ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಎಕ್ಸಾಮ್ ಹತ್ರ ಬರ್ತಾ ಇದೆ. ನಿಮ್ಮದೆಲ್ಲ ತಯಾರಿ ಚೆನ್ನಾಗಿ ನಡೀತಾ ಇರ್ಬೋದು, ಅದೇ ರೀತಿ ಕಂಟಿನ್ಯೂ ಆಗಿರಬೇಕು. ಬಿಕಾಸ್ ನಾವು ಮುಂಚೆಯಿಂದ ಪ್ರತಿಜ್ಞೆ ಮಾಡಿದ್ದೀವಿ, 2023ರಲ್ಲಿ ಏನು ಎಕ್ಸಾಮ್ ಬರುತ್ತಲ್ಲ, ಎಕ್ಸಾಮ್ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ನಾವೆಲ್ಲ ಪಾರ್ಟಿ ಮಾಡಲಿಕ್ಕೆ ರೆಡಿ ಆಗಿರಬೇಕು. ಅಂದರೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ನಾವು ಎಕ್ಸಾಮ್ ಪ್ರಿಪೇರೇಷನ್ ಮಾಡಬೇಕು. ಎಷ್ಟಾಗುತ್ತಲ್ಲ ಅಷ್ಟು ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇರಿ. ಆಲ್ಮೋಸ್ಟ್ ನಿಮ್ಮ ಸಿಲೆಬಸ್ ಮುಗ್ತಾ ಬಂದಿದೆ. ಬಾಟ್ನಿಯಲ್ಲಿ ಕೇವಲ 4 ಚಾಪ್ಟರ್ ಇದೆ, ಅದು ಎಕಾಲಜಿ ಯೂನಿಟಲ್ಲಿ. ಬಹಳ ಜನ ತಿಳ್ಕೊಳ್ತಾರೆ ಎಕಾಲಜಿ ಯೂನಿಟ್ ಇದು ಸಿಂಪಲ್ ಇದೆ, ಥೆರಾಟಿಕಲ್ ಇದೆ, ನಾವು ಹೆಂಗೋ ಮಾಡ್ಬೋದು. ಬಟ್ ಇದರಿಂದ ಕೂಡ ಬಹಳಷ್ಟು ಕ್ವಶನ್ಸ್ ಬರುತ್ತೆ, ನೆನಪಿಟ್ಕೊಳ್ಬೇಕು. ಈ ಎಕಾಲಜಿ ಯೂನಿಟ್ ಅಲ್ಲಿ 4 ಚಾಪ್ಟರ್ ಬರುತ್ತೆ. ಒಂದು ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್, ಅದು ಫಸ್ಟ್ ಚಾಪ್ಟರ್, ಇವತ್ತಿನ ಕ್ಲಾಸಲ್ಲಿ ನೋಡೋಣ ನಾವು. ಆಮೇಲೆ ಇಕೋಸಿಸ್ಟಮ್, ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಂಡ್ ಎನ್ವೈರನ್ಮೆಂಟಲ್ ಇಶ್ಯೂಸ್. 4 ಚಾಪ್ಟರ್ ಕೂಡ ಬಹಳ ಈಸಿ ಆಗಿದೆ, ಥೆರಾಟಿಕಲ್ ಇದೆ. ಬಟ್ ಇವೊಂದು ಎಕ್ಸಾಮ್ಗಾಗಿ ಇಂಪಾರ್ಟೆಂಟ್ ಇದೆ. ಇವುಗಳನ್ನ ಚೆನ್ನಾಗಿ ಪರ್ಫೆಕ್ಟ್ ಮಾಡಬೇಕು. ಇವುಗಳ ಕ್ವಶನ್ಸ್ ಅನ್ನ ಪದೇ ಪದೇ ಸಾಲ್ವ್ ಮಾಡ್ತಾ ಇರಿ. ಓಕೆ, ಸೊ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ದಯಾನಂದ್ ಸರ್, ಕನ್ನಡ ಏಕಲವ್ಯ ಬ್ಯಾಚ್ ಅಲ್ಲಿ ಇವತ್ತಿನ ಹೊಸ ಚಾಪ್ಟರ್ ಒಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಚಾಪ್ಟರ್ ಇದೆ ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್. ಸೊ ನೋಡಿ, ಇಲ್ಲಿ 1 by 1 ನೋಡೋಣ. ಫಸ್ಟ್ ನೋಡೋಣ, ಈ ಚಾಪ್ಟರ್ ಅಲ್ಲಿ ನಾವು ಏನೇನು ಕವರ್ ಮಾಡ್ತಾ ಇದ್ದೀವಿ, ಯಾವ್ಯಾವ ಕಾನ್ಸೆಪ್ಟ್ ಅನ್ನು ನಾನು ಕವರ್ ಮಾಡ್ತಾ ಇದ್ದೀನಿ ನೋಡಿ. ಒಂದು, ಲೆವೆಲ್ಸ್ ಆಫ್ ಆರ್ಗನೈಸೇಷನ್, ಎಕಾಲಜಿಕಲ್ ನಿಶ್ ಅಂಡ್ ಕ್ಲೈಮ್ಯಾಟಿಕ್ ಝೋನ್, ಆರ್ಗ್ಯಾನಿಸಮ್ಸ್ ಅಂಡ್ ಇಟ್ ಎನ್ವೈರನ್ಮೆಂಟ್, ಮೇಜರ್ ಅಬಯೋಟಿಕ್ ಫ್ಯಾಕ್ಟರ್ಸ್, ರೆಸ್ಪಾನ್ಸ್ ಟು ಅಬಯೋಟಿಕ್ ಫ್ಯಾಕ್ಟರ್ಸ್ ಅಂಡ್ ದೇರ್ ಅಡಪ್ಟೇಷನ್ಸ್, ಪಾಪ್ಯುಲೇಷನ್ ಅಟ್ರಿಬ್ಯೂಟ್ಸ್, ಪಾಪ್ಯುಲೇಷನ್ ಗ್ರೋತ್ ಮಾಡೆಲ್ಸ್ ಅಂಡ್ ಪಾಪ್ಯುಲೇಷನ್ ಇಂಟರಾಕ್ಷನ್ಸ್. ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ನಾನು ಈ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ 1 by 1 ನೋಡೋಣ. ಫಸ್ಟ್, ಎಕಾಲಜಿ ಅಂದ್ರೆ ಏನು, ವಾಟ್ ಈಸ್ ದಿಸ್ ಎಕಾಲಜಿ, ಅದನ್ನು ನೋಡೋಣ. ಈ ಡೆಫಿನೇಷನ್ ನೀವು ಸ್ಕೂಲ್ ಲೆವೆಲ್ ಇಂದ ಕಲಿತಾ ಬಂದಿದ್ದೀರಿ ಅಂತ ತಿಳ್ಕೊತೀನಿ. ಸಿನ್ಸ್ ಫ್ರಮ್ ಯುವರ್ ಪ್ರೈಮರಿ ಸ್ಕೂಲ್ ಎಕಾಲಜಿ ಅಥವಾ ಎನ್ವೈರನ್ಮೆಂಟಲ್ ಸೈನ್ಸ್, ಎನ್ವೈರನ್ಮೆಂಟಲ್ ಬಯಾಲಜಿ ಅಂದ್ರೆ ಏನು ಕಲಿತಾ ಬಂದಿದ್ದೀರಾ. ಅದೇ ಜಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಇದೆ ಇದು. What is this ecology? It is the study of interaction and interrelationship between organisms and their surrounding environment. ಏನು ಹೇಳ್ತೀವಿ ಎಕಾಲಜಿ ಅಂದ್ರೆ? ಇಟ್ ಇಸ್ ಇಂಟರಾಕ್ಷನ್ ಅಂಡ್ ಇಂಟರ್ರಿಲೇಶನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ಅಂಡ್ ದೇರ್ ಸರೌಂಡಿಂಗ್ ಎನ್ವೈರನ್ಮೆಂಟ್. ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಇದೆ, ಮತ್ತೆ ಅದರ ಸರೌಂಡಿಂಗ್ ಎನ್ವೈರನ್ಮೆಂಟ್ ಇದೆಯಲ್ಲ, ಅವು ಎರಡರ ಮಧ್ಯೆ ಯಾವ ರೀತಿ ಇಂಟ್ರಾಕ್ಷನ್ ಇದೆ ಮತ್ತೆ ಇಂಟರ್ ರಿಲೇಶನ್ಶಿಪ್ ಇದೆ ಅಂತ ಸ್ಟಡಿ ಮಾಡ್ತೀವಲ್ಲ, ಅದನ್ನೇ ಎಕಾಲಜಿ ಅಂತ ಹೇಳ್ತೀವಿ. ಯೂಶುವಲಿ ರಾಮದೇವ್ ಮಿಶ್ರಾ, he is considered as a father of Indian ecology ಅಂತ ಹೇಳ್ತೀವಿ. ರಾಮದೇವ್ ಮಿಶ್ರಾ is a father of Indian ecology. And first time the term ecology was given by a scientist Reiter in 1868. ನೆಕ್ಸ್ಟ್ ನೋಡೋಣ, ಮೇನ್ ಕಾನ್ಸೆಪ್ಟ್ ಬರೋಣ. ಈ ಚಾಪ್ಟರ್ ನಾವು ಏನೇನು ಡಿಸ್ಕಸ್ ಮಾಡಬೇಕಾಗಿದೆ. ಫಸ್ಟ್, ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಆರ್ ಎಕಾಲಜಿಕಲ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಒಂದು ಎಕಾಲಜಿ ಇದೆ, ಒಂದು ಹ್ಯಾಬಿಟ್ಯಾಟ್, ಒಂದು ಗಿವನ್ ಹ್ಯಾಬಿಟ್ಯಾಟ್ ಇದೆ, ಅಥವಾ ಒಂದು ಎಕಾಲಜಿಕಲ್ ಏರಿಯಾ ಅಥವಾ ಎಕಾಲಜಿಕಲ್ ಝೋನ್ ಅಂತ ಹೇಳ್ತೀವಿ. ಅದರಲ್ಲಿ ಯಾವ ರೀತಿ ಆರ್ಗನೈಸೇಷನ್ಸ್ ಮಾಡ್ತೀವಿ. ಜಸ್ಟ್ ಒಂದು ನೋಡಿ, ಈಗ ಇಂಡಿಯಾ ಇದೆ. ಇಂಡಿಯನ್ ಪೊಲಿಟಿಕಲ್ ಸಿನಾರಿಯೋ ಅಥವಾ ಜಾಗ್ರಫಿಕಲ್ ಸಿನಾರಿಯೋ, ಅದನ್ನ ಡಿವೈಡ್, ಪೊಲಿಟಿಕಲ್ ಸಿನಾರಿಯೋ ನೋಡ್ತಾ ಹೋಗ್ಬೇಕಂದ್ರೆ ಇಂಡಿಯಾ ಈಸ್ ಎ ಒನ್ ಕಂಟ್ರಿ. ಅಗೇನ್ ಇಟ್ ಈಸ್ ಡಿವೈಡೆಡ್ ಇಂಟು ಎ ಮೆನಿ ಸ್ಟೇಟ್ಸ್. ದಿ ಸ್ಟೇಟ್ಸ್ ಆರ್ ಅಗೇನ್ ಡಿವೈಡೆಡ್ ಇಂಟು ಡಿಸ್ಟ್ರಿಕ್ಟ್ಸ್ ಆರ್ ಅಗೇನ್ ಡಿವೈಡೆಡ್ ಇಂಟು ತಾಲೂಕಾ ಯಾ ತಹಸೀಲ್ ಅಂತ ಹೇಳ್ತೀವಿ. ದೆನ್ ದಿಸ್ ತಾಲೂಕಾ ಅಗೇನ್ ಡಿವೈಡೆಡ್ ಇಂಟು ಹೋಬಳಿ ಅಂತ ಹೇಳ್ತೀವಿ. ದೆನ್ ಅದರ ಕೆಳಗಡೆ ಬಹಳಷ್ಟು ವಿಲೇಜಸ್ಗಳು ಬರ್ತವೆ. ಈ ರೀತಿ ಹೈರಾರ್ಕಿ ಬರುತ್ತೆ. ಈ ರೀತಿ ನಮ್ಮ ಇಂಡಿಯನ್ ಪೊಲಿಟಿಕಲ್ ಸಿನಾರಿಯೋನ್ನ ಡಿವೈಡ್ ಮಾಡಿದೀವಿ ಅಥವಾ ಆರ್ಗನೈಸ್ ಮಾಡಿದೀವಿ. ದ ಸೇಮ್ ವೇ, ಇಫ್ ದರ್ ಇಸ್ ಒನ್ ಎಕಾಲಜಿಕಲ್ ಝೋನ್ ಈಸ್ ಪ್ರೆಸೆಂಟ್, ಅದನ್ನ ಯಾವ ರೀತಿ ಆರ್ಗನೈಸ್ ಮಾಡಲಾಗುತ್ತೆ ನೋಡಿ. ಸೊ ಆರ್ಗನೈಸೇಷನ್ಸ್, ವೇರಿಯಸ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ಸ್ ಇನ್ ದಿ ಎಕಾಲಜಿ ಆರ್: ಒಂದು, ಇಂಡಿವಿಜುವಲ್, ಪಾಪ್ಯುಲೇಷನ್, ಬಯೋಟಿಕ್ ಕಮ್ಯುನಿಟಿ, ಇಕೋಸಿಸ್ಟಮ್, ಲ್ಯಾಂಡ್ಸ್ಕೇಪ್, ಬಯೋಮ್ ಅಂಡ್ ಬಯೋಸ್ಪಿಯರ್. ಈ ರೀತಿ ಆರ್ಗನೈಸೇಷನ್ ಮಾಡ್ತೀವಿ. ಈ ಆರ್ಗನೈಸೇಷನ್ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಇಂಡಿವಿಜುವಲ್ಸ್, ಒಂದು ಸಿಂಗಲ್ ಇಂಡಿವಿಜುವಲ್ ಆರ್ಗನಿಸಮ್ ಅಂತ. ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಟುಗೆದರ್ ರೆಫರ್ಡ್ ಆಫ್ ಎ ಸೇಮ್ ಸ್ಪೀಸೀಸ್ ಇನ್ ಎ ಗಿವನ್ ಹ್ಯಾಬಿಟ್ಯಾಟ್ ಟುಗೆದರ್ ರೆಫರ್ಡ್ ಎಸ್ ಎ ಪಾಪ್ಯುಲೇಷನ್. ದೆನ್ ಗ್ರೂಪ್ ಆಫ್ ಪಾಪ್ಯುಲೇಷನ್ಸ್, ಒಂದು ಬಯೋಟಿಕ್ ಕಮ್ಯುನಿಟಿ ಆಗುತ್ತೆ. ಬಹಳಷ್ಟು ಕಮ್ಯುನಿಟಿಗಳು ಸೇರಿ ಒಂದು
ಇಕೋಸಿಸ್ಟಮ್ ಆಗುತ್ತೆ. ಬಹಳಷ್ಟು ಇಕೋಸಿಸ್ಟಮ್ಗಳು ಸೇರಿ, ಐದರ್ ಇಟ್ ಮೇ ಬಿ ಅಕ್ವಾಟಿಕ್ ಇಕೋಸಿಸ್ಟಮ್, ಇಟ್ ಮೇ ಬಿ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್, ಟ್ರೀ ಇಕೋಸಿಸ್ಟಮ್, ಅದು ಒಂದು ಲ್ಯಾಂಡ್ಸ್ಕೇಪ್ ಆಗುತ್ತೆ. ಬಹಳಷ್ಟು ಲ್ಯಾಂಡ್ಸ್ಕೇಪ್ಗಳು ಸೇರಿ ಒಂದು ದೊಡ್ಡ ಬಯೋಮ್ ಆಗುತ್ತೆ. ಅಂಡ್ ಮೆನಿ ಬಯೋಮ್ ಇಟ್ ವಿಲ್ ಫಾರ್ಮ್ಸ್ ಇಟ್ ಎ ಬಯೋಸ್ಪಿಯರ್. ನೋಡಿ ಆಕ್ಚುಲಿ ಏನಿದೆ ಇದು, ಒನ್ ಬೈ ಒನ್ ಇವುಗಳ ಡೆಫಿನೇಷನ್ಸ್ ಅಥವಾ ಮೀನಿಂಗ್ ಕೂಡ ಅವುಗಳ ಮುಂದೆ ಬರೆದಿದ್ದೀನಿ. ಇಂಡಿವಿಜುವಲ್, ಇಟ್ ಇಸ್ ಎ ಸಿಂಗಲ್ ಸ್ಪೀಸೀಸ್, ಇಟ್ ಇಸ್ ಎ ಸಿಂಗಲ್ ಆರ್ಗ್ಯಾನಿಸಮ್, ಇಟ್ ಇಸ್ ಎ ಬೇಸಿಕ್ ಯೂನಿಟ್ ಆಫ್ ಎಕಾಲಜಿಕಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಒಂದೇ ಒಂದು ಆರ್ಗ್ಯಾನಿಸಮ್ ಇದೆ, ಇಟ್ ಇಸ್ ಎ ಬೇಸಿಕ್ ಯೂನಿಟ್ ಆಫ್ ಆರ್ಗನೈಸೇಷನ್, ಎಕಾಲಜಿಕಲ್ ಆರ್ಗನೈಸೇಷನ್. ಪಾಪ್ಯುಲೇಷನ್ ಅಂದ್ರೆ ಏನು? ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಲಿವಿಂಗ್ ಟುಗೆದರ್ ಇನ್ ಎ ಗಿವನ್ ಹ್ಯಾಬಿಟ್ಯಾಟ್. Group of individuals of a same species living together in a given habitat is known as population ಅಂತ ಹೇಳ್ತೀವಿ. ಬಯೋಟಿಕ್ ಕಮ್ಯುನಿಟಿ ಅಂದ್ರೆ ಗ್ರೂಪ್ ಆಫ್ ಪಾಪ್ಯುಲೇಷನ್ಸ್. ಗ್ರೂಪ್ ಆಫ್ ಪಾಪ್ಯುಲೇಷನ್ಸ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಬಯೋಟಿಕ್ ಕಮ್ಯುನಿಟಿ. ಇಕೋಸಿಸ್ಟಮ್ ಅಂದ್ರೆ ದಟ್ ಇಸ್ ಎ ಇಂಟಗ್ರೇಷನ್ ಆಫ್ ಬಯೋಟಿಕ್ ಅಂಡ್ ಅಬಯೋಟಿಕ್ ಕಾಂಪೋನೆಂಟ್. ಒಂದು ಇಕೋಸಿಸ್ಟಮ್ ಅಂದ್ರೆ ಏನಿರುತ್ತೆ? ಅಲ್ಲಿ ಬಯೋಟಿಕ್ ಕಾಂಪೋನೆಂಟ್ಸ್ ಕೂಡ ಇರುತ್ತೆ, ಅಬಯೋಟಿಕ್ ಕಾಂಪೋನೆಂಟ್ಸ್ ಕೂಡ ಇರುತ್ತೆ. The integration of biotic and abiotic components together we can say it is a ecosystem. Next is landscape. What is this landscape? A large area with natural boundary. Just you can say India. India itself is a one large landscape anta helbodu. Henge India, it is from three sides it is surrounded by a natural boundary in the form of oceans. Alla ಭಾರತ ಮೂರು ಕಡೆಯಿಂದ ಸಮುದ್ರದಿಂದ ಸರೌಂಡ್ ಆಗಿದೆ. ಅದಕ್ಕಾಗಿ ಒಂದು ನ್ಯಾಚುರಲ್ ಬೌಂಡ್ರಿ ಇದೆ. ಈ ರೀತಿ ಇರುತ್ತಲ್ಲ, ದಟ್ ಇಸ್ ದ ಡೆಕ್ಕನ್ ಪ್ಲಾಟೂ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ದಟ್ ಈಸ್ ಎ ಒನ್ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೀವಿ. ಅಂಡ್ ಬಯೋಮ್ ಅಂದ್ರೆ ಏನು? ಎ ಲಾರ್ಜ್ ರೀಜನ್ ವಿತ್ ಸ್ಪೆಸಿಫಿಕ್ ಫ್ಲೋರಾ ಅಂಡ್ ಫೌನಾ. ಈಗ ಡೆಕ್ಕನ್ ಪ್ಲಾಟೂ ಅಂತ ಹೇಳಿದ್ದೆ, ಬಟ್ ಅದನ್ನ ಕಂಪ್ಲೀಟ್ ಇಂಡಿಯನ್ ಟ್ರಾಪಿಕಲ್ ಝೋನ್ ಆರ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಕನ್ಸಿಡರ್ ಮಾಡಿದರೆ ಅದರಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಫ್ಲೋರಾ, ನಥಿಂಗ್ ಬಟ್ ಪ್ಲಾಂಟ್ಸ್, ಅಂಡ್ ಫೌನಾ, ನಥಿಂಗ್ ಬಟ್ ಎನಿಮಲ್ಸ್. ಸ್ಪೆಸಿಫಿಕ್ ತರಹದ ಪ್ಲಾಂಟ್ಸ್ಗಳು ಮತ್ತೆ ಎನಿಮಲ್ಸ್ಗಳು ಸಿಗುತ್ತೆ ಇಂಡಿಯಾದಲ್ಲಿ. ಸೊ ಅದನ್ನು ನಾವು ಬಯೋಮ್ ಅಂತ ಹೇಳ್ತೀವಿ. ಅಂಡ್ ಬಯೋಸ್ಪಿಯರ್ ಅಂದ್ರೆ ಏನು ನೋಡಿ? ಬಯೋಸ್ಪಿಯರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಎಕಾಲಜಿಕಲ್ ಆರ್ಗನೈಸೇಷನ್. ಅಂದ್ರೆ ಕಂಪ್ಲೀಟ್ ಪ್ಲಾನೆಟ್ ಅರ್ತ್ ಇಟ್ ಸೆಲ್ಫ್ ಈಸ್ ದಿ ಬಯೋಸ್ಪಿಯರ್ ಅಂತ ಹೇಳ್ತೀವಿ. ಅಂದ್ರೆ ಪ್ಲಾನೆಟ್ ಅರ್ತ್ ಯಾ ಬಯೋಸ್ಪಿಯರ್ ಅರ್ತ್ ಅಂತ ಹೇಳ್ತೀವಿ. ಅದರಲ್ಲಿ ಬಹಳಷ್ಟು ಬಯೋಮ್ಗಳಿದೆ, ವಿವಿಧ ಪ್ರಕಾರದ ಇಕೋಸಿಸ್ಟಮ್ಗಳಿವೆ. ಸೊ ದಟ್ ಈಸ್ ಎ ಬಯೋಸ್ಪಿಯರ್ ಅರ್ತ್ ಆರ್ ಪ್ಲಾನೆಟ್ ಅರ್ತ್ ಅಂತ ಹೇಳ್ತೀವಿ. ಇಟ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಎಕಾಲಜಿಕಲ್ ಆರ್ಗನೈಸೇಷನ್. ನೆಕ್ಸ್ಟ್ ನೋಡಿ, ecology basically concerned with 4 levels of biological organization. Biological organization ಅಂದ್ರೆ ಅವುಗಳಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳಿರಬೇಕು. Ecological organization or ecology is basically concerned with the 4 levels of organization. They are organisms, living organism ಬಂತು, population ಆದ್ರೂ ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ ಇದೆ, communities, biotic communities, ದ ಗ್ರೂಪ್ ಆಫ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ ಬಂತು. ಬಯೋಮ್ಸ್ ಅಂದ್ರೆ ಅಲ್ಲೂ ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕನ್ಸಿಡರ್ ಮಾಡ್ತೀವಿ, ಅಲ್ಲೂ ಕೂಡ ನಮಗೆ ಲಿವಿಂಗ್ ಆರ್ಗ್ಯಾನಿಸಮ್ ಸಿಗುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ದೀಸ್ ಆರ್ ದಿ 4 ಬೇಸಿಕ್ ಲೆವೆಲ್ಸ್ ಆಫ್ ಎಕಾಲಜಿಕಲ್ ಆರ್ಗನೈಸೇಷನ್ಸ್. ಎಕಾಲಜಿಕಲ್ ನಿಶ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿಸ್ ಎಕಾಲಜಿಕಲ್ ನಿಶ್? ದ ಕಾನ್ಸೆಪ್ಟ್ ಆಫ್ ಎಕಾಲಜಿಕಲ್ ನಿಶ್ ಗಿವನ್ ಬೈ ಗ್ರಿನ್ನೆಲ್. ಕಾನ್ಸೆಪ್ಟ್ ಆಫ್ ಎಕಾಲಜಿಕಲ್ ನಿಶ್ ಇದೆಯಲ್ಲ, ಇದನ್ನ ಗ್ರಿನ್ನೆಲ್ ಕೊಟ್ಟಿದ್ರು. ವಾಟ್ ಈಸ್ ದಿಸ್ ಎಕಾಲಜಿಕಲ್ ನಿಶ್? ಎಕಾಲಜಿಕಲ್ ನಿಶ್ ಅಂದ್ರೆ ವಿ ಕ್ಯಾನ್ ಸೇ ಪ್ರೊಫೆಷನ್ ಆಫ್ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು. ಆಕ್ಚುಲಿ ಅದು ಏನ್ ಮಾಡುತ್ತೆ? ಈಗ ಒಂದು ಫುಡ್ ಚೈನ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಅಲ್ಲಿ ಪ್ಲಾಂಟ್ಸ್ ಇದೆ, ಪ್ಲಾಂಟ್ಸ್ಗೆ ತಿನ್ಲಿಕ್ಕೆ ಹರ್ಬಿಯೋರ್ ಇದೆ, ಹರ್ಬಿಯೋರ್ಸ್ಗಳಿಗೆ ತಿನ್ಲಿಕ್ಕೆ ಕಾರ್ನಿವೋರ್ಸ್ ಬರುತ್ತೆ. ಸೊ ಪ್ಲಾಂಟ್ಸ್ ಇಸ್ ಎ ಫೋಟೋಸಿಂಥೆಟಿಕ್ ಆಟೋಟ್ರಾಪಿಕ್ ಆರ್ಗಾನಿಸಮ್. ಅದನ್ನ ತಿನ್ನೋದಿದೆ ಅಲ್ಲ, ಅದು ಹರ್ಬಿಯೋರ್, ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ ಬಂತು. ಆ ಹರ್ಬಿಯೋರ್ಗೆ ತಿನ್ಲಿಕ್ಕೆ ಇನ್ನೊಂದು ಅನಿಮಲ್ ಇದೆ, ಅದು ಕಾರ್ನಿಯೋರ್, ಅದು ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ ಬಂತು. ಅಂದ್ರೆ ಅದರ ಪ್ರೊಫೆಷನ್ ಏನು? ಆ ಎಕೋಸಿಸ್ಟಮ್ ಅಲ್ಲಿ ಅದರ ಪ್ರೊಫೆಷನ್ ಏನು? ಯಾವ ಟ್ರಾಪಿಕ್ ಲೆವೆಲ್ಗೆ ಅದು ಬಿಲಾಂಗ್ ಮಾಡುತ್ತೆ? ವೆದರ್ ಇಟ್ ಇಸ್ ಆಟೋಟ್ರಾಪಿಕ್ ಇದೆಯೋ ಅಥವಾ ಹರ್ಬಿಯೋರ್ ಇದೆಯೋ ಅಥವಾ ಕಾರ್ನಿಯೋರ್ ಇದೆಯೋ, ಅದರ ಫಂಕ್ಷನಲ್ ರೋಲ್ ಹೇಳ್ತೀವಲ್ಲ, ಅದರ ಪ್ರೊಫೆಷನಲ್ ಇದೆಯಲ್ಲ, ಯಾವ ತರ ಬಿಹೇವ್ ಮಾಡುತ್ತೆ ಅದು ಇಕೋಸಿಸ್ಟಮ್ ಅಲ್ಲಿ. ವೆದರ್ ಇಟ್ ಇಸ್ ಎ ಆಟೋಟ್ರಾಫ್ ಆರ್ ವೆದರ್ ಇಟ್ ಇಸ್ ಎ ಹರ್ಬಿಯೋರ್, ವೆದರ್ ಇಟ್ ಇಸ್ ಎ ಕಾರ್ನಿಯೋರ್, ಅಥವಾ ಯಾವ ಟ್ರಾಪಿಕ್ ಲೆವೆಲ್ಗೆ ಅದು ಬಿಲಾಂಗ್ ಮಾಡುತ್ತೆ ಅದನ್ನ ಹೇಳ್ತೀವಲ್ಲ, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಇಟ್ಸ್ ಎಕಾಲಜಿಕಲ್ ನಿಶ್ ಅಂತ ಹೇಳ್ತೀವಿ.
ಪ್ರೊಫೆಷನ್ ಅಂದರೆ ಈಗ ನಾನೇನು ಮಾಡ್ತೀನಿ, ನನ್ನ ಪ್ರೊಫೆಷನ್ ಏನು, ಟೀಚಿಂಗ್. ನಿಮ್ಮ ಪ್ರೊಫೆಷನ್ ಏನು, ದಟ್ ಇಸ್ ಯು ಆರ್ ರೈಟ್ ನೌ ಯು ಆರ್ ದಿ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಇಟ್ ಸೆಲ್ಫ್ ಈಸ್ ಯುವರ್ ಪ್ರೊಫೆಷನ್, ಟೀಚಿಂಗ್ ಇಟ್ ಸೆಲ್ಫ್ ಈಸ್ ಮೈ ಪ್ರೊಫೆಷನ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಆ ರೀತಿ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎಕಾಲಜಿಕಲ್ ನಿಶ್ ಅಂತ ಹೇಳ್ತೀವಿ. ಏನು ನೋಡಿ ಇದರ ಡೆಫಿನೇಷನ್ ಏನಿದೆ, ಆರ್ಗ್ಯಾನಿಸಮ್ ರೀಪ್ರೆಸೆಂಟ್ಸ್ ದ ರೇಂಜ್ ಆಫ್ ಕಂಡೀಷನ್, ಯಾವ ರೇಂಜ್ ಅಲ್ಲಿ ಇರುತ್ತೆ, ದಟ್ ಕ್ಯಾನ್ ಟಾಲರೇಟ್. Okay, range of condition that can tolerate, utilize the resources, and it's a functional role in the ecosystem. ಆ ಇಕೋಸಿಸ್ಟಮ್ ಅಲ್ಲಿ ಯಾವ ಫಂಕ್ಷನಲ್ ರೋಲ್ ಅದು ಶೋ ಮಾಡುತ್ತೆ. The range of condition that it can tolerate, utilizes the resources, and its functional role in the ecosystem, that we can say it is a ecological niche ಅಂತ ಹೇಳ್ತೀವಿ. The niche of two species cannot be same. ಎರಡು ಸ್ಪೀಸೀಸ್ಗಳ ನಿಶ್ ಎಂದು ಸೇಮ್ ಆಗಿರೋದಿಲ್ಲ. ಈಗ ಒಂದು ಎಕ್ಸಾಂಪಲ್ ನೋಡಿ, ಒಂದಿದೆ, ಒಂದು ಎಕ್ಸಾಕ್ಟ್ಲಿ ಹ್ಯಾಬಿಟ್ಯಾಟ್ ಇದೆ. ಆ ಹ್ಯಾಬಿಟ್ಯಾಟ್ ಅಲ್ಲಿ ಒಂದೇ ಆರ್ಗ್ಯಾನಿಸಮ್ ಇರ್ಬೋದು, ಅಂದ್ರೆ ಒಂದು ಪಾಯಿಂಟ್ ಇದೆ, ಲೋಕಸ್ ಆಫ್ ಎ ಪಾಯಿಂಟ್, ಅಲ್ಲಿ ಒಂದೇ ಆರ್ಗ್ಯಾನಿಸಮ್ ಇರ್ಬೋದು. ಒಂದು ಫುಡ್ ಚೈನ್ ಅಂತ ಕನ್ಸಿಡರ್ ಮಾಡಿದರೆ ಫೋಟೋಸಿಂಥೆಟಿಕ್ ಪ್ಲಾಂಟ್ ಇದೆ, ದೆನ್ ನೆಕ್ಸ್ಟ್ ಆ ಫೋಟೋಸಿಂಥೆಟಿಕ್ ಪ್ಲಾಂಟ್ಗೆ ತಿನ್ಲಿಕ್ಕೆ ಒಂದು ಡೀರ್ ಇರುತ್ತೆ, ಆ ಡೀರಿಗೆ ತಿನ್ಲಿಕ್ಕೆ ಒಂದು ಟೈಗರ್ ಇದೆ. ಈ ರೀತಿ ಅಲ್ಲಿ ಈಗ ಸೆಕೆಂಡ್ ಟ್ರಾಪಿಕ್ ಲೆವೆಲ್ ಅಲ್ಲಿ ಡೀರೇ ಬರಬೇಕು, ಅಲ್ಲಿ ಟೈಗರ್ ಬರುವಾಗಿಲ್ಲ, ಇಲ್ಲಾಂದ್ರೆ ಕಾಂಪಿಟೇಷನ್ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ದ ನಿಶ್ ಆಫ್ ಟೂ ಸ್ಪೀಸೀಸ್ ಕ್ಯಾನ್ ನಾಟ್ ಬಿ ಸೇಮ್. ಎರಡು ಸ್ಪೀಸೀಸ್ಗಳ ನಿಶ್ ಎಂದು ಸೇಮ್ ಆಗುವುದಿಲ್ಲ. ಇಫ್ ಟೂ ಸ್ಪೀಸೀಸ್ ಲಿವ್ ಟುಗೆದರ್, ಎರಡು ಸ್ಪೀಸೀಸ್ ಒಟ್ಟಿಗೆ ಸರ್ವೈವ್ ಮಾಡ್ತಿದ್ರೆ, ದೆನ್ ಇಟ್ ರಿಸಲ್ಟ್ಸ್ ಇನ್ ಎ ಕಾಂಪಿಟೇಷನ್. ಕಾಂಪಿಟೇಷನ್ ಕಂಟಿನ್ಯೂ ಆದರೆ ಅಲ್ಲಿ ಸ್ಪೀಸೀಸ್ ಡೈವರ್ಸಿಟಿ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಹೇಳ್ತೀವಿ, ಎಕಾಲಜಿಕಲ್ ಇಕ್ವಿವ್ಯಾಲೆಂಟ್ಸ್ ಅಂತ ಹೇಳ್ತೀವಿ. ಆರ್ಗ್ಯಾನಿಸಮ್ಸ್ ಕ್ಯಾನ್ ಅಕ್ಯುಪೈ ದಿ ಸೇಮ್ ಎಕಾಲಜಿಕಲ್ ನಿಶ್ ಇನ್ ಡಿಫರೆಂಟ್ ಜಿಯೋಗ್ರಫಿಕಲ್ ರೀಜನ್. Organisms can occupy the same ecological niche but in different geographical region, not in the same geographical region. ಅದನ್ನೇ ಎಕಾಲಜಿಕಲ್ ಇಕ್ವಿವ್ಯಾಲೆಂಟ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಒಂದು ಇಲ್ಲಿ ಬರ್ದಿದ್ದೀನಿ, ಔಲ್ ಆ್ಯಂಡ್ ಕ್ಯಾಟ್, ಬೋತ್ ದೇ ಆರ್ ದಿ ಕಾರ್ನಿವೋರ್. ಫಂಕ್ಷನಲ್ ರೋಲ್ ಏನಿದೆ, ಎರಡು ಕಾರ್ನಿವೋರ್ ಇದೆ. ಬಟ್ ಔಲ್ ಇಟ್ ಈಸ್ ರಿಸೈಡ್ಸ್ ಆನ್ ದಿ ಟ್ರೀ ಆ್ಯಂಡ್ ಕ್ಯಾಟ್ ಇಟ್ ಈಸ್ ಆನ್ ದಿ ಸಾಯಿಲ್ ಸರ್ಫೇಸ್. ಕ್ಯಾಟ್ ನೆಲದ ಮೇಲೆ ಅದು ಹಂಟಿಂಗ್ ಮಾಡುತ್ತೆ, ಅಲ್ಲಿ ಸರ್ವೈವ್ ಆಗುತ್ತೆ. ಔಲ್ ಮರದ ಮೇಲೆ ಇರುತ್ತೆ. ಎರಡು ಒಂದೇ ಕಡೆ ಇರೋದಿಲ್ಲ, ಬೇರೆ ಬೇರೆ ಜಾಗದಲ್ಲಿ ಅವು ಎರಡು ವಾಸಿಸುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ದೇ ಆರ್ ದಿ ಎಕಾಲಜಿಕಲ್ ಇಕ್ವಿವೆಲೆಂಟ್. ಅಂದ್ರೆ ನಿಶ್ ಪ್ರಕಾರ ಅವು ಎರಡು ಕಾರ್ನಿವೋರೆ, ಬಟ್ ದೇ ಸರ್ವೈವ್ ಇನ್ ದಿ ಡಿಫರೆಂಟ್ ಜಿಯೋಗ್ರಫಿಕಲ್ ಝೋನ್ಸ್. ಅಂಡ್ ಸಚ್ ಆರ್ಗ್ಯಾನಿಸಮ್ಸ್ ವಿ ಕ್ಯಾನ್ ಸೇ ದೇ ಆರ್ ದಿ ಎಕಾಲಜಿಕಲ್ ಇಕ್ವಿವೆಲೆಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ನನ್ನ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ನಿಶ್ ಅಂದ್ರೆ ನಿಮಗೆ ಅರ್ಥ ಆಗ್ಲಿಕ್ಕೆ ಒಂದು ಅಡಿಷನಲ್ ಪಾಯಿಂಟ್ ಮೆನ್ಷನ್ ಮಾಡಿದ್ದೀನಿ. ನಿಶ್ ಅಂದ್ರೆ ಪ್ರೊಫೆಷನ್ ಆಫ್ ಆರ್ಗ್ಯಾನಿಸಮ್, ಯಾವ ಫಂಕ್ಷನಲ್ ರೋಲ್ ಅದು ತೋರಿಸ್ತಾ ಇದೆ. ಅಂಡ್ ಹ್ಯಾಬಿಟ್ಯಾಟ್ ಅಂದ್ರೆ ಏನು, ಪ್ರೆಸೆಂಟ್ಲಿ ಆ ಆರ್ಗಾನಿಸಮ್ ಎಲ್ಲಿ ಸರ್ವೈವ್ ಆಗುತ್ತೆ, ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ದಟ್ ಆರ್ಗ್ಯಾನಿಸಮ್, ದಟ್ ವಿ ಕ್ಯಾನ್ ಸೇ ಇಟ್ಸ್ ಎ ಹ್ಯಾಬಿಟ್ಯಾಟ್ ಆಫ್ ದಟ್ ಆರ್ಗ್ಯಾನಿಸಮ್. ನೆಕ್ಸ್ಟ್ ಕ್ಲೈಮೇಟ್ ಝೋನ್, ಎ ಕ್ಲೈಮ್ಯಾಟಿಕ್ ಝೋನ್ ವಿತ್ ರೆಸ್ಪೆಕ್ಟ್ ಟು ಅಲ್ಟಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ಅಂತ ನೋಡೋಣ. ಅರ್ತ್ ಕ್ಲೈಮ್ಯಾಟಿಕ್ ಝೋನ್ ಅನ್ನ ಸ್ಟಡಿ ಮಾಡುವಾಗ ಅದನ್ನ ಲ್ಯಾಟಿಟ್ಯೂಡ್ನಲ್ ಗ್ರೇಡಿಯಂಟ್ ಮತ್ತೆ ಅಲ್ಟಿಟ್ಯೂಡ್ನಲ್ ಗ್ರೇಡಿಯಂಟ್ ಅಲ್ಲಿ ಸ್ಟಡಿ ಮಾಡಲಾಗುತ್ತೆ. ಫಸ್ಟ್ ನೋಡಿ, ಲ್ಯಾಟಿಟ್ಯೂಡ್ನಲ್ ಗ್ರೇಡಿಯಂಟ್ ಅಂದ್ರೆ ಏನು. ಇಟ್ ಸೆಲ್ಫ್ ಇಸ್ ಎ ಅರ್ತ್ ಇಲ್ಲಿ ಅರ್ತ್ ಇದೆ, ಪ್ಲಾನೆಟ್ ಅರ್ತ್ ಇದೆ. ಓಕೆ, ಇಟ್ ಇಸ್ ದಿ ಪ್ಲಾನೆಟ್ ಅರ್ತ್. ಅದನ್ನ ಲ್ಯಾಟಿಟ್ಯೂಡ್ನಲ್ ಝೋನೇಷನ್ ಅಲ್ಲಿ ಹೆಂಗೆ ಕ್ಯಾಟಗರೈಸ್ ಮಾಡ್ತಾರೆ ನೋಡಿ. ಇಲ್ಲಿದೆ ಇದು 0 ಡಿಗ್ರಿ ಇಕ್ವೆಟೋರಿಯಲ್ ಲೈನ್. ಓಕೆ, ಇಲ್ಲಿದೆ ನೋಡಿ, ಇದು 0 ಡಿಗ್ರಿ ಇಕ್ವೆಟೋರಿಯಲ್ ಲೈನ್ ಇದೆ. ದೆನ್ ದಿಸ್ ಸೈಡ್ ನಾರ್ತ್ ಪೋಲ್ ಅಂಡ್ ದಿಸ್ ಸೈಡ್ ಇಸ್ ದಿ ಸೌತ್ ಪೋಲ್ ಇದೆ. 0 to 20 ಡಿಗ್ರಿ ನಾರ್ತ್ ಅಂಡ್ 0 to 20 ಡಿಗ್ರಿ ಸೌತ್ ಅದನ್ನ ಟ್ರಾಪಿಕಲ್ ರೀಜನ್ ಅಂತ ಹೇಳ್ತೀವಿ. ದೆನ್ 20 to 40 ಡಿಗ್ರಿ ನಾರ್ತ್ ಅಂಡ್ 20 to 40 ಡಿಗ್ರಿ ಸೌತ್ ಅದನ್ನ ಸಬ್ ಟ್ರಾಪಿಕಲ್ ರೀಜನ್ ಅಂತ ಹೇಳ್ತೀವಿ. 40 to 60 ಡಿಗ್ರಿ ನಾರ್ತ್ ಅಂಡ್ 40 to 60 ಡಿಗ್ರಿ ಸೌತ್ ಅದನ್ನ ಟೆಂಪರೇಟ್ ಝೋನ್ ಅಂತ ಹೇಳ್ತೀವಿ. 60 to 80 ಡಿಗ್ರಿ ನಾರ್ತ್ ಅಂಡ್ 60 to 80 ಡಿಗ್ರಿ ಸೌತ್, ನಾರ್ತ್ ಅಲ್ಲಿ ಇದ್ರೆ ಆರ್ಕ್ಟಿಕ್ ಝೋನ್ ಅಂಡ್ ಸೌತ್ ಅಲ್ಲಿ ಇದ್ರೆ ಇದೆ ಅಂಟಾರ್ಟಿಕ್ ಝೋನ್ ಅಂತ ಹೇಳ್ತೀವಿ. ರಿಮೈನಿಂಗ್ ಅದು ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ರೀತಿ ಅದನ್ನ ಝೋನೇಷನ್ ಮಾಡ್ತೀವಿ. ಎಂತಕ್ಕೆ ಝೋನೇಷನ್ ಈ ರೀತಿ ಲ್ಯಾಟಿಟ್ಯೂಡ್ನಲ್ ಝೋನೇಷನ್ ಮಾಡ್ತಾ ಇದ್ದಾರೆ? ಲ್ಯಾಟಿಟ್ಯೂಡ್ ಅಂದ್ರೆ ಅಡ್ಡ ಝೋನೇಷನ್ಸ್. ಓಕೆ, ಅಡ್ಡವಾಗಿ ಪ್ಲಾನೆಟ್ ಅರ್ತ್ ಅನ್ನು ಡಿವೈಡ್ ಮಾಡ್ತಾ ಹೋಗೋದು. ಹೆಂಗೆ, ಯೂಶಲಿ ವಾಟ್ ಎವರ್ ದಿಸ್ ರೀಸನ್, ದ ಅಮೌಂಟ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್ ರಿಸೀವ್ಡ್ ಬೈ ದೀಸ್ ಪ್ಲೇಸಸ್ ಇಸ್ ಆಲ್ಸೋ ವೇರೀಸ್. ಇಲ್ಲಿ ಸ್ವಲ್ಪ ಜಾಸ್ತಿ ಸನ್ಲೈಟ್ ಬರುತ್ತೆ, ಸ್ವಲ್ಪ ಕಡಿಮೆ, ಇನ್ನೂ ಕಡಿಮೆ. ಇಲ್ಲಿ ಪೋಲಾರ್ ರೀಸನ್ಗೆ ಹೋದ್ರೆ ಅಲ್ಲಿ ಸನ್ಲೈಟೇ ಸರಿಯಾಗಿ ಬರೋದಿಲ್ಲ. ಇವನ್ ರೈನ್ ಫಾಲ್ ಪ್ಯಾಟರ್ನ್ ಕೂಡ ವೇರಿ ಆಗಿದೆ. ವೆಜಿಟೇಷನ್ ಅಂದ್ರೆ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಪ್ಯಾಟರ್ನ್ ಕೂಡ ಅದು ವೇರಿ ಆಗಿದೆ.
ಅಷ್ಟೇ ಅಲ್ಲ, ಅಲ್ಲಿರುವ ಮೀನ್ ಅವರೇಜ್ ಟೆಂಪರೇಚರ್ ಕೂಡ ವೇರಿ ಆಗಿದೆ. ನೋಡಿ, ಟ್ರಾಪಿಕಲ್ ರೀಜನ್ ಅಲ್ಲಿ ಟೆಂಪರೇಚರ್ ಈಸ್ ಆನ್ ಅನ್ ಅವರೇಜ್ ಟೆಂಪರೇಚರ್ ಮೋರ್ ದೆನ್ 24 ಡಿಗ್ರಿ ಸೆಲ್ಸಿಯಸ್ ಇದೆ. ಸಬ್ ಟ್ರಾಪಿಕಲ್ಲಿ 17 to 24 ಡಿಗ್ರಿ ಸೆಲ್ಸಿಯಸ್ ಇದೆ. ಟೆಂಪರೇಟ್ ರೀಸನ್ ಅಲ್ಲಿ ಇಟ್ ಇಸ್ 7 to 17 ಡಿಗ್ರಿ ಸೆಲ್ಸಿಯಸ್ ಇದೆ. ಅಂಡ್ ಪೋಲಾರ್ ರೀಸನ್ಗೆ ಹೋದ್ರೆ ಇಟ್ ಇಸ್ ಆಲ್ವೇಸ್ ಲೆಸ್ ದೆನ್ 7 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ. ಇದೇ ಅಲ್ಟಿಟ್ಯೂಡ್ ಅನ್ನ ನೀವು ನೆನಪಿಟ್ಕೊಳ್ಬೇಕಂದ್ರೆ ಜಸ್ಟ್ ಒಂದು ಕ್ರಿಯೇಟಿವ್ ಐಡಿಯಾ ಕೊಡ್ತಾ ಇದ್ದೀನಿ. ಬಿಸ್ಕೆಟ್ ತಿಂತೀರಲ್ಲ, ಬಿಸ್ಕೆಟ್ ಅಲ್ಲಿ ಎಸ್ಪೆಷಲಿ ಮಾರಿಗೋಲ್ಡು, ಬ್ರಿಟಾನಿಯಾ ಈ ರೀತಿ ಬಿಸ್ಕೆಟ್ ಇರುತ್ತೆ. ಓಕೆ, ಆ ಬಿಸ್ಕೆಟ್ಗಳಲ್ಲೂ ಕೂಡ ಈ ರೀತಿ ಮಾರ್ಕಿಂಗ್ ಇರುತ್ತೆ. ನೀವು ಪ್ರತಿದಿನ ಬಿಸ್ಕೆಟ್ ತಿನ್ನುವಾಗ ಕೂಡ ಈ ಲ್ಯಾಟಿಟ್ಯೂಡ್ನಲ್ ಝೋನೇಷನ್ಸ್ ಅನ್ನ ನೆನಪು ಮಾಡ್ಕೊಳ್ಬಹುದು. ಯಾವ ದಿನ ಬಿಸ್ಕೆಟ್ ತಿಂತಿರ್ತಿಲ್ಲ ಆ ದಿನ ಈ ರೀತಿ ಲ್ಯಾಟಿಟ್ಯೂಡ್ನಲ್ ಝೋನೇಷನ್ಸ್ ಅನ್ನ ನೆನಪಿಟ್ಕೊಳ್ಬಹುದು. ಒಂದು 0 ಡಿಗ್ರಿ ಇಕ್ವೆಟೋರಿಯಲ್ ಲೈನ್, 20 ಡಿಗ್ರಿ ನಾರ್ತ್ ಅಂಡ್ ಸೌತ್ ಈ ರೀತಿ ಬಂದ್ರೆ ಅದು ಟ್ರಾಪಿಕಲ್ ರೀಸನ್, 20 to 40 ಡಿಗ್ರಿ ಬಂದ್ರೆ ಅದು ಸಬ್ ಟ್ರಾಪಿಕಲ್, 40 to 60 ಬಂದ್ರೆ ಅದು ಟೆಂಪರೇಟ್, 60 ದಿಂದ ನಾರ್ತ್ ಪೋಲಾರ್ ಹೋದ್ರೆ ಅಂಡ್ 60 ದಿಂದ ಸೌತ್ ಪೋಲಾರ್ ಹೋದ್ರೆ ಅದು ನಾರ್ತ್ ಪೋಲಾರ್ ಅಲ್ಲಿ ಅಂಟಾರ್ಟಿಕ್ ಅಂತ ಹೇಳ್ತೀವಿ, ಸೌತ್ ಪೋಲಾರ್ ಅಲ್ಲಿ ಅದನ್ನ ಆರ್ಕ್ಟಿಕ್, ನಾರ್ತ್ ಪೋಲಾರ್ ಅಲ್ಲಿ ಆರ್ಕ್ಟಿಕ್ ಅಂತ ಹೇಳ್ತೀವಿ, ಸೌತ್ ಪೋಲಾರ್ ಅಲ್ಲಿ ಅದನ್ನ ಅಂಟಾರ್ಟಿಕ್ ರೀಸನ್ ಅಂತ ಹೇಳ್ತೀವಿ. ಈ ರೀತಿ ನಾವು ಅಲ್ಟಿಟ್ಯೂಡ್ನಲ್ ಝೋನೇಷನ್ಸ್ ಮಾಡ್ಕೊಳ್ಬಹುದು. ಈ ರೀತಿ ಲ್ಯಾಟಿಟ್ಯೂಡ್ನಲ್ ಝೋನೇಷನ್ಸ್ ಅನ್ನ ಈ ರೀತಿ ನಾವು ಮಾಡ್ಕೊಳ್ಬಹುದು. ಹಾಗಾದ್ರೆ ಅಲ್ಟಿಟ್ಯೂಡ್ನಲ್ ಝೋನೇಷನ್ಸ್ ಅಂದ್ರೆ ಏನು? ವಾಟ್ ಈಸ್ ಅಲ್ಟಿಟ್ಯೂಡ್? ಅಲ್ಟಿಟ್ಯೂಡ್ ಇಸ್ ನಥಿಂಗ್ ಬಟ್ ಹೈಟ್ ಅಬೋವ್ ದಿ ಸಿ ಲೆವೆಲ್. ಈಗ ನಾವು ಒಂದು ನೆಲದ ಮೇಲಿದ್ದೀವಿ. ಓಕೆ, ಬೆಂಗಳೂರು ಅಂತ ಹೇಳೋಣ, ಮೈಸೂರು ಅಂತ ಹೇಳೋಣ, ಶಿವಮೊಗ್ಗ, ಹುಬ್ಳಿ, ಬೆಳಗಾವ್, ಬಿಜಾಪುರ್, ಗುಲ್ಬರ್ಗ ಈ ರೀತಿ ಹೇಳ್ತೀವಲ್ಲ, ಅದು ಅಲ್ಲಿರುವ ಭೂಮಿ ಸಮುದ್ರದಿಂದ ಎಷ್ಟು ಮಟ್ಟ ಹೈಟ್ ಮೇಲಿದೆ, ಸಮುದ್ರದ ಲೆವೆಲ್ ಇಂದ ಎಷ್ಟು ಹೈಟ್ ಮೇಲಿದೆ ಅದನ್ನ ಹೇಳ್ತೀವಲ್ಲ, ಅದು ಅಲ್ಟಿಟ್ಯೂಡ್ನಲ್ ಝೋನೇಷನ್, ಹೈಟ್ ಅಬೋವ್ ದಿ ಸಿ ಲೆವೆಲ್ ಅಂತ ಹೇಳ್ತೀವಿ. ಅಲ್ಲಿ ಕೂಡ ನಾವು ಝೋನೇಷನ್ ಮಾಡ್ಕೊಳ್ಬಹುದು. ಈಗ ಎಷ್ಟು ಹೈಟ್ ಮೇಲಿದೆ ನೋಡಿ, ಈಗ ಇದೊಂದು ಬೆಟ್ಟ ಇದೆ, ಪರ್ವತ ಪ್ರದೇಶ ಇದೆ, ಹೈಟ್ ಇದೆ. ಓಕೆ, ಸೊ ಇಲ್ಲಿ ಸಮುದ್ರ ಇದೆ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿಂದ ಎಷ್ಟು ಹೈಟ್ ಇದೆ, ಈ ರೀತಿ ಹೈಟ್ ವೇರಿ ಆಗ್ತಾ ಹೋದ್ರೆ ಇಲ್ಲಿಯೂ ಕೂಡ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ವೇರಿ ಆಗುತ್ತೆ, ಅದರ ಪ್ರಕಾರ ಇಲ್ಲಿ ಝೋನೇಷನ್ಸ್ ಮಾಡ್ತೀವಿ. ಕಂಪ್ಲೀಟ್ ಕೆಳಗಡೆ ಇದೆ, ದಟ್ ಇಸ್ ಎ ಟ್ರಾಪಿಕಲ್ ಝೋನ್. ದೆನ್ ಸಬ್ ಟ್ರಾಪಿಕಲ್ ಝೋನ್. ಸ್ವಲ್ಪ ಮೇಲೆ ಹೋದ್ರೆ ಟೆಂಪರೇಟ್ ಝೋನ್. ಕಂಪ್ಲೀಟ್ ಟಾಪ್ ಮೇಲೆ ಬಂದ್ರೆ ಅದು ಅಲ್ಪೈನ್ ಝೋನ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಟಾಪ್ ಮೇಲೆ ಹೋದ್ರೆ ಅಲ್ಲಿ ಟೆಂಪರೇಚರ್ ಬಹಳ ಕಡಿಮೆ ಇರುತ್ತೆ, ಸನ್ಲೈಟ್ ಕೂಡ ಕಡಿಮೆ ಇರುತ್ತೆ, ಅಂಡ್ ಮೋಸ್ಟ್ಲಿ ಅಲ್ಲಿ ಪ್ಲಾಂಟ್ಸ್ಗಳೆಂತವೂ ಇರುತ್ತೆ, ಗ್ರಾಸಸ್ ಜಾಸ್ತಿ ಬೆಳ್ಕೊಳ್ಳುತ್ತೆ, ಹುಲ್ಲುಗಾವಲು ಪ್ರದೇಶ ಅದು ಇರುತ್ತೆ. ಸೊ ದಟ್ ರೀಸನ್ ವಿ ಕ್ಯಾನ್ ಸೈಡ್ ಇದೆ ಅಲ್ಪೈನ್ ಝೋನೇಷನ್ಸ್ ಅಂತ ಹೇಳ್ತೀವಿ. ಈ ರೀತಿ ಅಲ್ಟಿಟ್ಯೂಡ್ ಝೋನೇಷನ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಮೋಸ್ಟ್ ಕಾಮನ್ಲಿ ಸ್ಟಡಿ ಮಾಡಿ, ಬಯೋಡೈವರ್ಸಿಟಿ ಸ್ಟಡಿ ಮಾಡಬೇಕಂದ್ರೆ ಲ್ಯಾಟಿಟ್ಯೂಡ್ನಲ್ ಝೋನೇಷನ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡೋಣ, ಆರ್ಗ್ಯಾನಿಸಮ್ಸ್ ಅಂಡ್ ಇಟ್ಸ್ ಎನ್ವೈರನ್ಮೆಂಟ್ ಅಂತಿದೆ. NCERT ನೀವು ಬುಕ್ ಓಪನ್ ಮಾಡಿದರೆ ಅದರಲ್ಲಿ ಈ ಗ್ರಾಫ್ ಕೊಟ್ಟಿದ್ದಾರೆ. ಅಂಡ್ ದಿಸ್ ಗ್ರಾಫ್ ಈಸ್ ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ಪದೇ ಪದೇ ಎಕ್ಸಾಮ್ ಅಲ್ಲಿ ಕ್ವಶನ್ಸು ಕೇಳಿದ್ದಾರೆ. ಇಫ್ ಯು ಸಿ ದ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆಫ್ NEET 2012 and even NEET 2000, as I remember 2007 ಅಲ್ಲಿರುವಂಥ NEET ಕ್ವಶನ್ ಪೇಪರ್ ಓಪನ್ ಮಾಡಿದರೆ ಈ ಗ್ರಾಫ್ ಮೇಲೆ ಡೈರೆಕ್ಟ್ ಆಗಿ ಕ್ವಶನ್ ಬಂದಿರೋದು ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನ ಏನು ಎಕ್ಸ್ಪ್ಲೈನ್ ಮಾಡುತ್ತಿದ್ದು, ಯೂಶುವಲಿ ಮೀನ್ ಆನ್ಯುವಲ್ ರೈನ್ಫಾಲ್ ಯಾ ಪ್ರೆಸಿಪಿಟೇಷನ್ ಅಂತ ಹೇಳ್ತೀವಿ, ಮತ್ತೆ ಮೀನ್ ಆನ್ಯುವಲ್ ಟೆಂಪರೇಚರ್, ಅದರ ಪ್ರಕಾರ ವೇರಿಯಸ್ ಡಿಫ್ರೆಂಟ್ ಬಯೋಮ್ಸ್ಗಳು ಹೆಂಗೆ ಡಿವೈಡ್ ಆಗಿದೆ ಆನ್ ದಿ ಪ್ಲಾನೆಟ್ ಅರ್ತ್ ಅದು ಗೊತ್ತಾಗುತ್ತೆ ನಮಗೆ. ಇಲ್ಲಿ ನೋಡಿ, ಯೂಶುವಲಿ ಒಂದು ಡೆಸರ್ಟ್ ಬಯೋಮ್ ಇದೆ. ಡೆಸರ್ಟ್ ಬಯೋಮ್ ಅಲ್ಲಿ ಮೀನ್ ಆನ್ಯುವಲ್ ಟೆಂಪರೇಚರ್ ಏನಿದೆ, ಯೂಶುವಲಿ 0 to 50 ಡಿಗ್ರಿ ಸೆಲ್ಸಿಯಸ್ ರೇಂಜ್ ಅಲ್ಲಿ ವೇರಿ ಆಗ್ತಾ ಇರುತ್ತೆ. ಅಲ್ಲಿ ಈಗ ಕ್ವಶನ್ ಬರುತ್ತೆ, ಡೆಸರ್ಟ್ ಅಂತೂ ಹಾಟ್ ಇರುತ್ತೆ, ಅಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ವರೆಗೆ ಹೆಂಗೆ ಹೋಯ್ತು ಅಂತ ಕ್ವಶನ್ ಬಂದ್ರೆ ನಿಮಗೆ, ಇನ್ ದಿ ಡೆಸರ್ಟ್ ನೈಟ್ ಟೈಮ್ ಡೆಸರ್ಟ್ ಆರ್ ಕೂಲ್ ಅಂಡ್ ಡೇ ಟೈಮ್ ದೇ ಆರ್ ಎಕ್ಸ್ಟ್ರೀಮ್ಲಿ ಹಾಟ್ ಇರುತ್ತೆ. ಸೊ ಅಲ್ಲಿ ಮೀನ್ ಆನ್ಯುವಲ್, ಇದು ಇಯರ್ ವೈಸ್ ಅವರೇಜ್ ಟೆಂಪರೇಚರ್ ಹೇಳ್ತಿದ್ದಾರೆ. ಮೀನ್ ಆನ್ಯುವಲ್ ಟೆಂಪರೇಚರ್ ಅಂಡ್ ರೈನ್ ಫಾಲ್ ನೋಡಿ ವೇರಿ ಆಗ್ತಾ ಇದೆ. ನೆಕ್ಸ್ಟ್ ಅದೇ ನೋಡಿದ್ರೆ ಗ್ರಾಸ್ಲ್ಯಾಂಡ್ ನೋಡಿ, ಹಿಯರ್ ಯು ಕ್ಯಾನ್ ಸಿ ಗ್ರಾಸ್ಲ್ಯಾಂಡ್ ಇಲ್ಲಿಂದ ಎಷ್ಟು ವೇರಿ ಆಗ್ತಾ ಇದೆ ನೋಡಿ, ಇದು ಗ್ರಾಸ್ಲ್ಯಾಂಡ್. ಅಂಡ್ ಹಿಯರ್ ಇಲ್ಲಿ ಟೆಂಪರೇಚರ್ ಇಲ್ಲಿದೆ, ರೈನ್ ಫಾಲ್ ಇದೆ, ದಟ್ ಇಸ್ ಇನ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇವರು. ಅಂಡ್ ಟೆಂಪರೇಚರ್ ಕೂಡ ಆಲ್ಮೋಸ್ಟ್ ಇಲ್ಲಿ ನೋಡಿ ಗ್ರಾಸ್ಲ್ಯಾಂಡ್ ಅಲ್ಲಿ ಸಮ್ ವಾಟ್ ನಿಯರ್ ಟು 0 to 25 ಡಿಗ್ರಿ ಸೆಲ್ಸಿಯಸ್ ವರೆಗೆ ವೇರಿ ಆಗ್ತಾ ಇದೆ. ದೆನ್ ಅದರ ಜೊತೆಗೆ ಕೋನಿಫೆರಸ್ ಫಾರೆಸ್ಟ್ ನೋಡಿದ್ರೆ ಇಲ್ಲಿದೆ ನೋಡಿ, ರೈನ್ ಫಾಲ್ ನೋಡಿದ್ರೆ 50 ಡಿಗ್ರಿ ಸೆಲ್ಸಿಯಸ್ ಇಂದ ಅಪ್ ಟು 250 ನಾಟ್ ಡಿಗ್ರಿ ಸೆಲ್ಸಿಯಸ್ 50 ಸೆಂಟಿಮೀಟರ್ ಇಂದ 250 ಸೆಂಟಿಮೀಟರ್ ವರೆಗೆ ರೈನ್ ಫಾಲ್ ಇದೆ. ದಟ್ ಇಸ್ ಪ್ರೆಸಿಪಿಟೇಷನ್ ಅಂತ ಹೇಳ್ತೀವಿ.
ಅದೇ ಟೆಂಪ್ರೇಚರ್ ನೋಡಿದರೆ 0ದಿಂದ ಅಪ್ ಟು 15 ಡಿಗ್ರಿ ಸೆಲ್ಸಿಯಸ್ ವರೆಗೆ ವೇರಿ ಆಗ್ತಾ ಇದೆ. ಆರ್ಕ್ಟಿಕ್ ಅಂಡ್ ಅಲ್ಪೈನ್ ಟಂಡ್ರಾ ರೀಸನ್ ನೋಡಿದರೆ ಏನಾಗುತ್ತೆ ನೋಡಿ, ಪ್ರೆಸಿಪಿಟೇಷನ್ ಅಂದ್ರೆ ರೈನ್ ಫಾಲ್ ಇದೆಯಲ್ಲ ಅದು ಆಲ್ಮೋಸ್ಟ್ ನಿಯರ್ ಬೈ 0 ಅಂದರೆ 10 to 20 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳೋಣ. ಅಲ್ಲಿಂದ ಪ್ರೆಸಿಪಿಟೇಟ್ ರೈನ್ ಫಾಲ್ ಇದೆಯಲ್ಲ 10 ಸೆಂಟಿಮೀಟರ್ ಇಂದ ಅಪ್ ಟು ದಿ 150 ಸೆಂಟಿಮೀಟರ್ ವರೆಗೆ ವೇರಿ ಆಗ್ತಾ ಇರುತ್ತೆ. ಅಂಡ್ ಇವನ್ ಟೆಂಪರೇಚರ್ ಕೂಡ ಅಷ್ಟೇ ವೇರಿ ಆಗ್ತಾ ಇದೆ. -10 ದಿಂದ ಅಪ್ ಟು ದಿ 0 ಡಿಗ್ರಿ ಸೆಲ್ಸಿಯಸ್ ವರೆಗೆ ಟೆಂಪರೇಚರ್ ಕೂಡ ವೇರಿ ಆಗುತ್ತೆ. ಟೆಂಪರೇಟ್ ಫಾರೆಸ್ಟ್ಗಳನ್ನ ನೋಡಿದರೆ ಓಕೆ, ಟೆಂಪರೇಟ್ ಫಾರೆಸ್ಟ್ ರೇಂಜ್ ಯಾವ ಬರುತ್ತೆ, ಯೂಶಲಿ 40 to 60 ಡಿಗ್ರಿ ನಾರ್ತ್ ಅಂಡ್ 40 to 60 ಡಿಗ್ರಿ ಸೌತ್, ಆ ರೀಸನ್ ಬರುತ್ತಲ್ಲ ಅದು ಟೆಂಪರೇಟ್ ಫಾರೆಸ್ಟ್ ಇರುತ್ತೆ. ಅದರ ರೇಂಜ್ ನೋಡಿದರೆ ಯೂಶ್ವಲಿ ಅಪ್ ಟು ದಿ 250 ಸೆಂಟಿಮೀಟರ್ ವರೆಗೆ ಮ್ಯಾಕ್ಸಿಮಮ್ ರೈನ್ ಫಾಲ್ ಆಗುತ್ತೆ. ಅಂಡ್ ಟೆಂಪರೇಚರ್ ಆಲ್ಸೋ 10 to 25 ವರೆಗೆ ವೇರಿಯೇಷನ್ ಆಗುತ್ತೆ. ಅಂಡ್ ಮ್ಯಾಕ್ಸಿಮಮ್ ರೈನ್ ಫಾಲ್ ಗೆಟಿಂಗ್ ಫಾರೆಸ್ಟ್ ದೇ ಆರ್ ದಿ ಟ್ರಾಪಿಕಲ್ ಫಾರೆಸ್ಟ್ ಅಂತ ಹೇಳ್ತೀವಿ. ಟ್ರಾಪಿಕಲ್ ರೀಸನ್ ಯಾವುದು, 0 to 20 ಡಿಗ್ರಿ ನಾರ್ತ್ ಅಂಡ್ 0 to 20 ಡಿಗ್ರಿ ಸೌತ್, ಅದು ಟ್ರಾಪಿಕಲ್ ರೀಸನ್ ಬರುತ್ತೆ. ಇವನ್ ಸಬ್ ಟ್ರಾಪಿಕಲ್ ಕೂಡ ಅದರಲ್ಲೇ ಕನ್ಸಿಡರ್ ಮಾಡ್ತೀವಿ, ಬಿಕಾಸ್ ಮ್ಯಾಕ್ಸಿಮಮ್ ಪಾರ್ಟ್ ಆಫ್ ಇಂಡಿಯನ್ ಫಾರೆಸ್ಟ್ ಈಸ್ ಕಮ್ಸ್ ಅಂಡರ್ ದಿ ಸಬ್ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಸನ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಟ್ರಾಪಿಕಲ್ ಫಾರೆಸ್ಟ್ ಇದೆಯಲ್ಲ ಅದು ಅತಿ ಹೆಚ್ಚಿಗೆ ರೈನ್ ಫಾಲ್ ಅಲ್ಲಿ ಆಗುತ್ತೆ. ಆಲ್ಮೋಸ್ಟ್ 450 ಸೆಂಟಿಮೀಟರ್ ವರೆಗೆ ರೈನ್ ಫಾಲ್ ಇರುತ್ತೆ. ಅಂಡ್ ಟೆಂಪರೇಚರ್ ನೋಡಿ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇರುತ್ತೆ. ಅವರೇಜ್ ಟೆಂಪರೇಚರ್ ಇಯರ್ ವೈಸ್ ಅವರೇಜ್ ಟೆಂಪರೇಚರ್ ಜಾಸ್ತಿ ವೇರಿಯೇಷನ್ ಆಗೋದಿಲ್ಲ. ಇಲ್ಲಿ ಜಾಸ್ತಿ ವೇರಿಯೇಷನ್ ಆಗ್ತಾ ಇದೆ, ಇಲ್ಲಿ ವೇರಿಯೇಷನ್ ಆಗ್ತಾ ಇದೆ, ಇಲ್ಲಿ ಕೂಡ ವೇರಿಯೇಷನ್ ಆಗ್ತಾ ಇದೆ. ಬಟ್ ಇಲ್ಲಿ ಹಂಗಿಲ್ಲ, ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಮೇಂಟೈನ್ ಮಾಡಿರುತ್ತೆ. So that's about the, we can say, organisms and its environment and various different biomes ಅಂತ ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ ಸಮ್ ಮೇಜರ್ ಬಯೋಮ್ಸ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿ ಬರುವಂಥ ಮೇಜರ್ ಬಯೋಮ್ ಯಾವುದಿದೆ, ಇಲ್ಲಿ ನಾನು ಬಯೋಮ್ ಲಿಸ್ಟ್ ಹಾಕಿದ್ದೀನಿ. ದೆನ್ ಅಲ್ಲಿ ಮೀನ್ ಅವರೇಜ್ ಟೆಂಪರೇಚರ್ ಎಷ್ಟಿರುತ್ತೆ ಇಯರ್ ವೈಸ್ ಆ್ಯಂಡ್ ರೈನ್ ಫಾಲ್ ಇನ್ ದಿ ಮಿಲಿಮೀಟರ್ ಅಲ್ಲಿ ನಾನು ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. ಟ್ರಾಪಿಕಲ್ ರೈನ್ ಫಾರೆಸ್ಟ್ ಇದೆ 23 to 27 ಡಿಗ್ರಿ ಸೆಲ್ಸಿಯಸ್. Rainfall 2000 to 3500 millimeter rainfall ಆಗ್ತಾ ಇದೆ. Tropical deciduous forest 22 to 32 degree Celsius, 900 to 1600 millimeter. Temperate broadleaf forest 6 to 20 degree Celsius and rainfall 1000 to 2500 millimeter. Temperate needle leaf forest ಅಂದ್ರೆ ಹಿಮಾಲಯನ್ ಫಾರೆಸ್ಟ್ ಅಂತ ಹೇಳ್ತೀವಿ. ಟೆಂಪರೇಟ್ ನೀಡಲ್ ಲೀಫ್ ಫಾರೆಸ್ಟ್ ಅಂದರೆ ಹಿಮಾಲಯನ್ ಫಾರೆಸ್ಟ್, ಇಲ್ಲಿ 6 to 15 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ ಅವರೇಜ್ ಆ್ಯಂಡ್ 500 to 1700 millimeter ರೈನ್ ಫಾಲ್ ಇರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ವೇರಿಯಸ್ ಡಿಫ್ರೆಂಟ್ ಬಯೋಮ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಫಾರೆಸ್ಟ್ ಬಯೋಮ್ ಇದೆ, ದಟ್ ಇಸ್ ಎ ಟ್ರಾಪಿಕಲ್ ಬಯೋಮ್ ಎವರ್ಗ್ರೀನ್ ಫಾರೆಸ್ಟ್. ದೆನ್ ಡೆಸಿಡಿಯಸ್ ಫಾರೆಸ್ಟ್ ಇದೆ, ಇಲ್ಲಿ ಡೆಸರ್ಟ್ ಬಯೋಮ್ ಇದೆ ಆ್ಯಂಡ್ ಇಲ್ಲಿ ಕೋಸ್ಟಲ್ ಬಯೋಮ್ ಇದೆ. ಸೊ ಕೆಲವೊಂದು ಬಯೋಮ್ಸ್ಗಳ ಇಮೇಜಸ್ ಇಲ್ಲಿ ಇದೆ ನೋಡಿ. ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಈ ಬಯೋಮ್ಸ್ ಅಂತ ಸ್ಟಡಿ ಮಾಡ್ತೀವಲ್ಲ, ಬಯೋಮ್ಸ್ ಏನಿದೆ ಇದು, ಇಟ್ಸ್ ಎ ಇಂಟರಾಕ್ಷನ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್, ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಕಾಂಪೋನೆಂಟ್ಸ್. ಸೊ ಅಬಯೋಟಿಕ್ ಫ್ಯಾಕ್ಟರ್ಸ್ ಯಾವ್ದು ಬರುತ್ತೆ, ಬಯೋಟಿಕ್ ಫ್ಯಾಕ್ಟರ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅಬಯೋಟಿಕ್ ಫ್ಯಾಕ್ಟರ್ಸ್ ಯಾವ್ದು ಬರುತ್ತೆ, ಅಬಯೋಟಿಕ್ ಫ್ಯಾಕ್ಟರ್ಸ್ ಅನ್ನ ಮೇನ್ಲಿ 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಬಹುದು. ಒಂದು ಕ್ಲೈಮ್ಯಾಟಿಕ್ ಫ್ಯಾಕ್ಟರ್, ಎಡಾಫಿಕ್ ಫ್ಯಾಕ್ಟರ್ ಅಂಡ್ ಥರ್ಡ್ ಒನ್ ಇಸ್ ಎ ಟೋಪೋಗ್ರಾಫಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಗಳಲ್ಲಿ ಯಾವ್ಯಾವ ಕಾಂಪೋನೆಂಟ್ಸ್ ಬರುತ್ತೆ ನೋಡಿ, ಟೆಂಪರೇಚರ್, ವಾಟರ್, ಲೈಟ್, ವಿಂಡ್ ಎಲ್ಲ ಬರುತ್ತೆ. ಎಡಾಫಿಕ್ ಫ್ಯಾಕ್ಟರ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದಿ ಸಾಯಿಲ್ ರಿಲೇಟೆಡ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಎಡಾಫಿಕ್ ಫ್ಯಾಕ್ಟರ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದಿ ಸಾಯಿಲ್ ರಿಲೇಟೆಡ್ ಫ್ಯಾಕ್ಟರ್ಸ್. ಟೈಪ್ ಆಫ್ ಸಾಯಿಲ್ ಯಾವ್ದಿದೆ, ವೆದರ್ ಇಟ್ ಇಸ್ ಎ ಬ್ಲ್ಯಾಕ್ ಸಾಯಿಲ್, ಟೆರೈ ಸಾಯಿಲ್, ಸ್ಯಾಂಡಿ ಲೋಮ್ ಸಾಯಿಲ್, ಈ ರೀತಿ ಬರುತ್ತೆ. ಆ ಟೆಕ್ಸ್ಚರ್ ಆಫ್ ಸಾಯಿಲ್ ಏನಿದೆ ಅದು ನೋಡ್ತೀವಿ. ದೆನ್ ಟೋಪೋಗ್ರಾಫಿಕ್ ಫ್ಯಾಕ್ಟರ್ ಅಂದ್ರೆ ಫಿಸಿಕಲ್ ಫ್ಯಾಕ್ಟರ್ಸ್ ಆಫ್ ಸಾಯಿಲ್ ಅಂತ ಹೇಳ್ತೀವಿ. ಫಿಸಿಕಲ್ ಫ್ಯಾಕ್ಟರ್ಸ್ ಆಫ್ ಸಾಯಿಲ್ ಅಂದ್ರೆ ಏನು, ಲ್ಯಾಂಡ್ಸ್ಕೇಪ್ ಹೆಂಗಿದೆ, ವೆದರ್ ಇಟ್ ಇಸ್ ಎ ಪ್ಲೇನ್ ಲ್ಯಾಂಡ್ ಯಾ ಹಿಲ್ಲಿ ಲ್ಯಾಂಡ್, ಮೌಂಟನ್ ಇದೆ ಅಥವಾ ಸ್ಲೋಪ್ ಹೆಂಗಿದೆ, ಆಲ್ಟಿಟ್ಯೂಡ್ ಸಿ ಲೆವೆಲ್ ಇಂದ ಹೈಟ್ ಎಷ್ಟಿದೆ, ಆಲ್ಟಿಟ್ಯೂಡ್, ಬಿಹೇವಿಯರ್ ಆಫ್ ದಿ ಸಾಯಿಲ್, ವೆದರ್ ಇಟ್ ಇಸ್ ಎ ಪ್ಲೇನ್ ಆರ್ ಹಿಲ್ಲಿ, ಮೌಂಟನ್ ಸಾಯಿಲ್ ಯಾವ ರೀತಿ ಇದೆ ಅಂತ ಹೇಳ್ತೀವಲ್ಲ, ದಟ್ ಇಸ್ ಎ ಬಿಹೇವಿಯರ್ ಆಫ್ ದಿ ಸಾಯಿಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ದ 4 ಮೇಜರ್ ಅಬಯೋಟಿಕ್ ಫ್ಯಾಕ್ಟರ್ಸ್. ಆಸ್ ಪರ್ ಯುವರ್ ಸಿಲೆಬಸ್, ನಿಮ್ಮ ಸಿಲೆಬಸ್ ಪ್ರಕಾರ ನಾವು 4 ಮೇಜರ್ ಅಬಯೋಟಿಕ್ ಫ್ಯಾಕ್ಟರ್ಸ್ ಅನ್ನ ಡೀಟೇಲ್ ಆಗಿ ನೋಡಬೇಕಾಗಿದೆ. ಅಂಡ್ 4 ಮೇಜರ್ ಅಬಯೋಟಿಕ್ ಫ್ಯಾಕ್ಟರ್ಸ್ ಆರ್ ಯಾವ್ದಿದೆ, ಒಂದು ಟೆಂಪರೇಚರ್, ವಾಟರ್, ಲೈಟ್ ಅಂಡ್ ಸಾಯಿಲ್.
ಈ 4 ಅಬಯೋಟಿಕ್ ಫ್ಯಾಕ್ಟರ್ಸ್ಗಳನ್ನು ನೋಡಬೇಕು. ಫಸ್ಟ್ ಒನ್ ನೋಡೋಣ, ಟೆಂಪರೇಚರ್. ಟೆಂಪರೇಚರ್ ಇದೆಯಲ್ಲ, ಇದು ಎಕಾಲಜಿಕಲಿ ಮೋಸ್ಟ್ ರಿಲೆವೆಂಟ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಟೆಂಪರೇಚರ್ ಇದೆ ಎಕಾಲಜಿಕಲಿ ಮೋಸ್ಟ್ ರಿಲೆವೆಂಟ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್. ಇಟ್ಸ್ ಇಫೆಕ್ಟ್ಸ್ ಆನ್ ಟೆಂಪರೇಚರ್ ವೇರಿಯೇಷನ್ ಆಗೋದ್ರಿಂದ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಆರ್ಗ್ಯಾನಿಸಮ್ ಮೇಲೆ, ಆಕ್ಚುಲಿ ಹೆಂಗೆ ಇಫೆಕ್ಟ್ ಆಗುತ್ತೆ. ಒಂದು, ಟೆಂಪರೇಚರ್ ವೇರಿಯೇಷನ್ ಆದರೆ ಬಾಡಿಯಲ್ಲಿರುವ ಸೆಲ್ಸ್ಗಳಲ್ಲಿ ಎಂಜೈಮ್ ಕೈನೆಟಿಕ್ಸ್ ವೇರಿಯೇಷನ್ ಆಗುತ್ತೆ, ರೇಟ್ ಆಫ್ ಎಂಜೈಮೆಟಿಕ್ ರಿಯಾಕ್ಷನ್ ವೇರಿ ಆಗುತ್ತೆ, ಬೇಸಲ್ ಮೆಟಾಬಾಲಿಕ್ ಆಕ್ಟಿವಿಟಿ ರೇಟ್ ಇದೆಯಲ್ಲ ಅದು ವೇರಿ ಆಗುತ್ತೆ, ಆರ್ ಫಿಸಿಯಾಲಜಿ ಆಫ್ ಆರ್ಗ್ಯಾನಿಸಮ್ಸ್ ಚೇಂಜ್ ಆಗುತ್ತೆ. ದೆನ್ ಇವನ್ ಅಷ್ಟೇ ಅಲ್ಲ, ಸೀಸನಲ್ ವೇರಿಯೇಷನ್ಸ್ ಕೂಡ ನಮಗೆ ಕಾಣಸಿಗುತ್ತೆ ಬಿಕಾಸ್ ಆಫ್ ವೇರಿಯೇಷನ್ ಇನ್ ದಿ ಟೆಂಪರೇಚರ್. ಆಸ್ ದ ಟೆಂಪರೇಚರ್ ಡಿಕ್ರೀಸಸ್ ಪ್ರೋಗ್ರೆಸಿವ್ಲಿ ಫ್ರಾಮ್, ಹೆಂಗೆ ನೋಡಿ, ಈಗ ಪರ್ಟಿಕ್ಯುಲರ್ ಪರ್ಸನ್ ಇದ್ದಾನೆ, ನಾನೇ ಇದ್ದೇನೆ ಅಂತ ತಿಳ್ಕೊಳ್ಳೋಣ. 0 ಡಿಗ್ರಿ ಇಕ್ವೇಟೋರಿಯಲ್ ಲೈನ್ ಮೇಲೆ ನಾನು ನಿಂತಿದ್ದೀನಿ. ಅಲ್ಲಿಂದ ಸ್ಲೋಲಿ ನಾನು ನಾರ್ತ್ ಪೋಲಾರ್ ಕಡೆ ಮೂವ್ ಆಗ್ತಾ ಹೋದ್ರೆ, ಆಸ್ ಎ ಪರ್ಸನ್ ಮೂವ್ ಫ್ರಾಮ್ ಇಕ್ವೇಟರ್ ಟು ದಿ ಪೋಲಾರ್ ರೀಸನ್, ಇಕ್ವೇಟರ್ದಿಂದ ಪೋಲ್ ಕಡೆಗೆ ನಾನು ಮೂವ್ ಆಗ್ತಾ ಹೋದ್ರೆ ಅಲ್ಲಿ ಟೆಂಪರೇಚರ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಇಫ್ ದ ಪರ್ಸನ್ ಮೂವ್ ಫ್ರಾಮ್ ಲೋ ಆಲ್ಟಿಟ್ಯೂಡ್ ರೀಸನ್ ಟು ಹೈ ಆಲ್ಟಿಟ್ಯೂಡ್, ಅದಕ್ಕೆ ಲೋವರ್ ಲೆವ್ ಆರ್ ವಿ ಕ್ಯಾನ್ ಸೇ ಮೌಂಟನ್ ಬೇಸ್ ದಿಂದ ಅಪ್ ಟು ದಿ ಮೌಂಟನ್ ಟಾಪ್ ವರೆಗೆ ಮೂವ್ ಆಗ್ತಾ ಹೋದ್ರೆ ಅಲ್ಲಿಯೂ ಕೂಡ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಪಾಯಿಂಟ್ ಇಲ್ಲಿ ಬರ್ದಿದೆ ನೋಡಿ. ಆಸ್ ದ ಟೆಂಪರೇಚರ್ ಡಿಕ್ರೀಸಸ್ ಪ್ರೋಗ್ರೆಸಿವ್ಲಿ ಫ್ರಾಮ್ equator to the polar region or plane to the mountain top. And temperature play important role in the latitudinal and altitudinal distribution of species. 4 types of organisms. ನಾವು ಇನ್ನು ಟೆಂಪರೇಚರ್ ಡಿಟೇಲ್ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅದನ್ನೇ ಕಂಟಿನ್ಯೂ ಮಾಡೋಣ. ದೇರ್ ಆರ್ 4 ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ವಿತ್ ರೆಸ್ಪೆಕ್ಟ್ ಟು ಅಕರೆನ್ಸ್ ಇನ್ ದಿ ಕ್ಲೈಮ್ಯಾಟಿಕ್ ಕಂಡೀಷನ್. ಯಾವ ತರದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅಲ್ಲಿ ಆರ್ಗ್ಯಾನಿಸಮ್ ಸಿಗುತ್ತೆ. ಕ್ಲೈಮ್ಯಾಟಿಕ್ ಕಂಡೀಷನ್ ಮೇನ್ಲಿ ಡಿಪೆಂಡ್ಸ್ ಆನ್ ಹೌ ಮಚ್ ಟೆಂಪರೇಚರ್ ಈಸ್ ಪ್ರೆಸೆಂಟ್ ದೇರ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಕೂಡ ಮೇನ್ ಇಂಪಾರ್ಟೆಂಟ್ ಟೆಂಪರೇಚರ್ ಫ್ಯಾಕ್ಟರ್. ಸೊ ಆರ್ಗ್ಯಾನಿಸಮ್ಸ್ ಅನ್ನ 4 ಗ್ರೂಪ್ಗಳು ಡಿವೈಡ್ ಮಾಡಬಹುದು. ಒಂದು ಮೆಗಾಥರ್ಮ್ಸ್, ಮೀಸೋಥರ್ಮ್ಸ್, ಮೈಕ್ರೋಥರ್ಮ್ಸ್ ಅಂಡ್ ಹೆಕಿಸ್ಟೋಥರ್ಮ್ಸ್ ಅಂತ ಹೇಳ್ತೀವಿ. ಮೆಗಾಥರ್ಮ್ಸ್ ಆರ್ ನಥಿಂಗ್ ಬಟ್ ದೇ ಲಿವ್ ಇನ್ ದಿ ಟ್ರಾಪಿಕಲ್ ರೀಜನ್, ಅಲ್ಲಿ ಟೆಂಪರೇಚರ್ ಆಲ್ವೇಸ್ ಕಾನ್ಸ್ಟೆಂಟ್ ಇರುತ್ತೆ, ಸ್ವಲ್ಪ ಮ್ಯಾಕ್ಸಿಮಮ್ ಟೆಂಪರೇಚರ್ ಇರುತ್ತೆ. ಮೀಸೋಥರ್ಮ್ ಸಬ್ ಟ್ರಾಪಿಕಲ್ ರೀಜನ್ ಅಲ್ಲಿ ಸರ್ವೈವ್ ಆಗುವಂತ ಆರ್ಗ್ಯಾನಿಸಮ್ಸ್ಗಳು. ಮೈಕ್ರೋಥರ್ಮ್ಸ್ ಟೆಂಪರೇಟ್ ರೀಜನ್ ಅಲ್ಲಿ ಸರ್ವೈವ್ ಆಗುವಂತ ಆರ್ಗ್ಯಾನಿಸಮ್ಗಳು, ಅಲ್ಲಿ ಸ್ವಲ್ಪ ಟೆಂಪರೇಚರ್ ಕಡಿಮೆ ಇರುತ್ತೆ. ಹೆಕಿಸ್ಟೋಥರ್ಮ್ಸ್ ಆರ್ ನಥಿಂಗ್ ಬಟ್ ದ ಆರ್ಗ್ಯಾನಿಸಮ್ಸ್ ಲಿವ್ ಇನ್ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್, ಆರ್ಕ್ಟಿಕ್ ಆರ್ ಅಲ್ಪೈನ್ ಕಂಡೀಷನ್ ಅಲ್ಲಿ ಸರ್ವೈವ್ ಆಗುವಂತ ಆರ್ಗ್ಯಾನಿಸಮ್ಗಳು. ದೆನ್ 2 ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಟಾಲರೆನ್ಸ್. ಎಷ್ಟು ಟೆಂಪರೇಚರ್ ಅನ್ನು ನಾವು ಟಾಲರೇಟ್ ಮಾಡಿಕೊಳ್ಳುತ್ತೆ ಅದರ ಆಧಾರದ ಮೇಲೆ ಆರ್ಗ್ಯಾನಿಸಮ್ಸ್ಗಳನ್ನ 2 ಪ್ರಕಾರಗಳಲ್ಲಿ ಡಿವೈಡ್ ಮಾಡಬಹುದು. ಒಂದು ಸ್ಟೆನೋಥರ್ಮಲ್ ಆರ್ಗ್ಯಾನಿಸಮ್ಸ್ ಅಂಡ್ ಒನ್ ಮೋರ್ ಈಸ್ ಯೂರಿಥರ್ಮಲ್ ಆರ್ಗ್ಯಾನಿಸಮ್ಸ್. Stenothermals are nothing but organisms can tolerate the narrow range of temperature variation. ಜಾಸ್ತಿ ಟೆಂಪರೇಚರ್ ವೇರಿಯೇಷನ್ ಆಗುವಂಗಿಲ್ಲ, ಸ್ವಲ್ಪ ಅಷ್ಟೇ ವೇರಿಯೇಷನ್ ಆಗಬೇಕು. ದ ಆರ್ಗ್ಯಾನಿಸಮ್ಸ್ ಕ್ಯಾನ್ ಟಾಲರೇಟ್ ದಿ ನ್ಯಾರೋ ಅಂದ್ರೆ ಜಾಸ್ತಿ ಟೆಂಪರೇಚರ್ ವೇರಿಯೇಷನ್ ಆಗುವ ಹಾಗಿಲ್ಲ. ದ ಆರ್ಗ್ಯಾನಿಸಮ್ಸ್ ಕ್ಯಾನ್ ಟಾಲರೇಟ್ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್ ವೇರಿಯೇಷನ್, ದೇ ಆರ್ ನೋನ್ ಆಸ್ ಸ್ಟೆನೋಥರ್ಮಲ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಆರ್ ಪೋಲಾರ್ ಬಿಯರ್ಸ್, ಎ ಲಿಜಾರ್ಡ್. ನೆಕ್ಸ್ಟ್ ಯೂರಿಥರ್ಮಲ್ ಅನಿಮಲ್ಸ್ ಅಂದ್ರೆ ಏನು ನೋಡಿ. ದ ಆರ್ಗ್ಯಾನಿಸಮ್ಸ್ ವಿಚ್ ಟಾಲರೇಟ್ ವೈಡ್ ಆರ್ ಲಾರ್ಜ್ ಚೇಂಜ್ ಇನ್ ದಿ ಟೆಂಪರೇಚರ್ ರೇಂಜ್. ವೈಡ್ ಆರ್ ಲಾರ್ಜ್ ವೇರಿಯೇಷನ್ ಆಗ್ತಾ ಇದೆ ಟೆಂಪರೇಚರ್, ಎನ್ವೈರನ್ಮೆಂಟಲ್ ಟೆಂಪರೇಚರ್ ಅಲ್ಲಿ, ಅದನ್ನು ಕೂಡ ಅವು ತಡ್ಕೊಳ್ಳುತ್ತೆ. ಸೊ ದೇ ಆರ್ ನೋನ್ ಆಸ್ ಯೂರಿಥರ್ಮಲ್ಸ್. ಎಕ್ಸಾಂಪಲ್ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್, ಇವನ್ ವೀಡ್ ಪ್ಲಾಂಟ್ಸ್. ಈ ಕಾನ್ಸೆಪ್ಟ್ ಅನ್ನ ಹೆಂಗ್ ನೆನಪಿಟ್ಕೊಳ್ಬೇಕು ನೋಡಿ. ಸ್ಟೆನೋಥರ್ಮಲ್ ಇದೆ, ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್ ಟಾಲರೆನ್ಸ್ ತೋರಿಸುತ್ತೆ. So stenothermal narrow range of temperature tolerance, ಯೂರಿಥರ್ಮಲ್ ವೈಡ್ ರೇಂಜ್ ಆಫ್ ಟೆಂಪರೇಚರ್ ಟಾಲರೆನ್ಸ್ ತೋರಿಸುತ್ತೆ. ಸೊ ಹೇಗೆ ನೆನ್ಪಿಟ್ಕೊಳ್ತೀರಾ, ಸೌತ್ ನಾರ್ತ್, ಈಸ್ಟ್ ವೆಸ್ಟ್, ಅಪೋಸಿಟ್ ಪೋಲ್ಸ್ ನೆನ್ಪಿಟ್ಕೊಳ್ಳಿ. ಓಕೆ, ಇದಾಯ್ತು ಕಾನ್ಸೆಪ್ಟ್. 2 types of organisms with respect to thermoregulation or homeostasis. ಹೋಮಿಯೋಸ್ಟಾಸಿಸ್ ಅಂದ್ರೆ ಏನು, ಮೇಂಟೈನಿಂಗ್ ಕಾನ್ಸ್ಟಂಟ್ ಇಂಟರ್ನಲ್ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ. ಬಾಡಿಯಲ್ಲಿ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವೈರನ್ಮೆಂಟ್ ಮೇಂಟೈನ್ ಮಾಡಬೇಕು ಅಂದ್ರೆ ಕಾನ್ಸ್ಟೆಂಟ್ pH ಮೇಂಟೈನ್ ಮಾಡಬೇಕು, ಕಾನ್ಸ್ಟೆಂಟ್ ಗ್ಲುಕೋಸ್ ಲೆವೆಲ್ ಮೇಂಟೈನ್ ಮಾಡಬೇಕು, ಕಾನ್ಸ್ಟೆಂಟ್ ವಾಟರ್ ಲೆವೆಲ್ ಮೇಂಟೈನ್ ಮಾಡಬೇಕು. ದ ಮೇಂಟೈನಿಂಗ್ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವೈರನ್ಮೆಂಟ್ ಈಸ್ ನೌನ್ ಆಸ್ ಎ ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀವಿ.
ಸೊ ದರ್ ಆರ್ ಟೂ ಟೈಪ್ಸ್ ಆಫ್ ಆರ್ಗಾನಿಸಮ್ಸ್ ವಿತ್ ರೆಸ್ಪೆಕ್ಟ್ ಟು ಥರ್ಮೋರೆಗ್ಯುಲೇಷನ್, ಅಂದರೆ ಬಾಡಿ ಟೆಂಪರೇಚರ್ ಅವು ಎಷ್ಟು ರೆಗ್ಯುಲೇಟ್ ಮಾಡುತ್ತೆ ಅಥವಾ ಇಂಟರ್ನಲ್ ಎನ್ವೈರನ್ಮೆಂಟನ್ನು ಹೆಂಗೆ ಮೇಂಟೈನ್ ಮಾಡುತ್ತೆ, ಅದರ ಆಧಾರದ ಮೇಲೆ ಎರಡು ಪ್ರಕಾರದ ಆರ್ಗ್ಯಾನಿಸಮ್ಸ್ಗಳು, ಒಂದು ಎಕ್ಟೋಥರ್ಮ್ಸ್ ಆ್ಯಂಡ್ ಒನ್ ಮೋರ್ ಈಸ್ ಎಂಡೋಥರ್ಮ್ಸ್ ಅಂತ ಹೇಳ್ತೀವಿ. ಎಕ್ಟೋಥರ್ಮ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದಿ ಪಾಯ್ಕಿಲೋಥರ್ಮ್ಸ್ ಆರ್ ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್ ಅಂತ ಹೇಳ್ಬೋದು. ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್ ಅಂದ್ರೆ ಏನು? ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಅನೇಬಲ್ ಟು ಮೇಂಟೈನ್ ದಿ ಕಾನ್ಸ್ಟಂಟ್ ಇಂಟರ್ನಲ್ ಎನ್ವೈರನ್ಮೆಂಟ್ ಆರ್ ಕಾನ್ಸ್ಟಂಟ್ ಬಾಡಿ ಟೆಂಪರೇಚರ್. ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳು ಕಾನ್ಸ್ಟಂಟ್ ಬಾಡಿ ಟೆಂಪರೇಚರ್ಗಳನ್ನ ಮೇಂಟೈನ್ ಮಾಡೋದಿಲ್ಲ. ಎನ್ವೈರನ್ಮೆಂಟಲ್ಲಿ ಹೆಂಗೆ ಟೆಂಪರೇಚರ್ ವೇರಿಯೇಷನ್ ಆಗುತ್ತಲ್ಲ, ಆ ರೀತಿ ಅವುಗಳ ಬಾಡಿಯಲ್ಲೂ ಕೂಡ ಟೆಂಪರೇಚರ್ ವೇರಿಯೇಷನ್ ಆಗುತ್ತೆ. ಸೊ ದೇ ಆರ್ ದಿ ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್ ಆರ್ ಎಕ್ಟೋಥರ್ಮ್ಸ್. Example for that are plant and large number of animals. Next ನೋಡೋಣ ಎಂಡೋಥರ್ಮ್ಸ್. ನೋಡಿ, ಎಂಡೋಥರ್ಮ್ಸ್ ದೇ ಆರ್ ದಿ ಹೋಮಿಯೋಥರ್ಮ್ಸ್ ಆರ್ ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಅಂತ ಹೇಳ್ತೀವಿ. ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಅಂದ್ರೆ ಏನು? ಇವನ್ ದೋ ದೇರ್ ಇಸ್ ಎ ಚೇಂಜ್ ಇನ್ ದಿ ಸರೌಂಡಿಂಗ್ ಎನ್ವೈರನ್ಮೆಂಟ್, ದ ಆರ್ಗ್ಯಾನಿಸಮ್ಸ್ ವಿಚ್ ಮೇಂಟೈನ್ ಕಾನ್ಸ್ಟಂಟ್ ಬಾಡಿ ಟೆಂಪರೇಚರ್. ನಮ್ಮ ಬಾಡಿ ಟೆಂಪರೇಚರ್ ನೋಡಿ ಹೆಂಗಿದೆ, ಸರೌಂಡಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಎಷ್ಟೋ ಸಮ್ಮರ್ ಬರಲಿ, ಎಷ್ಟೋ ಕೋಲ್ಡ್ ಕಂಡೀಷನ್ ಬರಲಿ, ಆದರೂ ಕೂಡ ನಮ್ಮ ಬಾಡಿ ಟೆಂಪರೇಚರ್ ಕಾನ್ಸ್ಟಂಟ್ ಆಗಿರುತ್ತೆ. ಯಾರಾದ್ರೂ ಹೇಳ್ತೀರಾ ಅಲ್ಲಿ ಕಮೆಂಟ್ ಅಲ್ಲಿ ಎಷ್ಟಿರುತ್ತೆ ನಮ್ಮ ಬಾಡಿ ಟೆಂಪರೇಚರ್? ಎಸ್, ವೆರಿ ಗುಡ್. ದಟ್ ಇಸ್ ಅರೌಂಡ್ 37 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಸೊ ಎಂಡೋಥರ್ಮ್ಸ್ ನಥಿಂಗ್ ಬಟ್ ದೇ ಆರ್ ದಿ ವಾರ್ಮ್ ಬ್ಲಡೆಡ್ ಎನಿಮಲ್ಸ್. ಎಕ್ಸಾಂಪಲ್ ಯಾವುದಿದೆ? ಬರ್ಡ್ಸ್ ಅಂಡ್ ಮ್ಯಾಮಲ್ಸ್. ನೆಕ್ಸ್ಟ್ ನೋಡೋಣ, ಡ್ಯೂ ಟು ದಿ ಗ್ಲೋಬಲ್ ವಾರ್ಮಿಂಗ್. ಓಕೆ, ನೆಕ್ಸ್ಟ್ ನೋಡಿ, ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು? ಈ ಭೂಮಿಯ ತಾಪಮಾನ ಇನ್ಕ್ರೀಸ್ ಆಗ್ತಾ ಇದೆ. ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಾ ಇದೆ? ಟ್ರಾಪಿಕ್ಸ್ ಇದೆಯಲ್ಲ, ಅಂದ್ರೆ ಟ್ರಾಪಿಕ್ಸ್ ಅಲ್ಲಿರೋ ಫಾರೆಸ್ಟ್ ಅನ್ನೆಲ್ಲ ನಾವು ಕಡಿತಾ ಇದ್ದೀವಿ. ಸೊ ಅದರಿಂದ ಏನಾಗ್ತಾ ಇದೆ? ಟ್ರಾಪಿಕ್ಸ್ ಪುಷ್ ಟುವರ್ಡ್ ದಿ ಟೆಂಪರೇಟ್, ಟ್ರಾಪಿಕ್ಸ್ಗಳೆಲ್ಲ ಟೆಂಪರೇಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆ ಟೆಂಪರೇಟ್ ಪುಷ್ ಟುವರ್ಡ್ ದಿ ಪೋಲಾರ್ ರೀಜನ್. Temperate push toward the polar region, and this phenomenon is known as a shifting of climatic zone ಅಂತ ಹೇಳ್ತೀವಿ. ಟ್ರಾಪಿಕ್ಸ್ಗಳು ಟೆಂಪರೇಟ್ ಕಡೆ ಪುಷ್ ಆಗ್ತಾ ಇದೆ ಅಂಡ್ ಟೆಂಪರೇಟ್ಗಳೆಲ್ಲ ಪೋಲಾರ್ ರೀಜನ್ ಕಡೆ ಪುಷ್ ಆಗ್ತಾ ಇದೆ. ಸೊ ದಟ್ ಇಸ್ ಎ ಶಿಫ್ಟಿಂಗ್ ಆಫ್ ಕ್ಲೈಮ್ಯಾಟಿಕ್ ಝೋನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಅಬಯೋಟಿಕ್ ಫ್ಯಾಕ್ಟರ್ ನೋಡೋಣ. ಫಸ್ಟ್ ಅಬಯೋಟಿಕ್ ಫ್ಯಾಕ್ಟರ್ ನಾವು ನೋಡಿದ್ದಾಯ್ತು ಟೆಂಪರೇಚರ್, ಎರಡನೇದು ವಾಟರ್. Next to the temperature, water is the most influencing abiotic factor. Temperature ಆದ ನಂತರ ಎರಡನೇದು ಮೋಸ್ಟ್ ಇನ್ಫ್ಲೂಯೆನ್ಸಿಂಗ್ ಅಬಯೋಟಿಕ್ ಫ್ಯಾಕ್ಟರ್ ಯಾವುದಾದ್ರು ಇದ್ರೆ ಅದು ವಾಟರ್. ಇದು ಪ್ಲಾನೆಟ್ ಅರ್ತ್ ಇದೆ. ಆನ್ ದಿಸ್ ಪ್ಲಾನೆಟ್ ಅರ್ತ್ 71% is covered by water and 29% by the land. ಸೊ ಈ ಪ್ಲಾನೆಟ್ ಅರ್ತ್ ಅಲ್ಲಿ ವಾಟರ್ ಸಿಗುತ್ತಲ್ಲ, ಆ ವಾಟರ್ ಅಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ನಮಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ಪ್ಯೂರ್ ವಾಟರ್ ಅಂತೂ ಬಹಳ ಕಡಿಮೆ ಸಿಗುತ್ತೆ, ಬಟ್ ಅದರಲ್ಲಿ ಡಿಸಾಲ್ವ್ ಸಾಲ್ಟ್ ಇರುತ್ತೆ. ಸೊ ಸಾಲ್ಟ್ ಕಾನ್ಸಂಟ್ರೇಷನ್ ಇನ್ ದಿ ವಾಟರ್ ಅಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಹೆಂಗಿರುತ್ತೆ ಅದನ್ನ ಇಟ್ ಈಸ್ ಮೇಜರ್ಡ್ ಇನ್ ಪಾರ್ಟ್ಸ್ ಪರ್ 1000 PPT ಅಲ್ಲಿ ನಾವು ಮೇಜರ್ ಮಾಡ್ತೀವಿ. ಸೊ ಆ ವಾಟರ್ ಅಲ್ಲಿ ಎಷ್ಟು ಸಾಲ್ಟ್ ಕಾನ್ಸಂಟ್ರೇಷನ್ ಇದೆ ಅದರ ಪ್ರಕಾರ 3 ಪ್ರಕಾರದ ವಾಟರ್ಗಳನ್ನಾಗಿ ಡಿವೈಡ್ ಮಾಡ್ತೀವಿ. ಒಂದು ಇನ್ಲ್ಯಾಂಡ್ ವಾಟರ್, ಸಿ ವಾಟರ್ ಅಂಡ್ ಹೈಪರ್ ಸಲೈನ್ ಲಗೂನ್. ಇನ್ಲ್ಯಾಂಡ್ ವಾಟರ್ ಅಂದ್ರೆ ಯಾವುದು? ಇಟ್ ಈಸ್ ಎ ವಾಟರ್ ಆಫ್ ರಿವರ್ಸ್ ಆರ್ ಕೆನಾಲ್ಸ್, ಲೇಕ್ಸ್ ಅದೆಲ್ಲ ಬರುತ್ತೆ. ಇನ್ಲ್ಯಾಂಡ್ ವಾಟರ್, ಸಾಲ್ಟ್ ವಾಟರ್ ಅಂಡ್ ಹೈಪರ್ ಸಲೈನ್ ಲಗೂನ್ಸ್. ಇನ್ಲ್ಯಾಂಡ್ ವಾಟರ್ ಅಲ್ಲಿ ಲೆಸ್ ದೆನ್ 5 parts per 1000 ಸಾಲ್ಟ್ ಕಾನ್ಸಂಟ್ರೇಷನ್ ಇರುತ್ತೆ. ಸಿ ವಾಟರ್ 30 to 35 PPT ಸಾಲ್ಟ್ ಕಾನ್ಸಂಟ್ರೇಷನ್. ಹೈಪರ್ ಸಲೈನ್ ಲಗೂನ್, extremely salt water, a dead sea is a best example. There is a more than 1000 parts per 1000 salt concentration. More than 1000 ಅಲ್ಲ, more than 100 PPT of salt concentration ಇಲ್ಲಿ ಇರುತ್ತೆ. ನೆಕ್ಸ್ಟ್ ನೋಡೋಣ, there are 2 types of organisms with respect to salinity tolerance. ಇಲ್ಲಿ ನಾವು ಟೆಂಪರೇಚರ್ ಅಲ್ಲಿ ಏನು ನೋಡಿದ್ವಿ? ಟೆಂಪರೇಚರ್ 2 types of organisms with respect to temperature tolerance. ಈಗ ಇಲ್ಲಿ ನೋಡೋಣ 2 types of organisms with respect to salt tolerance, yes, salinity tolerance. So there are 2 types of organisms. One is stenohaline and another one is a euryhaline. ಅಲ್ಲಿ ಸ್ಟೆನೋಥರ್ಮಲ್ ಅಂಡ್ ಯೂರಿಥರ್ಮಲ್ ಆರ್ಗಾನಿಸಮ್ಸ್ ಅಂತ ಹೇಳ್ತಾ ಇದ್ವಿ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಟಾಲರೆನ್ಸ್. ಸ್ಟೆನೋಥರ್ಮಲ್ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್ ಟಾಲರೆನ್ಸ್, ಯೂರಿಥರ್ಮಲ್ ವೈಡ್ ರೇಂಜ್ ಆಫ್ ಟೆಂಪರೇಚರ್ ಟಾಲರೆನ್ಸ್ ಇರುತ್ತೆ. ಅದೇ ಕಾನ್ಸೆಪ್ಟ್ ಇಲ್ಲಿ ಕೂಡ ನಾವು ಫಾಲೋ ಮಾಡೋಣ. ಸ್ಟೆನೋಹೆಲೈನ್ ಇದೆಯಲ್ಲ, ದಟ್ ಇಸ್ ಎ ಟಾಲರೇಟ್ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್ ಟಾಲರೆನ್ಸ್.
and sorry, narrow range of salinity tolerance. Urihaline, it tolerate wide range of salt concentration variation. That is urihaline anta ಹೇಳ್ತೀವಿ. Stenohaline ಗೆ ಎಕ್ಸಾಂಪಲ್ ಇದೆ eel and shark. Urihaline ಗೆ ಎಕ್ಸಾಂಪಲ್ ಇದೆ salmon fish and hilsa. ಇಲ್ಲಿ ಕೂಡ ಅದೇ ಸೇಮ್ ಟ್ರಿಕ್ ಅನ್ನು ಫಾಲೋ ಮಾಡಬಹುದು. SN, that is south north, and urihaline EW, that is east and west. ಈ ಟ್ರಿಕ್ ಅನ್ನ ಫಾಲೋ ಮಾಡಬಹುದು. ಇಲ್ಲಿ ನೋಡಿ, ಇದಕ್ಕೆ ನೀವು ಫಾಲೋ ಮಾಡಿ ಸೌತ್ ನಾರ್ತ್, ದಟ್ ಇಸ್ ಸ್ಟೆನೋಹೆಲೈನ್ ನ್ಯಾರೋ ಟಾಲರೆನ್ಸ್, ಅಂಡ್ ಯೂರಿಹೆಲೈನ್ ಇಲ್ಲೇನು ಬರುತ್ತೆ ಈಸ್ಟ್ ಅಂಡ್ ವೆಸ್ಟ್. ಈ ಟ್ರಿಕ್ ಅನ್ನ ನೀವು ಫಾಲೋ ಮಾಡಬಹುದು. ನೆಕ್ಸ್ಟ್ ನೋಡೋಣ, ಥರ್ಡ್ ಅಬಯೋಟಿಕ್ ಫ್ಯಾಕ್ಟರ್, ದಟ್ ಇಸ್ ಎ ಲೈಟ್. ಮೇನ್ ಸೋರ್ಸ್ ಆಫ್ ಲೈಟ್ ಫಾರ್ ದಿಸ್ ಪ್ಲಾನೆಟ್ ಅರ್ತ್ ಯಾವುದು? ದಟ್ ಇಸ್ ಎ ಸನ್, ದಟ್ ಇಸ್ ಎ ಸೋಲಾರ್ ರೇಡಿಯೇಷನ್ ಅಂತ ಹೇಳ್ತೀವಿ. ಸೋಲಾರ್ ರೇಡಿಯೇಷನ್ ಇಂದ ನಮಗೆ ಯು ವಿ ರೇಜ್ ಸಿಗುತ್ತೆ. ಅದರ ರೇಂಜ್ ಎಷ್ಟು? ದಟ್ ಇಸ್ 100 ನ್ಯಾನೋಮೀಟರ್ ಟು 400 ನ್ಯಾನೋಮೀಟರ್ ಇದೆ ಯು ವಿ ರೇಜ್. ನಾನು ಸ್ಪೆಷಲಿ ಯು ವಿ ರೇಜ್ ಹೇಳ್ತಾ ಇದ್ದೀನಿ. ಸನ್ಲೈಟ್ ಅಲ್ಲಂತೂ ವಿಸಿಬಲ್ ರೇಸ್ ಬರುತ್ತೆ, ಯು ವಿ ರೇಸ್ ಬರುತ್ತೆ. ಓಕೆ, ಸೊ ಅಲ್ಲಿ ಯು ವಿ ರೇಸ್ ಬರುತ್ತಲ್ಲ, ಅದರ ರೇಂಜ್ ಎಷ್ಟು? 100 ಟು 400 ನ್ಯಾನೋಮೀಟರ್. ಸೋಲಾರ್ ರೇಡಿಯೇಷನ್ ಅಲ್ಲಿ ಯು ವಿ ರೇಸ್ ಬರ್ತಾ ಇದೆ, ಅದರ ರೇಡಿಯೇಷನ್ಸ್ ಎಷ್ಟು? ರೇಡಿಯೇಷನ್ ರೇಂಜ್ ದಟ್ ಇಸ್ 100 ನ್ಯಾನೋಮೀಟರ್ ಟು 400 ನ್ಯಾನೋಮೀಟರ್. Okay, according to electromagnetic spectrum. Then UV rays alli ಮೂರು ಪ್ರಕಾರದ UV rays ಬರುತ್ತೆ. UVC, UVB and UVA. UVC range ಎಷ್ಟು? 100 to 280 ನ್ಯಾನೋಮೀಟರ್, ಆರ್ ಮೈಕ್ರೋಮೀಟರ್ ಅಲ್ಲಿ ಹೇಳಬೇಕಂದ್ರೆ 0.1 to 0.28 ಮೈಕ್ರೋಮೀಟರ್. ದೆನ್ UVB ಇದೆ, ಇದರ ರೇಂಜ್ ಎಷ್ಟು? 280 ನ್ಯಾನೋಮೀಟರ್ ಟು 320 ನ್ಯಾನೋಮೀಟರ್. ಅಂಡ್ UVC ರೇಂಜ್ ಎಷ್ಟಿದೆ? 320 ನ್ಯಾನೋಮೀಟರ್ ಟು 400 ನ್ಯಾನೋಮೀಟರ್ ಇದೆ. ಯೂಶುವಲಿ UVC ಇಸ್ ಎ ಹೈಲಿ ಲೀಥಲ್. ಅದು ಡೈರೆಕ್ಟ್ಲಿ ಆರ್ಗ್ಯಾನಿಸಮ್ UVC ಲೈಟ್ಗೆ ಎಕ್ಸ್ಪೋಸ್ ಆದರೆ ಆರ್ಗ್ಯಾನಿಸಮ್ಸ್ ಡೆತ್ ಆಗುತ್ತೆ. UVB ಈಸ್ ಕ್ವೈಟ್ ಹಾರ್ಮ್ಫುಲ್ ಆ್ಯಂಡ್ UVA ಈಸ್ ಮಾಡರೇಟ್ಲಿ ಹಾರ್ಮ್ಫುಲ್. ಬಟ್ ಒಂದು ಪಾಯಿಂಟ್ ನೆನಪಿಟ್ಕೊಳ್ಬೇಕು, ಔಟ್ ಆಫ್ ದೀಸ್ 3 ಅಲ್ಟ್ರಾವೈಲೆಟ್ ರೇಡಿಯೇಷನ್ ರೇಸ್ UVC, B and A, total UVC and 50% of UVB rays are absorbed by ozone layer in the stratosphere. ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಅಥವಾ ಅರ್ತ್ ಸರ್ಫೇಸ್ ಮೇಲೆ ಒಂದು ಲೇಯರ್ ಇದೆಯಲ್ಲ, ಓಝೋನ್ ಲೇಯರ್ ಇನ್ ದಿ ಸ್ಟ್ರಾಟೋಸ್ಫಿಯರ್ ಅಲ್ಲಿ, ಆ ಓಝೋನ್ ಲೇಯರ್ ಇಟ್ ವಿಲ್ ಅಬ್ಸಾರ್ಬ್ಸ್ ಕಂಪ್ಲೀಟ್ UVC ರೇಡಿಯೇಷನ್ಸ್ ಅಂಡ್ 50% ಆಫ್ UVB ರೇಡಿಯೇಷನ್ಸ್ ಅನ್ನು ಅಬ್ಸಾರ್ಬ್ ಮಾಡುತ್ತೆ. ಸೊ ಅದರಿಂದ ಯಾವುದೇ ಆರ್ಗ್ಯಾನಿಸಮ್ಸ್ಗಳಿಗೆ ಹಾರ್ಮ್ ಆಗೋದಿಲ್ಲ. ನೆಕ್ಸ್ಟ್ ನೋಡೋಣ, ಲೈಟ್ ಝೋನೇಷನ್ ಆಫ್ ಲೇಕ್. ಒಂದು ಲೇಕ್ ಬಾಡಿ ತಗೊಂಡ್ರೆ, ಒಂದು ವಾಟರ್ ಬಾಡಿ ಅಂತ ಕನ್ಸಿಡರ್ ಮಾಡೋಣ. ಲೇಕ್ ಆರ್ ಓಷಿಯನ್ಸ್ ಎರಡು ಕನ್ಸಿಡರ್ ಮಾಡ್ಬೋದು, ಅಥವಾ ಎನಿ ಒನ್ ವಾಟರ್ ಬಾಡಿ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಒಂದು ವಾಟರ್ ಬಾಡಿ ಅಂತ ಕನ್ಸಿಡರ್ ಮಾಡಿದರೆ ಅದನ್ನ ವರ್ಟಿಕಲಿನ ನೋಡ್ತಾ ಹೋಗೋಣ. ಎಷ್ಟು ಲೆವೆಲ್ ವರೆಗೆ ಮೇಲ್ಗಡೆಯಿಂದ ಸನ್ಲೈಟ್ ಬರ್ತಾ ಇದೆ. ಓಕೆ, ಒಂದು ವಾಟರ್ ಬಾಡಿ ಇದೆ, ಮೇಲ್ಗಡೆಯಿಂದ ಸನ್ಲೈಟ್ ಬರ್ತಾ ಇದೆ. ಸೊ ಎಷ್ಟು ಲೆವೆಲ್ ವರೆಗೆ, ಎಷ್ಟು ಆಳದವರೆಗೆ ಸನ್ಲೈಟ್ ಮುಟ್ಟುತ್ತೆ, ಅದರ ಪ್ರಕಾರ ಅಲ್ಲಿ ಎಲ್ಲಿವರೆಗೆ ಲೈಟ್ ಇದೆಯಲ್ಲ ಅಲ್ಲಿವರೆಗೆ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ ಇರುತ್ತೆ. ಸೊ ಯಾವ ಥರದ ಆರ್ಗ್ಯಾನಿಸಮ್ ಇರುತ್ತೆ, ಯಾವ ಥರದ ಲೇರಿಂಗ್ ಆಗುತ್ತೆ ಅಥವಾ ಲೆವೆಲ್ಸ್ ಇರುತ್ತೆ, ಅದನ್ನು ನೋಡೋಣ. ದಟ್ ಇಸ್ ಎ ಲೈಟ್ ಝೋನೇಷನ್ಸ್ ಆಫ್ ಲೇಕ್ ಆರ್ ಓಷನ್ಸ್ ಆರ್ ಎನಿ ವಾಟರ್ ಬಾಡೀಸ್. ಮೇನ್ಲಿ ದೇರ್ ಆರ್ 2 zones. ಒಂದು ಲಿಟೋರಲ್ ಝೋನ್ ಅಂಡ್ ಅನದರ್ ಒನ್ ಇಸ್ ಎ ಲಿಮ್ನೆಟಿಕ್ ಝೋನ್ ಅಂತ ಹೇಳ್ತೀವಿ. ಲಿಟೋರಲ್ ಝೋನ್ ಅಂಡ್ ಲಿಮ್ನೆಟಿಕ್ ಝೋನ್. ನೋಡಿ ಇಲ್ಲಿ ಯೂಶುವಲಿ ಇದು ನಾನೊಂದು ಲೇಕ್ ಝೋನೇಷನ್, ಲೇಕ್ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ಸೈಡಲ್ಲಿ ಸಾಯಿಲ್ ಇದೆ, ಸಾಯಿಲು, ಇಲ್ಲೆಲ್ಲ ವಾಟರ್ ಬಾಡಿ ಇದೆ. ಇಲ್ಲಿ ಡೈರೆಕ್ಟ್ ಆಗಿ ಸನ್ಲೈಟ್ ಬರುತ್ತೆ. ಯಾವುದು? ಹಿಯರ್. ಇಲ್ಲಿ ಡೈರೆಕ್ಟ್ ಆಗಿ ಸನ್ಲೈಟ್ ಬರುತ್ತೆ, ಅಂದ್ರೆ ಇಲ್ಲಿ ವಾಟರ್ ಇದೆ, ಓಪನ್ ವಾಟರ್ ಬಾಡಿ ಇದೆ, ಸನ್ಲೈಟ್ ಬರುತ್ತೆ. ಸೊ ಸನ್ಲೈಟ್ ರೀಚ್ ಆಗುವಂಥ ಝೋನ್ ಎರಡಿದೆ, ಒಂದು ಯೂಫೋಟಿಕ್ ಝೋನ್ ಅಂಡ್ ಡಿಸ್ಫೋಟಿಕ್, ಎರಡು ಸೇರಿ ಫೋಟಿಕ್ ಝೋನ್ ಅಂತ ಹೇಳೋಣ. ಮ್ಯಾಕ್ಸಿಮಮ್ ವಾಟರ್ ಬಾಡಿ ಅಪ್ಪರ್ ಸರ್ಫೇಸ್ ಮೇಲೆ ಹೆಚ್ಚು ಲೈಟ್ ಬರುತ್ತೆ, ಯೂಫೋಟಿಕ್ ಝೋನ್ ಅಂತ ಹೇಳ್ತೀವಿ. ಸ್ವಲ್ಪ ಕೆಳಗಡೆ ಹೋದ್ರೆ ಸ್ವಲ್ಪ ಲೈಟ್ ಲೆವೆಲ್ ಕಡಿಮೆ ಆಗುತ್ತೆ, ಅದನ್ನ ಡಿಸ್ಫೋಟಿಕ್ ಝೋನ್ ಅಂತ ಹೇಳ್ತೀವಿ. ಇನ್ನೂ ಆಳದಲ್ಲಿ ಹೋದ್ರೆ ಅದು ಪ್ರೊಫಂಡಲ್ ಝೋನ್, ಅಲ್ಲಿ ಯಾವುದೇ ಲೈಟ್ ಇರೋದಿಲ್ಲ, ಟ್ವೈಲೈಟ್ ಝೋನ್ ಕೂಡ ಅಂತ ಹೇಳ್ತೀವಿ. ಅಲ್ಲಿ ಕನ್ಸ್ಯೂಮರ್ಸ್ ಇರುತ್ತೆ ಆರ್ಗ್ಯಾನಿಸಮ್ಸ್, ದೇ ಆರ್ ನಾಟ್ ಫೋಟೋಸಿಂಥೆಟಿಕ್. ಅಂಡ್ ಕಂಪ್ಲೀಟ್ಲಿ ಡೀಪ್ ಅಲ್ಲಿ ಹೋದ್ರೆ ಇಟ್ ಇಸ್ ದಿ ಬೆಂಥಿಕ್ ಝೋನ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಕಂಪ್ಲೀಟ್ಲಿ ಬೆಂಥಿಕ್ ಝೋನ್ ಅಂತ ಹೇಳ್ತೀವಿ. ಅದೇ ನೋಡಿದ್ರೆ ಇಟ್ ಇಸ್ ಎ ಬ್ಯಾಂಕ್ ಆಫ್ ಲೇಕ್.
ಒಂದು ಕೆರೆ ಇದೆ, ಕೆರೆಯ ದಂಡೆ ಮೇಲೆ ಸ್ವಲ್ಪ ಸ್ವಲ್ಪ ಮಾಯ್ಶ್ಚರ್ ಇರುತ್ತೆ, ವಾಟರ್ ಇರುತ್ತೆ, ಅಲ್ಲಿಯೂ ಕೂಡ ಪ್ಲಾಂಟ್ಸ್ ಗ್ರೋ ಆಗುತ್ತೆ, ರೂಟೆಡ್ ಪ್ಲಾಂಟ್ ಇರುತ್ತೆ, ಅಂಡ್ ದಟ್ ಈಸ್ ಎ ಲಿಟ್ಟೋರಲ್ ಝೋನ್ ಅಂತ ಹೇಳ್ತೀವಿ. ಅಂಡ್ ಇದಕ್ಕೂ ಕೂಡ ಸನ್ಲೈಟ್ ಡೈರೆಕ್ಟ್ ಆಗಿ ಸಿಗ್ತಾ ಇರುತ್ತೆ. ಸೊ ಯೂಶಲಿ ಇನ್ ದಿ ಡೀಪ್ ಝೋನ್ ಅಲ್ಲಿ ಈಗ ಇದು ಎರಡು ಸೇರಿ ಒಂದು ಫೋಟಿಕ್ ಝೋನ್ ಅಂತ ಆಯ್ತು. ಯಾವುದು ಇದು ಎರಡು ಸೇರಿ ಒಂದು ಯೂಫೋಟಿಕ್ ಝೋನ್ ಅಂಡ್ ಡಿಸ್ಫೋಟಿಕ್ ಝೋನ್, ಎರಡು ಸೇರಿ ಇದನ್ನ ಫೋಟಿಕ್ ಝೋನ್ ಅಂತ ಹೇಳ್ತೀವಿ. ಈಗ ಈ ಫೋಟಿಕ್ ಝೋನ್ ಅಲ್ಲಿ ಈ ಡಿಸ್ಫೋಟಿಕ್ ಝೋನ್ ಇದೆಯಲ್ಲ, ಎಸ್ಪೆಷಲಿ ಡಿಸ್ಫೋಟಿಕ್ ಝೋನ್ ಅಲ್ಲಿ ಮ್ಯಾಕ್ಸಿಮಮ್ ರೆಡ್ ಆಲ್ಗೆ ಅಥವಾ ರೆಡ್ ಕಲರ್ ಸೈನೋಬ್ಯಾಕ್ಟೀರಿಯಾ ಸಿಗ್ತಾ ಇರುತ್ತೆ. ಇಲ್ಲಿ ನಾನು ನಿಮಗೊಂದು ಕ್ವಶನ್ ಹಾಕಿದ್ದೀನಿ ನೋಡಿ, ರೆಡ್ ಆಲ್ಗೆ ಅಂಡ್ ರೆಡ್ ಕಲರ್ ಸೈನೋಬ್ಯಾಕ್ಟೀರಿಯಾ ಫೌಂಡ್ ಇನ್ ಡೀಪ್ ವಾಟರ್. ರೆಡ್ ಆಲ್ಗೆ, ನಾನು ಬೇರೆ ಗ್ರೀನ್ ಆಲ್ಗೆ ಬ್ರೌನ್ ಆಲ್ಗೆ ಹೇಳ್ತಾ ಇಲ್ಲ, ಸ್ಪೆಷಲಿ ರೆಡ್ ಆಲ್ಗೆ ಅಂಡ್ ರೆಡ್ ಕಲರ್ ಸೈನೋಬ್ಯಾಕ್ಟೀರಿಯಾ ದೇ ಫೌಂಡ್ ಇನ್ ದಿ ಡೀಪ್ ವಾಟರ್ ಬಾಡಿ. ಫೋಟಿಕ್ ಝೋನ್ ಇಂದ ಡೀಪ್ ವಾಟರ್ ಅಲ್ಲಿ ಅದು ಸಿಗ್ತಾ ಇರುತ್ತೆ. ವೈ? ಏನ್ ಅದಕ್ಕೆ ರೀಸನ್ನು? ನೋಡಿ ಏನ್ ರೀಸನ್ ಇದೆ, ಜಸ್ಟ್ ನೀವು ಥಿಂಕ್ ಮಾಡಿ ನೋಡೋಣ. ಎಲ್ಲರೂ ಈ ಕಾನ್ಸೆಪ್ಟ್ಗೆ, ಈ ಕ್ವಶನ್ಗೆ ಥಿಂಕ್ ಮಾಡಿ ಮತ್ತೆ ಆನ್ಸರ್ ಕೊಡಿ ನೋಡೋಣ. ಫಟಾಫಟ್ ನೀವು ಅಲ್ಲೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಕೊಡಬೇಕು. ಮತ್ತೆ ಇದು ಇಂಪಾರ್ಟೆಂಟ್ ಇದೆ, ಎಕ್ಸಾಮ್ಗೆ ಇದರಿಂದ ಕ್ವಶನ್ಸ್ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ, ಬಂದಿದೆ. ಓಕೆ, ಸೊ ರೆಡ್ ಆಲ್ಗೆ ಅಂಡ್ ರೆಡ್ ಸೈನೋಬ್ಯಾಕ್ಟೀರಿಯಾ ಫೌಂಡ್ ಇನ್ ಡೀಪ್ ವಾಟರ್. ವೈ ಅಂತ ಕೇಳ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡಿರೋ ಸೈಂಟಿಸ್ಟ್ ಇದ್ದಾರೆ, ಅದು ಗೈಡುಕೋ. ಸೊ ಅದಕ್ಕೆ ಗೈಡುಕೋ ಫೆನಾಮಿನಾನ್ ಕೂಡ ಅಂತ ಹೇಳ್ತೀವಿ. ಇದನ್ನ ಗೈಡುಕೋ ಫೆನಾಮಿನಾನ್ ಆರ್ ಕಾಂಪ್ಲಿಮೆಂಟರಿ ಕ್ರೋಮ್ಯಾಟಿಕ್ ಅಡಾಪ್ಟೇಷನ್ ಅಂತ ಕೂಡ ಹೇಳ್ತೀವಿ. ಇಟ್ ಇಸ್ ಎ ಕಾಂಪ್ಲಿಮೆಂಟರಿ ಕ್ರೋಮ್ಯಾಟಿಕ್ ಅಡಾಪ್ಟೇಷನ್. ಕಾಂಪ್ಲಿಮೆಂಟರಿ ಕ್ರೋಮ್ಯಾಟಿಕ್ ಅಡಾಪ್ಟೇಷನ್ ಅಂದ್ರೆ ಏನಾಗುತ್ತೆ ನೋಡಿ, ಡೀಪ್ ವಾಟರ್ ಅಲ್ಲಿ ಕೇವಲ ಬ್ಲೂ ಕಲರ್ ಲೈಟ್ ಮಾತ್ರ ಪೆನೆಟ್ರೇಟ್ ಆಗುತ್ತೆ. ಬ್ಲೂ ಕಲರ್ ಲೈಟ್ ಅಮಂಗ್ ದಿ ವಿಸಿಬಲ್ ಲೈಟ್, ವಿಸಿಬಲ್ ವೇವ್ಲೆಂತ್ ಆಫ್ ಲೈಟ್ ಇದೆಯಲ್ಲ, ಅದರಲ್ಲಿ ಬ್ಲೂ ಕಲರ್ ಲೈಟ್ ವಿತ್ ಅ ಲೀಸ್ಟ್ ವೇವ್ಲೆಂತ್ ಕಡಿಮೆ ಆದರೆ ಅದರಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಓನ್ಲಿ ಬ್ಲೂ ಕಲರ್ ಲೈಟ್ ವಿಲ್ ಪೆನೆಟ್ರೇಟ್ ಇನ್ ಟು ದ ಡೀಪ್ ವಾಟರ್ ಬಾಡಿ. ಸೊ ಡೀಪ್ ವಾಟರ್ ಅಲ್ಲಿರುವಂಥ ಆಲ್ಗೆಗಳು ಅಥವಾ ಸೈನೋಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಜಾಸ್ತಿ ಫೈಕೋ ಎರಿಥ್ರಿನ್ ಪಿಗ್ಮೆಂಟ್ ಅನ್ನು ರಿಲೀಸ್ ಮಾಡಿ ಲೈಟ್ ಅನ್ನು ಜಾಸ್ತಿ ಅಬ್ಸಾರ್ವ್ ಮಾಡಿಕೊಂಡು ಫೋಟೋಸಿಂಥಸಿಸ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಬಟ್ ಫೈಕೋ ಎರಿಥ್ರಿನ್ ಪಿಗ್ಮೆಂಟ್ ಇಸ್ ಎ ರೆಡ್ ಕಲರ್ ಪಿಗ್ಮೆಂಟ್. ಸೊ ಅಲ್ಲಿ ರೆಡ್ ಕಲರ್ ಪಿಗ್ಮೆಂಟ್ ಆದರೆ ಆಟೋಮೆಟಿಕ್ ಆಗಿ ಅಲ್ಲಿ ಬಾಡಿ ಕಲರ್ ಇದೆ ರೆಡ್ ಕಲರ್, ಮೀನ್ಸ್ ರೆಡ್ ಆಲ್ಗೆ ಆಗುತ್ತದು. ಅದೇ ಅಪ್ಪರ್ ಸರ್ಫೇಸ್ ಅಲ್ಲಿ ಹೋದ್ರೆ ಕ್ಲೋರೋಫಿಲ್ ಪಿಗ್ಮೆಂಟ್ ಅಬಂಡೆಂಟ್ ಆಗಿ ಸಿಕ್ರೀಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಗ್ರೀನ್ ಕಲರ್ ಆಲ್ಗೆ ಇರುತ್ತೆ. ಸೊ ಏನಾಗ್ತಾ ಇದೆ ನೋಡಿ, ಕಾಂಪ್ಲಿಮೆಂಟರಿ ಕ್ರೋಮ್ಯಾಟಿಕ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಏನದು, ಚೇಂಜ್ ಇನ್ ದಿ ವೇವ್ಲೆಂತ್ ಆಫ್ ಲೈಟ್, ದರ್ ಇಸ್ ಚೇಂಜ್ ಇನ್ ಬಾಡಿ ಕಲರ್ ಆಫ್ ಆರ್ಗಾನಿಸಮ್. ಏನಾಗ್ತಾ ಇದೆ ಇಲ್ಲಿ, ಚೇಂಜ್ ಇನ್ ವೇವ್ಲೆಂತ್ ಆಫ್ ಲೈಟ್, ಚೇಂಜ್ ಇನ್ ವೇವ್ಲೆಂತ್ ಆಫ್ ಲೈಟ್, change in body color of an organism, change in body color of an organism, change in body color of an organism. So that we can say complementary chromatic adaptation ಅಂತ ಹೇಳ್ತೀವಿ ಅಥವಾ ಗೈಡುಕೋ ಫೆನಾಮಿನನ್. ಅಂದ್ರೆ ಅಪ್ಪರ್ ಲೆವೆಲ್ ಅಲ್ಲಿ ವೇವ್ಲೆಂತ್ ಆಫ್ ಲೈಟ್ ರೀಚ್ ಆಗ್ತಾ ಇದೆ ಅದೇ ಬೇರೆ, ಲೋವರ್ ಲೆವೆಲ್ ಅಲ್ಲಿ ವೇವ್ಲೆಂತ್ ಆಫ್ ಲೈಟ್ ರೀಚ್ ಆಗ್ತಾ ಇದೆ ಅದೇ ಬೇರೆ ಇದೆ. ಸೊ ಅದರ ಪ್ರಕಾರ ಅಲ್ಲಿ ಆಲ್ಗೆ ಕಲರ್, ಆಲ್ಗೆ ಬಾಡಿ ಕಲರ್ ಇದೆ, ಆಲ್ಗೆ ಸೆಲ್ವಾಲ್ ಕಲರ್ ಇದೆ, ಅದು ವೇರಿಯೇಷನ್ ಆಗ್ತಾ ಇದೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇದೆ ಗೈಡುಕೋ ಫೆನಾಮಿನಾನ್. ನೆಕ್ಸ್ಟ್ ನೋಡೋಣ, ದಟ್ ಇಸ್ ಎ ಫೋರ್ತ್ ಫ್ಯಾಕ್ಟರ್, ದಟ್ ಇಸ್ ಎ ಲಾಸ್ಟ್ ಅಬಯೋಟಿಕ್ ಫ್ಯಾಕ್ಟರ್, ಮೇಜರ್ ಅಬಯೋಟಿಕ್ ಫ್ಯಾಕ್ಟರ್ ಇದೆ, ಅದು ಸಾಯಿಲ್. ನೇಚರ್ ಅಂಡ್ ಪ್ರಾಪರ್ಟೀಸ್ ಆಫ್ ಸಾಯಿಲ್ ಡಿಪೆಂಡ್ಸ್ ಆನ್, ಸಾಯಿಲ್ ನೇಚರ್ ಹೆಂಗಿದೆ, ಅದರ ಪ್ರಾಪರ್ಟೀಸ್ ಏನಿದೆ, ಇಟ್ ಇಸ್ ಡಿಪೆಂಡ್ಸ್ ಆನ್ ಮೇನ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್, topography of soil, then particle size, pH value of the size, weathering process ಹೆಂಗ್ ಆಗ್ತಾ ಇದೆ, ಅಂದ್ರೆ ಸಾಯಿಲ್ ಫಾರ್ಮೇಷನ್ ಆಗೋ ಪ್ರೊಸೆಸ್ ಹೆಂಗ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ರೆಸಿಡಿಯಲ್ ಗೆ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಇಂದ ಅಂದ್ರೆ ಬೇರೆ ಜಾಗದಿಂದ ಇಲ್ಲಿ ಬಂದು ಸಾಯಿಲ್ ಡಂಪ್ ಆಗಿದೆ. ಜಸ್ಟ್ ಲೈಕ್ ಬೈ ಫ್ಲೋಯಿಂಗ್ ದ ರಿವರ್ ವಾಟರ್, ರಿವರ್ ಫ್ಲೋ ಆಗ್ತಾ ಇದ್ರೆ ಆ ವಾಟರ್ ಜೊತೆಗೆ ಫ್ಲೋ ಆಗಿ ಅಥವಾ ಫ್ಲಡ್ ಕಂಡೀಷನ್ ಇಂದ ಆ ವಾಟರ್ ಜೊತೆಗೆ ಸಾಯಿಲ್ ಮಾಲಿಕ್ಯೂಲ್ಸ್ ಫ್ಲೋ ಆಗಿ ಬೇರೆ ಕಡೆಯಿಂದ ಇಲ್ಲಿ ಬಂದು ಡಂಪ್ ಆಗಿದೆ. ರೆಸಿಡಿಯಲ್ ಸಾಯಿಲ್ ಅಂದ್ರೆ ಅಲ್ಲೇ ಫಾರ್ಮ್ ಆಗಿ ಅಲ್ಲೇ ಸೆಟಲ್ ಆಗಿದೆ ಅದು. ಸೊ ದಟ್ ಇಸ್ ಎ ರೆಸಿಡಿಯಲ್ ಸಾಯಿಲ್ ಆರ್ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್. ಈ ರೀತಿ ಆಯ್ತು. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆನ್ ವಿಚ್ ದ ಸಾಯಿಲ್ ಫೀಚರ್ಸ್, ದ ಸಾಯಿಲ್ ನೇಚರ್ ಅಂಡ್ ಪ್ರಾಪರ್ಟೀಸ್ ಆರ್ ಡಿಪೆಂಡ್ಸ್.
ದೆನ್ ಪೆಡಾಲಜಿ ಅಂದರೆ ಸ್ಟಡಿ ಆಫ್ ಸಾಯಿಲ್. ಪೆಡೋಜೆನೆಸಿಸ್ ಅಂದರೆ ಫಾರ್ಮೇಷನ್ ಆಫ್ ಸಾಯಿಲ್. ಪೆಡೋಜೆನೆಸಿಸ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ದ ಫಾರ್ಮೇಷನ್ ಆಫ್ ಸಾಯಿಲ್. ಸೊ ಸಾಯಿಲ್ ಹೆಂಗೆ ಫಾರ್ಮೇಷನ್ ಆಗುತ್ತೆ? ಬೈ ದ ವೇರಿಯಸ್ ಡಿಫ್ರೆಂಟ್ ಪ್ರೊಸೆಸಸ್. ಯಾವ ಪ್ರೊಸೆಸ್ಸಿಂದ ಸಾಯಿಲ್ ಫಾರ್ಮೇಷನ್ ಆಗುತ್ತೆ ನೋಡಿ. ಒಂದು ಫಿಸಿಕಲ್ ವೆದರಿಂಗ್, ಅಂದರೆ ಎರಡು ಸ್ಟೋನ್ ಪಾರ್ಟಿಕಲ್ಸ್ ಇದೆ, ಅದು ಒಂದಕ್ಕೊಂದು ರಬ್ ಆಗ್ತಾ ಇದ್ರೆ ಸ್ಲೋ, ಇಟ್ ಇಸ್ ಅ ವೆರಿ ಸ್ಲೋ ಪ್ರೊಸೆಸ್. ಇಟ್ ಮೇ ಟೇಕ್ಸ್ ಹಂಡ್ರೆಡ್ಸ್ ಥೌಸಂಡ್ಸ್ ಆಫ್ ಇಯರ್ಸ್. ಸೊ ಅದು ಸ್ಲೋ ಆಗಿ ಸ್ಟೋನ್ ಪಾರ್ಟಿಕಲ್ಸ್ ಎಲ್ಲ ರಬ್ ಆಗ್ತಾ ಇದ್ದಿದ್ರೆ ಬಿಕಾಸ್ ಆಫ್ ಎನಿ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಸಾಯಿಲ್ ಫಾರ್ಮೇಷನ್ ಆಗ್ತಾ ಇದೆ. ಕೆಮಿಕಲ್ ವಿದರಿಂಗ್ ಅಂದರೆ ಈವನ್ ಫಿಸಿಕಲ್ ವಿದರಿಂಗ್ ಅಲ್ಲಿ ಈವನ್ ಥಂಡರ್ ಅಂಡ್ ಲೈಟಿಂಗ್ ಕೂಡ ಬರ್ಬೋದು, ವಿಂಡ್ಸ್ ಪ್ರೆಷರ್ ಕೂಡ ಬರ್ಬೋದು, ಓಕೆ, ಟೆಂಪರೇಚರ್ ವೇರಿಯೇಷನ್ ಕೂಡ ಬರ್ಬೋದು. ಆಲ್ ದೇ ಆರ್ ದಿ ಟೈಪ್ಸ್ ಆಫ್ ಫಿಸಿಕಲ್ ವೆದರಿಂಗ್ ಓನ್ಲಿ. ಕೆಮಿಕಲ್ ವಿದರಿಂಗ್ ಅಂದ್ರೆ ಏನು? ಯೂಶಲಿ ದೆರ್ ಆರ್ ಸಮ್ ಪ್ಲಾಂಟ್ಸ್ ದೇ ರಿಲೀಸಸ್ ಸಮ್ ವೀಕ್ ಆಸಿಡ್ಸ್ ಲೈಕ್ ಕಾರ್ಬೋನಿಕ್ ಆಸಿಡ್ಸ್, ಆಕ್ಸಾಲಿಕ್ ಆಸಿಡ್ಸ್ ರಿಲೀಸ್ ಮಾಡುತ್ತೆ. ಅಂಡ್ ಬಿಕಾಸ್ ಆಫ್ ಆಕ್ಟಿವಿಟಿ ಆಫ್ ದೀಸ್ ವೀಕ್ ಆಸಿಡ್ಸ್ ಅಲ್ಲಿ ಸಾಯಿಲ್ ಸ್ಟೋನ್ ಪಾರ್ಟಿಕಲ್ಸ್ ಇದೆಯಲ್ಲ ಅದು ವೀಕ್ ಆಗುತ್ತೆ, ಅದರಿಂದ ಸ್ಲೋ ಆಗಿ ಸಾಯಿಲ್ ಫಾರ್ಮೇಷನ್ ಆಗ್ತಾ ಇದೆ. ಅದು ಕೆಮಿಕಲ್ ವಿದರಿಂಗ್ ಅಂತ ಹೇಳ್ತೀವಿ. ಬಯಾಲಜಿಕಲ್ ವಿದರಿಂಗ್ ಅಂದ್ರೆ ಏನು? ಬಿಕಾಸ್ ಆಫ್ ದಿ ಆಕ್ಟಿವಿಟಿ ಆಫ್ ಲೈಕೆನ್ಸ್, ಬ್ರಯೋಫೈಟ್ಸ್, ಯರ್ ರೂಟ್ಸ್ ಆಫ್ ದಿ ಪ್ಲಾಂಟ್ಸ್, ದೇ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿ ಸಾಯಿಲ್ ಫಾರ್ಮೇಷನ್. ದರ್ ಇಸ್ ಅ ಬಯಾಲಜಿಕಲ್ ವಿದರಿಂಗ್ ಅಂತ ಹೇಳ್ತೀವಿ. ಇನ್ನೊಂದು ಎಲುವಿಯೇಷನ್ ಅಂಡ್ ಇಲುವಿಯೇಷನ್ ಕಾನ್ಸೆಪ್ಟ್ ಅಂತ ಬರುತ್ತೆ. ವಾಟ್ ಈಸ್ ಎಲುವಿಯೇಷನ್? ವಾಷಿಂಗ್ ಡೌನ್ ಆಫ್ ಮ್ಯಾಟರ್ ಫ್ರಮ್ ದಿ ಅಪ್ಪರ್ ಸ್ಟ್ರಾಟಾ. ಈಗ ಸಾಯಿಲ್ ಫಾರ್ಮೇಷನ್ ಆಗಿದೆ, ಅದು ವಾಶ್ ಡೌನ್ ಆಗಿ ಅಪ್ಪರ್ ಸರ್ಫೇಸ್ ಅಲ್ಲಿ ಇದೆ, ಅದು ಮಳೆಯ ವಾಟರ್ ಇಂದ, ರೇನ್ ವಾಟರ್ ಇಂದ ಅದು ವಾಶ್ ಡೌನ್ ಆಗಿ ಸಾಯಿಲ್ ನ ಲೋವರ್ ಲೆವೆಲ್ಗೆ ಹೋಗುತ್ತಲ್ಲ, ಅದು ಎಲುವಿಯೇಷನ್ ಅಂತ ಹೇಳ್ತೀವಿ. ಇಲುವಿಯೇಷನ್ ಅಂದ್ರೆ ಏನು? ಡಿಪಾಸಿಷನ್ ಆಫ್ ವಾಶ್ ಡೌನ್ ವಾಟರ್ ಆರ್ ವಾಶ್ ಡೌನ್ matter, you wash down soil into the lower level of the soil. ಈಗ ಅಪ್ಪರ್ ಲೆವೆಲ್ ಅಲ್ಲಿ ಇರುವಂತ ಸಾಯಿಲ್ ವಾಶ್ ಡೌನ್ ಆಗಿ ಕೆಳಗಡೆ ಹೋಗೋ ಪ್ರೊಸೆಸ್ ಇದೆಯಲ್ಲ, ಅದು ಎಲುವಿಯೇಷನ್. ಅದು ಲೋವರ್ ಲೆವೆಲ್, ಬಾಟಮ್ ಲೆವೆಲ್ ಅಲ್ಲಿ ಹೋಗಿ ಸಾಯಿಲ್ ಸೆಟ್ಲ್ ಆಗೋದಿದೆಯಲ್ಲ, ಅದನ್ನ ಇಲುವಿಯೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ದಟ್ ಇಸ್ 4 ಕಾಂಪೋನೆಂಟ್ಸ್ ಆಫ್ ದಿ ಸಾಯಿಲ್. ಸಾಯಿಲ್ ಅಲ್ಲಿ 4 ಕಾಂಪೋನೆಂಟ್ಸ್ ಬರುತ್ತೆ ಅಂಡ್ ದೇ ಆರ್ ಕ್ಯಾಟಗರೈಸ್ಡ್ ಇಂಟು 2 ಗ್ರೂಪ್ಸ್. ಅದನ್ನ 2 ಗ್ರೂಪ್ಸ್ ಅಲ್ಲಿ ಕ್ಯಾಟಗರೈಸ್ ಮಾಡ್ತೀವಿ. ಯಾವುದು 2 ಗ್ರೂಪ್ಸ್? ಒಂದು ಸಾಲಿಡ್ ಕಾಂಪೋನೆಂಟ್ಸ್ ಅಂಡ್ ಅನದರ್ ಒನ್ ಇಸ್ ನಾನ್ ಸಾಲಿಡ್ ಕಾಂಪೋನೆಂಟ್ಸ್ ಅಂತ ಹೇಳ್ತೀವಿ. ಎರಡು ಕೂಡ ಆಲ್ಮೋಸ್ಟ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. 50% ಸಾಲಿಡ್ ಕಾಂಪೋನೆಂಟ್ ಅಂಡ್ 50% ಆರ್ ನಾನ್ ಸಾಲಿಡ್ ಕಾಂಪೋನೆಂಟ್ ಇರುತ್ತೆ. ಸಾಲಿಡ್ ಕಾಂಪೋನೆಂಟ್ ಅಲ್ಲಿ 2 ಟೈಪ್, ಒಂದು ಮಿನರಲ್ ಪಾರ್ಟಿಕಲ್ಸ್ ಅಂಡ್ ಅನದರ್ ಒನ್ ಇಸ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳ್ತೀವಿ. 40% ಮಿನರಲ್ ಪಾರ್ಟಿಕಲ್ಸ್ ಇರುತ್ತೆ, 10% ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ನಾನ್ ಸಾಲಿಡ್ ಕಾಂಪೋನೆಂಟ್ ಅಲ್ಲಿ ಏರ್ ಅಂಡ್ ವಾಟರ್ ಬರುತ್ತೆ. ಏರ್ 25% ಅಂಡ್ ವಾಟರ್ ಈಸ್ ಆಲ್ಸೋ 25% ಇರುತ್ತೆ. ಸೊ ಸಾಯಿಲ್ ಅಲ್ಲಿ ಬೇರೆ ಬೇರೆ ಪ್ರಕಾರದ ಸಾಯಿಲ್ಗಳಿವೆ. ಅದರಲ್ಲಿ ಎಷ್ಟು ಮಿನರಲ್ ನ್ಯೂಟ್ರಿಯೆಂಟ್ಸ್ ಇದೆ, ಎಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ಇದೆ, ಅದರ ಪ್ರಕಾರ ವೆದರ್ ಇಟ್ ಇಸ್ ರೆಡ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ಟೆರೈ ಸಾಯಿಲ್, ಬಾಬರ್ ಸಾಯಿಲ್, ಸ್ಯಾಂಡಿ ಸಾಯಿಲ್, ಲೋಮ್ ಸಾಯಿಲ್, ಈ ರೀತಿ ಬೇರೆ ಬೇರೆ ಪ್ರಕಾರದ ಸಾಯಿಲ್ಗಳನ್ನ ವಿಂಗಡಿಸ್ತಾರೆ. ಸೊ ಅಮಂಗ್ ಆಲ್ ದಿ ಸಾಯಿಲ್, ಗುಡ್ ಸಾಯಿಲ್ ಫಾರ್ ಗ್ರೋತ್ ಆಫ್ ಪ್ಲಾಂಟ್ಸ್, ಪ್ಲಾಂಟ್ ಗ್ರೋತ್ಗೆ ಒಳ್ಳೆ ಅತ್ಯುತ್ತಮವಾದಂಥ ಸಾಯಿಲ್ ಯಾವುದು ಅಂತ ಹೇಳಿದ್ರೆ ಅದು ಲೋಮ್ ಸಾಯಿಲ್. ಬಿಕಾಸ್ ಇದರ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕೂಡ ಚೆನ್ನಾಗಿದೆ, ಸಾಯಿಲ್ ಏರಿಯೇಷನ್ ಕೂಡ ಚೆನ್ನಾಗಿದೆ. ಸೊ ದೇರ್ ಫೋರ್ ಲೋಮ್ ಸಾಯಿಲ್ ಇಸ್ ದ ಗುಡ್ ಸಾಯಿಲ್ ಫಾರ್ ದಿ ಗ್ರೋತ್ ಆಫ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿವರೆಗೆ ನಾವೇನೇನು ಪಾಯಿಂಟ್ಸ್ ಡಿಸ್ಕಸ್ ಮಾಡಿದೀವಲ್ಲ, ಅವುಗಳ ಬಗ್ಗೆ ಕೆಲವೊಂದು ಕ್ವಶನ್ಸ್ ಅನ್ನ ನೋಡೋಣ ನೋಡಿ. ಜಸ್ಟ್ ಆಸ್ ಎ ಕ್ವಿಕ್ ರಿಕ್ಯಾಪ್. ಫಸ್ಟ್ ಕ್ವಶನ್ ಇದೆ, ಸ್ಪೀಸೀಸ್ ದಟ್ ಕ್ಯಾನ್ ಟಾಲರೇಟ್ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್ ಆರ್ ಕಾಲ್ಡ್. The species that can tolerate narrow range of temperature are called, ಏನು ಹೇಳ್ತೀವಿ? ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್ ಟಾಲರೇಟ್ ಮಾಡುತ್ತಂದ್ರೆ ದೇ ಆರ್ ದಿ ಸ್ಟೆನೋಥರ್ಮಲ್ ಅಂತ ಹೇಳ್ತೀವಿ. ದೇ ಆರ್ ನೌನ್ ಆಸ್ ಎ ಸ್ಟೆನೋಥರ್ಮಲ್. ನೆಕ್ಸ್ಟ್, ವಾಟ್ ಈಸ್ ಇಕೋಟೋನ್ ಅಂತ ಕೇಳ್ತಾ ಇದ್ದಾರೆ. ಇಕೋಟೋನ್ ಅಂದ್ರೆ ಈ ಚಾಪ್ಟರ್ನ ಲಾಸ್ಟ್ಗೆ ನಾನು ಡಿಸ್ಕಸ್ ಮಾಡ್ತೀನಿ, ಬಟ್ ಒಂದು ಬ್ರೀಫ್ ಆಗಿ ಐಡಿಯಾ ಹೇಳ್ತೀನಿ ನೋಡಿ. ಇಕೋಟೋನ್ಸ್ ಆರ್ ನಥಿಂಗ್ ಬಟ್ the point where you will get the maximum species, point where your habitat where you will get the maximum species, that is the ecotone anta heltivi. The next, ecological niche andre enu? What is ecological niche? The organism in which utilizes its resources and show its functional role. Organisms in which utilizes the resources, tolerate the conditions and show its functional role. That place we can say it is the ecological niche. Then the surface area of ocean, illೊಂದು ಕ್ವಶನ್ ಕೇಳಿದ್ದಾರೆ, ಅದರ 4 ಆಪ್ಷನ್ಗಳು ಕೂಡ ಇಲ್ಲಿದೆ ನೋಡಿ.
ಸೊ ಇಕಾಲಜಿಕಲ್ ನಿಶ್ ಏನಾಗುತ್ತೆ, ಅದು ಫಂಕ್ಷನಲ್ ರೋಲ್ ಎಲ್ಲಿ ತೋರಿಸ್ತಾ ಇದೆ ಅದೇ ಆಗುತ್ತೆ ಇಲ್ಲಿ. ದ ಫಿಸಿಕಲ್ ಪೊಸಿಷನ್ ಫಂಕ್ಷನಲ್ ರೋಲ್ ಆಫ್ ಎ ಸ್ಪೀಸೀಸ್ ವಿದಿನ್ ದಿ ಕಮ್ಯುನಿಟಿ. ಸೊ ಆಪ್ಷನ್ ನಂಬರ್ ಸಿ ಇದೆಯಲ್ಲ ಅದು ಕರೆಕ್ಟ್ ಆಗ್ತಾ ಇದೆ ನೋಡಿ ಈ ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ನೋಡೋಣ, ರಿಸ್ಪಾನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಟು ಅಬಯೋಟಿಕ್ ಫ್ಯಾಕ್ಟರ್ಸ್. ರಿಸ್ಪಾನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಟು ಅಬಯೋಟಿಕ್ ಫ್ಯಾಕ್ಟರ್ಸ್. ಈ 4 ಅಬಯೋಟಿಕ್ ಫ್ಯಾಕ್ಟರ್ಸ್ ನಾವು ನೋಡಿದ್ದಾಯ್ತಲ್ಲ, ಈ ಅಬಯೋಟಿಕ್ ಫ್ಯಾಕ್ಟರ್ಸ್ಗೆ ಈ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ, ಹೌ ದೇ ವಿಲ್ ರೆಸ್ಪಾಂಡ್ ಟು ದೀಸ್ ಅಬಯೋಟಿಕ್ ಫ್ಯಾಕ್ಟರ್ಸ್. ಅಂದರೆ ಎಕ್ಸ್ಟ್ರೀಮ್ ಹೈ ಟೆಂಪರೇಚರ್ ಇದ್ದರೆ ಅದಕ್ಕೆ ಅಡಪ್ಟ್ ಆಗಲಿಕ್ಕೆ ಆರ್ಗ್ಯಾನಿಸಮ್ಸ್ ಯಾವ ರೀತಿ ಬಿಹೇವ್ ಮಾಡುತ್ತೆ, ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳು ಸರ್ವೈವ್ ಆಗುತ್ತೆ, ಅಂಥ ಟೆಂಪರೇಚರ್ಗಳಲ್ಲಿ ಅಡಪ್ಟ್ ಆಗಲಿಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಅವುಗಳ ಬಿಹೇವಿಯರ್ ಚೇಂಜ್ ಏನಿರುತ್ತೆ, ಬಾಡಿ ಫಿಸಿಯಾಲಜಿ ಏನಿರುತ್ತೆ ಅದನ್ನೆಲ್ಲ ನೋಡೋದಿದೆ, ಮತ್ತು ಅವು ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ. ಸೊ ಆ ಕಂಡೀಷನ್ಗಳನ್ನೆಲ್ಲ ನೋಡೋದಿದೆ. ದಟ್ ಇಸ್ ಎ ರಿಸ್ಪಾನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಟು ಅಬಯೋಟಿಕ್ ಫ್ಯಾಕ್ಟರ್ಸ್. ಯಾವ ರೀತಿ ಆರ್ಗ್ಯಾನಿಸಮ್ಸ್ಗಳು ಅಬಯೋಟಿಕ್ ಫ್ಯಾಕ್ಟರ್ಸ್ಗೆ ರೆಸ್ಪಾಂಡ್ ಮಾಡುತ್ತೆ, ಅದರ ಪ್ರಕಾರ ಆರ್ಗ್ಯಾನಿಸಮ್ಸ್ಗಳನ್ನ 4 ಗ್ರೂಪ್ಸ್ಗಳಾಗಿ ವಿಂಗಡಣೆ ಮಾಡ್ಬೋದು. ಒಂದು ರೆಗ್ಯುಲೇಟ್, ಕನ್ಫರ್ಮ್, ದೆನ್ ಮೈಗ್ರೇಟ್ ಆ್ಯಂಡ್ ಸಸ್ಪೆಂಡ್ ಅಂತ ಹೇಳ್ತೀವಿ. ಈ 4 ಕ್ಯಾಟಗರೀಸ್ ಆಫ್ ಆರ್ಗ್ಯಾನಿಸಮ್ಸ್ ಅನ್ನ ಒನ್ ಬೈ ಒನ್ ನೋಡೋಣ. ಫಸ್ಟ್ ಒನ್ ಈಸ್ ರೆಗ್ಯುಲೇಟ್ ಆರ್ ರೆಗ್ಯುಲೇಟರ್ಸ್ ಅಂತ ಹೇಳ್ತೀವಿ. ರೆಗ್ಯುಲೇಟರ್ಸ್ ಅಂದ್ರೆ ಏನು? ದ ಆರ್ಗ್ಯಾನಿಸಮ್ ವಿಚ್ ಹ್ಯಾವ್ ದಿ ಅಬಿಲಿಟಿ ಟು ರೆಗ್ಯುಲೇಟ್ ದರ್ ಕಾನ್ಸ್ಟಂಟ್ ಬಾಡಿ ಟೆಂಪರೇಚರ್ ಆರ್ ಇಂಟರ್ನಲ್ ಎನ್ವೈರನ್ಮೆಂಟ್. The organisms which have the ability to regulate the constant body temperature and internal environment, they are known as regulators ಅಂತ ಹೇಳ್ತೀವಿ. They regulate the constant body temperature or regulate the osmotic concentration. Osmotic concentration ಅಂದ್ರೆ ಏನು? ವಾಟರ್ ಅಂಡ್ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಅನ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಿರುತ್ತೆ. ಸೊ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡ್ತಾ ಇದೆ. ಸೊ ವಾರ್ಮ್ ಬ್ಲಡೆಡ್ ಆರ್ ಹೋಮಿಯೋಥರ್ಮ್ಸ್ ಆರ್ ಎಂಡೋಥರ್ಮ್ಸ್ ಅಂತ ಹೇಳ್ಬೋದು. ಆಸ್ಮೋಟಿಕ್ ಕಾನ್ಸಂಟ್ರೇಷನ್ ಅನ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಿದ್ದಾವೆ ಆರ್ಗ್ಯಾನಿಸಮ್ಸ್ಗಳು, ದೆನ್ ದೇ ಆರ್ ದಿ ಆಸ್ಮೋ ರೆಗ್ಯುಲೇಟರ್ಸ್ ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ಇವ್ಲ್ಯೂಷನರಿ ಬಯಾಲಜಿಸ್ಟ್ ಏನ್ ಹೇಳ್ತಾರೆ ನೋಡಿ, ಇವ್ಲ್ಯೂಷನರಿ ಬಯಾಲಜಿಸ್ಟ್ ದ ಸಕ್ಸೆಸ್ ಆಫ್ ಮ್ಯಾಮಲ್ಸ್ ಆನ್ ದಿಸ್ ವರ್ಲ್ಡ್, ದ ಮೋಸ್ಟ್ ಅಡ್ವಾನ್ಸ್ಡ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಯಾವುದು ಅಂತ ಹೇಳಿದ್ರೆ ವಿ ಕ್ಯಾನ್ ಸೇ ಇಟ್ ಇಸ್ ಎ ಮ್ಯಾಮಲ್ಸ್ ಅಂತ ಹೇಳ್ತೀವಿ. So, according to evolutionary biologists, the success of mammals due to the maintaining a constant body temperature. The success of mammals is due to maintaining the constant body temperature. ಎಲ್ಲ mammals constant body temperature maintain ಮಾಡುತ್ತೆ even in harsh condition. So, therefore, they are highly advanced ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇದು ರೆಗ್ಯುಲೇಟರ್ಸ್ಗೆ ನಾನೊಂದು ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಮೇಂಟೈನ್ ಮಾಡಿದ್ದೀನಿ ನೋಡಿ. ಒಂದು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಅಂಡ್ ವೈ ಆಕ್ಸಿಸ್ ಅಲ್ಲಿ ಇಂಟರ್ನಲ್ ಎನ್ವೈರನ್ಮೆಂಟ್ ಕನ್ಸಿಡರ್ ಮಾಡಿದರೆ, ಇವೊಂದು ದರ್ ಇಸ್ ಎ ಚೇಂಜ್ ಇನ್ ದಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಇಂಟರ್ನಲ್ ಎನ್ವೈರನ್ಮೆಂಟ್ ಆಲ್ವೇಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಗ್ರಾಫ್ ಎಲ್ಲ ವೇವಿ ಆಗಿರೋದಿಲ್ಲ ಅಥವಾ ವೇರಿಯಸ್ ಪೀಕ್ ಬರೋದಿಲ್ಲ, ಅಲ್ಲಿ ಆಲ್ವೇಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ದಟ್ ಇಸ್ ಎ ರೆಗ್ಯುಲೇಟರ್ಸ್. ಎಕ್ಸಾಂಪಲ್ ಯಾವುದು? ಬರ್ಡ್ಸ್ ಅಂಡ್ ಮ್ಯಾಮಲ್ಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್. Then few lower vertebrates like fishes, ಕೆಲವೊಂದು ಫಿಶಸ್, ಎಲ್ಲ ಫಿಶಸ್ ಅಲ್ಲ, ಬಿಕಾಸ್ ಮೆಜಾರಿಟಿ ಆಫ್ ದಿ ಫಿಶಸ್ ಆರ್ ಕೋಲ್ಡ್ ಬ್ಲಡೆಡ್ ಅಲ್ಲಿ ಬರುತ್ತೆ. ದೆನ್ ಫ್ಯೂ invertebrates like hardly very few insects, they are the best example for regulators. But most best and common examples are birds and mammals. They are the best regulators ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ದಟ್ ಇಸ್ ಎ ಕನ್ಫರ್ಮರ್ಸ್. ಕನ್ಫರ್ಮರ್ಸ್ ಅಂದ್ರೆ ಏನು ನೋಡಿ, they are unable to maintain their constant body temperature or internal environment. ಇಂಟರ್ನಲ್ ಎನ್ವೈರನ್ಮೆಂಟ್ ಕೂಡ ಕಾನ್ಸ್ಟೆಂಟ್ ಮೇಂಟೈನ್ ಮಾಡೋದಿಲ್ಲ ಅಥವಾ ಬಾಡಿ ಟೆಂಪರೇಚರ್ ಕೂಡ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡೋದಿಲ್ಲ. ಯಾವ್ದು ಬರುತ್ತೆ? ಅದರಲ್ಲಿ 2 ಗ್ರೂಪು, ಕೋಲ್ಡ್ ಬ್ಲಡೆಡ್ ಆರ್ ಪಾಯ್ಕ್ಯುಲೋಥರ್ಮ್ಸ್, ಎಕ್ಟೋಥರ್ಮ್ಸ್ ಅಂತ ಹೇಳ್ತೀವಿ. ಒನ್ ಮೋರ್ ಈಸ್ ಆಸ್ಮೋ ಕನ್ಫರ್ಮರ್ಸ್, ಅಂದರೆ ಸಾಲ್ಯೂಟ್ ವಾಟರ್ ಕಾನ್ಸಂಟ್ರೇಷನ್ ಕೂಡ ಕಾನ್ಸ್ಟೆಂಟ್ ಮೇಂಟೈನ್ ಮಾಡ್ತಿಲ್ಲ, ಟೆಂಪರೇಚರ್ ಕೂಡ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡೋದಿಲ್ಲ. ಸೊ ದೀಸ್ ಕನ್ಫರ್ಮರ್ಸ್ ಕೆನ್ ನಾಟ್ ಮೇಂಟೈನ್ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವೈರನ್ಮೆಂಟ್. Their body temperature changes with respect to surrounding environment. Surrounding environment ಹೆಂಗೆ ಚೇಂಜ್ ಆಗ್ತಾ ಇದೆಯಲ್ಲ, ಎನ್ವೈರನ್ಮೆಂಟಲ್ ಕಂಡೀಷನ್ ಹೆಂಗೆ ಚೇಂಜ್ ಆಗ್ತಾ ಇದೆ, ಅದರ ಪ್ರಕಾರ ಅದರ ಬಾಡಿ ಟೆಂಪರೇಚರ್ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ಸ್ ನೋಡಿ, 99% ಆಫ್ ಎನಿಮಲ್ಸ್, ಇದು ಎಕ್ಸಾಂಪಲ್ಸ್ ಇದೆ, ಕನ್ಫ್ಯೂಸ್ ಆಗಬೇಡಿ. ದಿಸ್ ಈಸ್ ಐ ರಿಟನ್ ಆಸ್ ಎ ಎಕ್ಸಾಂಪಲ್. Example, 99% of animals and nearly all plants, they are the best example for conformers. ಕನ್ಫರ್ಮರ್ಸ್ಗೆ ಒಂದು ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಕೂಡ ಕೊಟ್ಟಿದ್ದೀನಿ ನೋಡಿ ನಾನು. ಸೊ ಇಲ್ಲಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಇದೆ ಆ್ಯಂಡ್ ಇದು ವೈ ಆಕ್ಸಿಸ್ ಅಲ್ಲಿ ಇಂಟರ್ನಲ್ ಎನ್ವೈರನ್ಮೆಂಟ್. ಆಸ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ, ಅಲ್ಲಿ ಇಂಟರ್ನಲ್ ಎನ್ವೈರನ್ಮೆಂಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ.
So because of that, the conformers not maintain the constant temperature and internal environment. So ಇಲ್ಲಿ ಒಂದು ಕ್ವಶನ್ ಇದೆ ನಿಮಗಾಗಿ. ವಾಟ್ ಇಸ್ ದಿಸ್ ಕ್ವಶನ್? ಕ್ವಶನ್ ನೋಡಿ ಇಲ್ಲಿ. ಸೊ why conformers had not evolved to become a regulators? ಈ ಕನ್ಫರ್ಮರ್ಸ್ಗಳು ರೆಗ್ಯುಲೇಟರ್ಸ್ ಆಗಿ ಎಂತಕ್ಕೆ ಇವಾಲ್ವ್ ಆಗಿಲ್ಲ? why they are not evolved as a regulators? ಕನ್ಫರ್ಮರ್ಸ್ ಕೂಡ ಅಂದ್ರೆ ಮೋಸ್ಟ್ ಅಡ್ವಾನ್ಸ್ಡ್ ಗ್ರೂಪ್ ರೆಗ್ಯುಲೇಟರ್ಸ್ ಆಗಿದ್ರೆ ಆರ್ಗಾನಿಸಮ್ಸ್ಗಳಲ್ಲಿ ಇವಲ್ಯೂಷನ್ ಆಗ್ತಾ ಹೋಗುತ್ತಲ್ಲ. ಸೊ ಕನ್ಫರ್ಮರ್ಸ್ ಕೂಡ ಇವಾಲ್ವ್ ಆಗಬೇಕಾಗಿತ್ತು, ಅವು ಕೂಡ ರೆಗ್ಯುಲೇಟ್ ಮಾಡಬೇಕಾಗಿತ್ತು ಬಾಡಿ ಟೆಂಪರೇಚರ್. ಬಟ್ ಅವುಗಳಲ್ಲಿ ಹಂಗೆ ಆಗಲಿಲ್ಲ. ಎಂತಕ್ಕೆ? ಬಿಕಾಸ್ ರೀಸನ್ ನೋಡಿ ಏನಿದೆ ಇದಕ್ಕೆ. ಟು ಮೇಂಟೈನ್ ದಿ ಕಾನ್ಸ್ಟಂಟ್ ಇಂಟರ್ನಲ್ ಎನ್ವೈರನ್ಮೆಂಟ್, ಆರ್ಗಾನಿಸಮ್ ನೀಡ್ ಟು ಸ್ಪೆಂಡ್ ಮ್ಯಾಕ್ಸಿಮಮ್ ಎನರ್ಜಿ. ಅದಕ್ಕೆ ಬಹಳಷ್ಟು ಎನರ್ಜಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಸಮ್ ಆರ್ಗಾನಿಸಮ್ಸ್. ಸೊ ದೇ ರಿಮೇನ್ಡ್ ಆಸ್ ಎ ಕನ್ಫರ್ಮರ್ಸ್. ಟು ಮೇಂಟೈನ್, ಏನು ಆನ್ಸರ್ ಬರುತ್ತೆ ನೋಡಿ ಇದಕ್ಕೆ. ಟು ಮೇಂಟೈನ್ ಕಾನ್ಸ್ಟಂಟ್ ಟೆಂಪರೇಚರ್ ಆರ್ ಇಂಟರ್ನಲ್ ಎನ್ವೈರನ್ಮೆಂಟ್. ಟು ಮೇಂಟೈನ್ ಕಾನ್ಸ್ಟಂಟ್ ಟೆಂಪರೇಚರ್ need to spend maximum energy or need to invest maximum energy. So maximum energy spend ಮಾಡ್ಲಿಕ್ಕೆ ಅಥವಾ maximum energy invest ಮಾಡ್ಲಿಕ್ಕೆ ಅವುಗಳಿಂದ ಆಗೋದಿಲ್ಲ. ಸೊ such organisms remains as conformers. ಇನ್ನೂ ಒಂದು ಸ್ಪೆಷಲ್ ಕೇಸ್ ಬರುತ್ತೆ. some species have evolved ability to regulate ದಿ ಇಂಟರ್ನಲ್ ಎನ್ವೈರನ್ಮೆಂಟ್ ಆ್ಯಂಡ್ ಬಾಡಿ ಟೆಂಪರೇಚರ್. ಕೆಲವೊಂದು ಸ್ಪೀಸೀಸ್ಗಳಲ್ಲಿ ಬಾಡಿ ಟೆಂಪರೇಚರ್ ಅಥವಾ ಇಂಟರ್ನಲ್ ಎನ್ವೈರನ್ಮೆಂಟ್ ರೆಗ್ಯುಲೇಟ್ ಮಾಡ್ತವೆ, ಬಟ್ ಓನ್ಲಿ ಅಪ್ ಟು ಎ ಸರ್ಟನ್ ರೇಂಜ್ ಆಫ್ ಎನ್ವೈರನ್ಮೆಂಟಲ್ ಕಂಡೀಷನ್. ಒಂದು ಪರ್ಟಿಕ್ಯುಲರ್ ರೇಂಜ್ ವರೆಗೆ ಮಾತ್ರ ಅವು ರೆಗ್ಯುಲೇಟರ್ ಆಗಿ ಬಿಹೇವ್ ಮಾಡುತ್ತೆ. ಆ್ಯಂಡ್ ಬಿಯಾಂಡ್ ದ್ಯಾಟ್ ದೆ ಬಿಹೇವ್ ಆಸ್ ಎ ಕನ್ಫರ್ಮರ್ಸ್. ಅಂದರೆ ಕೆಲವೊಂದು ಆರ್ಗ್ಯಾನಿಸಮ್ ಇದೆ, ಕೆಲವೊಂದು ಕಂಡೀಷನ್ ವರೆಗೆ ಅದು ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡುತ್ತೆ. ಆ್ಯಂಡ್ ಬಿಯಾಂಡ್ ದ್ಯಾಟ್ ಲಿಮಿಟ್ ದೇ ಆರ್ ದಿ ಕನ್ಫರ್ಮರ್ಸ್. ಆ್ಯಂಡ್ ಸಚ್ ಆರ್ಗ್ಯಾನಿಸಮ್ಸ್ ದೇ ಆರ್ ನೋಡಿದೆ ಪಾರ್ಷಿಯಲ್ ಆರ್ ಲಿಮಿಟೆಡ್ ರೆಗ್ಯುಲೇಟರ್ಸ್ ಅಂತ ಹೇಳ್ತೀವಿ. ಯಾವ ರೀತಿ ಆಗುತ್ತೆ ನೋಡಿ, ಅದರ ಒಂದು ಸಣ್ಣ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಅದು ಪ್ರಿಂಟೆಡ್ ಇಮೇಜ್ ಇದೆ, ನಾನು ತೋರಿಸ್ತೀನಿ. ಸೊ ಎಕ್ಸ್ ಎಕ್ಸಿಸ್ ಅಲ್ಲಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಇದೆ, ವೈ ಎಕ್ಸಿಸ್ ಅಲ್ಲಿ ಇಂಟರ್ನಲ್ ಎನ್ವೈರನ್ಮೆಂಟ್ ನೋಡಿದ್ರೆ, ಸೊ ಇಲ್ಲಿ ಕರ್ವ್ ಹೆಂಗೆ ಬರ್ತಾ ಇದೆ ಇಲ್ಲಿ ನೋಡಿ. ಇನಿಷಿಯಲಿ ಅದು ಕನ್ಫರ್ಮ್ ಆಗಿದೆ, ದೆನ್ ಲೇಟರ್ ಸ್ಟೇಜ್ ಅಲ್ಲಿ ಅದು ರೆಗ್ಯುಲೇಟರ್ಸ್ ಆಗಿ ಬಿಹೇವ್ ಮಾಡ್ತಾ ಇದೆ. ಸೊ ಕರ್ವ್ ಈ ರೀತಿ ಬರುತ್ತೆ. ಸೊ ಈ ಮೂರು ಟೈಪ್ ಆರ್ಗ್ಯಾನಿಸಮ್ಸ್ಗೆ ಯಾವುದು, ಒಂದು ರೆಗ್ಯುಲೇಟರ್ಸ್, ಕನ್ಫರ್ಮರ್ಸ್ ಅಂಡ್ ಪಾರ್ಷಿಯಲ್ ರೆಗ್ಯುಲೇಟರ್ಸ್, ಇವೆಲ್ಲವುಗಳು ಸೇರಿ ಇಲ್ಲಿ ಒಂದು ಇಮೇಜ್ ಇದೆ, ಒಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಇದೆ ನೋಡಿ. ಅಂಡ್ ದಿಸ್ ಇಮೇಜ್ ಈಸ್ ಗಿವನ್ ಇನ್ ದಿ NCERT. ಒಂದು ಇಲ್ಲಿ ಗ್ರೀನ್ ಲೈನ್ ಇದೆಯಲ್ಲ ಅದು ಕನ್ಫರ್ಮರ್, ರೆಡ್ ಕಲರ್ ಲೈನ್ ಬಂದಿದೆ ಅದು ರೆಗ್ಯುಲೇಟರ್ಸ್ ರಿಪ್ರೆಸೆಂಟ್ ಮಾಡ್ತಾ ಇದೆ. ಬ್ಲೂ ಕಲರ್ ಲೈನ್ ಬಂದಿದೆಯಲ್ಲ, ಬ್ಲೂ ಕಲರ್ ಲೈನ್ ಅಲ್ಲಿ ದೀಸ್ ಆರ್ಗ್ಯಾನಿಸಮ್ಸ್ ಇನಿಷಿಯಲಿ ದೇ ಆರ್ ದಿ ಕನ್ಫರ್ಮರ್ ಅಂಡ್ ಇನ್ ದಿ ಲೇಟರ್ ಸ್ಟೇಜ್ ದೇ ಆರ್ ದಿ ರೆಗ್ಯುಲೇಟರ್. ಅಂದರೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಅದು ರೆಗ್ಯುಲೇಟರ್ಸ್ ಆಗಿ ಬಿಹೇವ್ ಮಾಡ್ತಾ ಇದೆ. ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಹೋದ್ರೆ ಅದು ಕನ್ಫರ್ಮರ್ ಆಗ್ತಾ ಇದೆ. ಓಕೆ, ಸೊ ದಟ್ ವಿ ಕ್ಯಾನ್ ಸೇ ಇಟ್ ಈಸ್ ಅಬೌಟ್ ದಿ ರೆಸ್ಪಾನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಟು ದಿ ಅಬಯೋಟಿಕ್ ಫ್ಯಾಕ್ಟರ್. ಅಲ್ಲಿ ಎರಡು ಪ್ರಕಾರದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ನಾವು ನೋಡಿದ್ದಾಯ್ತು, ಒಂದು ರೆಗ್ಯುಲೇಟರ್ಸ್ ಅಂಡ್ ಕನ್ಫರ್ಮರ್ಸ್. ನೆಕ್ಸ್ಟ್ ನಾವು ನೋಡಬೇಕಾಗಿದೆ ಮೈಗ್ರೇಟರ್ಸ್ ಆರ್ ಮೈಗ್ರೇಷನ್. ಮೈಗ್ರೇಷನ್ ಅಂದ್ರೆ ಏನು? ಎಸ್ಕೇಪ್ ಆಗೋದು. ಅಡ್ವರ್ಸ್ ಎನ್ವೈರನ್ಮೆಂಟ್ ಬಂದ್ರೆ, ಓಕೆ, ಈಗ ಅಡ್ವರ್ಸ್ ಎನ್ವೈರನ್ಮೆಂಟ್ ಬಂದರೆ ಕೆಲವೊಂದು ಆರ್ಗ್ಯಾನಿಸಮ್ಸ್, ಕೆಲವೊಂದು ಅನಿಮಲ್ಸ್ ಅಥವಾ ಬರ್ಡ್ಸ್ ಏನಿದೆಯಲ್ಲ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಕಂಟಿನ್ಯೂಸ್ ಆಗಿ ಮೈಗ್ರೇಟ್ ಆಗ್ತಾ ಇರುತ್ತೆ. ಆರ್ ದ ಬರ್ಡ್ಸ್ ದೇ ವಿಲ್ ಶೋ ದಿ ಸೀಸನಲ್ ಮೈಗ್ರೇಷನ್. ಪ್ರತಿ ವರ್ಷ ರೀಪ್ರೊಡಕ್ಷನ್ ಪರ್ಪಸ್ ಆರ್ ಫುಡ್ ಪರ್ಪಸ್ ಅದು ಅಲ್ಲಿ ಅಡ್ವರ್ಸ್ ಕಂಡೀಷನ್ ಬಂದರೆ ಅದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೈಗ್ರೇಟ್ ಆಗ್ತಾ ಇರುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಮೈಗ್ರೇಷನ್. ಮೈಗ್ರೇಷನ್ ಡೈಲಿ ಕೂಡ ಇರ್ಬೋದು, ಪ್ರತಿದಿನ ಮೈಗ್ರೇಷನ್ ಆಗ್ತಿರ್ಬೋದು, ಪೀರಿಯಾಡಿಕ್ ಮೈಗ್ರೇಷನ್ ಆಗ್ಬೋದು, ಅಥವಾ ಸೀಸನಲ್ ಮೈಗ್ರೇಷನ್ ಕೂಡ ಆಗ್ಬೋದು. ಡೈಲಿ ಮೈಗ್ರೇಷನ್ ಇಟ್ ಇಸ್ ವೆರಿ ಕಾಮನ್ ಇನ್ ದಿ ಬರ್ಡ್ಸ್, ಎಸ್ಪೆಷಲಿ ಫಾರ್ ದಿ ಫುಡ್ ಪರ್ಪಸ್. ಏನು ಮಾಡುತ್ತೆ, ಕೆಲವೊಂದು ಬರ್ಡ್ಸ್ ನೀವು ನೋಡಿದ್ದೇ ಆದರೆ ಫ್ರಾಮ್ ದೇರ್ ಹ್ಯಾಬಿಟ್ಯಾಟ್, ಫ್ರಾಮ್ ದೇರ್ ನೆಸ್ಟ್, ಅವುಗಳ ಗೂಡು ಇರುತ್ತಲ್ಲ, ಗೂಡದಿಂದ ಫೀಡಿಂಗ್ ಗ್ರೌಂಡ್ ಇರುತ್ತೆ, ಅಗ್ರಿಕಲ್ಚರ್ ಫೀಲ್ಡ್ ಇರುತ್ತೆ, ಅಲ್ಲಿಗೆ ಹೋಗಿ ಫುಡ್ ಕಲೆಕ್ಟ್ ಮಾಡಿ ಮತ್ತೆ ವಾಪಸ್ ಗೂಡಿಗೆ ಬರುತ್ತಿರುತ್ತೆ. ಸೊ ದಟ್ ಇಸ್ ಎ ಡೈಲಿ ಮೈಗ್ರೇಷನ್ ಅಂತ ಹೇಳ್ತೀವಿ. ಪೀರಿಯಾಡಿಕ್ ಮೈಗ್ರೇಷನ್ ಅಂದ್ರೆ ಏನು? ದ ಕಾಮನ್ ಇನ್ ಫಿಶಸ್. ಕೆಲವೊಂದು ಸ್ಪೆಸಿಫಿಕ್ ಪೀರಿಯಡ್ ಅಲ್ಲಿ ಅದು ಮೈಗ್ರೇಷನ್ ಆಗುತ್ತೆ, ಎಸ್ಪೆಷಲಿ ರೀಪ್ರೊಡಕ್ಷನ್ ಪೀರಿಯಡ್ ಫಾರ್ ಸ್ಪಾನಿಂಗ್ ಪರ್ಪಸ್ ಆರ್ ಎಗ್ ಲೇಯಿಂಗ್ ಪರ್ಪಸ್ ಅಂತ ಹೇಳ್ತೀವಿ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಪೀರಿಯಾಡಿಕ್ ಮೈಗ್ರೇಷನ್. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಸಲ್ಮಾನ್ ಫಿಶ್ ಬರುತ್ತೆ.
ಆರ್ ಈಲ್ ಫಿಶ್ ಕೂಡ ಬರುತ್ತೆ. ದಟ್ ಇಸ್ ಎ ಪಿರಿಯಾಡಿಕ್ ಮೈಗ್ರೇಷನ್. ಸ್ಪೆಸಿಫಿಕ್ ರೀಪ್ರೊಡಕ್ಷನ್ ಪರ್ಪಸ್ ಅದು ಒಂದು ಪ್ಲೇಸಿಂದ ದಟ್ ಇಸ್ ವಿ ಕ್ಯಾನ್ ಸಿ ಕೆಟಾಡ್ರಾಮಸ್ ಅಂಡ್ ಅನಾಡ್ರಾಮಸ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಸಮುದ್ರದಿಂದ ರಿವರ್ಗೆ ಅಥವಾ ರಿವರ್ದಿಂದ ಸಮುದ್ರ ಕಡೆಗೆ ಮೈಗ್ರೇಷನ್ ಆಗ್ತಾ ಇರುತ್ತೆ. ಸೊ ದಟ್ ಇಸ್ ಎ ಪಿರಿಯಾಡಿಕ್ ಮೈಗ್ರೇಷನ್. ಸೀಸನಲ್ ಮೈಗ್ರೇಷನ್ಸ್ಗೆ ಎಕ್ಸಾಂಪಲ್ ನೋಡಿ, ಒಂದು ಆರ್ಕ್ಟಿಕ್ ಟರ್ನ್ ಬರ್ಡ್. ಆರ್ಕ್ಟಿಕ್ ಟರ್ನ್ ಬರ್ಡ್ ಏನು ಮಾಡುತ್ತೆ, ಪ್ರತಿ ವರ್ಷ ಸಾರಿ ಆರ್ಕ್ಟಿಕ್ ಟರ್ನ್ ಬರ್ಡ್ ಇದೆಯಲ್ಲ, ಪ್ರತಿ ವರ್ಷ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಮೂವ್ಮೆಂಟ್ ಆಗ್ತಾ ಮಾಡ್ತಿರುತ್ತೆ. ನಾರ್ತ್ ಪೋಲ್ ಇಂದ ಸೌತ್ ಪೋಲ್, ಅಗೇನ್ ಸೌತ್ ಪೋಲ್ ಇಂದ ನಾರ್ತ್ ಪೋಲ್, ಆಲ್ಮೋಸ್ಟ್ 17,000 ಕಿಲೋಮೀಟರ್ಸ್ ಅದು ಮೂವ್ಮೆಂಟ್ ಮಾಡ್ತಾ ಇರುತ್ತೆ ಡ್ಯೂರಿಂಗ್ ದಿ ಅಡ್ವರ್ಸ್ ಎನ್ವೈರನ್ಮೆಂಟಲ್ ಕಂಡೀಷನ್. ಅಷ್ಟೇ ಅಲ್ಲ, ಇನ್ನೊಂದು ಎಕ್ಸಾಂಪಲ್ ನೋಡಿ, ಇನ್ ಕಿಯೋಲಾಡೋ ನ್ಯಾಷನಲ್ ಪಾರ್ಕ್, ಭರತ್ಪುರ್ ರಾಜಸ್ಥಾನದಲ್ಲಿದೆ. ಎವ್ರಿ ಇಯರ್ ದ ಮೈಗ್ರೇಟರಿ ಬರ್ಡ್ಸ್ ವಿಸಿಟ್ ಡ್ಯೂರಿಂಗ್ ದಿ ವಿಂಟರ್ ಸೀಸನ್. ಎಲ್ಲಿಂದ ವಿಸಿಟ್ ಆಗುತ್ತೆ, ಎಲ್ಲಿ, ಕಿಯೋಲಾಡೋ ನ್ಯಾಷನಲ್ ಪಾರ್ಕ್ ಭರತ್ಪುರದಲ್ಲಿ ಪ್ರತಿ ವರ್ಷ ವಿಂಟರ್ ಸೀಸನ್ ಅಲ್ಲಿ ಕೆಲವೊಂದು ಬರ್ಡ್ಗಳು ವಿಸಿಟ್ ಮಾಡುತ್ತೆ. ಅಲ್ಲಿ ಎಲ್ಲಿಂದ ಬರುತ್ತೆ ಅದು, ಅದು ನಾರ್ದರ್ನ್ ರಷ್ಯಾ ಆರ್ ಸೈಬೇರಿಯಾದಿಂದ ಆ ಬರ್ಡ್ಸ್ಗಳು ಅಲ್ಲಿ ಬರ್ತಾ ಇರುತ್ತೆ, ಜಸ್ಟ್ ಫಾರ್ ದಿ ರೀಪ್ರೊಡಕ್ಷನ್ ಪರ್ಪಸ್. ಆರ್ ಡ್ಯೂರಿಂಗ್ ದ್ಯಾಟ್ ಟೈಮ್ ಇನ್ ದಿ ವಿಂಟರ್, ಇಲ್ಲಿ ಇಂಡಿಯಾದಲ್ಲಿ ವಿಂಟರ್ ಸೀಸನ್ ಇದ್ದಾಗ ಅಲ್ಲಿ ನಾರ್ದರ್ನ್ ರಷ್ಯಾ ಆರ್ ಸೈಬೇರಿಯಾದಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ ಇರುತ್ತೆ, ಸ್ನೋ ಫಾಲಿಂಗ್ ನಡೀತಾ ಇರುತ್ತೆ. ಸೊ ಆ ಕಂಡೀಷನಿಂದ ಉಳ್ಕೊಳ್ಳಿಕ್ಕೆ ಅಥವಾ ಎಸ್ಕೇಪ್ ಆಗಲಿಕ್ಕೆ ಅವು ಸೌತ್ ಪೋಲಾರ್ ಸೈಡ್ ಎಸ್ಪೆಷಲಿ ಇಂಡಿಯಾಗೆ ಬಂದು ರೀಪ್ರೊಡಕ್ಷನ್ ಮಾಡ್ತಾ ಇರುತ್ತೆ. ಅವುಗಳ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡ್ಕೊಳ್ತಿರುತ್ತೆ. ಸೊ ದಟ್ ಈಸ್ ಎ ಎಕ್ಸಾಂಪಲ್ ಫಾರ್ ಸೀಸನಲ್ ಮೈಗ್ರೇಷನ್. ಫೋರ್ತ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಹೇಳ್ತೀವಿ, ದಟ್ ಇಸ್ ಎ ಸಸ್ಪೆಂಡ್. ಸಸ್ಪೆಂಡ್ ಅಂದ್ರೆ ಏನಾಗೋದು, ಸಸ್ಪೆಂಡ್ ನಿಂತು ಬಿಡೋದು. ದಟ್ ಇಸ್ ಎ ಮೆಟಾಬಾಲಿಸಮ್, ಮೆಟಾಬಾಲಿಕ್ ಆಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಅದನ್ನು ಜನರಲಿ ನಾವು ಡಾರ್ಮನ್ಸಿ ಕಂಡೀಷನ್ ಕೂಡ ಅಂತ ಹೇಳ್ತೀವಿ, ಎಸ್ಪೆಷಲಿ ಪ್ಲಾಂಟ್ಸ್ ಅಲ್ಲಿ. ಹೆಂಗಾಗುತ್ತೆ ನೋಡಿ, ಯೂಶಲಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಲ್ಲಿ ಎರಡರಲ್ಲೂ ನಮಗೆ ಈ ಆಕ್ಟಿವಿಟಿ ಸಿಗುತ್ತೆ. ಲೋವರ್ ಪ್ಲಾಂಟ್ಸ್ ಅಲ್ಲಿ ಥಿಕ್ ವಾಲ್ ಫಾರ್ಮೇಷನ್ ಆಗುತ್ತೆ. ಯಾವುದು, ಎಸ್ಪೆಷಲಿ ಇನ್ ಕೇಸ್ ಆಫ್ ಆಲ್ಗೆಯಲ್ಲಿ ಥಿಕ್, ಇನ್ ದಿ ಅಡ್ವರ್ಸ್ ಕಂಡೀಷನ್ ಅಲ್ಲಿ ಥಿಕ್ ವಾಲ್ ಪ್ರೊಟೆಕ್ಷನ್ ಸಲುವಾಗಿ ಥಿಕ್ ವಾಲ್ ಫಾರ್ಮೇಷನ್ ಆಗುತ್ತೆ. ಇವನ್ ಇನ್ ಅಮೀಬಾ ಆಲ್ಸೋ the thick wall formation takes place in the form of cyst wall ಅಂತ ಹೇಳ್ತೀವಿ. In higher plants the seeds or axillary bud, apical bud, they enters into the dormant condition during the adverse condition. Animals ಅಲ್ಲಿ ಯಾವ ರೀತಿ ಸಸ್ಪೆಂಡ್ ಆಗ್ತಿರುತ್ತೆ ನೋಡಿ, there are 3 categories. ಒಂದು, animals they may enter in the adverse condition, they may enter into the hibernation, that is a polar bear, that is a winter sleep ಅಂತ ಹೇಳ್ತೀವಿ. ವಿಂಟರ್ ಕಂಡೀಷನ್ ಅಲ್ಲಿ ಪೋಲಾರ್ ಬಿಯರ್ಸ್ ಆರ್ ಕಂಪ್ಲೀಟ್ಲಿ ಇನ್ಆಕ್ಟಿವ್ ಕಂಡೀಷನ್ ಇರುತ್ತೆ, ದಟ್ ಇಸ್ ಹೈಬರ್ನೇಷನ್ ಅಂತ ಹೇಳ್ತೀವಿ, ವಿಂಟರ್ ಸ್ಲೀಪ್. ಎಕ್ಸಾಂಪಲ್ ಈಸ್ ಪೋಲಾರ್ ಬಿಯರ್. ಎಸ್ಟಿವೇಷನ್ ಅಂತ ಹೇಳ್ತೀವಿ, ದಟ್ ಇಸ್ ಎ ಸಮ್ಮರ್ ಸ್ಲೀಪ್. ಎಕ್ಸಾಂಪಲ್ ಫಾರ್ ದಿಸ್ ಒನ್ ಇಸ್ ಎ ಫ್ರಾಗ್, ಎ ಸ್ನೇಲ್ಸ್. ಅಂಡ್ ಇನ್ನೊಂದು ಬರುತ್ತೆ ಡಯಾಪಾಸ್ ಅಂತ ಬರುತ್ತೆ. ಡಯಾಪಾಸ್ ಈಸ್ ಮೋಸ್ಟ್ ಕಾಮನ್ಲಿ ಸೀನ್ ಇನ್ ದಿ ಯುನಿಸೆಲ್ಯುಲಾರ್ ಅನಿಮಲ್ಸ್, ಎಸ್ಪೆಷಲಿ ಝೂ ಪ್ಲಾಂಕ್ಟಾನ್ಸ್ಗಳಲ್ಲಿ ನಾವು ಕಾಮನ್ ಆಗಿ ನೋಡ್ಬೋದು. ಏನಿದು ಡಯಾಪಾಸ್, ಟೆಂಪರರಿ ಇಂಟ್ರಪ್ಷನ್ ಇನ್ ಡೆವಲಪ್ಮೆಂಟ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಟೆಂಪರರಿ ಇಂಟ್ರಪ್ಷನ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಆರ್ಗ್ಯಾನಿಸಮ್. ನೋಡಿ ಇಲ್ಲಿ, ಟೆಂಪರರಿ ಇಂಟ್ರಪ್ಷನ್ ಇನ್ ಡೆವಲಪ್ಮೆಂಟ್ ಆಫ್ ಆರ್ಗ್ಯಾನಿಸಮ್. ಓಕೆ, ಈ ರೀತಿ ಬರ್ತಾ ಇದೆ, ಟೆಂಪರರಿ ಇಂಟ್ರಪ್ಷನ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಅನ್ ಆರ್ಗ್ಯಾನಿಸಮ್, ಈ ರೀತಿ ಹೇಳ್ಬೋದು. ಅಂದ್ರೆ ಆರ್ಗ್ಯಾನಿಸಮ್ ಗ್ರೋತ್ ಅಲ್ಲಿ, ಡೆವಲಪ್ಮೆಂಟ್ ಅಲ್ಲಿ ಸ್ವಲ್ಪ ಇಂಟ್ರಪ್ಷನ್ ಬಂದ್ರೆ ಅದನ್ನ ಡಯಾಪಾಸ್ ಅಂತ ಹೇಳ್ಬೋದು. ಸೊ ಇದನ್ನ ನೀವು ಬೇಕಾದ್ರೆ ಟೆಂಪರರಿ ಇಂಟ್ರಪ್ಷನ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಆರ್ಗ್ಯಾನಿಸಮ್ ನೀವು ಬೇಕಾದ್ರೆ ಟೈಡ್ ಅಂತ ಕೂಡ ನೆನಪಿಟ್ಕೊಳ್ಬಹುದು, TIDE. ಓಕೆ, ಬೇಕಾದ್ರೆ ಈ ಕ್ಯಾಪಿಟಲ್ ಇಟ್ಕೊಳ್ಳಿ. ಹೆಂಗ್ ಬರ್ತಿದ್ದು, ಟೆಂಪರರಿ ಇಂಟ್ರಪ್ಷನ್, ಡಿ ಅಂದ್ರೆ ಡೆವಲಪ್ಮೆಂಟ್, ಟೆಂಪರರಿ ಇಂಟ್ರಪ್ಷನ್ ಇನ್ ಡೆವಲಪ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್, ದಟ್ ಇಸ್ ಎ ಡಯಾಪಾಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ಸ್ ಆರ್ ಝೂ ಪ್ಲಾಂಕ್ಟನ್, ನೆನಪಿಟ್ಕೊಳ್ಳಿ. ಹೈಬರ್ನೇಷನ್, ವಿಂಟರ್ ಸ್ಲೀಪ್. ಎಸ್ಟಿವೇಷನ್, ಸಮ್ಮರ್ ಸ್ಲೀಪ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ, ಅಡಪ್ಟೇಷನ್ ಆಫ್ ಆರ್ಗ್ಯಾನಿಸಮ್ಸ್ ಫಾರ್ ವೇರಿಯಸ್ ಎನ್ವೈರನ್ಮೆಂಟಲ್ ಕಂಡೀಷನ್. ಬೇರೆ ಪ್ರಕಾರದ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ಗೆ ಅಡ್ಜಸ್ಟ್ ಆಗಲಿಕ್ಕೆ ಆರ್ಗ್ಯಾನಿಸಮ್ಸ್ಗಳಲ್ಲಿ ಯಾವ ಥರದ ಅಡಪ್ಟೇಷನ್ಸ್ ಇರುತ್ತೆ. ಅನಿಮಲ್ ಶೋಸ್ ಅಡಪ್ಟೇಷನ್ಸ್ ಫಾರ್ ವಾಟರ್ ಸ್ಕ್ಯಾರಿಸಿಟಿ, ಕೋಲ್ಡ್ ಕಂಡೀಷನ್, ಹೈ ಟೆಂಪರೇಚರ್ ಆ್ಯಂಡ್ ಪ್ರೆಷರ್, ಆರ್ ಇವನ್ ಆಕ್ಸಿಜನ್ ಸ್ಟ್ರೆಸ್ ಕಂಡೀಷನ್ಗೂ ಅನಿಮಲ್ಸ್ ಅಡಪ್ಟೇಷನ್ ಶೋ ಮಾಡ್ತಿರುತ್ತೆ. ಸೊ ಬೇರೆ ಬೇರೆ ಪ್ರಕಾರದ ಅಡಪ್ಟೇಷನ್ಸ್ ನೋಡೋಣ. ಫಸ್ಟ್ ಈಸ್ ಅಡಪ್ಟೇಷನ್ಸು ವಾಟರ್ ಸ್ಕ್ಯಾರಿಸಿಟಿ. ನೀರು ಬಹಳ ಕಡಿಮೆ ಇದ್ದರೆ ಅಲ್ಲಿ ಎನಿಮಲ್ಸ್ ಯಾವ ರೀತಿ ಅಡಪ್ಟೇಷನ್ ಶೋ ಮಾಡುತ್ತೆ ನೋಡಿ. ಎಕ್ಸಾಂಪಲ್ ಈಸ್ ಕ್ಯಾಂಗ್ರೂ ರ್ಯಾಟ್, ಕಾಮನ್ಲಿ ಫೌಂಡ್ ಇನ್ ದಿ ನಾರ್ತ್ ಅಮೆರಿಕನ್ ಡೆಸರ್ಟ್ ಆ್ಯಂಡ್ ಇವನ್ ಇನ್ ಕ್ಯಾಮಲ್ ಆಲ್ಸೋ ಈಸ್ ಎ ಬೆಸ್ಟ್ ಎಕ್ಸಾಂಪಲ್. ಇವುಗಳಲ್ಲಿ ಯಾವ ರೀತಿ ಅಡಪ್ಟೇಷನ್ಸ್ ಇದೆ ನೋಡಿ, ಅಲ್ಲಿ ನೀರು ಸಿಗೋದೇ ಇಲ್ಲ, ಆದರೂ ಕೂಡ ಆರ್ಗ್ಯಾನಿಸಮ್ ಸರ್ವೈವ್ ಆಗುತ್ತೆ. ಅವುಗಳಲ್ಲಿ ಒಂದೇನೋ ಅಡಪ್ಟೇಷನ್ಸ್ ಇದೆ. ವಾಟ್ ಕೈಂಡ್ ಆಫ್ ಅಡಪ್ಟೇಷನ್ಸ್ ದೀಸ್ ವಿಲ್ ಶೋ? ಒಂದು, ಕಾನ್ಸಂಟ್ರೇಟೆಡ್ ಯೂರಿನ್ ರಿಲೀಸ್ ಮಾಡುತ್ತೆ.
ಡ್ರೈ ಫೀಸಸ್ ಇರುತ್ತೆ ಅಂದರೆ ವಾಟರ್ ಜಾಸ್ತಿ ಅವು ಲಾಸ್ ಮಾಡೋದಿಲ್ಲ ಬಾಡಿಯಿಂದ. ಆರ್ ದ ರಿಕ್ವೈರ್ಡ್ ವಾಟರ್ ದೆ ಗೆಟ್ ಫ್ರಮ್ ಆಕ್ಸಿಡೇಷನ್ ಆಫ್ ಫ್ಯಾಟಿ ಆಸಿಡ್ಸ್. ಬಾಡಿಯಲ್ಲಿ ಸ್ಟೋರ್ಡ್ ಫ್ಯಾಟ್ ಇರುತ್ತಲ್ಲ ಅದರ ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಅಂದರೆ ಕಂಪ್ಲೀಟ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಅದರ ಆಕ್ಸಿಡೇಷನ್ ಆದರೆ ಅಲ್ಲಿ ಮೆಟಾಬಾಲಿಕ್ ವಾಟರ್ ರಿಲೀಸ್ ಆಗುತ್ತೆ ಆ್ಯಂಡ್ ದೇ ವಿಲ್ ಯೂಸ್ ದಟ್ ಮೆಟಾಬಾಲಿಕ್ ವಾಟರ್. ಆ್ಯಂಡ್ ನೇಸಲ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್. ನೇಸಲ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಅಂದ್ರೆ ಏನು? ಎಕ್ಸೇಲ್ ಏರ್ ಇದೆಯಲ್ಲ, ಬ್ರೀದಿಂಗ್ ಟೈಮಲ್ಲಿ ಎಕ್ಸೇಲ್ ಏರ್ ಇದೆ, ಅದರಿಂದ ವಾಟರ್ ವೇಪರ್ ರಿಲೀಸ್ ಆಗುತ್ತೆ. ಸೊ ಈ ಅನಿಮಲ್ಸ್ಗಳು ವಾಟರ್ ವೇಪರ್ ರಿಲೀಸ್ ಆಗಲಿಕ್ಕೆ ಅಲೋವೇ ಮಾಡೋದಿಲ್ಲ. ಸೊ ದಟ್ ಇಸ್ ಎ ನೇಸಲ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಅಡಪ್ಟೇಷನ್ ಟು ಕೋಲ್ಡ್ ಕಂಡೀಷನ್. ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳು ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ಸ್ ಕೂಡ ಅಡಪ್ಟ್ ಆಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅದರಲ್ಲಿ ಎರಡು ಪ್ರಕಾರ ನೋಡೋಣ. ಒಂದು ಮಾರ್ಫಾಲಜಿಕಲ್ ಅಡಪ್ಟೇಷನ್ಸ್ ಇನ್ ದಿ ಸೀಲ್. ಸೀಲ್ ಯೂಶಲಿ ಸಮುದ್ರದಲ್ಲಿ ಇರುತ್ತೆ. ಓಕೆ, ಅದು ಹೆಂಗೆ ಅಡಪ್ಟೇಷನ್ ಆಗಿರುತ್ತೆ? ಬಿಲೋ ದಿ ಸ್ಕಿನ್, ಸೀಲ್ನ ಸ್ಕಿನ್ ಲೇಯರ್ ಇದೆಯಲ್ಲ, ಬಿಲೋ ದಿ ಸ್ಕಿನ್ ದರ್ ಇಸ್ ಎ ಫ್ಯಾಟಿ ಲೇಯರ್ ಈಸ್ ಪ್ರೆಸೆಂಟ್ ಆ್ಯಂಡ್ ದಟ್ ಈಸ್ ನಾಟ್ ಎಸ್ ಎ ಬ್ಲಬ್ಬರ್ ಅಂತ ಹೇಳ್ತೀವಿ. ಆ್ಯಂಡ್ ದ್ಯಾಟ್ ಬ್ಲಬ್ಬರ್ ಈಸ್ ಆಕ್ಟ್ ಆಸ್ ಎ ಇನ್ಸುಲೇಟರ್. ಅದು ಇನ್ಸುಲೇಟರ್ ಥರ ಕೆಲಸ ಮಾಡುತ್ತೆ. ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನಿಂದ ಆರ್ಗ್ಯಾನಿಸಮ್ಸನ್ನು ಅಥವಾ ಸೀಲನ್ನು ಅದು ಕಾಪಾಡ್ತಿರುತ್ತೆ. ಆ್ಯಂಡ್ ದೀಸ್ ಸೀಲ್ಸ್ ಆರ್ ಜನರಲಿ ಫೌಂಡ್ ಇನ್ ದಿ ವಾಟರ್ ಬಾಡೀಸ್ ಆಫ್ ಪೋಲಾರ್ ರೀಸನ್. ಸೊ ಪೋಲಾರ್ ರೀಸನಲ್ಲಂತೂ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ ಇರುತ್ತೆ, ಅಥವಾ ಟೆಂಪರೇಟ್ ರೀಸನಲ್ಲಂತೂ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ ಇರುತ್ತೆ. ಸೊ ಅವುಗಳಿಗೆ ಬದುಕಲಿಕ್ಕೆ, ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನಲ್ಲೂ ಸರ್ವೈವ್ ಆಗಲಿಕ್ಕೆ ಈ ಬ್ಲಬ್ಬರ್ಸ್ ಅಡಪ್ಟೇಷನ್ಸ್ ಇದೆಯಲ್ಲ ಅದು ಹೆಲ್ಪ್ ಮಾಡುತ್ತೆ. ಫಿಸಿಯಾಲಜಿಕಲ್ ಅಡಪ್ಟೇಷನ್ಸ್ ಏನು ನೋಡಿ, ಅನಿಮಲ್ಸ್ ಟಾಲರೇಟ್ ಟೆಂಪರೇಚರ್ ಚೇಂಜಸ್, ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್. ಕೆಲವೊಂದು ಅನಿಮಲ್ಸ್ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನಲ್ಲಿ ಸರ್ವೈವ್ ಆಗುತ್ತೆ, ಟೆಂಪರೇಚರ್ ಚೇಂಜಸ್ ಅನ್ನು ಟಾಲರೇಟ್ ಮಾಡುತ್ತೆ ಡ್ಯೂ ಟು ಆಂಟಿ ಫ್ರೀಸ್ ಕೆಮಿಕಲ್ಸ್ ಇನ್ ದೇರ್ ಬಾಡಿ. ಅವುಗಳ ಬಾಡಿಯಲ್ಲಿ ಇನ್ ಬಿಟ್ವೀನ್ ದ ಸೆಲ್ಸ್ ಕೆಲವೊಂದು ಆಂಟಿ ಫ್ರೀಸ್ ಕೆಮಿಕಲ್ಸ್ ಇರುತ್ತೆ. ಬಿಕಾಸ್ ಆಫ್ ದಟ್ ಆಂಟಿ ಫ್ರೀಸ್ ಕೆಮಿಕಲ್ಸ್ ಸೆಲ್ಯುಲಾರ್ ಎನ್ವೈರನ್ಮೆಂಟ್ಗೆ ಯಾವುದೇ ಡ್ಯಾಮೇಜೇ ಆಗೋದಿಲ್ಲ. ಸೆಲ್ಯುಲಾರ್ ಎನ್ವೈರನ್ಮೆಂಟಲ್ಲಿ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ. ಸೊ ಆರ್ಗ್ಯಾನಿಸಮ್ ಸರ್ವೈವ್ ಆಗುತ್ತೆ. ನೆಕ್ಸ್ಟ್, ಆ್ಯಂಡ್ ದಟ್ ವಿ ಕ್ಯಾನ್ ಸಿಟ್ ಇದೆ, ಅದನ್ನು ಕೋಲ್ಡ್ ಹಾರ್ಡನಿಂಗ್ ಅಂತ ಹೇಳ್ತೀವಿ. ದಟ್ ಕಾನ್ಸೆಪ್ಟ್ ವಿ ಕ್ಯಾನ್ ಸಿಟ್ ಇದೆ ಕೋಲ್ಡ್ ಹಾರ್ಡನಿಂಗ್. ನೆಕ್ಸ್ಟ್, ಅಡಪ್ಟೇಷನ್ ಟು ಹೈ ಟೆಂಪರೇಚರ್. ಎಕ್ಸಾಂಪಲ್ ಈಸ್ ಆರ್ಕಿ ಬ್ಯಾಕ್ಟೀರಿಯಾ. ಆರ್ಕಿ ಬ್ಯಾಕ್ಟೀರಿಯಾ ನೋಡಿದ್ದೇ ಆದರೆ ಯೂಶ್ವಲಿ ಇಲ್ಲಿ ಏನಿದೆ ನೋಡಿ, ಇನ್ ದಿ ಆರ್ಕಿ ಬ್ಯಾಕ್ಟೀರಿಯಾ ಇನ್ ದಿ ಪ್ಲಾಸ್ಮಾ ಮೆಂಬ್ರೇನ್, ದ ಸೆಲ್ನ ಪ್ಲಾಸ್ಮಾ ಮೆಂಬ್ರೇನ್ ಇದೆಯಲ್ಲ, ಪ್ಲಾಸ್ಮಾ ಮೆಂಬ್ರೇನ್ ಇದೆ ಫಾಸ್ಫೋಲಿಪಿಡ್ ಬೈಲೇಯರ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಆರ್ಕಿ ಬ್ಯಾಕ್ಟೀರಿಯಾದಲ್ಲಿ ಇಡಿದೆ ಯೂನಿಟ್ ಲೇಯರ್ ಮೆಂಬ್ರೇನ್ ಇದೆ. ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಇದೆಯಲ್ಲ, ಯೂನಿಟ್ ಲೇಯರ್ ಮೆಂಬ್ರೇನ್ ಇದೆ. ದೇ ಹ್ಯಾವ್ ಯೂನಿಟ್ ಲೇಯರ್ ಮೆಂಬ್ರೇನ್. ವಾಟ್ ಈಸ್ ದಿಸ್ ಯೂನಿಟ್ ಲೇಯರ್ ಮೆಂಬ್ರೇನ್? ಯೂಶುವಲಿ ಇಲ್ಲಿ ಫಾಸ್ಫೋಲಿಪಿಡ್ ಬೈಲೇಯರ್ ಇಲ್ಲ, ದರ್ ಇಸ್ ಎ ಫೈಟನಿಲ್ ಸೈಡ್ ಚೈನ್ ಇದೆ. ಎರಡು ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ಸ್ ಇರುತ್ತೆ, ಬಟ್ ಅದು ಎರಡು ಜಾಯಿಂಟ್ ಆಗಿ ಫೈಟನಿಲ್ ಸೈಡ್ ಚೈನ್ ಇಂದ ಅದು ಸಿಂಗಲ್ ಯೂನಿಟ್ ಲೇಯರ್ ಆಗುತ್ತೆ. ದೇ ಹ್ಯಾವ್ ಫೈಟನಿಲ್ ಸೈಡ್ ಚೈನ್ ಇದೆ. ಅಂಡ್ ಬಿಕಾಸ್ ಆಫ್ ದ್ಯಾಟ್ ಎರಡು ಲೇಯರ್ ಸ್ಯಾಂಡ್ವಿಚ್ ಆಗಿ ಒಂದೇ ಲೇಯರ್ ಆಗುತ್ತೆ. ಸೊ ಹೊರಗಡೆ ಏನು ಚೇಂಜ್ ಆಗ್ತಾ ಇದೆ ಅದು ಇಂಟರ್ನಲ್ ಸೆಲ್ಯುಲಾರ್ ಎನ್ವೈರನ್ಮೆಂಟ್ಗೆ ಅಥವಾ ಸೆಲ್ ಸೈಟೋಪ್ಲಾಸ್ಮಿಕ್ ಕಾಂಪೋನೆಂಟ್ಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ಸ್ಯಾಂಡ್ವಿಚ್ ಆಗಿ ಅಟ್ಯಾಚ್ ಆಗಿರುತ್ತೆ. ಬಿಕಾಸ್ ಆಫ್ ದಿಸ್ ಫೈಟನಿಲ್ ಸೈಡ್ ಚೈನ್ ಆರ್ ಯೂನಿಟ್ ಲೇಯರ್ ಮೆಂಬ್ರೇನ್ ಇನ್ ದಿ ಆರ್ಕಿಬ್ಯಾಕ್ಟೀರಿಯಾ. So therefore archaebacteria have the ability to survive in the extreme hot water condition or in the deep sea water level bodies. A deep sea hydrothermal vent allu kuda, in the deep sea hydrothermal vent or even in extreme hot condition allu kuda adu survive agtira. Next, adaptation to the high pressure condition. ಯೂಶುವಲಿ ನಾವು ಸಿ ಲೆವೆಲಿಂದ ಕೆಳಗಡೆ ಹೋಗ್ತಾ ಹೋದರೆ, ಡೀಪ್ ಸಿ ಲೆವೆಲ್ ಹೋಗ್ತಾ ಹೋದರೆ ಅಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಇವನ್ ದಟ್ ಹೈ ಪ್ರೆಷರ್ ಕಂಡೀಷನ್ ದ ಫಿಶಸ್ ಕ್ಯಾನ್ ಸರ್ವೈವ್ ಬಿಕಾಸ್ ಆಫ್ ದೇರ್ ಬಾಡಿ ಮಾರ್ಫಾಲಜಿ. ಎಕ್ಸ್ಟ್ರೀಮ್ ಹೈ ಪ್ರೆಷರ್ ಏರಿಯಾ ಕೂಡ, ಹೈ ಪ್ರೆಷರಲ್ಲೂ ಕೂಡ ನಾರ್ಮಲ್ ಆಗಿ ಸರ್ವೈವ್ ಆಗ್ತಿರುತ್ತೆ. ನೆಕ್ಸ್ಟ್ ನೋಡೋಣ, ಅಡಪ್ಟೇಷನ್ ಟು ಆಕ್ಸಿಜನ್ ಸ್ಟ್ರೆಸ್. ಆಕ್ಸಿಜನ್ ಸ್ಟ್ರೆಸ್ಗೆ ಯಾವ ರೀತಿ ಅಡಪ್ಟೇಷನ್ಸ್ ಆಗ್ತಾ ಇರುತ್ತೆ ಕೆಲವೊಂದು ಆರ್ಗ್ಯಾನಿಸಮ್. ಇನ್ ಹೈ ಆಲ್ಟಿಟ್ಯೂಡ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇರುತ್ತೆ. ನಾವು ಒಂದು ಪ್ಲೇನ್ ಲ್ಯಾಂಡಿಂದ ಹೈ ಆಲ್ಟಿಟ್ಯೂಡ್ ರೀಸನ್ಗೆ ಹೋದರೆ, ಒಂದು ಉದಾಹರಣೆ ನೋಡಿ, ಬೆಂಗಳೂರದಿಂದ ನಾವು ಎಕ್ಸ್ಟ್ರೀಮ್ ಹೈ ಆಲ್ಟಿಟ್ಯೂಡ್ ರೀಸನ್ಗೆ ಹೋಗೋಣ, ಯಾವುದಾದ್ರೂ ಒಂದು ಬೆಟ್ಟ ಪ್ರದೇಶಕ್ಕೆ ಹೋಗೋಣ, ಎಕ್ಸ್ಟ್ರೀಮ್ ಹೈ ಲೆವೆಲ್ ರೀಸನ್ಗೆ ಹೋಗೋಣ. ಸೊ ಅಲ್ಲಿ ಏನಾಗುತ್ತೆ, ಹೈ ಲೆವೆಲ್ಗೆ ಹೋದಂಗೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. and that results in fatigue या nausea or heart palpitation ಆಗ್ಲಿಕ್ಕೆ ಶುರು ಆಗುತ್ತೆ. and all these symptoms, ಯಾವುದು ಫಟಿಗ್ನೆಸ್ ಇದೆ, ನಾಸಿಯಾ ಇದೆ ಅಥವಾ ಹಾರ್ಟ್ ಪಾಲ್ಪಿಟೇಷನ್ ಇದೆ, all these together known as altitude sickness or mountain sickness ಅಂತ ಹೇಳ್ತೀವಿ.
ಎಲ್ಲ ಸಿಂಪ್ಟಮ್ಸ್ ಯಾವುದು, ಫಟಿಗ್ನೆಸ್, ನಾಸಿಯಾ ಅಂಡ್ ಹಾರ್ಟ್ ಪಲ್ಪಿಟೇಷನ್, ಆಲ್ ದಿ ಸಿಂಪ್ಟಮ್ಸ್ ಟುಗೆದರ್ ರೆಫರ್ಡ್ ಆಸ್ ಎ ಆಲ್ಟಿಟ್ಯೂಡ್ ಸಿಕ್ನೆಸ್ ಆರ್ ಮೌಂಟನ್ ಸಿಕ್ನೆಸ್ ಅಂತ ಹೇಳ್ತೀವಿ. ಅಂಡ್ ಈಗ ಯಾರೋ ಒಬ್ರು ನಾವು ತಿಳ್ಕೊಳ್ಳೋಣ, ನೀವು ಯಾರೋ, ಸೊ ಒಂದು ಪ್ಲೇನ್ ಲ್ಯಾಂಡ್ ಇಂದ ಹೈ ಮೌಂಟನ್ ಏರಿಯಾಗೆ ಹೋದ್ರೆ, ಎಕ್ಸ್ಟ್ರೀಮ್ ಹೈ ಮೌಂಟನ್ ಏರಿಯಾಗೆ ಹೋದ್ರೆ ಇಮಿಡಿಯೇಟ್ಲಿ ನಮಗೆ ಈ ಎಲ್ಲ ಪ್ರಾಬ್ಲಮ್ಸ್ಗಳು ಆಗುತ್ತೆ, ಅಥವಾ ಜರ್ನಿ ಟೈಮಲ್ಲೂ ಕೂಡ ಈ ಎಲ್ಲ ಪ್ರಾಬ್ಲಮ್ಸ್ಗಳು ನಮಗೆ ಫೀಲ್ ಆಗುತ್ತೆ. ಓಕೆ, ಸೊ ಅದನ್ನು ಓವರ್ಟೇಕ್ ಹೆಂಗೆ ಮಾಡೋದು? ಹಾಗಾದ್ರೆ ನಾವು ಎಂದು ಹೈ ಆಲ್ಟಿಟ್ಯೂಡ್ ರೀಸನ್ಗೆ, ಹೈ ಮೌಂಟನ್ ರೀಸನ್ಗೆ ಹೋಗುವಾಗೇ ಇಲ್ವಾ? ಇಲ್ಲ, ಹಾಗೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಬಾಡಿ ಅದಕ್ಕಾಗಿ ಅಡಾಪ್ಟ್ ಆಗಿಬಿಡುತ್ತೆ. ನಮ್ಮ ಬಾಡಿಯಲ್ಲಿ ಕೆಲವೊಂದು ಕೆಲವೊಂದು ಫಿಸಿಯಾಲಜಿಕಲ್ ವೇರಿಯೇಷನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಏನದು ನೋಡಿ ಇಲ್ಲಿ, ಆಫ್ಟರ್ ಶಾರ್ಟ್ ಡ್ಯೂರೇಷನ್ ದೀಸ್ ಪ್ರಾಬ್ಲಮ್ಸ್ ಆರ್ ಓವರ್ಕಮ್ ಬೈ ದೀಸ್ ಪ್ರಾಬ್ಲಮ್ಸ್, ಈ ಎಲ್ಲ ಪ್ರಾಬ್ಲಮ್ಸ್ ಬರ್ತಾ ಇದ್ರೆ ಅದು ಓವರ್ಕಮ್ ಬೈ ಹೆಂಗೆ, RBC ಪ್ರೊಡಕ್ಷನ್ ರೇಟ್ ಇನ್ಕ್ರೀಸ್ ಆಗುತ್ತೆ. ದೆನ್ RBC ಪ್ರೊಡಕ್ಷನ್ ರೇಟ್ ಇನ್ಕ್ರೀಸ್ ಆದರೆ RBC ಏನು ಮಾಡುತ್ತೆ, ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡ್ತಿರುತ್ತೆ. ಸೊ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಅಷ್ಟೇ ಅಲ್ಲ, ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ರೇಟ್ ಇನ್ಕ್ರೀಸ್ ಆಗೋದ್ರ ಜೊತೆಗೆ ಇವನ್ ಬಾಡಿಯಲ್ಲಿ ಬ್ರೀದಿಂಗ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಬಾಡಿ ಸೆಲ್ಸ್ಗೆ ಆಕ್ಸಿಜನ್ ಹೆಚ್ಚು ಟ್ರಾನ್ಸ್ಪೋರ್ಟ್ ಆಗ್ತಾ ಇರುತ್ತೆ. ದೆನ್ ಬೈಂಡಿಂಗ್ ಅಫಿನಿಟಿ ಆಫ್ ಹಿಮೋಗ್ಲೋಬಿನ್ ಟು ದಿ ಆಕ್ಸಿಜನ್ ಡಿಕ್ರೀಸಸ್. ಬೈಂಡಿಂಗ್ ಅಫಿನಿಟಿ ಆಫ್ ಹಿಮೋಗ್ಲೋಬಿನ್ ಟು ಆಕ್ಸಿಜನ್ ಡಿಕ್ರೀಸ್ ಆದರೆ ಹೆಚ್ಚು ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಅಡಾಪ್ಟೇಷನ್ಸ್ seen if a person move from plain land to the high altitude region or high mountain region. ಈ ರೀತಿ ಆಯ್ತು. ನೆಕ್ಸ್ಟ್ ನೋಡೋಣ, ಎ ಬಿಹೇವಿಯರಲ್ ಚೇಂಜಸ್. ಯಾವ ರೀತಿ ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳು ತಮ್ಮಷ್ಟಕ್ಕೆ ತಾವೇ ಎಕ್ಸ್ಟ್ರೀಮ್ ವೇರಿಯೇಷನ್ ಇನ್ ಟೆಂಪರೇಚರ್ಗೆ ಅಡಾಪ್ಟ್ ಆಗಲಿಕ್ಕೆ ಕೆಲವೊಂದು ಬಿಹೇವಿಯರಲ್ ಚೇಂಜಸ್ ಶೋ ಮಾಡುತ್ತೆ, ಅಥವಾ ಅವುಗಳ ಬಿಹೇವಿಯರಲ್ಲೇ ಚೇಂಜ್ ಆಗ್ತಾ ಇರುತ್ತೆ. ಡೆಸರ್ಟ್ ಲಿಸಾರ್ಡ್ ಇಸ್ ಎಕ್ಸಾಂಪಲ್. ಈ ಬಾಡಿ ಟೆಂಪರೇಚರ್, ಡೆಸರ್ಟ್ ಲಿಸಾರ್ಡ್ ಏನಿರುತ್ತೆ ಆಲ್ವೇಸ್ ಬರೋದಲ್ಲೇ, ಬಿಲ ಅಂತಲ್ಲ, ಕನ್ನಡದಲ್ಲಿ ನಾವು ಬಿಲ ಅಂತ ಹೇಳ್ತೀವಿ. ಓಕೆ, ಅಥವಾ ನೆಲದ ಒಳಗಡೆ ಅಲ್ಲಿ ಇರುತ್ತೆ, ವಾಸವಾಗಿರುತ್ತೆ. ಓಕೆ, ಸೊ ಈ ಬಾಡಿ ಟೆಂಪರೇಚರ್ ಡಿಕ್ರೀಸಸ್ ಬಿಲೋ ದಿ ಕಂಫರ್ಟ್ ಝೋನ್. ಈಗ ನೆಲದ ಒಳಗಡೆ ಇದ್ರೆ ಅದಕ್ಕೆ ಡೈರೆಕ್ಟ್ಲಿ ಸನ್ಲೈಟ್ ಬರೋದಿಲ್ಲ. ಸೊ ನೆಲದ ಒಳಗಡೆ ಆಲ್ವೇಸ್ ಕೋಲ್ಡ್ ಟೆಂಪರೇಚರ್ ಇರುತ್ತೆ. ಅದರಿಂದ ಏನಾಗುತ್ತೆ, ಅಂಡ್ ದ ಲಿಸಾರ್ಡ್ ಈಸ್ ಎ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಸೊ ಅಲ್ಲಿ ಏನಾಗುತ್ತೆ, ಸೊ ಬಾಡಿ ಟೆಂಪರೇಚರ್ ಡಿಕ್ರೀಸಸ್ ಬಿಲೋ ದಿ ಕಂಫರ್ಟ್ ಝೋನ್. ಅದರ ಬಾಡಿ ಟೆಂಪರೇಚರ್ ಯಾವತ್ತು ನೆಲದಲ್ಲಿ ಇದ್ದರೆ ಅದರ ಟೆಂಪರೇಚರ್ ಕಡಿಮೆ ಆಗುತ್ತೆ. ಸೊ ದೀಸ್ ಡೆಸರ್ಟ್ ಲಿಸಾರ್ಡ್ಸ್ ಕಮ್ ಔಟ್ ಆಫ್ ದಿ ಬರೋದಿಂದ ಹೊರಗಡೆ ಬರುತ್ತೆ, ಬಾಸ್ಕ್ ದಿ ಬಾಡಿ ಅಂಡರ್ ದಿ ಸನ್ಲೈಟ್. ಅಂದರೆ ಕೆಲವೊಂದು ಹೊತ್ತು ಸನ್ಲೈಟ್ ಅಲ್ಲಿ ಹಾಗೆ ಬಿದ್ದಿರುತ್ತೆ, ಆಮೇಲೆ ಬಾಡಿ ಟೆಂಪರೇಚರ್ ರೈಸ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಅಗೇನ್ ಮೂವ್ ಇನ್ ಟು ದಿ ಮತ್ತೆ ಅವು ಒಳಗಡೆ ಹೋಗುತ್ತೆ. ಬಹಳಷ್ಟು ಸಲ ಡೆಸರ್ಟ್ ಲಿಸಾರ್ಡ್ ಆಗಲಿ ಅಥವಾ ಸ್ನೇಕ್ ಆಗಲಿ ನೀವು ನೋಡಿರ್ಬೋದು, ಬಿಲದ ಒಳಗಡೆ ಎಕ್ಸ್ಟ್ರೀಮ್ ಕೋಲ್ಡ್ ಟೆಂಪರೇಚರ್ ಇದ್ದರೆ ಬಾಡಿ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಇದೆ, ಅದನ್ನು ಮತ್ತೆ ಹೀಟ್ ಮಾಡ್ಕೊಳ್ಳಿಕ್ಕೆ ಅವು ಹಾಗೆ ಹೊರಗಡೆ ಬಂದು ಬಿದ್ದಿರುತ್ತೆ. ಸುಮ್ಮನೆ ಹಾಗೆ ಇರುತ್ತೆ ನೆಲದ ಮೇಲೆ, ಎಲ್ಲಿ ಮೂವ್ಮೆಂಟ್ ಇಲ್ಲ, ಹಾಗೆ ಇರುತ್ತೆ. ಸೊ ಜಸ್ಟ್ ಟು ವಾರ್ಮ್ ದೇರ್ ಬಾಡಿ ಟೆಂಪರೇಚರ್. ನೆಕ್ಸ್ಟ್, ಈ ಎಲ್ಲ ಕಾನ್ಸೆಪ್ಟ್ಗಳಿಗೆ ಒಂದು ರೂಲ್ ಬರುತ್ತೆ, ದಟ್ ಇಸ್ ಅಲೆನ್ಸ್ ರೂಲ್ ಅಂತ ಹೇಳ್ತೀವಿ. ವಾಟ್ ಈಸ್ ದಿಸ್ ಅಲೆನ್ಸ್ ರೂಲ್? ವಾಟ್ ಇಟ್ ವಿಲ್ ಸೇಸ್, ದ ಮ್ಯಾಮಲ್ಸ್ ಆಫ್ ಕೋಲ್ಡರ್ ರೀಸನ್ ಹ್ಯಾವ್ ಶಾರ್ಟರ್ ಲಿಮ್ಸ್ ಆ್ಯಂಡ್ ಇಯರ್ ಲೋಬ್ಸ್. ಮ್ಯಾಮಲ್ಸ್ ಆಫ್ ಕೋಲ್ಡರ್ ರೀಸನ್, ಕೋಲ್ಡರ್ ಕ್ಲೈಮೆಟಿಕ್ ರೀಸನ್ ಇರುವಂಥ ಮ್ಯಾಮಲ್ಸ್ಗಳಲ್ಲಿ ಶಾರ್ಟರ್ ಎಕ್ಸ್ಟ್ರಿಮಿಟೀಸ್ ಇರುತ್ತೆ, ದಟ್ ಇಸ್ ಎ ಶಾರ್ಟರ್ ಲಿಮ್ಸ್ ಆ್ಯಂಡ್ ಶಾರ್ಟರ್ ಇಯರ್ ಲೋಬ್ಸ್ ಟು ಮಿನಿಮೈಸ್ ದಿ ಹೀಟ್ ಲಾಸ್. ಯಾಕಂದರೆ ಪೋಲಾರ್ ರೀಸನ್ನಲ್ಲಿ ಇರುವಂಥ ಎನಿಮಲ್ಸ್ಗಳಲ್ಲಿ ಬಾಡಿ ಟೆಂಪರೇಚರನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ಅವುಗಳ ಎಕ್ಸ್ಟ್ರಿಮಿಟೀಸ್ ಅಂದರೆ ಇಯರ್ ಲೋಬ್ಸ್ ಆಯಿತು, ಲಿಮ್ಸ್ ಆಯಿತು, ಅವೆಲ್ಲ ಶಾರ್ಟ್ ಇರುತ್ತೆ, ಅವು ಜಾಸ್ತಿ ಎಕ್ಸ್ಪೋಸ್ ಆಗಿರೋದಿಲ್ಲ. just to minimize the heat loss, and that we can say it is a Allen's rule ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಇದು animals ಅಲ್ಲಿರುವಂಥ ಅಡಾಪ್ಟೇಷನ್ಸ್ ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ಅಬೌಟ್ ದಿ ಅಡಾಪ್ಟೇಷನ್ ಇನ್ ದಿ ಪ್ಲಾಂಟ್ಸ್. ಪ್ಲಾಂಟ್ಸ್ ಯಾವ ರೀತಿ ಅಡಾಪ್ಟ್ ಆಗುತ್ತೆ ವೇರಿಯಸ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ಗೆ, ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗೆ. ಸೊ as the plants show the adaptation to the various conditions, the plants are categorized into 3 groups. ಪ್ಲಾಂಟ್ಸ್ಗಳನ್ನು 3 ಗ್ರೂಪ್ ಆಗಿ 3 ಪ್ರಕಾರಗಳಾಗಿ ವಿಂಗಡಣೆ ಮಾಡಬಹುದು. There are 3 categories of plants. They are the xerophyte, hydrophytes and helophytes ಅಂತ ಹೇಳ್ತೀವಿ. Xerophyte are nothing but the plants which survive. They grow in extreme dry condition or extremely low rainy areas. That we can say xerophytes ಅಂತ ಹೇಳ್ತೀವಿ. ಅಥವಾ ಪ್ಲಾಂಟ್ಸ್ ಡ್ರೈ ರೀಸನ್ ಅಲ್ಲಿ ಗ್ರೋ ಆಗುತ್ತಲ್ಲ ಅದು xerophytes.
Hydrophytes are nothing but aquatic plants. The plants which grow in a water bodies. ನೀರಲ್ಲಿ ಗ್ರೋ ಆಗ್ತಿರುತ್ತಲ್ಲ ಅಂಥ ಪ್ಲಾಂಟ್ಗಳಿಗೆ ನಾವು ಹೈಡ್ರೋಫೈಟ್ಸ್ ಆರ್ ಅಕ್ವಾಟಿಕ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಅಂಡ್ ಹೆಲೋಫೈಟ್ಸ್ ಆರ್ ನಥಿಂಗ್ ಬಟ್ ದ ಪ್ಲಾಂಟ್ಸ್ ವಿಚ್ ಗ್ರೋ ಇನ್ ಎ ಸಲೈನ್ ಸಾಯಿಲ್ ಆರ್ ಮೆಸಿಕ್ ಕಂಡೀಷನ್. ದಲ್ದಲ್ ಅಂತ ಹೇಳ್ತೀವಿ. ಅಥವಾ ನೀರು ನಿಂತಿದೆ ಅಥವಾ ಮತ್ತು ಅಲ್ಲಿ ಮಣ್ಣು ಕೂಡ ಇದೆ, ನೀರು ಕೂಡ ನಿಂತಿದೆ, ಅಂಥ ಜಾಗದಲ್ಲಿ ಪ್ಲಾಂಟ್ಸ್ ಗ್ರೋ ಆಗುತ್ತಲ್ಲ. ಸೊ ದಟ್ ಈಸ್ ಎ ಹೆಲೋಫೈಟ್ಸ್, ಸಲೈನ್ ಕಂಡೀಷನ್, ಎ ಮೆಸಿಕ್ ಕಂಡೀಷನ್ ಅಂತ ಹೇಳ್ತೀವಿ. ಆರ್ ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ದು ಬರುತ್ತೆ ಗೊತ್ತಾ? ಮ್ಯಾಂಗ್ರೋವ್ ಪ್ಲಾಂಟ್ಸ್ ಕೂಡ ಅಂತ ಹೇಳ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಮ್ಯಾಂಗ್ರೋವ್ ಪ್ಲಾಂಟ್ಸ್. ಮ್ಯಾಂಗ್ರೋವ್ ಪ್ಲಾಂಟ್ಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್. ಓಕೆ, ದ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ನೋಡಿ ಯಾವ ರೀತಿ ಪ್ಲಾಂಟ್ಸ್ ಅಡಾಪ್ಟ್ ಆಗಿರುತ್ತೆ. ಎಕ್ಸಾಂಪಲ್ ಅಪುನ್ಸಿಯಾ ಇದೆ. ಅಪುನ್ಸಿಯಾ ಕ್ಯಾಕ್ಟಸ್, ಚಪ್ಪಟೆ ಕಳ್ಳಿ ಅಂತ ಹೇಳ್ತೀವಿ. ಓಕೆ, ಅಪುನ್ಸಿಯಾ ಆರ್ ಕ್ಯಾಕ್ಟಸ್. ಹಿಯರ್ ಲೀವ್ಸ್ ಆರ್ ಮಾಡಿಫೈಡ್ ಇನ್ ಟು ಸ್ಪೈನ್ಸ್. ಇವುಗಳ ಲೀವ್ಸ್ ಇದೆಯಲ್ಲ ಅದು ಸ್ಪೈನ್ಸ್ ಆಗಿ ಮಾಡಿಫೈ ಆಗಿರುತ್ತೆ. ಜಸ್ಟ್ ಟು ಪ್ರಿವೆಂಟ್ ದಿ ವಾಟರ್ ಲಾಸ್. ಥಿಕ್ ಕ್ಯೂಟಿಕಲ್ ಇದೆ ಅವುಗಳ ಮೇಲೆ. ಸಂಕನ್ ಸ್ಟೊಮಾಟಾ ಇದೆ, ಅಂದರೆ ಡೀಪ್ಲಿ ಸಿಚುವೇಟೆಡ್ ಸ್ಟೊಮಾಟಾ ಇದ್ರೆ ಅದರಿಂದ ಜಾಸ್ತಿ ವಾಟರ್ ಲಾಸ್ ಆಗುತ್ತೆ ಡ್ಯೂರಿಂಗ್ ದಿ ಟ್ರಾನ್ಸ್ಪಿರೇಷನ್. ಇಫ್ ದರ್ ಇಸ್ ಎ ಸಂಕನ್ ಸ್ಟೊಮಾಟಾ ಇದ್ರೆ ಸ್ಟೊಮಾಟಾ ಸರೌಂಡಿಂಗ್ ಎನ್ವೈರನ್ಮೆಂಟ್ಗೆ ಎಕ್ಸ್ಪೋಸ್ ಆಗೋದಿಲ್ಲ. ಸೊ ವಾಟರ್ ಲಾಸ್ ಸ್ವಲ್ಪ ಕಡಿಮೆ ಮಾಡಬಹುದು ನಾವು. ಓಕೆ, ಸಂಕನ್ ಸ್ಟೊಮಾಟಾ ಇದೆ. ದೆನ್ ಫ್ಲಾಟ್ ಫ್ಲೆಸ್ಸಿ ಗ್ರೀನ್ ಫೋಟೋಸಿಂಥೆಟಿಕ್ ಸ್ಟೆಮ್ ಇದೆ. ಲೀಫು ಸ್ಪೈನ್ ಆಗಿ ಮಾಡಿಫೈ ಆಗಿದೆ. ಓಕೆ, ಅಂಡ್ ಸ್ಟೆಮ್ಮು ಫ್ಲಾಟ್ ಗ್ರೀನ್ ಫೋಟೋಸಿಂಥೆಟಿಕ್ ಇದೆ. ಸೊ ಸ್ಟೆಮ್ ಅಲ್ಲಿ ಫೋಟೋಸಿಂಥೆಸಿಸ್, ಲೀಫ್ ಕೆಲಸ ಮಾಡಬೇಕಾಗಿದ್ದು ಆ ಸ್ಟೆಮ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಅಂಡ್ ಲೀಫ್ ಏನಾಗಿದೆ, ಸ್ಪೈನ್ ಆಗಿ ಮಾಡಿಫೈ ಆಗಿದೆ. ಯಾಕಂದ್ರೆ ಲೀಫ್ ಮೇಲೆ ಸ್ಟೊಮಾಟಾ ಇರುತ್ತೆ. ಸೊ ನಂಬರ್ ಆಫ್ ಸ್ಟೊಮಾಟಾ ಕಡಿಮೆ ಆಗುತ್ತೆ ಇಲ್ಲಿ. ಸೊ ಈ ಎಲ್ಲ ಮಾಡಿಫಿಕೇಶನ್ಸ್ ಎಂತಕ್ಕಾಗಿದೆ? ಜಸ್ಟ್ ಟು ಪ್ರಿವೆಂಟ್ ದಿ ವಾಟರ್ ಲಾಸ್, ಯ ಟ್ರಾನ್ಸ್ಪಿರೇಷನ್ ಲಾಸ್. ಸೊ ಬಿಕಾಸ್ ಆಫ್ ದ್ಯಾಟ್ ದೀಸ್ ಅಪುನ್ಷಿಯಾ ಕ್ಯಾನ್ ಸರ್ವೈವ್ ಇವನ್ ಇನ್ ಎಕ್ಸ್ಟ್ರೀಮ್ ಡ್ರೈ ರೀಜನ್ಸ್. ನೆಕ್ಸ್ಟ್ ನೋಡೋಣ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಅಂದ್ರೆ ಏನು? ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಆಫ್ ಎ ಸ್ಪೀಸೀಸ್. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್ನ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಲಿವಿಂಗ್ ಟುಗೆದರ್ ಇನ್ ಎ ಗಿವನ್ ಹ್ಯಾಬಿಟ್ಯಾಟ್. Group of organisms of a species in a given habitat or in a habitat, particular habitat, we can say it is a population of that particular species. ಆ ಪರ್ಟಿಕ್ಯುಲರ್ ಸ್ಪೀಸೀಸ್ನ ಪಾಪ್ಯುಲೇಷನ್ ಅಂತ ಹೇಳ್ಬೋದು. ಒಂದು ಎಕ್ಸಾಂಪಲ್ ನೋಡಿ, ಒಂದು ಫಾರೆಸ್ಟ್ ಇದೆ, ಒಂದು ಥಿಕ್ ಫಾರೆಸ್ಟ್ ಇದೆ, ಅಲ್ಲಿ ಡೀರ್ ಸ್ಪೀಸೀಸ್ ಇದೆ, ಜಿಂಕೆ. ಓಕೆ, ಜಿಂಕೆಗಳ ಒಂದು ಗುಂಪಿದೆ. ಆ ಎಲ್ಲ ಜಿಂಕೆಗಳ ಗುಂಪು ಒಂದು ಪರ್ಟಿಕ್ಯುಲರ್ ಆ ಫಾರೆಸ್ಟಲ್ಲಿ ಸರ್ವೈವ್ ಆಗುತ್ತೆ. ಅದು ಜಿಂಕೆಗಳ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಅದನ್ನು ನಾವು ಒಂದು ಜಿಂಕೆಗಳ ಪಾಪ್ಯುಲೇಷನ್, ಡೀರ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ಎ ಪಾಪ್ಯುಲೇಷನ್ ಆಯಿತು. ಪಾಪ್ಯುಲೇಷನ್ ಅಟ್ರಿಬ್ಯೂಟ್ಸ್ ಅಂದರೆ ಏನು ನೋಡೋಣ. ಅಟ್ರಿಬ್ಯೂಟ್ಸ್ ಅಂದರೆ ಏನಿಲ್ಲಿ? ಅಟ್ರಿಬ್ಯೂಟ್ಸ್ ಆರ್ ನಥಿಂಗ್ ಬಟ್ ಇಟ್ ಇಸ್ ಎ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಪಾಪ್ಯುಲೇಷನ್ನ ಕ್ಯಾರೆಕ್ಟರ್ಸ್ ಏನಿದೆ ನೋಡಿ. ಪಾಪ್ಯುಲೇಷನ್ ಅಟ್ರಿಬ್ಯೂಟ್ಸ್ ಆರ್ ನಥಿಂಗ್ ಬಟ್ ಇಟ್ ಇಸ್ ಎ ಕ್ಯಾರೆಕ್ಟರ್. ಪಾಪ್ಯುಲೇಷನ್ ಕ್ಯಾರೆಕ್ಟರ್ಸ್ ಯಾ ಪಾಪ್ಯುಲೇಷನ್ ಅಟ್ರಿಬ್ಯೂಟ್ಸ್. ಮೇನ್ಲಿ ಪಾಪ್ಯುಲೇಷನ್ ಹ್ಯಾವ್ 4 important characters. Mainly population have the 4 important characters. What are the 4 important characters? They are the birth rate and death rate, then sex ratio, then population age, and fourth one is the population density or population size. So these are the 4 important population attributes. ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಇದರ ಮೇಲೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಿರ್ತಾರೆ. So what are the 4 important population attributes? Birth rate, death rate. Next, sex ratio, population age, population density or population size. So these are the 4 population attributes. Now one by one ನೋಡೋಣ. ಈಗ ಫಸ್ಟ್ ಒಂದು birth rate and death rate ಅದನ್ನು ನೋಡಬೇಕಾಗಿದೆ. ಫಸ್ಟ್ ನೋಡಿ birth rate. What is this birth rate? ಇಲ್ಲಿ birth rate ಅಂದ್ರೆ ಏನು ನೋಡಿ. That is the increase in number of individuals with respect to member of a population. Increase in ಒಂದು ಪಾಪ್ಯುಲೇಷನ್ ಇದೆ. ಓಕೆ, ಒಂದು ಪಾಪ್ಯುಲೇಷನ್ ಇದೆ. ಒಂದು ವರ್ಷ, ಈಗ ನೋಡಿ ಒಂದು ಎಕ್ಸಾಂಪಲ್ ನೋಡಿ, ಒಂದು ಫಾರೆಸ್ಟ್ ಏರಿಯಾ ಇದೆ, ಅಲ್ಲಿ 100 ಜಿಂಕೆಗಳಿದೆ. ಟೋಟಲ್ ಒಂದು ಫಾರೆಸ್ಟ್ ಏರಿಯಾ ಇದೆ. ಓಕೆ, ಕನ್ಸಿಡರ್ ಮಾಡಿ, ಇಲ್ಲಿ ಒಂದು ಫಾರೆಸ್ಟ್ ಏರಿಯಾ ಇದೆ, ಅಲ್ಲಿ ಆಲ್ರೆಡಿ 100 ಜಿಂಕೆಗಳಿವೆ. ಒಂದು ವರ್ಷದಲ್ಲಿ ಈ 100 ಜಿಂಕೆಗಳು ಇನ್ಕ್ರೀಸ್ ಆಗಿ ವಿದಿನ್ ಎ 1 year. ಓಕೆ, ವಿದಿನ್ ಎ 1 year ಈ 100 ಜಿಂಕೆಗಳು ಇನ್ಕ್ರೀಸ್ ಆಗಿ ಅದು 120 ಆಗುತ್ತೆ. 120 ಆಗುತ್ತೆ. ಸೊ ಪಾಪ್ಯುಲೇಷನ್ ಸೈಜ್ ಏನಾಗಿದೆ? ಇಲ್ಲಿ ಇನ್ಕ್ರೀಸ್ ಆಗಿದೆ.
ಎಂತಕ್ಕೆ 20 ಹೊಸ ಜಿಂಕೆಗಳ ಬರ್ತ್ ಆಗಿದೆ. ದ ಬರ್ತ್ ಆಫ್ 20 ಡೀರ್ಸ್. ಸೊ ಇಲ್ಲಿ ಬರ್ತ್ ರೇಟ್ ಎಷ್ಟಿದೆ, ಬರ್ತ್ ರೇಟ್ ಅಂತ ಕೇಳಿದ್ದಾರೆ, ನಂಬರ್ ಆಫ್ ಬರ್ತ್ ಆಫ್ ಇಂಡಿವಿಜುವಲ್ಸ್ ಕೇಳಿಲ್ಲ, ಬರ್ತ್ ರೇಟ್ ಎಷ್ಟಿದೆ. ಸೊ ಇಲ್ಲೇನು ಮಾಡಬೇಕು, ಎಷ್ಟು ಇನ್ಕ್ರೀಸ್ ಆಗಿದೆ 20, ಇನಿಷಿಯಲ್ ಎಷ್ಟಿತ್ತು 100. ಸೊ ಪ್ರತಿಯೊಂದು ಜಿಂಕೆಗೆ ಎಷ್ಟು ಹೊಸ ಜಿಂಕೆಗಳು ಆಗಿದೆ ಅದು ಬರ್ತ್ ರೇಟ್ ಅಂತ ಹೇಳ್ತೀವಿ. ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ, ದರ್ ಇಸ್ ಎಕ್ಸಾಂಪಲ್, ನಂಬರ್ ಆಫ್ ಮ್ಯಾಂಗೋ ಪ್ಲಾಂಟ್ಸ್ ಇನ್ ಎ ಫೀಲ್ಡ್ ಆರ್ 20. ಒಂದು ಅಗ್ರಿಕಲ್ಚರ್ ಫೀಲ್ಡ್ ಇದೆ, ಅಲ್ಲಿ 20 ಮ್ಯಾಂಗೋ ಪ್ಲಾಂಟ್ಸ್ ಇದೆ. ಆಫ್ಟರ್ 1 ಇಯರ್ ದೇ ಬಿಕಮ್ ಎ 28. ಒಂದು ವರ್ಷದ ನಂತರ ಆ ಫೀಲ್ಡ್ ಅಲ್ಲಿ 28 ಮ್ಯಾಂಗೋ ಪ್ಲಾಂಟ್ಸ್ಗಳಾಗಿದೆ, 28 ಮ್ಯಾಂಗೋ ಪ್ಲಾಂಟ್ಸ್ ಆಗಿದೆ. ಸೊ ಬರ್ತ್ ರೇಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ದಟ್ ಇಸ್ ಎ ಡೆಲ್ಟಾ ಎನ್ ಡೆಲ್ಟಾ ಟಿ. ಡೆಲ್ಟಾ ಎನ್ ದಟ್ ಇಸ್ ಇನ್ಕ್ರೀಸ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್. ಎಷ್ಟು 8 ಇದೆ, 8. ಎನ್ ಇಸ್ ನಥಿಂಗ್ ಬಟ್ ಇನಿಷಿಯಲ್ ಪಾಪ್ಯುಲೇಷನ್ ಸೈಜ್, ಇನಿಷಿಯಲ್ ಎಷ್ಟಿತ್ತು 20 ಇದೆ. ಆ್ಯಂಡ್ ಡೆಲ್ಟಾ ಟಿ ಇಸ್ ನಥಿಂಗ್ ಬಟ್ ಟೈಮ್ ಟೇಕನ್, ಇಟ್ ಮೇ ಬಿ 1 ಡೇ 1 ವೀಕ್ 1 ಇಯರ್, ಎಷ್ಟು ಟೈಮ್ ಇದೆ, ದಟ್ ಇಸ್ 1 ಇಯರ್ 1 ಅಂತ ಹಾಕೋಣ. ಸೊ 8 ಡಿವೈಡ್ ಬೈ 20 ಎಷ್ಟಾಯಿತು, ದಟ್ ಇಸ್ 0.4 ಬರ್ತ್ ರೇಟ್ ಪರ್ ಇಂಡಿವಿಜುವಲ್ ಪರ್ ಇಯರ್. ಯಾಕಂದ್ರೆ ಇಲ್ಲಿ ಟೈಮ್ ಪೀರಿಯಡ್ ಏನಿತ್ತು, ಪರ್ ಇಯರ್ ಇತ್ತು. ಸೊ 0.4 ಬರ್ತ್ ರೇಟ್ ಪರ್ ಇಂಡಿವಿಜುವಲ್ ಪರ್ ಇಯರ್ ಅಂತ ಆಯಿತು ವಿತ್ ರೆಸ್ಪೆಕ್ಟ್ ಟು ದೀಸ್ ಮ್ಯಾಂಗೋ ಪ್ಲಾಂಟ್ಸ್. ಈ ರೀತಿ ಕೂಡ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೀವು ಟ್ರೈ ಮಾಡಿ ನೋಡಿ ಎಷ್ಟಾಗುತ್ತೆ ಆನ್ಸರ್ ಅಲ್ಲಿ ಕಮೆಂಟಲ್ಲಿ ಹೇಳಿ. ಓಕೆ, ಎಲ್ಲ ಸಾಲ್ವ್ ಮಾಡಬೇಕು. ಈ ಕ್ವಶನ್ಸ್ ಈ ರೀತಿ ನ್ಯೂಮರಿಕಲ್ ಇದೆಯಲ್ಲ, ಇದರ ಮೇಲೆ ಕ್ವಶನ್ಸ್ ಬರುತ್ತೆ, ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನೋಡೋಣ, ಡೆತ್ ರೇಟ್. ಡೆತ್ ರೇಟ್ ಅಂದರೆ ಏನು ನೋಡಿ, ಡಿಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್ಸ್ ವಿತ್ ರೆಸ್ಪೆಕ್ಟ್ ಟು ಮೆಂಬರ್ಸ್ ಆಫ್ ಪಾಪ್ಯುಲೇಷನ್. ಬರ್ತ್ ರೇಟ್ ಹೆಂಗೆ ಹೇಳಿದ್ವಲ್ಲ ಅದೇ ರೀತಿ ಡೆತ್ ರೇಟ್ ಕೂಡ ಡಿಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್ಸ್ ವಿತ್ ರೆಸ್ಪೆಕ್ಟ್ ಟು ಮೆಂಬರ್ಸ್ ಆಫ್ ಪಾಪ್ಯುಲೇಷನ್. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಡೆತ್ ರೇಟ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ 40 ಲೋಟಸ್ ಪ್ಲಾಂಟ್ಸ್ ಇನ್ ಎ ಪಾಂಡ್. ಒಂದು ಪಾಂಡ್ ಇದೆ, ಅದರಲ್ಲಿ 40 ಲೋಟಸ್ ಪ್ಲಾಂಟ್ಸ್ಗಳಿವೆ, ಕಮಲದ ಗಿಡಗಳಿವೆ. 4 ಡೈಸ್ ಇನ್ ಎ ಇಯರ್. ಒಂದು ವರ್ಷದಲ್ಲಿ 4 ಲೋಟಸ್ ಪ್ಲಾಂಟ್ಸ್ಗಳು ಸತ್ತೋಗುತ್ತೆ. ಸೊ ಅಲ್ಲಿರುವ ಡೆತ್ ರೇಟ್ ಎಷ್ಟು, ವಾಟ್ ಈಸ್ ದ ಡೆತ್ ರೇಟ್? ಡೆತ್ ರೇಟ್ ಈಸ್ ಈಕ್ವಲ್ ಟು ಡೆಲ್ಟಾ, ಸೇಮ್ ಫಾರ್ಮುಲಾ ಫಾಲೋ ಮಾಡೋಣ, ಡೆಲ್ಟಾ ಎನ್ ಡಿವೈಡ್ ಬೈ ಎನ್ ಡೆಲ್ಟಾ ಟಿ. ಸೊ ಎಷ್ಟು ಡೆತ್ ಆಯಿತು, 4 ಡೆತ್ ಆಯಿತು. ಸೊ 4 ಡಿವೈಡೆಡ್ ಬೈ ಇನಿಷಿಯಲ್ ಎಷ್ಟಿತ್ತು 40, ಎಷ್ಟು ಟೈಮ್ ಇದೆ ಅಲ್ಲಿ 1 ವರ್ಷ, ಇಂಟು 1. ಸೊ ಎಷ್ಟಾಯಿತು 4 ಡಿವೈಡ್ ಬೈ 40, ದಟ್ ಇಸ್ ಎ 0.1 ಡೆತ್ ರೇಟ್ ಪರ್ ಇಂಡಿವಿಜುವಲ್ ಪರ್ ಇಯರ್. ಯಾ 0.1 ಡೆತ್ ರೇಟ್ ಪರ್ ಲೋಟಸ್ ಪ್ಲಾಂಟ್ ಪರ್ ಇಯರ್. ಈ ರೀತಿ ನಾವು ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಇದು ನೋಡಿ, ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ, ದಟ್ ಇಸ್ ಲಾಸ್ಟ್ ಅಲ್ಲ ಸೆಕೆಂಡ್. ಓಕೆ, ಸೆಕೆಂಡ್ ಸೆಕ್ಸ್ ಪಾಪ್ಯುಲೇಷನ್ ಅಟ್ರಿಬ್ಯೂಟ್ ಇದೆ, ದಟ್ ಇಸ್ ಎ ಸೆಕ್ಸ್ ರೇಷಿಯೋ ಅಂತ ಹೇಳ್ತೀವಿ. ಹೆಂಗೆ ಹೇಳ್ಬೋದು ಸೆಕ್ಸ್ ರೇಷಿಯೋ? ಒಂದು ಲಾರ್ಜ್ ಪಾಪ್ಯುಲೇಷನ್ ಸೈಜ್ ಇದೆ, ಕನ್ಸಿಡರ್ ಮಾಡೋಣ ಹ್ಯೂಮನ್ ಪಾಪ್ಯುಲೇಷನ್ ಅಂತಾನೆ ಕನ್ಸಿಡರ್ ಮಾಡಿ. ಇಫ್ ಯು ಕನ್ಸಿಡರ್ ದಿ ಹ್ಯೂಮನ್ ಪಾಪ್ಯುಲೇಷನ್, ಟೋಟಲ್ 1000 ಇಂಡಿವಿಜುವಲ್ಸ್ ಇದ್ದಾರೆ. ಇನ್ ದಿ 1000 ಇಂಡಿವಿಜುವಲ್ 600 ಮೇಲ್ಗೆ 400 ಫೀಮೇಲ್ಸ್ ಇದ್ದಾರೆ. ಸೊ ಅಲ್ಲಿ ಸೆಕ್ಸ್ ರೇಷಿಯೋ ಏನಾಯಿತು, ಮೇಲ್ ಅಂಡ್ ಫೀಮೇಲ್ಗೆ ಸೆಕ್ಸ್ ರೇಷಿಯೋ ಯಾವ ರೀತಿ ಬರಿಬೋದು ನಾವು? We can write the sex ratio as 600. For every 600 male, there are 400 females are there. Or this ratio we can write 6:4 anta kuda ನಾವು ಬರಿಬಹುದು. Okay, we can write this one as a 6:4, or ಈ ರೀತಿ ಬರಿಬಹುದೇ ನೋಡಿ 3:2 ಕೂಡ ಬರಿಬಹುದು. For every 3 male ಗೆ 2 female ಇದ್ದಾರೆ. So that is about the sex ratio ಅಂತ ಹೇಳ್ತೀವಿ. Attributes, age structure. Age structure ಏನಿದೆ ನೋಡಿ, what is this age structure? ಯೂಶುವಲಿ ಏಜ್ ಸ್ಟ್ರಕ್ಚರ್ ಅಂದರೆ ಪಾಪ್ಯುಲೇಷನ್ ಕಂಪೋಸ್ಡ್ ಆಫ್ ಇಂಡಿವಿಜುವಲ್ ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್. ಪಾಪ್ಯುಲೇಷನ್ ಕಂಪೋಸ್ಡ್ ಆಫ್ ಇಂಡಿವಿಜುವಲ್ ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್. ಒಂದು ಪಾಪ್ಯುಲೇಷನ್ ಇದೆ, ಹಾಗಾದರೆ ಅದರಲ್ಲಿ ಬೇರೆ ಬೇರೆ ಏಜ್ ಗ್ರೂಪ್ನ ಆರ್ಗ್ಯಾನಿಸಮ್ ಇರುತ್ತೆ. ಮತ್ತು ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಇದೆ, ಅದರಲ್ಲಿ ಮೇನ್ಲಿ 3 ಏಜ್ ಗ್ರೂಪ್ ಅಂತ ಅದನ್ನು ಡಿವೈಡ್ ಮಾಡ್ತೀವಿ. ವಾಟ್ ಆರ್ ದಿ 3 ಏಜ್ ಗ್ರೂಪ್ಸ್? ದೇ ಆರ್ ದಿ ಒಂದು ಪ್ರೀ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್, ದೆನ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್, ಆ್ಯಂಡ್ ಒನ್ ಮೋರ್ ಈಸ್ ಪೋಸ್ಟ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ. ಪ್ರೀ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದರೆ ಬಿಫೋರ್ ದಿ ಸೆಕ್ಷುವಲ್ ಮ್ಯಾಚುರಿಟಿ. ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದರೆ ವೇರ್ ದ ಸೆಕ್ಷುವಲ್ ಮ್ಯಾಚುರಿಟಿ ಆಲ್ರೆಡಿ ಆಗಿದೆ. ಆ್ಯಂಡ್ ಪೋಸ್ಟ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದರೆ ಅಲ್ಲಿ ಸೆಕ್ಷುವಲ್ ಮ್ಯಾಚುರಿಟಿ ಆಗಿ ಆಲ್ಮೋಸ್ಟ್ ಲೈಫ್ ಎಂಡ್ ಅಲ್ಲಿ ಬಂದಿದೆ. ದೇ ಆರ್ ವೆರಿ ನಿಯರ್ ಟು ದಿ ಸೆನೆಸೆಂಟ್ ಫೇಸ್ ಆರ್ ಡೆತ್ ಫೇಸ್ ಅಂತ ಹೇಳ್ತೀವಿ, ಅದಕ್ಕೆ ಬಹಳ ನಿಯರ್ ಆಗಿದ್ದಾರೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಪೋಸ್ಟ್ ರಿಪ್ರೊಡಕ್ಟಿವ್ ಫೇಸ್ ಅಂತ ಹೇಳ್ತೀವಿ. ಈ ರೀತಿ 3 ಏಜ್ ಗ್ರೂಪ್ಸ್ ಅಲ್ಲಿ ಬರುತ್ತೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಏಜ್ ಗ್ರೂಪ್, ಈ 3 ಏಜ್ ಗ್ರೂಪನ್ನು ನಾವು ಕನ್ಸಿಡರ್ ಮಾಡಿದ್ದೇ ಆದರೆ, ಓಕೆ, ವಿತ್ ರೆಸ್ಪೆಕ್ಟ್ ಟು ದೀಸ್ 3 ಏಜ್ ಗ್ರೂಪ್ಸ್, ಈ 3 ಏಜ್ ಗ್ರೂಪ್ಸನ್ನು ನಾವು ಕನ್ಸಿಡರ್ ಮಾಡಿದ್ದೇ ಆದರೆ, ಯೂಶುವಲಿ
ವಿತ್ ರೆಸ್ಪೆಕ್ಟ್ ಟು ಏಜ್ ಗ್ರೂಪ್ ಗ್ರಾಫ್ ಕ್ಯಾನ್ ಬಿ ಡ್ರಾನ್ಡ್. ಇವುಗಳ ಬಗ್ಗೆ ಒಂದು ಪಾಪ್ಯುಲೇಷನ್ ಸೈಜ್ ಹೆಂಗಿದೆ, ವಾಟ್ ಕೈಂಡ್ ಆಫ್ ಪಾಪ್ಯುಲೇಷನ್ ಇಟ್ ಈಸ್, ಅದರ ಬಗ್ಗೆ ನಾವು ಗ್ರಾಫ್ ಅನ್ನು ಡ್ರಾ ಮಾಡಬಹುದು, ಡಯಾಗ್ರಾಮೆಟಿಕ್ ರೀಪ್ರೆಸೆಂಟೇಷನ್ ಕೊಡಬಹುದು. ಅಂಡ್ ದಟ್ ಗ್ರಾಫ್ ವಿ ಕ್ಯಾನ್ ಸೆಟ್ ಇದೆ ಏಜ್ ಪಿರಾಮಿಡ್ ಅಂತ ಹೇಳ್ತೀವಿ. ದಟ್ ವಿ ಕ್ಯಾನ್ ಸೆಟ್ ಇದೆ ಏಜ್ ಪಿರಾಮಿಡ್. ಅಂಡ್ ಏಜ್ ಪಿರಾಮಿಡ್ ಅಲ್ಲಿ ಮೇನ್ಲಿ 3 ಪ್ರಕಾರಗಳು ಬರುತ್ತೆ. ದೇರ್ ಆರ್ 3 ಟೈಪ್ಸ್. ಒಂದು ಟ್ರಯಾಂಗ್ಯುಲರ್ ಶೇಪ್ಡ್ ಏಜ್ ಪಿರಾಮಿಡ್, ಒಂದಿದೆ ಟ್ರಯಾಂಗ್ಯುಲರ್ ಶೇಪ್ಡ್ ಏಜ್ ಪಿರಾಮಿಡ್, ಬೆಲ್ ಶೇಪ್ಡ್ ಏಜ್ ಪಿರಾಮಿಡ್, ಅಂಡ್ ಥರ್ಡ್ ಒನ್ ಇದೆ ಅರ್ನ್ ಶೇಪ್ಡ್ ಏಜ್ ಪಿರಾಮಿಡ್ ಅಂತ ಹೇಳ್ತೀವಿ. ದೇ ಆರ್ ದಿ 3 ಟೈಪ್ಸ್ ಆಫ್ ಏಜ್ ಪಿರಾಮಿಡ್. ಈ 3 ಏಜ್ ಪಿರಾಮಿಡ್ಗಳನ್ನ ಒನ್ ಬೈ ಒನ್ ನೋಡೋಣ ನೋಡಿ ಇಲ್ಲಿ. ಸೊ ಇಲ್ಲಿ ಇಮೇಜ್ ಇದೆ, ಆಲ್ರೆಡಿ ಇದು NCERT ಅಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಈಸ್ ಟ್ರಯಾಂಗ್ಯುಲರ್ ಶೇಪ್ಡ್ ಏಜ್ ಪಿರಾಮಿಡ್ ಅಂತ ಹೇಳ್ತೀವಿ. ಅಲ್ಲಿ ಏನಿದೆ, ಯೂಶಲಿ ಇನ್ ದಿ ಟ್ರಯಾಂಗ್ಯುಲರ್ ಶೇಪ್ಡ್ ಏಜ್ ಪಿರಾಮಿಡ್ ಅಲ್ಲಿ ಒಂದು ಪಾಪ್ಯುಲೇಷನ್ ಇದೆ, ಒಂದು ಪಾಪ್ಯುಲೇಷನ್ ಆಫ್ ಎ ಸ್ಪೀಸೀಸ್. ಅಲ್ಲಿ ಪ್ರೀ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಆರ್ಗ್ಯಾನಿಸಮ್ಸ್ ಇದೆಯಲ್ಲ, ಅವುಗಳ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಆರ್ಗ್ಯಾನಿಸಮ್ ಇದೆ. ಅದಕ್ಕಿಂತಲೂ ಕಡಿಮೆ ಪೋಸ್ಟ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಆರ್ಗ್ಯಾನಿಸಮ್ಸ್ ಇದೆ. ಸೊ ಅಲ್ಲಿ ಏನಾಗಿದೆ, ಇನ್ ಕೇಸ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದ್ರೆ ಇವರು ಈ ಆರ್ಗ್ಯಾನಿಸಮ್ಸ್ಗಳೆಲ್ಲ ರೀಪ್ರೊಡಕ್ಷನ್ ಮಾಡುತ್ತೆ, ಮಲ್ಟಿಪ್ಲಿಕೇಶನ್ ಮಾಡುತ್ತೆ. ಬಟ್ ಇನ್ ಕೇಸ್ ಫ್ಯೂಚರಲ್ಲಿ ಏನಾಗುತ್ತೆ, ಪ್ರೀ ರೀಪ್ರೊಡಕ್ಟಿವ್ ಇದೆಯಲ್ಲ, ಅವು ಫ್ಯೂಚರಲ್ಲಿ ಅವುಗಳಿಗೂ ರೀಪ್ರೊಡಕ್ಟಿವ್ ಮ್ಯಾಚುರಿಟಿ ಬರುತ್ತೆ ಅಂಡ್ ದೇ ಆಲ್ಸೋ ಸ್ಟಾರ್ಟ್ ರೀಪ್ರೊಡ್ಯೂಸಿಂಗ್. ಸೊ ಅಲ್ಲಿ ಏನಾಗುತ್ತೆ, ಇವುಗಳ ಪಾಪ್ಯುಲೇಷನ್ ಆಲ್ರೆಡಿ ಹೆಚ್ಚಿಗೆ ಇದ್ರೆ ಇನ್ ಫ್ಯೂಚರ್ ಅಲ್ಲಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಪಾಪ್ಯುಲೇಷನ್ ಹೆಚ್ಚಿಗೆ ಆಗುತ್ತೆ ಅಂಡ್ ಅಲ್ಟಿಮೇಟ್ಲಿ ದೇ ವಿಲ್ ಶೋ ದಿ ಮೋರ್ ಅಂಡ್ ಮೋರ್ ರೀಪ್ರೊಡಕ್ಷನ್, ಪಾಪ್ಯುಲೇಷನ್ ಸೈಜ್ ಹೆಚ್ಚಾಗುತ್ತೆ. ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಏನಾಗುತ್ತೆ, ಅದು ಪೋಸ್ಟ್ ರೀಪ್ರೊಡಕ್ಟಿವ್ಗೆ ಹೋಗುತ್ತೆ ಫ್ಯೂಚರ್ ಅಲ್ಲಿ. ಅಂಡ್ ಪೋಸ್ಟ್ ರೀಪ್ರೊಡಕ್ಟಿವ್ ಇದ್ದದ್ದು ಅವೆಲ್ಲ ಡೆತ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಪ್ರೆಸೆಂಟ್ ಈಗೇನಿಲ್ಲಿ ಪಾಪ್ಯುಲೇಷನ್ ಸೈಜ್ ಇದೆಯಲ್ಲ, ಇದಕ್ಕಿಂತಲೂ ಹೆಚ್ಚಾಗುತ್ತೆ. ಸೊ ದಟ್ ಈಸ್ ಟ್ರಯಾಂಗ್ಯುಲರ್ ಶೇಪ್ಡ್ ಪಾಪ್ಯುಲೇಷನ್ ಆರ್ ಎಕ್ಸ್ಪಾಂಡಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಆಗ ಇಲ್ಲಿಗೆ ಒಂದು ಕ್ವಶನ್ ಬರುತ್ತೆ, ಹೌ ಇಟ್ ಈಸ್ ಟ್ರಯಾಂಗ್ಯುಲರ್ ಶೇಪ್ಡ್ ಪಾಪ್ಯುಲೇಷನ್. ಇದನ್ನ ನಾವು ಟ್ರಯಾಂಗ್ಯುಲರ್ ಶೇಪ್ಡ್ ಪಾಪ್ಯುಲೇಷನ್ ಅಂತ ಹೆಂಗೆ ಹೇಳೋದು? ಈಗ ಇಲ್ಲಿ ನೋಡಿ, ಇದನ್ನ ನಾವೊಂದು ಇಲ್ಲಿ ಒಂದು ಲೈನ್ ಡ್ರಾ ಮಾಡಿದ್ದೆ ಆದ್ರೆ ಇಟ್ ರಿಸೆಂಬಲ್ಸ್ ಲೈಕ್ ಎ ಟ್ರಯಾಂಗಲ್. ಇದು ಹೆಂಗೆ ಕಾಣಿಸ್ತಾ ಇದೆ, ಇಟ್ ರಿಸೆಂಬಲ್ಸ್ ಲೈಕ್ ಎ ಟ್ರಯಾಂಗಲ್. ಸೊ ದೇರ್ ಫಾರ್ ಇದನ್ನ ಟ್ರಯಾಂಗ್ಯುಲರ್ ಶೇಪ್ಡ್ ಪಿರಾಮಿಡ್ ಆರ್ ಇಲ್ಲಿ ಏನಾಗ್ತಾ ಇದೆ, ಪಾಪ್ಯುಲೇಷನ್ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಪಾಪ್ಯುಲೇಷನ್ ಸೈಜ್ ಹೆಚ್ಚಿಗೆ ಆಗೋದಿದೆ, ಅದಕ್ಕಾಗಿ ಇದನ್ನ ಎಕ್ಸ್ಪಾಂಡಿಂಗ್ ಪಾಪ್ಯುಲೇಷನ್ ಆರ್ ಗ್ರೋಯಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಟೈಪ್ ನೋಡಿ, ಸ್ಟೇಬಲ್ ಪಾಪ್ಯುಲೇಷನ್ ಆರ್ ಬೆಲ್ ಶೇಪ್ಡ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ, ಇದೇನಿದೆ ಅಲ್ಲ ಯೆಲ್ಲೋ ಕಲರ್ ಪ್ರೀ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಇದೆ, ಬ್ಲೂ ಕಲರ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಇದೆ. ಸೊ ಪ್ರೀ ರೀಪ್ರೊಡಕ್ಟಿವ್ ಮತ್ತೆ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಆಲ್ಮೋಸ್ಟ್ ಸೇಮ್ ಇದೆ. ಇಲ್ಲಿ ಪ್ರೀ ರೀಪ್ರೊಡಕ್ಟಿವ್ ಮತ್ತೆ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಇದೆಯಲ್ಲ, ಅದು ಆಲ್ಮೋಸ್ಟ್ ಸೇಮ್ ಇದೆ. ಅಂಡ್ ಪೋಸ್ಟ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಸ್ವಲ್ಪ ಕಡಿಮೆ ಇದೆ. ಸೊ ಅವಾಗ ಏನಾಗುತ್ತಂದ್ರೆ ಇನ್ ಕೇಸ್ ಫ್ಯೂಚರ್ ಅಲ್ಲಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಎಲ್ಲ ಪೋಸ್ಟ್ ರೀಪ್ರೊಡಕ್ಟಿವ್ ಹೋಗುತ್ತೆ ಅಂಡ್ ಪ್ರೀ ರೀಪ್ರೊಡಕ್ಟಿವ್ ಎಲ್ಲ ಮತ್ತೆ ಆಲ್ಮೋಸ್ಟ್ ಎಷ್ಟು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಇತ್ತಲ್ಲ ಅಷ್ಟಕ್ಕೆ ಬಂದು ನಿಲ್ಲುತ್ತೆ. ಸೊ ಅಲ್ಲಿ ಪಾಪ್ಯುಲೇಷನ್ ಆಲ್ಮೋಸ್ಟ್ ಸ್ಟೇಬಲ್ ಆಗಿರುತ್ತೆ, ಜಾಸ್ತಿ ಹೆಚ್ಚು ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ, ಆಲ್ಮೋಸ್ಟ್ ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ಆಲ್ಮೋಸ್ಟ್ ಸ್ಟೆಬಿಲಿಟಿ ಮೇಂಟೈನ್ ಮಾಡಿರುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ. ಹಾಗಾದ್ರೆ ಇಲ್ಲಿ ನಾವು ಈ ಲೈನ್ ಅನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಿದ್ದೆ ಆದ್ರೆ ಇಲ್ಲಿ ಕರ್ವ್ ಯಾವ ರೀತಿ ಬರುತ್ತೆ ನೋಡಿ, ಈ ರೀತಿ ಕನೆಕ್ಟ್ ಮಾಡಿದ್ದೆ ಆದ್ರೆ ಇದು ಹೆಂಗೆ ಕಾಣಿಸುತ್ತೆ, ಇಟ್ ಇಸ್ ಎ ಬೆಲ್ ಶೇಪ್ಡ್. ಇದು ಬೆಲ್ ಶೇಪ್ಡ್ ಕರ್ವ್ ಆಗುತ್ತೆ, ಬೆಲ್ ಶೇಪ್ಡ್ ಪಿರಾಮಿಡ್ ಅಂತ ಹೇಳ್ತೀವಿ. ಆರ್ ಪಾಪ್ಯುಲೇಷನ್ ಯಾವ ರೀತಿ ಇದೆ, ಇಲ್ಲಿ ಸ್ಟೇಬಲ್ ಪಾಪ್ಯುಲೇಷನ್ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ಏಜ್ ಪಿರಾಮಿಡ್ ಇದೆ, ಅದು ಡಿಕ್ಲೈನಿಂಗ್ ಏಜ್ ಪಿರಾಮಿಡ್. ಅಲ್ಲಿ ಏನಿದೆ, ಪ್ರೀ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಇಂಡಿವಿಜುವಲ್ಸ್ ಆರ್ ವೆರಿ ಲೆಸ್ಸರ್ ದನ್ ದಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಇಂಡಿವಿಜುವಲ್ಸ್. ಪ್ರೀ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಇಂಡಿವಿಜುವಲ್ಸ್ ಆರ್ ವೆರಿ ಲೆಸ್ಸರ್ ದನ್ ದಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಇಂಡಿವಿಜುವಲ್ಸ್ ಅಂಡ್ ಪೋಸ್ಟ್ ರೀಪ್ರೊಡಕ್ಟಿವ್ ಅಂತೂ ಅದು ಆಲ್ರೆಡಿ ಕಡಿಮೆ ಇದೆ. ಸೊ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಪ್ರೀ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ಗೆ ಹೋದ್ರೆ ಅಲ್ಲಿ ನಂಬರ್ ಆಫ್ ಇಂಡಿವಿಜುವಲ್ಸ್ ಕಡಿಮೆ ಆಯಿತು, ಬಿಕಾಸ್ ಆಲ್ರೆಡಿ ಅವುಗಳ ಪಾಪ್ಯುಲೇಷನ್ ಕಡಿಮೆ ಇದೆ, ಇಲ್ಲಿ ಕೂಡ ಅದು ಕಡಿಮೆ ಆಗಿ ಹೋಗುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ, ಇದನ್ನು ನಾವು ಕನೆಕ್ಟ್ ಮಾಡಿದ್ದೆ ಆದರೆ ಇಲ್ಲಿ ಯಾವ ರೀತಿ ಕರ್ವ್ ಬರುತ್ತೆ ನೋಡಿ. ಸೊ ಇಲ್ಲಿ ಇದು ಆಯಿತು, ದೆನ್ ಮತ್ತೆ ಇಲ್ಲಿ ನ್ಯಾರೋ ರೀತಿ ಬರ್ತಾ ಇದೆ. ಸೊ ಇದನ್ನ ಈ ರೀತಿ ನಾವು ಒಂದು ಜಸ್ಟ್ ಇಮ್ಯಾಜಿನ್ ಡಯಾಗ್ರಾಮ್ ಮಾಡಿದರೆ ಹಿಂಗೆ ಹೆಂಗೆ ಕಾಣಿಸುತ್ತೆ, ಇದು ಅರ್ನ್ ಆರ್ ಪಾಟ್ ತರ ಕಾಣಿಸುತ್ತೆ. ಇಟ್ ರಿಸೆಂಬಲ್ಸ್ ಲೈಕ್ ಎ ಅರ್ನ್ ಆರ್ ಪಾಟ್. ಸೊ ದೇರ್ಫೋರ್ ಇಟ್ಸ್ ಎ ಅರ್ನ್ ಶೇಪ್ಡ್ ಪಿರಾಮಿಡ್. ಮತ್ತೆ ಪಾಪ್ಯುಲೇಷನ್ ಏನಾಗ್ತಾ ಇದೆ, ಇಲ್ಲಿ ಡಿಕ್ಲೈನಿಂಗ್ ಪಾಪ್ಯುಲೇಷನ್ ಆಗ್ತಾ ಇದೆ. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಡಿಕ್ಲೈನಿಂಗ್ ಪಾಪ್ಯುಲೇಷನ್. ಈಗ ಈ 3 ಏಜ್ ಪಿರಾಮಿಡ್ ಅನ್ನ ಕಂಪೇರ್ ಮಾಡಿದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಇಂಡಿಯನ್ ಪಾಪ್ಯುಲೇಷನ್ ಇದೆಯಲ್ಲ, ಇಟ್ ಇಸ್ ಎ ಎಕ್ಸ್ಪಾಂಡಿಂಗ್ ಪಾಪ್ಯುಲೇಷನ್. ಪ್ರತಿ ವರ್ಷ ಇಂಡಿಯಾದಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಹೇಳ್ತಾ ಇದ್ದೀನಿ, ಹ್ಯೂಮನ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಆಸ್ ಹ್ಯೂಮನ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋದೆ, ಬಿಕಾಸ್ ಇಲ್ಲಿ
ಯಂಗ್ಸ್ಟರ್ಸ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಬಹಳ ಹೆಚ್ಚಿಗೆ ಇದೆ. ಪ್ರೀ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಇಂಡಿವಿಜುವಲ್ಸ್ ಪಾಪ್ಯುಲೇಷನ್ ಬಹಳ ಹೆಚ್ಚಿಗೆ ಇದೆ. ಸೊ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್ ಎಕ್ಸ್ಪಾಂಡಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್ ಎಕ್ಸ್ಪಾಂಡಿಂಗ್ ಪಾಪ್ಯುಲೇಷನ್, ದಟ್ ಈಸ್ ಎ ಗ್ರೋಯಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಏನು ಬರುತ್ತೆ ನೋಡಿ, ಪಾಪ್ಯುಲೇಷನ್ ಆಫ್ ಇಂಡಿಯಾ. ಪಾಪ್ಯುಲೇಷನ್ ಆಫ್ ಇಂಡಿಯಾ ಅದೇ ನೋಡಿದರೆ, ಇಫ್ ಯು ಕನ್ಸಿಡರ್ಡ್ ಅಬೌಟ್ ದಿ ಪಾಪ್ಯುಲೇಷನ್ ಆಫ್ ಜಪಾನ್ ಅಂತ ನೋಡಿದರೆ, ಜಪಾನ್ ಅಲ್ಲಿ ಏಜ್ ಗ್ರೂಪ್ ಇಂಡಿವಿಜುವಲ್ಸ್ ಬಹಳ ಜಾಸ್ತಿ ಇದೆ ಕಂಪೇರ್ ಟು ದಿ ಯಂಗ್ಸ್ಟರ್ಸ್. ಯಂಗ್ಸ್ಟರ್ಸ್ಗಿಂತಲೂ ಏಜ್ ಗ್ರೂಪ್ ಇಂಡಿವಿಜುವಲ್ಸ್ ಜಾಸ್ತಿ ಇದೆ. ಆರ್ ಅಷ್ಟೇ ಅಲ್ಲ, ಇವನ್ ಯುರೋಪಿಯನ್ ಕಾಂಟಿನೆಂಟ್, ವೇರಿಯಸ್ ಕಂಟ್ರೀಸ್ ಆಫ್ ಯುರೋಪ್ ಆಲ್ಸೋ, ದೇರ್ ಆಲ್ಸೋ ದ ಯಂಗ್ಸ್ಟರ್ ಪಾಪ್ಯುಲೇಷನ್ ಈಸ್ ವೆರಿ ಲೆಸ್. ಸೊ ದಟ್ ಈಸ್ ಎ ಡಿಕ್ಲೈನಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಪಾಪ್ಯುಲೇಷನ್ ಆಫ್ ಯುರೋಪ್ and even Japan. Population of Europe and Japan ಇದೆಯಲ್ಲ, there is a best example for declining population. So these are the three different types of age pyramids ಆಯ್ತು. ನೆಕ್ಸ್ಟ್ ನೋಡೋಣ, ಫೋರ್ತ್ ಪಾಪ್ಯುಲೇಷನ್ ಅಟ್ರಿಬ್ಯೂಟ್ ಇದೆ, ಪಾಪ್ಯುಲೇಷನ್ ಡೆನ್ಸಿಟಿ ಆರ್ ಪಾಪ್ಯುಲೇಷನ್ ಸೈಜ್. ಏನ್ ನೋಡಿ ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ, ಪಾಪ್ಯುಲೇಷನ್ ಡೆನ್ಸಿಟಿ ಇದೆಯಲ್ಲ, ದಟ್ ಈಸ್ ಮೇಜರ್ಡ್ ಇನ್ ಎ ವೇರಿಯಸ್ ಡಿಫ್ರೆಂಟ್ ವೇಸ್. ಬೇರೆ ಬೇರೆ ವಿಧಗಳಲ್ಲಿ ನಾವು ಮೆಜರ್ ಮಾಡೋದು. ಒಂದು ಎಕ್ಸಾಂಪಲ್ ನೋಡಿ, ವಾಟ್ ಅಬೌಟ್ ದಿಸ್ ಪಾಪ್ಯುಲೇಷನ್ ಡೆನ್ಸಿಟಿ. ಕನ್ಸಿಡರ್ಡ್ ಇಲ್ಲೊಂದು ಗಾರ್ಡನ್ ಇದೆ. ಓಕೆ, ಸೊ ಇಲ್ಲೊಂದು ಗಾರ್ಡನ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಹಿಯರ್ ದರ್ ಇಸ್ ಒನ್ ಗಾರ್ಡನ್. ಓಕೆ, ನಾನು ಇಲ್ಲಿ ಬರಿತಾ ಇದ್ದೀನಿ, ದಿಸ್ ಈಸ್ ದಿ ಒನ್ ಗಾರ್ಡನ್. ಸೊ ಇಲ್ಲಿ ಇಲ್ಲಿ ಕೆಲವೊಂದು ಪ್ಲಾಂಟ್ಸ್ಗಳಿದೆ. ಒಂದು ಗಾರ್ಡನ್ ಇದೆ, ಗಾರ್ಡನ್ ಅಲ್ಲಿ ಕೆಲವೊಂದು ಪ್ಲಾಂಟ್ಸ್ಗಳಿದೆ, ಬೇರೆ ಬೇರೆ ತರದ ಪ್ಲಾಂಟ್ಸ್ ಇದೆ. ಇಲ್ಲೊಂದು ಬಿಗ್ ಫೈಕಸ್ ಪ್ಲಾಂಟ್ ಇದೆ, ಓಕೆ, ಆಲದ ಮರ. ದೆನ್ ನೆಕ್ಸ್ಟ್ ಇಲ್ಲಿ ಕೆಲವೊಂದು ಗ್ರಾಸ್ ಸ್ಪೀಸೀಸ್, ಹುಲ್ಲಿದೆ, ಓಕೆ, ಚಿಕ್ಕ ಚಿಕ್ಕ ಹುಲ್ಲುಗಳಿವೆ. ಸೊ ಇಲ್ಲಿ ಇಂಥದ್ರಲ್ಲಿ ನಂಬರ್ ಆಫ್ ಇಂಡಿವಿಜುವಲ್ಸ್ ಕೌಂಟ್ ಮಾಡಿದರೆ, ಇಲ್ಲಿ ಪಾಪ್ಯುಲೇಷನ್ ನಂಬರ್ ಆಫ್ ಇಂಡಿವಿಜುವಲ್ಸ್ ವಿತ್ ರೆಸ್ಪೆಕ್ಟ್ ಟು ಗಿವನ್ ಏರಿಯಾ, ಯಾ ಪರ್ ಸ್ಕ್ವೇರ್ ಮೀಟರ್ ಏರಿಯಾ, ಯಾ ಪರ್ ಸ್ಕ್ವೇರ್ ಫೀಟ್ ಏರಿಯಾ, ಅಲ್ಲಿ ನಂಬರ್ ಆಫ್ ಇಂಡಿವಿಜುವಲ್ಸ್ ನಾವು ನೋಡಿದರೆ ಗ್ರಾಸ್ ಸ್ಪೀಸೀಸ್ ಇಂಡಿವಿಜುವಲ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಗ್ರಾಸ್ ಸ್ಪೀಸೀಸ್, ಫೈಕಸ್ ಪ್ಲಾಂಟ್ ಅಥವಾ ಆಲದ ಮರ ಕಂಪೇರ್ ಮಾಡಿದರೆ ಗ್ರಾಸ್ ಸ್ಪೀಸೀಸ್ ಹುಲ್ಲು ಇದೆಯಲ್ಲ, ಅದರ ನಂಬರ್ ಬಹಳನೇ ಹೆಚ್ಚಾಗುತ್ತೆ. ಸೊ ಅಲ್ಲಿ ನಮಗೆ ನಾವು ಅನಿಸುತ್ತೆ ಗ್ರಾಸ್ ಸ್ಪೀಸೀಸ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಬಟ್ ಇನ್ ಸಚ್ ಕೇಸಸ್, ಇಂಥ ಕೇಸ್ಗಳಲ್ಲಿ ಅಲ್ಲಿ ನಾವು ನಂಬರ್ ಕೌಂಟ್ ಮಾಡುವಾಗಿಲ್ಲ, ಬಯೋಮಾಸ್ ಕೌಂಟ್ ಮಾಡಬೇಕು. ಬಯೋಮಾಸ್ ಅಂದ್ರೆ ಏನು? ಓವರ್ ಆಲ್ ಡ್ರೈ ವೇಟ್ ಆಫ್ ಎನ್ ಆರ್ಗ್ಯಾನಿಸಮ್. ಈಗ ನನ್ನ ಬಯೋಮಾಸ್, ನನ್ನ ವೇಟ್ ನೋಡಿದರೆ ಆಕ್ಚುಲಿ ಕನ್ಸಿಡರ್ ಮಾಡೋಣ, ಒಂದು 100 kg ವೇಟ್ ಇದೆ ನಾನು. ಆಕ್ಚುಲಿ ಅದು ಬಯೋಮಾಸ್ ಅಲ್ಲ. ಅದರಲ್ಲಿ ನನ್ನ 100 kg ವೇಟ್ ಅಲ್ಲಿ ಮೋರ್ ದೆನ್ 90% ನನ್ನ ಬಾಡಿಯಲ್ಲಿ ವಾಟರೇ ತುಂಬಿಕೊಂಡಿದೆ. ಅಟ್ಲೀಸ್ಟ್ ಮೋರ್ ದೆನ್ 70% ಆದರೂ ಹೇಳ್ಬೋದು. ಮೋರ್ ದೆನ್ 70% ನನ್ನ ಬಾಡಿಯಲ್ಲಿ ವಾಟರೇ ತುಂಬಿಕೊಂಡಿದೆ. ಅದು ಬೇಡ ನಮಗೆ. ಆ ವಾಟರ್ ಎಲ್ಲವನ್ನು ಡಿಹೈಡ್ರೇಟ್ ಮಾಡಿ ರಿಮೂವ್ ಮಾಡೋಣ. ಆಕ್ಚುಲಿ ಏನು ಉಳಿಯುತ್ತಲ್ಲ, ಆಕ್ಚುಲಿ ಒರಿಜಿನಲ್ ಆರ್ಗ್ಯಾನಿಕ್ ಮ್ಯಾಟರ್, ಅದು ನನ್ನ ಬಾಡಿಯ ಬಯೋಮಾಸ್. ಸೊ ಸೇಮ್ ವೇ ಇಲ್ಲಿ ಇವುಗಳ ಬಯೋಮಾಸ್ ನಾವು ನೋಡ್ತಾ ಹೋದ್ರೆ, ಅಲ್ಲಿ ಬಯೋಮಾಸ್ ಆಫ್ ದಿಸ್ ಫೈಕಸ್ ಪ್ಲಾಂಟ್ ಈಸ್ ಮೋರ್ ದ್ಯಾನ್ ದಿಸ್ ಗ್ರಾಸ್ ಸ್ಪೀಸೀಸ್. ಸೊ ಇಂಥ ಕಡೆಗಳಲ್ಲಿ ನಾವು ಬಯೋಮಾಸ್ ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದೇ ಹ್ಯೂಮನ್ ಪಾಪ್ಯುಲೇಷನ್ ನಾವು ಕನ್ಸಿಡರ್ ಮಾಡೋದಾಗಿದ್ರೆ, ಅಲ್ಲಿ ನಂಬರ್ ಆಫ್ ಇಂಡಿವಿಜುವಲ್ಸ್ ಎಷ್ಟಿದೆ ಅದರ ಆಧಾರ ಮೇಲೆ ನಾವು ಪಾಪ್ಯುಲೇಷನ್ ಡೆನ್ಸಿಟಿಯನ್ನ ಕೌಂಟ್ ಮಾಡ್ತಾ ಇರ್ತೀವಿ. ಸೊ ಹಾಗಾದ್ರೆ ಯಾವ ಬೇರೆ ಬೇರೆ ವಿಧಗಳಲ್ಲಿ ನಾವು ಪಾಪ್ಯುಲೇಷನ್ ಡೆನ್ಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನ ನೋಡೋಣ. ನೋಡಿ, ಫಸ್ಟ್ ಒನ್ ಇಸ್ ಟೋಟಲ್ ನಂಬರ್ ಕೌಂಟ್. ಟೋಟಲ್ ನಂಬರ್ ಕೌಂಟ್ ಹೆಂಗ್ ಮಾಡ್ಬೋದು? ಹೌ ಟು ಕೌಂಟ್ ದಿಸ್ ಟೋಟಲ್ ನಂಬರ್? ಸೊ ಇಲ್ಲೊಂದು ಎಕ್ಸಾಂಪಲ್ ನೋಡಿ. ಸೊ ಇಲ್ಲೊಂದು ವಾಟರ್ ಬಾಡಿ ಇದೆ. ಹಿಯರ್ ದೇರ್ ಇಸ್ ಒನ್ ವಾಟರ್ ಬಾಡಿ. ಸೊ ಈ ವಾಟರ್ ಬಾಡಿಯಲ್ಲಿ ಎವ್ರಿ ಇಯರ್ ದ ಬರ್ಡ್ಸ್ ವಿಲ್ ವಿಸಿಟ್. ಯಾವುದೋ ಒಂದು ಸ್ಪೆಸಿಫಿಕ್ ಕ್ರೇನ್ ಬರ್ಡ್ಸ್ ಇದೆ. ದಿಸ್ ಇಸ್ ದಿ ವಾಟರ್ ಬಾಡಿ. ಓಕೆ, ಇದೊಂದು ವಾಟರ್ ಬಾಡಿ ಇದೆ, ದೊಡ್ಡ ಲೇಕ್ ಇದೆ. ಓಕೆ, ಇನ್ ದಿಸ್ ವಾಟರ್ ಬಾಡಿ ಎವ್ರಿ ಇಯರ್ ಬರ್ಡ್ಸ್ ವಿಲ್ ವಿಸಿಟ್. ಸೊ ಈ ವರ್ಷ ಎಷ್ಟು ಬರ್ಡ್ ವಿಸಿಟ್ ಮಾಡ್ತು, ಆಕ್ಚುಲಿ ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಅಂಡ್ ನೆಕ್ಸ್ಟ್ ಇಯರ್ ಎಷ್ಟು ಬರ್ಡ್ ವಿಸಿಟ್ ಮಾಡುತ್ತೆ, ಯಾವ ಬರ್ಡ್ ಎಷ್ಟು ಸ್ಪೀಸೀಸ್ ಅಲ್ಲಿ ವಿಸಿಟ್ ಮಾಡುತ್ತೆ, ಅವುಗಳ ನಂಬರ್ ಅನ್ನ ನಾವು ಕೌಂಟ್ ಮಾಡಬಹುದು. ಅಂಡ್ ದಟ್ ವಿ ಕ್ಯಾನ್ ಸೇ ಇಟ್ ಇದೆ ಟೋಟಲ್ ನಂಬರ್ ಕೌಂಟ್. ಅಷ್ಟೇ ಅಲ್ಲ, ಬೆಸ್ಟ್ ಎಕ್ಸಾಂಪಲ್ ಹ್ಯೂಮನ್ ಪಾಪ್ಯುಲೇಷನ್ ಡೆನ್ಸಿಟಿ ನಾವು ನೋಡಬೇಕು ಒಂದು ಕಂಟ್ರಿಯಿಂದ ಅದರ್ ಕಂಟ್ರಿಗೆ, ಅಲ್ಲಿ ಟೋಟಲ್ ಹ್ಯೂಮನ್ ನಂಬರ್ಸ್ ಎಷ್ಟಿದೆ ಅದನ್ನು ಸೆನ್ಸಸ್ ಮುಖಾಂತರ ಐಡೆಂಟಿಫೈ ಮಾಡಲಾಗುತ್ತೆ. ಸೊ ಅದನ್ನು ನಾವು ಹೇಳ್ತೀವಿ ದಟ್ ಇಸ್ ಎ ಟೋಟಲ್ ನಂಬರ್ ಕೌಂಟ್. ದ ನೆಕ್ಸ್ಟ್ ಈಸ್ ಬಯೋಮಾಸ್ ಆರ್ ಪರ್ಸೆಂಟೇಜ್ ಕವರ್. ಬಯೋಮಾಸ್ ಆರ್ ಪರ್ಸೆಂಟ್ ಕವರ್. ಇಲ್ಲಿ ನೋಡಿ,
ಇದು ಬೆಸ್ಟ್ ಎಕ್ಸಾಂಪಲ್ ಇದೆ. ಗಾರ್ಡನ್ ಇದೆ, ಗಾರ್ಡನ್ ಅಲ್ಲಿ ಒಂದು ಲಾರ್ಜ್ ಟ್ರೀ ಸ್ಪೀಸೀಸ್ ಇದೆ, ದಟ್ ಇಸ್ ಎ ಫೈಕಸ್ ಟ್ರೀ ಇದೆ, ಅಂಡ್ ಮೆನಿ ಗ್ರಾಸ್ ಸ್ಪೀಸೀಸ್ ಆರ್ ದೇರ್. ಸೊ ಅಲ್ಲಿ ನಂಬರ್ ಕೌಂಟ್ ಮಾಡ್ತಾ ಹೋದ್ರೆ ಆಕ್ಚುಲಿ ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ ಗ್ರಾಸ್ ಸ್ಪೀಸೀಸ್ ನಮಗೆ ಹೆಚ್ಚು ಕಾಣಿಸುತ್ತೆ. ಬಟ್ ಆಕ್ಚುಲಿ ಎಕಾಲಜಿಕಲ್ ಯೂಸ್ ಆರ್ ಎಕಾಲಜಿಕಲ್ ಬೆನಿಫಿಟ್ ಹೆಚ್ಚಿಗೆ ಯಾವ್ದ್ರಿಂದ ಇದೆ ಅಲ್ಲಿ ಗಾರ್ಡನ್ ಅಲ್ಲಿ? ಬಿಕಾಸ್ ಆಫ್ ದಿ ಫೈಕಸ್ ಪ್ಲಾಂಟ್. ಒಂದು ಸಿಂಗಲ್ ಫೈಕಸ್ ಪ್ಲಾಂಟ್ ಇದೆಯಲ್ಲ, ಅದು ಬಹಳಷ್ಟು ಬರ್ಡ್ಸ್ಗಳಿಗೆ, ಬಹಳಷ್ಟು ಎನಿಮಲ್ಸ್ಗಳಿಗೆ ಆಶ್ರಯ ಕೊಡ್ತಾ ಇದೆ. ಸೊ ಅದಕ್ಕಾಗಿ ಇಂಥ ಕಡೆಗಳಲ್ಲಿ ನಾವು ಅಲ್ಲಿ ಡೆನ್ಸಿಟಿ ಅಥವಾ ಬಯೋಮಾಸ್ ಕವರ್ ಪರ್ಸೆಂಟ್ ಕವರ್ ಎಷ್ಟಿದೆ ಅದನ್ನು ನೋಡ್ತೀವಿ. ದ ಓವರ್ ಆಲ್ ಪರ್ಸೆಂಟ್ ಕವರ್ ಆಫ್ this ficus tree, a biomass of the ficus tree is more than all these grass species. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. The next, relative density ಹೆಂಗ್ ನೋಡೋದು? How to calculate this relative density? Relative density ಅಂದ್ರೆ ಏನು? ಎಕ್ಸಾಕ್ಟ್ ಡೆನ್ಸಿಟಿ ಬೇಡ, ರಿಲೇಟೆಡ್ ಡೆನ್ಸಿಟಿ ಅಂತ ಹೇಳ್ಬಹುದು. ರಿಲೇಟಿವ್ ಡೆನ್ಸಿಟಿ ಅಂದ್ರೆ ರಿಲೇಟೆಡ್ ಡೆನ್ಸಿಟಿ, ಎಕ್ಸಾಕ್ಟ್ ವ್ಯಾಲ್ಯೂ ನಮಗೆ ಸಿಗದೇ ಇದ್ದಾಗ ನಾವು ಈ ಮೆಥಡ್ ಅನ್ನ ಫಾಲೋ ಮಾಡೋದು, ರಿಲೇಟಿವ್ ಡೆನ್ಸಿಟಿ ಮೆಥಡ್ ಅನ್ನ ಫಾಲೋ ಮಾಡೋದು. ಹೆಂಗ್ ಮಾಡೋಣ? ಕನ್ಸಿಡರ್ಡ್ ಹಿಯರ್ ದೇರ್ ಇಸ್ ಒನ್ ರಿವರ್ ಈಸ್ ಪ್ರೆಸೆಂಟ್, ದೇರ್ ಇಸ್ ಒನ್ ಲಾರ್ಜ್ ರಿವರ್ ಈಸ್ ಪ್ರೆಸೆಂಟ್. ಈಗ ಒಂದು ವಿಲೇಜ್ ಅನ್ನ ನಾವು ಕನ್ಸಿಡರ್ ಮಾಡ್ತೇವೆ. ವಿ ಹ್ಯಾವ್ ಟು ಕನ್ಸಿಡರ್ ಒನ್ ವಿಲೇಜ್. ಸೊ ಇಲ್ಲಿದೆ ಒಂದು ವಿಲೇಜ್, ಈ ವಿಲೇಜ್ ಇಂದ ಈ ರಿವರ್ ಕ್ರಾಸ್ ಆಗಿ ಹೋಗ್ತಾ ಇದೆ. ಸೊ ಹಿಯರ್ ದೇರ್ ಇಸ್ ಅ ವಿಲೇಜ್, ಒನ್ ಪರ್ಟಿಕ್ಯುಲರ್ ವಿಲೇಜ್ ಎ ಅಂತ ಹೇಳ್ತೀನಿ ನಾನು. ವಿಲೇಜ್ ಎ ಇದೆ. Now the question is, how many fishes are present in the river of this village? ಈ ವಿಲೇಜ್ ಬೌಂಡ್ರಿಯಲ್ಲಿ ಏನು ರಿವರ್ ಬರುತ್ತಲ್ಲ ಅದರಲ್ಲಿ ಎಷ್ಟು ಫಿಶಸ್ಗಳಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ವಲ್ಪ ಇದು ಕ್ವಶನ್ ಟ್ರಿಕ್ಕಿ ಆಯ್ತು, ಕನ್ಫ್ಯೂಸಿಂಗ್ ಕ್ವಶನ್ ಆಯ್ತು, ಅಥವಾ ಇಲ್ಲಿ ಕ್ಯಾಲ್ಕುಲೇಷನ್ ಅಷ್ಟು ಸುಲಭ ಅಲ್ಲ. ಎಂತಕ್ಕಂದ್ರೆ ನಾವು ಇಲ್ಲಿ ಒನ್ ಆಗಿ ನಾವು ಫಿಶಸ್ ಅನ್ನ ಕೌಂಟ್ ಮಾಡ್ತಾ ಹೋದ್ರೆ ಈ ಫಿಶಸ್ಗಳು ಮೂವ್ ಆಗಿ ಬೇರೆ ವಿಲೇಜ್ ಬೌಂಡ್ರಿಗೆ ಹೋಗ್ಬಹುದು, ಅಥವಾ ಹಿಂದ್ಗಡೆ ಇರುವ ವಿಲೇಜ್ ಬೌಂಡ್ರಿಗೆ ಹೋಗ್ಬಹುದು. ಮೂವ್ಮೆಂಟ್ ಆಗ, ಯಾಕಂದ್ರೆ ಫಿಶಸ್ ಮೂವ್ಮೆಂಟ್ ಆಗ್ತಿರುತ್ತೆ. ಸೊ ಅವುಗಳನ್ನ ಹಿಡಿದು ಕೌಂಟ್ ಹೆಂಗ್ ಮಾಡೋದು? ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅಂತ ಕಂಡೀಷನ್ ಅಲ್ಲಿ ಏನ್ ಮಾಡ್ಬೋದು? ರಿಲೇಟಿವ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗಂದ್ರೆ ಯೂಶಲಿ ಫಿಶ್ ಕ್ಯಾಚ್ಗಾಗಿ ಟ್ರ್ಯಾಪಿಂಗ್ ಮಾಡ್ತಾರೆ. ವಾಟ್ ಎವರ್ ವಿ ಪುಟ್ ದಿ ಫಿಶ್ ಟ್ರ್ಯಾಪ್, ಅಥವಾ ಬಲೆ ಬೀಸ್ತಾರೆ, ಫಿಶ್ಗಳನ್ನ ಹಿಡಿಲಿಕ್ಕೆ ಬಲೆಯನ್ನು ಬೀಸ್ತಾರೆ, ಫಿಶ್ ಟ್ರ್ಯಾಪ್ ಹಾಕ್ತಾರಲ್ಲ. ಸೊ ಒನ್ ಟ್ರ್ಯಾಪ್ ಅಲ್ಲಿ ಎಷ್ಟು ಫಿಶ್ ಬಂತು? ಫಸ್ಟ್ ಟ್ರ್ಯಾಪ್ ಕನ್ಸಿಡರ್ ಮಾಡೋಣ. ಫಸ್ಟ್ ಟ್ರ್ಯಾಪ್ ಅರೌಂಡ್ 20 ಫಿಶಸ್ ನಮಗೆ ಸಿಕ್ತು. ಸೆಕೆಂಡ್ ಟ್ರ್ಯಾಪ್ ಹಾಕಿದ್ವಿ ಇದೇ ವಿಲೇಜ್ ಬೌಂಡ್ರಿಯಲ್ಲಿ, ಸೆಕೆಂಡ್ ಟ್ರ್ಯಾಪ್ ಅರೌಂಡ್ 25 ಫಿಶಸ್ ಸಿಕ್ಕಿದೆ. ಥರ್ಡ್ ಟ್ರ್ಯಾಪ್ ಹಾಕಿದೀವಿ, ಅರೌಂಡ್ 10 ಫಿಶಸ್ ಸಿಕ್ಕಿದೆ. ಫೋರ್ತ್ ಟ್ರ್ಯಾಪ್ ಹಾಕಿದೀವಿ, ಇಲ್ಲೂ ಕೂಡ ಅರೌಂಡ್ 10 ಫಿಶಸ್ ಸಿಕ್ಕಿದೆ. ಈ ಎಲ್ಲ 4 ಟ್ರ್ಯಾಪ್ಗಳ ಅವರೇಜ್ ತೆಗೆದಾಗ ಒಂದು ವ್ಯಾಲ್ಯೂಸ್ ಬರುತ್ತೆ, ಒಂದು ಅವರೇಜ್ ವ್ಯಾಲ್ಯೂ ಬರುತ್ತೆ. 4 ಅನ್ನ ಸೇರಿ ಒಂದು ಅವರೇಜ್ ವ್ಯಾಲ್ಯೂ ತೆಗಿತೀವಲ್ಲ, ಸೊ ಅದು ಇಟ್ ಇಸ್ ಅ ರಿಲೇಟಿವ್ ಡೆನ್ಸಿಟಿ. ದಟ್ ಇಸ್ ಕನ್ಸಿಡರ್ ಮಾಡೋಣ, ಒಂದು ಅವರೇಜ್ ವ್ಯಾಲ್ಯೂ ಯಾವುದೋ ಒಂದು ಎಕ್ಸ್ ವ್ಯಾಲ್ಯೂ ಅಂತ ಬಂತಿಲ್ಲಿ. ಇಫ್ ವಿ ಗೆಟ್ ದಿ ಎಕ್ಸ್ ವ್ಯಾಲ್ಯೂ, ದೆನ್ ದ ನಂಬರ್ ಆಫ್ ಫಿಶಸ್ ಇನ್ ದಿ ರಿವರ್ ಆಫ್ ದಿಸ್ ಪರ್ಟಿಕ್ಯುಲರ್ ವಿಲೇಜ್ ಈಸ್ ಎಕ್ಸ್ ಪರ್ ಟ್ರ್ಯಾಪ್ ಅಂತ ಹೇಳಿ, ಪ್ರತಿ ಟ್ರ್ಯಾಪ್ಗೆ ಎಕ್ಸ್ ನಂಬರ್ ಆಫ್ ಫಿಶಸ್ ನಮಗೆ ಸಿಗುತ್ತೆ ಅಂತ ಒಂದು ಅವರೇಜ್ ವ್ಯಾಲ್ಯೂ ಕೊಡ್ಬೋದು. ಸೊ ದಟ್ ಈಸ್ ದಿ ರಿಲೇಟಿವ್ ಡೆನ್ಸಿಟಿ ಅಂತ ಹೇಳ್ತೀವಿ. ಎಕ್ಸಾಕ್ಟ್ ವ್ಯಾಲ್ಯೂ ಸಿಗದೆ ಇದ್ದಾಗ ಈ ಮೆಥಡ್ ಅನ್ನು ನಾವು ಫಾಲೋ ಮಾಡಬಹುದು. ದ ನೆಕ್ಸ್ಟ್ ಇದೆ ಇಂಡೈರೆಕ್ಟ್ ಕೌಂಟ್. ಇಂಡೈರೆಕ್ಟ್ ಕೌಂಟ್ ಯಾವುದಕ್ಕೆ ಮಾಡ್ತಾರೆ? ಎಸ್ಪೆಷಲಿ ವೈಲ್ಡ್ ಎನಿಮಲ್ ಸೆನ್ಸಸ್ ಮಾಡುವಾಗ, ಡ್ಯೂರಿಂಗ್ ಕೌಂಟಿಂಗ್ ದಿ ವೈಲ್ಡ್ ಎನಿಮಲ್ಸ್. ಲಯನ್ ಇದೆ, ಟೈಗರ್ ಇದೆ, ಎಲಿಫೆಂಟ್ ಇದೆ, ವೈಲ್ಡ್ ಲಯನ್, ವೈಲ್ಡ್ ಟೈಗರ್, ವೈಲ್ಡ್ ಲೆಫರ್ಡ್ ಇದೆ. ಈಗ ಅವುಗಳ 1 by 1 ಕೌಂಟ್ ಮಾಡಿ ಸೆನ್ಸಸ್ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಕಂಡೀಷನಲ್ಲಿ ಏನು ಮಾಡ್ತಾರೆ? ದೇ ವಿಲ್ ಯೂಶುವಲಿ ಗೋ ಫಾರ್ ದಿ ಇಂಡೈರೆಕ್ಟ್ ಕೌಂಟ್. ಹೆಂಗೆ? ಬೈ ಕೌಂಟಿಂಗ್, ಬೈ ಕನ್ಸಿಡರಿಂಗ್ ದೇರ್ ಫುಟ್ ಮಾರ್ಕ್ಸ್ ಆರ್ ಪಗ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಕೌಂಟ್ ಅಲ್ಲಿ ಏನು ಮಾಡ್ತಾರೆ? ಹಿಯರ್ ಬೈ ಕನ್ಸಿಡರಿಂಗ್ ದಿ ಪಗ್ ಮಾರ್ಕ್ಸ್ ಆಫ್ ಟೈಗರ್, ಪಗ್ ಮಾರ್ಕ್ಸ್ ಆರ್ ಇವನ್ ಫೀಕಲ್ ಪೆಲೆಟ್. ಪ್ರತಿಯೊಂದ್ರದ್ದು ಫೀಕಲ್ ಕೆಮಿಕಲ್ ಕಾಂಪೋನೆಂಟ್ ಆಫ್ ಫೀಕಲ್ ಪೆಲೆಟ್ಸ್ ಇದೆಯಲ್ಲ, ಅದು ಬೇರೆನೇ ಇರುತ್ತೆ. ಸೊ ಫೀಕಲ್ ಪೆಲೆಟ್ಸ್ ಆರ್ ಪಗ್ ಮಾರ್ಕ್ಸ್ ಆರ್ ಫುಟ್ ಪ್ರಿಂಟ್ಸ್, ಇವುಗಳೆಲ್ಲ ಕನ್ಸಿಡರ್ ಫಾರ್ ಟೈಗರ್. ಇದು ಯಾವ್ದು ಕೇಳ್ತಾ ಇದ್ದೀನಿ ನಾನು ಎಕ್ಸಾಂಪಲ್? ಫಾರ್ ಟೈಗರ್. ಪಗ್ ಮಾರ್ಕ್ಸ್ ಆರ್ ಫೀಕಲ್ ಪೆಲೆಟ್ಸ್ಗಳನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಟೈಗರ್ ಆಯ್ತು, ಲಯನ್ ಆಯ್ತು, ಇವನ್ ಎಲಿಫೆಂಟ್ಸ್ ಆಯ್ತು, ಇವೆಲ್ಲ ಕನ್ಸಿಡರ್ ಮಾಡಬಹುದು. ಸೊ ದೀಸ್ ಆರ್ ದಿ ಇಂಡೈರೆಕ್ಟ್ ಮೆಥಡ್ ಟು ಕನ್ಸಿಡರ್ ಟು ನೋ ದಿ ಪಾಪ್ಯುಲೇಷನ್ ಡೆನ್ಸಿಟಿ ಆರ್ ಪಾಪ್ಯುಲೇಷನ್ ಸೈಜ್ ಆಫ್ ಎ ಪರ್ಟಿಕ್ಯುಲರ್ ಸ್ಪೀಸೀಸ್. ನೆಕ್ಸ್ಟ್ ನೋಡೋಣ ಪಾಪ್ಯುಲೇಷನ್ ಗ್ರೋತ್.
ಪಾಪ್ಯುಲೇಷನ್ ಗ್ರೋತ್ ಅಂದ್ರೆ ಏನಾಗೋದು, ಅಲ್ಲಿ ಸೈಜ್ ಎಕ್ಸ್ಪಾಂಡ್ ಆಗ್ತಾ ಇದೆ, ನಂಬರ್ ಆಫ್ ಇಂಡಿವಿಜುವಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ಸ್ ಎ ಪಾಪ್ಯುಲೇಷನ್ ಗ್ರೋತ್ ಅಂತ ಹೇಳ್ತೀವಿ. ನೋಡೋಣ ಇಲ್ಲಿ ಡೆಫಿನೇಷನ್ ಏನಿದೆ. ಯೂಶುವಲಿ ಅಂದ್ರೆ ಓವರ್ ಆಲ್ ಸೈಜ್ ಇನ್ಕ್ರೀಸ್ ಆಗೋದು, ನಂಬರ್ ಆಫ್ ಇಂಡಿವಿಜುವಲ್, ಒಂದು ಪಾಪ್ಯುಲೇಷನ್ ಇದೆ ಆಫ್ ಎ ಒನ್ ಪರ್ಟಿಕ್ಯುಲರ್ ಸ್ಪೀಸೀಸ್, ಅದರಲ್ಲಿ ನಂಬರ್ ಆಫ್ ಇಂಡಿವಿಜುವಲ್ಸ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಅಲ್ಲಿ ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇದೆ ಅಂತ ಹೇಳ್ತೀವಿ. ನಂಬರ್ ಆಫ್ ಇಂಡಿವಿಜುವಲ್ಸ್ ಡಿಕ್ರೀಸ್ ಆಗ್ತಾ ಇದ್ರೆ ಪಾಪ್ಯುಲೇಷನ್ ಡಿಕ್ರೀಸ್ ಆಗ್ತಾ ಇದೆ, ಗ್ರೋತ್ ರೇಟ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಅಂಡ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ದಿದ್ದೀನಿ, ಇದು ಎಕ್ಸಾಮಿನೇಷನ್ ವ್ಯೂ ಆಫ್, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವ ಪಾಯಿಂಟ್ ನೋಡಿ, ದ ಸೈಜ್ ಆಫ್ ಪಾಪ್ಯುಲೇಷನ್ ಆಫ್ ಎನಿ ಸ್ಪೀಸೀಸ್ ಈಸ್ ನಾಟ್ ಎ ಸ್ಟ್ಯಾಟಿಕ್ ಪ್ಯಾರಾಮೀಟರ್. ಸೈಜ್ ಆಫ್ ಪಾಪ್ಯುಲೇಷನ್ ಇದೆಯಲ್ಲ ಅದು ಎಂದೂ ಸ್ಟ್ಯಾಟಿಕ್ ಆಗಿರೋದಿಲ್ಲ, ಸ್ಟೇಬಲ್ ಆಗಿರೋದಿಲ್ಲ, ಅದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ therefore size of population of any species is not a static parameter. ಇಂಪಾರ್ಟೆಂಟ್ ಇದೆ, ಇದನ್ನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಮೇನ್ಲಿ ಪಾಪ್ಯುಲೇಷನ್ ಗ್ರೋತ್ ಇದೆಯಲ್ಲ, ಇಟ್ ಡಿಪೆಂಡ್ಸ್ ಆನ್ 4 processes by which population size will changes. 4 processಗಳಿಂದ ಪಾಪ್ಯುಲೇಷನ್ ಸೈಜ್ ಚೇಂಜ್ ಆಗ್ತಾ ಇರುತ್ತೆ. ವಾಟ್ ಆರ್ ದೀಸ್ 4 processes? ದೇ ಆರ್, ಒನ್ ಈಸ್ ನೆಟಾಲಿಟಿ, mortality, immigration and emigration ಅಂತ ಹೇಳ್ತೀವಿ. What is this natality? That is a number of birth. ಬರ್ತ್ ರೇಟ್ ಅಂತ ಹೇಳ್ತಿಲ್ಲ, ಬರ್ತ್ ರೇಟ್ ಬಂದ್ರೆ ಅದು ಪಾಪ್ಯುಲೇಷನ್ ಅಟ್ರಿಬ್ಯೂಟ್ ಆಯ್ತು. ಇಲ್ಲಿ ನಂಬರ್ ಆಫ್ ಬರ್ತ್, ಅಲ್ಲಿ ಬರ್ತ್ ರೇಟ್ ಹೆಂಗ್ ಹೇಳ್ತೀವಿ, ನಂಬರ್ ಆಫ್ ಇಂಡಿವಿಜುವಲ್ಸ್, ನಂಬರ್ ಆಫ್ ಬರ್ತ್ ಆಫ್ ಇಂಡಿವಿಜುವಲ್ಸ್ ಆರ್ ನಂಬರ್ ಆಫ್ ಬರ್ತ್ ಪರ್ ಇಂಡಿವಿಜುವಲ್ ಪರ್ ಯೂನಿಟ್ ಟೈಮ್ ಅಂತ ಹೇಳ್ತೀವಿ, ಅಥವಾ ಪರ್ ಇಯರ್ ಪರ್ ವೀಕ್ ಅದನ್ನ ಹೇಳ್ತೀವಿ. ಸೊ ದಟ್ ಇಸ್ ಎ ಬರ್ತ್ ರೇಟ್. ನಮಗೆ ಬರ್ತ್ ರೇಟ್ ಬೇಕಾಗಿಲ್ಲ, ಎಷ್ಟು ಇಂಡಿವಿಜುವಲ್ ಬಾರ್ನ್ ಆಯ್ತು, ಡೈರೆಕ್ಟ್ ನಂಬರ್ ಕೌಂಟ್ ಮಾಡೋದು. ಸೊ ದಟ್ ಇಸ್ ಎ ನೆಟಾಲಿಟಿ, ನಂಬರ್ ಆಫ್ ಬರ್ತ್. ದೆನ್ ಮೊರ್ಟಾಲಿಟಿ, ನಂಬರ್ ಆಫ್ ಡೆತ್ ಅಂತ ಹೇಳ್ತೀವಿ. ಇಮಿಗ್ರೇಷನ್, ಒಳಗಡೆ ಬರೋದು, ಒಂದು ಹ್ಯಾಬಿಟ್ಯಾಟ್ ಇದೆ. ಓಕೆ, ಕನ್ಸಿಡರ್ ಮಾಡಿ. ಇಲ್ಲಿ ಇಮಿಗ್ರೇಷನ್ ಅಂದ್ರೆ ಏನು ನೋಡಿ, ಹಿಯರ್ ಇಟ್ ಇಸ್ ಎ ಒನ್ ಹ್ಯಾಬಿಟ್ಯಾಟ್, ಒಂದು ಗಿವನ್ ಹ್ಯಾಬಿಟ್ಯಾಟ್ ಅಥವಾ ಒಂದು ಫಾರೆಸ್ಟ್ ಏರಿಯಾ ಇದೆ. ಸೊ ಪರ್ಮನೆಂಟ್ ಆಗಿ ಎಷ್ಟು ಸ್ಪೀಸೀಸ್ಗಳು ಇನ್ವರ್ಡ್ ಮೂವ್ಮೆಂಟ್ ಆಯ್ತು ಬೇರೆ ಹ್ಯಾಬಿಟ್ಯಾಟ್ ಇಂದ ಈ ಹ್ಯಾಬಿಟ್ಯಾಟ್ಗೆ ಇನ್ ಅ ಗಿವನ್ ಪೀರಿಯಡ್ ಆಫ್ ಟೈಮ್. ನಮ್ಮದೊಂದು ಸ್ಟಡಿ ಪೀರಿಯಡ್ ಇದೆ ಅರೌಂಡ್ 1 year. ಆ 1 year ಅಲ್ಲಿ ಎಷ್ಟು ಸ್ಪೀಸೀಸ್ಗಳು ಈ ಹ್ಯಾಬಿಟ್ಯಾಟ್ಗೆ ಎಂಟರ್ ಆಯ್ತು ಅಂತ ಹೇಳ್ತೀವಲ್ಲ, ದಟ್ ಈಸ್ ಇಮಿಗ್ರೇಷನ್ ಅಂತ ಹೇಳ್ತೀವಿ. ದಟ್ ಈಸ್ ಒನ್ ವೇ ಪರ್ಮನೆಂಟ್ ಇನ್ವರ್ಡ್ ಮೂವ್ಮೆಂಟ್ ಆಫ್ ಆರ್ಗಾನಿಸಮ್ಸ್ ಇನ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಇಮಿಗ್ರೇಷನ್. ಎಮಿಗ್ರೇಷನ್ ಅಂದ್ರೆ ಏನು, ದಿಸ್ ಈಸ್ ಎ ಸ್ಟಡಿ ಹ್ಯಾಬಿಟ್ಯಾಟ್ ಇನ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್. ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ನಾವು ಅದನ್ನು ಸ್ಟಡಿ ಮಾಡ್ತಾ ಇದ್ವಿ. ಸೊ ಔಟ್ವರ್ಡ್ ಮೂವ್ಮೆಂಟ್ ಆಫ್ ಸ್ಪೀಸೀಸ್ ಫ್ರಮ್ ದಿಸ್ ಹ್ಯಾಬಿಟ್ಯಾಟ್ ಟು ಎನಿ ಅನದರ್ ಹ್ಯಾಬಿಟ್ಯಾಟ್. ಇಲ್ಲಿಂದ ಹೊರಗಡೆ ಹೋದ್ರೆ ಅದನ್ನ ಎಮಿಗ್ರೇಷನ್ ಅಂತ ಹೇಳ್ತೀವಿ, ಹೊರಗಡೆಯಿಂದ ಒಳಗಡೆ ಬಂದ್ರೆ ಅದನ್ನ ಇಮಿಗ್ರೇಷನ್ ಅಂತ ಹೇಳ್ತೀವಿ. ಸೊ ಒನ್ ವೇ ಪರ್ಮನೆಂಟ್ ಔಟ್ವರ್ಡ್ ಮೂವ್ಮೆಂಟ್ ಆಫ್ ಆರ್ಗಾನಿಸಮ್ಸ್ ಫ್ರಮ್ ದಿ ಗಿವನ್ ಹ್ಯಾಬಿಟ್ಯಾಟ್ ಇನ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್. ಸೊ ಅದನ್ನ ನಾವು ಎಮಿಗ್ರೇಷನ್ ಅಂತ ಹೇಳ್ತೀವಿ. ಈ 4 ಪ್ರೊಸೆಸಸ್ಗಳು, ದೀಸ್ 4 processes play important role in the population, in the growth of population. Natality, ನಾವು ಇದನ್ನ that is a number of birth ಅಂತ ಹೇಳ್ತೀವಿ, ಬಿಕಾಸ್ ಇದನ್ನ ನಾವು ಬಿ ಅಂತ ಹೇಳ್ಬೋದು. ಮೋರ್ಟಾಲಿಟಿ, ನಂಬರ್ ಆಫ್ ಡೆತ್ ಇದೆ, ಇದನ್ನ ಶಾರ್ಟ್ಕಟ್ ಅಲ್ಲಿ ಡಿ ಅಂತ ಹೇಳ್ಬೋದು. ಇಮಿಗ್ರೇಷನ್, ದಟ್ ಇಸ್ ಐ ಅಂತ ಹೇಳ್ಬೋದು. ಎಮಿಗ್ರೇಷನ್, ನಾವು ಇದನ್ನ ಇ ಅಂತ ಶಾರ್ಟ್ಕಟ್ ಅಲ್ಲಿ ಹೇಳ್ಬೋದು. ಇದನ್ನೇ ಒಂದು ಇಮ್ಯಾಜಿನರಿ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಅಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ ಹೆಂಗಿದೆ, ಪಾಪ್ಯುಲೇಷನ್ ಡೆನ್ಸಿಟಿ ಆರ್ ಪಾಪ್ಯುಲೇಷನ್ ಗ್ರೋತ್, ಪಾಪ್ಯುಲೇಷನ್ ಸೈಜ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಕೆಲವೊಂದು ಸೈನ್ಗಳನ್ನ ರಿಪ್ರೆಸೆಂಟ್ ಮಾಡಿದ್ದಾರೆ. ನೆಟಾಲಿಟಿ ಇದೆ ಇಲ್ಲಿ, ಹಿಯರ್ ಇಟ್ ಇಸ್ ಎ ನೆಟಾಲಿಟಿ ಈಸ್ ಪ್ರೆಸೆಂಟ್, ದಟ್ ಇಸ್ ಎ ಬರ್ತ್, ನಂಬರ್ ಆಫ್ ಬರ್ತ್ ಅಂತ ಹೇಳ್ತೀವಿ. ನೆಟಾಲಿಟಿ ಹೆಚ್ಚಿಗೆ ಆದ್ರೆ ಪಾಪ್ಯುಲೇಷನ್, ನೆಟಾಲಿಟಿಯಿಂದ ಏನಾಗುತ್ತೆ, ಪ್ಲಸ್ ಮಾರ್ಕ್ ಇಲ್ಲಿ ಕೊಟ್ಟಿದ್ದಾರೆ, ದಟ್ ಇಸ್ ಎ ಪಾಪ್ಯುಲೇಷನ್ ಸೈಜ್ ಹೆಚ್ಚಿಗೆ ಆಗುತ್ತೆ. ಅದೇ ಮೋರ್ಟಾಲಿಟಿ ಆದ್ರೆ, ಇಫ್ ದರ್ ಇಸ್ ಎ ಮೋರ್ಟಾಲಿಟಿ, ನಂಬರ್ ಆಫ್ ಡೆತ್ ಆದ್ರೆ ಇಲ್ಲಿ ಮೈನಸ್ ಮಾರ್ಕ್ ಕೊಟ್ಟಿದ್ದಾರೆ, ಅಂದ್ರೆ ಪಾಪ್ಯುಲೇಷನ್ ಸೈಜ್ ಡಿಕ್ರೀಸ್ ಆಗುತ್ತೆ. ನೆಟಾಲಿಟಿ ವಿಲ್ ಇನ್ಕ್ರೀಸಸ್ ದಿ ಪಾಪ್ಯುಲೇಷನ್ ಡೆನ್ಸಿಟಿ ಅಂಡ್ ಮೋರ್ಟಾಲಿಟಿ ವಿಲ್ ಡಿಕ್ರೀಸಸ್ ದಿ ಪಾಪ್ಯುಲೇಷನ್ ಡೆನ್ಸಿಟಿ. ದ ಸೇಮ್ ವೇ ಇಮಿಗ್ರೇಷನ್, here it is a immigration is present, immigration increases the population density and emigration it is decreases the population density. ಇದನ್ನೇ ನಾವು ಒಂದು ಫಾರ್ಮುಲಾ ಟೈಪ್ ಅಲ್ಲಿ ಹೆಂಗೆ ಹೇಳ್ಬೋದು ನೋಡಿ, ಎನ್ ಟಿ ಪ್ಲಸ್ 1 ಈಕ್ವಲ್ ಟು ಎನ್ ಟಿ ಪ್ಲಸ್ 1 ಈಸ್ ಈಕ್ವಲ್ ಟು ಎನ್ ಟಿ ಪ್ಲಸ್ ಬಿ ಪ್ಲಸ್ ಐ ಮೈನಸ್ ಡಿ ಪ್ಲಸ್ ಇ. ಏನಾಗ್ತಾ ಇದೆ ನೋಡಿ, ಇಮಿಗ್ರೇಷನ್ ಅಂಡ್ ನೆಟಾಲಿಟಿ ಇಂದ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ, ಎಮಿಗ್ರೇಷನ್ ಅಂಡ್ ಮೋರ್ಟಾಲಿಟಿ ಇಂದ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ, ಪಾಪ್ಯುಲೇಷನ್ ಸೈಜ್ ಕಡಿಮೆ ಆಗ್ತಾ ಇದೆ. ಸೊ ಎನ್ ಟಿ ಇಸ್ ನಥಿಂಗ್ ಬಟ್ ಇನಿಷಿಯಲ್ ಟೈಮ್ ಪೀರಿಯಡ್. ನಾನು ಬೇಕಾದ್ರೆ ಇಲ್ಲಿ ಬರಿತೀನಿ,
NT is initial population density in the time t. Population density, initial population density ಆಯ್ತು. Population density at initial time. At beginning time. ನಮ್ಮ ಸ್ಟಡಿಯ ಬಿಗಿನಿಂಗ್ ಟೈಮಲ್ಲಿ ಎಷ್ಟಿತ್ತು ಅದು. ಅಂಡ್ NT+1 ಅಂದರೆ NT+1 ಅಂತ ಬರ್ದಿದ್ದೀನಿ. NT+1 ಅಂದರೆ ದಟ್ ಇಸ್ ಎ ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ಟರ್ ಟೈಮ್ T+1. Population density after time T+1. After time T+1. So ಅಂದ್ರೆ in a given particular period of time ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಡೆನ್ಸಿಟಿ ವೇರಿಯೇಷನ್ ಆಗಿದೆ ಅದನ್ನ NT+1 ಅಂತ ಹೇಳ್ತೀವಿ. B+I ಎರಡು ಪಾಪ್ಯುಲೇಷನ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದೆ. ದಟ್ ಇಸ್ ಎ ಬರ್ತ್ ಅಂಡ್ ಇಮಿಗ್ರೇಷನ್. D+E ಅಂದ್ರೆ ಮೋರ್ಟಾಲಿಟಿ ಅಂಡ್ ಎಮಿಗ್ರೇಷನ್ ಪಾಪ್ಯುಲೇಷನ್ ಅನ್ನ ಡಿಕ್ರೀಸ್ ಮಾಡ್ತಾ ಇದೀವಿ, ಅದನ್ನ ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. ಸೊ ಇಟ್ ಈಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಪಾಪ್ಯುಲೇಷನ್ ಡೆನ್ಸಿಟಿ. ನೆಕ್ಸ್ಟ್ ನೋಡೋಣ. ಜಸ್ಟ್ ಆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಎಕ್ಸಾಮ್ ಪರ್ಪಸ್ ಆಗಿ. ಇದರಿಂದ ಯಾವುದೇ ನ್ಯೂಮರಿಕಲ್ಸ್ ಎಲ್ಲ ಬರೋದಿಲ್ಲ ಅಂತ ಹೇಳ್ಕೊಳ್ಳುವ ಹಾಗೆ. ಓಕೆ, ದೆನ್ ನೆಕ್ಸ್ಟ್ ನೋಡೋಣ. ದಟ್ ಈಸ್ ಕ್ಯಾರಿಂಗ್ ಕೆಪಾಸಿಟಿ. ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ ನಮಗೆ ನೆನಪಿಟ್ಕೊಳ್ಬೇಕಾಗುತ್ತೆ. ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಂಡ್ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಆಫ್ ಆನ್ ಆರ್ಗ್ಯಾನಿಸಮ್. ಸೊ ಇದು ಕ್ಯಾರಿಂಗ್ ಕೆಪಾಸಿಟಿ ಏನು ಮತ್ತೆ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಆಫ್ ಆನ್ ಆರ್ಗ್ಯಾನಿಸಮ್ ಏನು ಅಂತ ನೋಡೋಣ. ಫಸ್ಟ್ ಒನ್ ಈಸ್ ಕ್ಯಾರಿಂಗ್ ಕೆಪಾಸಿಟಿ. ಇದನ್ನ ಕೆ ಸಿಂಬಾಲ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ವಾಟ್ ಇಸ್ ದಿಸ್ ಕ್ಯಾರಿಂಗ್ ಕೆಪಾಸಿಟಿ? ಯೂಶುವಲಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ಪಾಪ್ಯುಲೇಷನ್. Maximum number of individuals of population that can be provided with optimum resources for their healthy living. Maximum number of individuals of a population that can be provided with the optimum resources for their healthy living. So that we can say it is a carrying capacity ಅಂತ ಹೇಳ್ತೀವಿ. ಇದು ಡೆಫಿನೇಷನ್ ಆಯ್ತು. ಆಕ್ಚುಲಿ ಇದರ ಮೀನಿಂಗ್ ಏನು? ಒಂದು ಹ್ಯಾಬಿಟ್ಯಾಟ್ ಅಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ಸ್ ಇದೆ, ಎಷ್ಟು ಪಾಸಿಬಲ್ ಇದೆಯಲ್ಲ ನ್ಯಾಚುರಲಿ ಅವುಗಳಿಗೆ ಮ್ಯಾಕ್ಸಿಮಮ್ ರಿಸೋರ್ಸಸ್ ಸಿಗ್ತಾ ಇದೆಯಲ್ಲ, ಮತ್ತೆ ಆ ಗಿವನ್ ಹ್ಯಾಬಿಟ್ಯಾಟ್ ಅದೊಂದು ಇಕೋಸಿಸ್ಟಮ್ ಇದೆಯಲ್ಲ ಅಥವಾ ಹ್ಯಾಬಿಟ್ಯಾಟ್ ಇದೆಯಲ್ಲ ಅದು ಎಷ್ಟು ಮ್ಯಾಕ್ಸಿಮಮ್ ರಿಸೋರ್ಸ್ ಪ್ರೊವೈಡ್ ಮಾಡಿಕೊಂಡು ಎಷ್ಟು ಆರ್ಗ್ಯಾನಿಸಮ್ಗಳು ಅಲ್ಲಿ ಸರ್ವೈವ್ ಆಗಲಿಕ್ಕೆ ಅಲೋ ಮಾಡುತ್ತೆ, ಎಷ್ಟು ಆರ್ಗ್ಯಾನಿಸಮ್ಗಳು ಅಲ್ಲಿ ಸರ್ವೈವ್ ಮಾಡಲಿಕ್ಕೆ ಅಲೋ ಮಾಡುತ್ತೆ ಅಂತ ಹೇಳ್ತೀವಲ್ಲ, ಅದು ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಟ್ ಗಿವನ್ ಹ್ಯಾಬಿಟ್ಯಾಟ್. ಅಂದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಮನೆ ಇದೆ, ಒಂದು ಸುಲಭವಾದ ಎಕ್ಸಾಂಪಲ್. ಒಂದು ಮನೆ ಇದೆ, ಆ ಮನೆಯಲ್ಲಿ ಆರಾಮಾಗಿ 5 ಜನ ನಿಲ್ಬಹುದು. ಆರಾಮಾಗಿ, ಏನು ಪ್ರಾಬ್ಲಮ್ ಇಲ್ಲ, ಏನು ತೊಂದರೆ ಇಲ್ಲ, ಎಲ್ಲ ರಿಸೋರ್ಸ್ಗಳನ್ನ ಎಂಜಾಯ್ ಮಾಡ್ತಾ 5 ಜನ ಸುಖವಾಗಿ ನಿಲ್ಬಹುದು. ಬಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಕೆಲವೊಂದು ಇನ್ನೊಂದು 5 ಜನ ನಾವು ಅದರಲ್ಲಿ ಎಕ್ಸ್ಟ್ರಾ ತುಂಬ್ತಾ ಇದೀವಿ. 5 ಜನ ಆರಾಮಾಗಿ ಸುಖವಾಗಿ ನಿಲ್ಬಹುದು, ಇನ್ನೂ ಒಂದು 5 ಜನ ಆ ಮನೆಯಲ್ಲಿ ಎಕ್ಸ್ಟ್ರಾ ತುಂಬ್ತಾ ಇದೀವಿ ನಾವು. ಸೊ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಈಗ ಕಂಜೆಸ್ಟೆಡ್ ಪ್ರಾಬ್ಲಮ್ ಬರುತ್ತೆ, ರಿಸೋರ್ಸಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಮ್ಯಾಕ್ಸಿಮಮ್ 5 ಜನ ಇತ್ತು, ಇನ್ನು ಅದು ಇದು ಮಾಡಿ ಏನೋ ಮಾಡಿ ಇನ್ನೊಂದು 5 ಜನ ಹೆಚ್ಚಿಗೆ ಹಾಕಿದ್ವಿ, ಆ ಮನೆಯಲ್ಲಿ 10 ಜನ ಆದರು. ಸೊ ಓವರ್ ಆಲ್ ಟೋಟಲ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಟ್ ಹೌಸ್ ಈಸ್ ಓನ್ಲಿ 10. ಇನ್ನು ಅದಕ್ಕಿಂತಲೂ ಹೆಚ್ಚಿಗೆ ಅಲ್ಲಿ ಆ ಮನೆಯಲ್ಲಿ ಯಾರು ಹಿಡಿಸೋದಿಲ್ಲ. ಅಲ್ಲಿ ಜಾಗ ಒಳಗೆ ಕಾಲಿಡ್ಲಿಕ್ಕೆ ಜಾಗನೇ ಇಲ್ರಿ. ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಅಂದ್ರೆ ಏನಾಗುತ್ತೆ ನೋಡಿಲಿ, ಎಕ್ಸ್ಟ್ರಾ 11ನೇ ಅವರನ್ನ ಆ ಮನೆಯಲ್ಲಿ ನಾವು ಸೇರಿಸ್ಬೇಕಂದ್ರೆ ಅಲ್ಲಿ ಆ ಮನೆ ಗೋಡೆ ಹೊಡಿಬೇಕು, ಇಲ್ಲ ಬಾಗಿಲು ಹೊಡಿಬೇಕು. ಯಾಕಂದ್ರೆ ಒಳಗಡೆ ಹೋಗ್ಲಿ ಎಂಟ್ರಿ ಆಗ್ಲಿಕ್ಕೆ ಜಾಗನೇ ಇಲ್ಲ. ಈ ರೀತಿ ಪ್ರಾಬ್ಲಮ್ ಬಂದಿದೆ. ಸೊ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಟ್ ಹೌಸ್ ಈಸ್ ವಿತ್ ಆಪ್ಟಿಮಮ್ ರಿಸೋರ್ಸಸ್ ವಿ ಕ್ಯಾನ್ ಸೆ 10ವರೆಗೆ ಹೇಳ್ಬೋದು, ಅದಕ್ಕಿಂತಲೂ ಹೆಚ್ಚಿಗೆ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಪ್ರತಿಯೊಂದು ಇಕೋಸಿಸ್ಟಮ್ ಇದೆ ಅಥವಾ ಪ್ರತಿಯೊಂದು ಹ್ಯಾಬಿಟ್ಯಾಟ್ ಇದೆ, ಅದರದ್ದೇ ಆದಂಥ ಒಂದು ಕ್ಯಾರಿಂಗ್ ಕೆಪಾಸಿಟಿ ಇದೆ. ಸೊ ಅಷ್ಟೇ ಲಿಮಿಟೆಡ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಸರ್ವೈವ್ ಮಾಡಲಿಕ್ಕೆ ಅದು ಮ್ಯಾಕ್ಸಿಮಮ್ ಅಥವಾ ಆಪ್ಟಿಮಮ್ ರಿಸೋರ್ಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಬಿಯಾಂಡ್ ದಟ್ ಇಟ್ ಓಂಟ್ ಸಸ್ಟೈನ್. ಸೊ ದಟ್ ಈಸ್ ದಿ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಟ್ ಇಕೋಸಿಸ್ಟಮ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ಎ ಕೆ ವ್ಯಾಲ್ಯೂ. ಅರ್ಥ ಆಯ್ತಲ್ಲ? ದ ನೆಕ್ಸ್ಟ್ ನೋಡೋಣ, ಇಂಟ್ರಿನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್, ಆರ್ ಅದನ್ನ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಅಂತ ಹೇಳ್ತೀವಿ, ಆರ್ ಅದನ್ನ ಸಿಂಬಾಲಿಕಲಿ ಆರ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಸ್ಮಾಲ್ ಆರ್. ಇಂಟ್ರಿನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್ ಆರ್ ಬಯೋಟಿಕ್ ಪೊಟೆನ್ಶಿಯಲ್. ಏನಿದು ಬಯೋಟಿಕ್ ಪೊಟೆನ್ಶಿಯಲ್ ಅಂದ್ರೆ? ಇಲ್ಲಿ ನೋಡಿ, ಇಟ್ ಈಸ್ ದಿ ಪರ್ ಕ್ಯಾಪಿಟಾ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಸೈಜ್ ಅಂತ ಹೇಳ್ತೀವಿ. ಆರ್ ಅದರ್ವೈಸ್ ಆಕ್ಚುಲಿ ಬಯೋಟಿಕ್ ಪೊಟೆನ್ಶಿಯಲ್ ಅಂದ್ರೇನು? ಪ್ರತಿಯೊಂದು ಆರ್ಗ್ಯಾನಿಸಮ್ಗೆ ಅದರದ್ದೇ ಆದಂತ ಒಂದು ಪೊಟೆನ್ಶಿಯಾಲಿಟಿ ಇರುತ್ತೆ ಟು ಪ್ರೊಡ್ಯೂಸ್ ದಿ ಯಂಗ್ ಒನ್.
ಪ್ರತಿಯೊಂದು ಆರ್ಗ್ಯಾನಿಸಮ್ಗೆ ಅದರದ್ದೇ ಆದಂತ ಒಂದು ಪೊಟೆನ್ಶಿಯಾಲಿಟಿ ಇದೆ ಟು ಪ್ರೊಡ್ಯೂಸ್ ದಿ ಯಂಗ್ ಒನ್. ಒಂದು ಹೊಸ ಯಂಗ್ ಇಂಡಿವಿಜುವಲ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅದರದ್ದೇ ಆದಂತ ಒಂದು ಪೊಟೆನ್ಶಿಯಾಲಿಟಿ ಇರುತ್ತಲ್ಲ, ಅದು ಬಯೋಟಿಕ್ ಪೊಟೆನ್ಶಿಯಲ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಈಗ ಒಂದು ಎಕ್ಸಾಂಪಲ್ ನೋಡಿ, ಒಂದು ಹ್ಯೂಮನ್ ಬೀಯಿಂಗ್ ಇದೆ. ಅರ್ಲಿಯರ್ ನಮ್ಮ ತಾತ ಮುತ್ತಾತ ಅಜ್ಜಂದಿರೆಲ್ಲ ಇದ್ರಲ್ಲ, ಅವ್ರ ಲೈಫಲ್ಲಿ ಅವ್ರಿಗೆ ಎಷ್ಟು ಮಕ್ಕಳು ಅಂತ ಕೇಳಿದರೆ ನನಗೆ 10 ಮಕ್ಕಳು, 11 ಮಕ್ಕಳು ಅಥವಾ 15 ಮಕ್ಕಳು ಈ ರೀತಿ ಹೇಳ್ತಾ ಹೋಗ್ತಿದ್ರು. ಬಟ್ ಈಗ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಒಂದು ಕಪಲ್ಸ್ ಇದ್ರೆ ಎಷ್ಟು ಮಕ್ಕಳು ಅಂತ ನೀವು ಕೇಳಿ 2 3 ಮ್ಯಾಕ್ಸಿಮಮ್ ಹೇಳ್ತಾರೆ. 1 ಓಕೆ, 2 3 ಮ್ಯಾಕ್ಸಿಮಮ್ ಆಯಿತು. ಬಿಕಾಸ್ ಈಗ ಫರ್ಟಿಲಿಟಿ ಲೆವೆಲ್ ಕೂಡ ಕಡಿಮೆ ಆಗ್ತಾ ಇದೆ. ಇಲ್ಲಿ ಕ್ವಶನ್ ಇಷ್ಟೇ ಅಲ್ಲ, ಅವ್ರು ಜಾಸ್ತಿ ಮಕ್ಕಳು ಮಾಡೋದಿಲ್ಲ ಅಂತ ಕ್ವಶನ್ ಅಲ್ಲ, ಇವನ್ ಫರ್ಟಿಲಿಟಿ ಲೆವೆಲ್ ಕೂಡ ಕಡಿಮೆ ಆಗ್ತಾ ಇದೆ. ಸ್ಲೋಲಿ ಅದು ಕಡಿಮೆ ಆಗ್ತಾ ಇದೆ. ಸೊ ಅಲ್ಲಿ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಆಫ್ ಇಂಡಿವಿಜುವಲ್ಸ್ ಏನಾಗಿದೆ, ಆಫ್ ಹ್ಯೂಮನ್ ಬೀಯಿಂಗ್ಸ್ ಕಡಿಮೆ ಆಗ್ತಾ ಇದೆ. ಸೊ ಅಲ್ಲಿ ದಟ್ ವಿ ಕ್ಯಾನ್ ಸೇ ಇಟ್ ಈಸ್ ಪರ್ ಕ್ಯಾಪಿಟಲ್ ಇನ್ಕ್ರೀಸ್ ಇನ್ ದಿ ಪಾಪ್ಯುಲೇಷನ್ ಸೈಜ್ ಆಗ್ತಾ ಇದೆ. ಪರ್ಟಿಕ್ಯುಲರ್ ಇಂಡಿವಿಜುವಲ್ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಆರ್ ಇಂಟ್ರಿನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಇದೆ. ದ ಸೇಮ್ ವೇ ಇವನ್ ಇನ್ ವೈಲ್ಡ್ ಆರ್ಗ್ಯಾನಿಸಮ್ಸ್ ಅಥವಾ ಪ್ಲಾಂಟ್ಸ್ ಇದೆಯಲ್ಲ, ಅವುಗಳು ಕೂಡ ಅದೇ ಹೇಳ್ಬೋದು. ಎಷ್ಟು ಫರ್ಟಿಲಿಟಿ ಇದೆ ಇನ್ ದೇರ್ ಲೈಫ್, ಹೌ ಮೆನಿ ಇಂಡಿವಿಜುವಲ್ಸ್ ದೇ ಕ್ಯಾನ್ ಪ್ರೊಡ್ಯೂಸ್. ಒಂದು ಎಲಿಫೆಂಟ್ ಇದ್ರೆ ಅರೌಂಡ್ 6 ಇಂಡಿವಿಜುವಲ್ಸ್ ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೇಮ್ ಕೇಸ್ ಇವನ್ ಇನ್ ದಿ ಟೈಗರ್. ಕ್ಯಾಟಲ್ಸ್ ಬಂದ್ರೆ ಅದು ಕೂಡ 5 to 6 ಇಂಡಿವಿಜುವಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಇನ್ ಇಟ್ಸ್ ಲೈಫ್ ಮ್ಯಾಕ್ಸಿಮಮ್. ಸೊ ಅದು ಅದರ ಬಯೋಟಿಕ್ ಪೊಟೆನ್ಶಿಯಾಲಿಟಿ. ಅದೇ ರ್ಯಾಟ್ ಬಂದ್ರೆ ಅದರ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಬಹಳನೇ ಹೆಚ್ಚಾಗುತ್ತೆ. ಬಿಕಾಸ್ ಒಂದು ರ್ಯಾಟ್ ಇವತ್ತು ಅದರ ಬರ್ತ್ ಆದ್ರೆ ವಿದಿನ್ ಎ 3 week ಇಟ್ ವಿಲ್ ಬಿ ರೆಡಿ ಫಾರ್ ದ ರೀಪ್ರೊಡಕ್ಷನ್. ಇವತ್ತು ಬರ್ತ್ ಆದಂತ ರ್ಯಾಟು ವಿದಿನ್ ಎ 3 week 3 ವಾರದಲ್ಲಿ ಅದು ರೀಪ್ರೊಡಕ್ಷನ್ಗೆ ರೆಡಿ ಆಗುತ್ತೆ. ಮತ್ತೆ ಒಂದು ಸಲ ಅದು ಬೇಬಿಗಳಿಗೆ ಬರ್ತ್ ಕೊಟ್ರೆ ಅಟ್ ಎ ಟೈಮ್ ಮಿನಿಮಮ್ 8 ರ್ಯಾಟ್ಸ್ ಅದು ಯಂಗ್ ರ್ಯಾಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಪ್ರೊಡ್ಯೂಸ್ ಆದಂತ 8 ರ್ಯಾಟ್ಗಳು ವಿದಿನ್ ಎ 3 week ಅಗೇನ್ ದೇ ಆರ್ ರೆಡಿ ಫಾರ್ ಗಿವ್ ಬರ್ತ್ ಟು ದೇರ್ ಯಂಗ್ ಒನ್ಸ್. ಈ ರೀತಿ ಅವುಗಳ ಪಾಪ್ಯುಲೇಷನ್ ಹೆಚ್ಚಿಗೆ ಆಗುತ್ತೆ. ಮೀನ್ಸ್ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಆಫ್ ದಿ ಸ್ಮಾಲ್ ಆರ್ಗ್ಯಾನಿಸಮ್ಸ್ ಈಸ್ ವೆರಿ ಹೈ. ಸೊ ಈ ರೀತಿ ಎಷ್ಟು ಆರ್ಗ್ಯಾನಿಸಮ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಬಹುದು ಇನ್ ದೇರ್ ಲೈಫ್, ದಟ್ಸ್ ಅಬೌಟ್ ದಿ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಈ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು? R is equal to B minus D ಅಂತ ಹೇಳ್ತೀವಿ. ಹಿಯರ್ B is nothing but number of birth and D is nothing but number of death per capita. ದ ನೆಕ್ಸ್ಟ್ ನೋಡೋಣ ಎನ್ವೈರನ್ಮೆಂಟಲ್ ರೆಸಿಸ್ಟೆನ್ಸ್. ಈಗ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಇದೆ. ಈಗ ನಂಬರ್ ಆಫ್ ಇಂಡಿವಿಜುವಲ್ಸ್ ಏನೋ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಅದಕ್ಕೆ ಕೆಲವೊಂದು ಬ್ಯಾರಿಯರ್ಸ್ ಬರುತ್ತೆ. ಎನ್ವೈರನ್ಮೆಂಟ್ ರೆಸ್ಟ್ರಿಕ್ಟ್ ಮಾಡುತ್ತೆ, ಇಷ್ಟೇ ನಿಮ್ಮದ ಲಿಮಿಟ್ಟು, ಇದಕ್ಕಿಂತಲೂ ಹೆಚ್ಚಿಗೆ ನೀವು ಆರ್ಗ್ಯಾನಿಸಮ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುವಾಗಿಲ್ಲ. ದಟ್ ಇಸ್ ಎನ್ವೈರನ್ಮೆಂಟಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಏನು ನೋಡಿ ಎನ್ವೈರನ್ಮೆಂಟಲ್ ರೆಸಿಸ್ಟೆನ್ಸ್? ಎನ್ವೈರನ್ಮೆಂಟಲ್ ರೆಸಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ದ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ವಿಚ್ ರೆಗ್ಯುಲೇಟ್ ದಿ ಪಾಪ್ಯುಲೇಷನ್ ಸೈಜ್ ಅಂಡ್ ಬಯೋಟಿಕ್ ಪೊಟೆನ್ಶಿಯಾಲಿಟಿ. ಒಂದು ಪಾಪ್ಯುಲೇಷನ್ ಸೈಜ್ ಅಥವಾ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಎಷ್ಟಿದೆಯಲ್ಲ ಅದನ್ನ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ರೆಗ್ಯುಲೇಟ್ ಮಾಡುತ್ತೆ. ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅದನ್ನ ಗವರ್ನ್ ಮಾಡುತ್ತೆ, ಅಂದ್ರೆ ಅದನ್ನ ಎನ್ವೈರನ್ಮೆಂಟಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇದನ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ? ಎನ್ವೈರನ್ಮೆಂಟಲ್ ರೆಸಿಸ್ಟೆನ್ಸ್ ER ಅಂತ ಬರೆದಿದ್ದೀನಿ. ದಟ್ ಇಸ್ ER is equal to K minus N divided by K. K ಅಂದ್ರೆ ಕ್ಯಾರಿಂಗ್ ಕೆಪಾಸಿಟಿ, N ಅಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ. ಕ್ಯಾರಿಂಗ್ ಕೆಪಾಸಿಟಿ ಮೈನಸ್ ಪಾಪ್ಯುಲೇಷನ್ ಡೆನ್ಸಿಟಿ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಡೆನ್ಸಿಟಿ ಆರ್ ಪಾಪ್ಯುಲೇಷನ್ ಸೈಜ್. ಆರ್ ಇದನ್ನೇ ನಾವು ಈ ರೀತಿನೂ ಬರೀಬಹುದು, ER is equal to 1 minus N divided by K. ಇಲ್ಲಿ K ಅಂದ್ರೆ ಏನಿದೆ ನೋಡಿ, ದಟ್ ಇಸ್ ಕ್ಯಾರಿಂಗ್ ಕೆಪಾಸಿಟಿ ಅಂಡ್ N is nothing but ಪಾಪ್ಯುಲೇಷನ್ ಡೆನ್ಸಿಟಿ. ಸೊ ಎನ್ವೈರನ್ಮೆಂಟಲ್ ರೆಸಿಸ್ಟೆನ್ಸ್ ಅನ್ನ ಈ ಫಾರ್ಮುಲಾದಲ್ಲಿ ಬರೀಬಹುದು ನಾವು. ಓಕೆ, ಇದನ್ನ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಗೆ. ನೆಕ್ಸ್ಟ್ ನೋಡೋಣ ಗ್ರೋತ್ ಮಾಡೆಲ್ಸ್. ಶಾರ್ಟ್ಕಟ್ ಅಲ್ಲಿ GM ಅಂತ ಬರೆದಿದ್ದೀನಿ. ಮೇನ್ಲಿ ಆರ್ಗ್ಯಾನಿಸಮ್ಸ್ ಗ್ರೋತ್ ಹೆಂಗಾಗುತ್ತೆ, ಅಥವಾ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಇದೆ ಇನ್ ಎ ಗಿವನ್ ಹ್ಯಾಬಿಟಾಟ್ ಅಲ್ಲಿ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಇದೆ, ಆ ಪಾಪ್ಯುಲೇಷನ್ ಗ್ರೋತ್ ಯಾವ ರೀತಿ ಆಗ್ತಾ ಇರುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ 2 ಗ್ರೋತ್ ಮಾಡೆಲ್ ನಾವು ಹೇಳ್ಬೋದು. ದೇರ್ ಆರ್ 2 ಗ್ರೋತ್ ಮಾಡೆಲ್. ಒನ್ ಈಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್ ಅಂಡ್ ಅನದರ್ ಒನ್ ಇದೆ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್ ಅಂತ ಹೇಳ್ತೀವಿ. ಒನ್ ಈಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್ ಅಂಡ್ ಅನದರ್ ಒನ್ ಇದೆ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್. ಈ 2 ಗ್ರೋತ್ ಮಾಡೆಲ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಬಹುದು. ಎರಡನ್ನು ಒನ್ ಬೈ ಒನ್ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಒನ್ ಈಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್. ಫಸ್ಟ್ ಒನ್ ಇದೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್ ಇದೆ. ಇದನ್ನು ನಾವು ಜಾಮೆಟ್ರಿಕ್ ಫ್ಯಾಷನ್ ಆಫ್ ಗ್ರೋತ್ ಕೂಡ ಅಂತ ಹೇಳ್ತೀವಿ. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್ ಆರ್ ಜಾಮೆಟ್ರಿಕ್ ಫ್ಯಾಷನ್ ಆಫ್ ಗ್ರೋತ್. ಏನಿದು ಜಾಮೆಟ್ರಿಕ್ ಫ್ಯಾಷನ್ ಆಫ್ ಗ್ರೋತ್ ಆರ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್ ಆರ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಹೇಳ್ತೀವಿ? ವೆನ್ ದಿ ರಿಸೋರ್ಸಸ್ ಇನ್ ದಿ ನೇಚರ್ ಆರ್ ಅನ್ಲಿಮಿಟೆಡ್, ನೇಚರ್ ಅಲ್ಲಿ ರಿಸೋರ್ಸಸ್ಗಳು ಅನ್ಲಿಮಿಟೆಡ್ ಆಗಿ ಸಿಗ್ತಾ ಇದ್ರೆ,
If the resources in the nature are unlimited, then the growth will be exponential or geometric ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ನೋಡಿ, ಈಗ ಇಲ್ಲಿ ಒಂದು ಇಂಡಿವಿಜುವಲ್ ಇದೆ, ಅನ್ಲಿಮಿಟೆಡ್ ರಿಸೋರ್ಸ್ ಅದಕ್ಕೆ ಸಿಗ್ತಾ ಇದೆ, ಯಾವುದೇ ಕಮಿನೇ ಇಲ್ಲ. ಸೊ ಏನು ಮಾಡ್ತಾ ಇದೆ, ಒಂದು ಇಂಡಿವಿಜುವಲ್ ಅದು ರೀಪ್ರೊಡಕ್ಷನ್ ಮಾಡ್ತು, 2 ಇಂಡಿವಿಜುವಲ್ ಆಯಿತು. ಮತ್ತೆ ಈ 2 ಇಂಡಿವಿಜುವಲ್ ಮ್ಯಾಚೂರ್ ಆಗಿ ರೀಪ್ರೊಡಕ್ಷನ್ ಮಾಡ್ತು, ಇದು 2 ಪ್ರೊಡ್ಯೂಸ್ ಮಾಡ್ತಾ ಇದೆ, 4 ಆಯಿತು. ಮತ್ತೆ ಇದು ರೀಪ್ರೊಡಕ್ಷನ್ ಮಾಡುತ್ತೆ, 4 ಇದ್ದದ್ದು 8 ಆಗುತ್ತೆ, ಇಲ್ಲಿ 4 ಇದ್ದದ್ದು 8 ಆಗುತ್ತೆ. ನಂತರ 8 ಇದ್ದದ್ದು 16 ಇದ್ದದ್ದು 32 ಇದ್ದದ್ದು 64 ಟು 128 ಟು 254 ಟು 500 ಆ್ಯಂಡ್ ಎಷ್ಟಾಗುತ್ತೆ, 500 ಆ್ಯಂಡ್ 254 ಹೇಳ್ತಾ ಇದೀವಲ್ಲ, 508 ಆಗುತ್ತೆ. ಎಸ್, 508 ಆರ್ 512, ಹಾಂ 508 ಆಗುತ್ತೆ. ಸೊ ಈ ರೀತಿಯಲ್ಲಿ ವ್ಯಾಲ್ಯೂ ಇನ್ಕ್ರೀಸ್ ಆ್ಯಂಡ್ 1012. ಸೊ ಈ ರೀತಿಯಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ದ್ಯಾಟ್ ವಿ ಕ್ಯಾನ್ ಸೆಟ್ ದ ಎಕ್ಸ್ಪೋನೆನ್ಷಿಯಲ್ ಗ್ರೋತ್, ಜಾಮೆಟ್ರಿಕ್ ಫ್ಯಾಷನ್ ಆಫ್ ಗ್ರೋತ್ ಅಂತ ಹೇಳ್ತೀವಿ. ಸೊ ಯಾವಾಗ ಇದು ಆಪರೇಟ್ ಆಗುತ್ತೆ, ವೆನ್ ದ ರಿಸೋರ್ಸಸ್ ಇನ್ ದಿ ನೇಚರ್ ಆರ್ ಅನ್ಲಿಮಿಟೆಡ್. ವೆನ್ ದ ರಿಸೋರ್ಸಸ್ ಸಾರಿ ಏನಾಗ್ತಾ ಇದೆ ನೋಡಿ, 128 ಇರೋದು 256 ಆಗುತ್ತೆ. ಸೊ 512 ಆಗುತ್ತೆ, ದೆನ್ 1024 ಆಗುತ್ತೆ ಈ ಕ್ಯಾಲ್ಕುಲೇಷನ್. ದೆನ್ ನೆಕ್ಸ್ಟ್ ದ ರಿಸೋರ್ಸಸ್ ಇನ್ ದಿ ನೇಚರ್ ಆರ್ ಅನ್ಲಿಮಿಟೆಡ್ ಆಯಿತು. ಆವಾಗ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್ ಇಲ್ಲಿ ಕೆಲಸ ಮಾಡುತ್ತೆ. ಹೆಂಗೆ ಮಾಡುತ್ತೆ ನೋಡಿ, ಹಾಗಾದರೆ ಇದರ ವ್ಯಾಲ್ಯೂನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಏನು ಇಕ್ವೇಷನ್ ಫಾಲೋ ಮಾಡ್ಬೋದು. ಚೇಂಜ್ ಇನ್ ದಿ ಪಾಪ್ಯುಲೇಷನ್ ಡೆನ್ಸಿಟಿ ಯಾವ ರೀತಿ ಚೇಂಜ್ ಆಗ್ತಾ ಇದೆ ವೆನ್ ದ ರಿಸೋರ್ಸಸ್ ಆರ್ ಅನ್ಲಿಮಿಟೆಡ್, ಅದನ್ನು ನಾವು dn/dt ಡಿಫರೆನ್ಷಿಯಲ್ ಇಕ್ವೇಷನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ದಟ್ ಇಸ್ dn/dt ಈಸ್ ಈಕ್ವಲ್ ಟು b ಮೈನಸ್ d ಇಂಟು n. ಬಿ ಅಂದರೆ ಬರ್ತ್ ರೇಟ್ ಮೈನಸ್ ಡೆತ್ ರೇಟ್, ದಟ್ ಇಸ್ ಆರ್ ವ್ಯಾಲ್ಯೂ ಅಂತೀವಿ. ಆರ್ ಇಸ್ ಈಕ್ವಲ್ ಟು ಬಯೋಟಿಕ್ ಪೊಟೆನ್ಶಿಯಾಲಿಟಿ, ಆರ್ ಇಸ್ ಈಕ್ವಲ್ ಟು ಬಿ ಮೈನಸ್ ಡಿ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ನೋಡಿ, ಆರ್ ಇಸ್ ಈಕ್ವಲ್ ಟು ಬಿ ಮೈನಸ್ ಡಿ. ಓಕೆ, ಸೊ ದಟ್ ಈಸ್ ಅದನ್ನೇ ಇಲ್ಲಿ ಬರೆದಿದ್ದೀನಿ, ಬಿ ಮೈನಸ್ ಡಿ ಇಂಟು ಆರ್, ಬಯೋಟಿಕ್ ಪೊಟೆನ್ಶಿಯಾಲಿಟಿ ಇಂಟು ಎ ಪಾಪ್ಯುಲೇಷನ್ ಡೆನ್ಸಿಟಿ. ಸೊ ಅದನ್ನೇ ನಾವು ಈ ರೀತಿ ಕೂಡ ಬರಿಬಹುದು, ದಟ್ ಇಸ್ dn/dt ಈಸ್ ಈಕ್ವಲ್ ಟು ದಟ್ ಇಸ್ ಚೇಂಜ್ ಇನ್ ದಿ ಪಾಪ್ಯುಲೇಷನ್ ಡೆನ್ಸಿಟಿ ಈಸ್ ಈಕ್ವಲ್ ಟು RN ಅಂತ ಬರೆದಿದ್ದೀನಿ. ಇದೇ ಡಿಫರೆನ್ಷಿಯಲ್ ಇಕ್ವೇಷನ್ ಇದೆಯಲ್ಲ, ಇದನ್ನು ನಾವು ಇಂಟೆಗ್ರೇಷನ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ, ಇಫ್ ಐ ವಾಂಟ್ ಟು ರೈಟ್ ದಿಸ್ ಒನ್ ಇನ್ ಇಂಟೆಗ್ರೇಷನ್ ಫಾರ್ಮ್, ಸೊ ಹೆಂಗ್ ಬರಿಬಹುದು, NT ಈಸ್ ಈಕ್ವಲ್ ಟು N0 ಇಂಟು e ಟು ದಿ ಪವರ್ RT. ಇನ್ ದಿ ಇಂಟೆಗ್ರೇಷನ್ ಫಾರ್ಮ್ ಅಲ್ಲಿ ಬರಿಬೇಕಂದ್ರೆ NT ಈಸ್ ಈಕ್ವಲ್ ಟು NT ದಟ್ ಇಸ್ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ ಎ ಗಿವನ್ ಟೈಮ್ t, N0 that is the population density in a initial time, then E that is a base of natural logarithm, R is biotic potentiality, T is a given time period. So NT is equal to N0 e to the power RT ಅಂತ ಹೇಳ್ಬೋದು. ಸೊ ಇದನ್ನೇ ಇವುಗಳ ಡಿಸ್ಕ್ರಿಪ್ಟಿವ್ ಫಾರ್ಮ್ ಇಲ್ಲಿ ಬರ್ತೀನಿ ನೋಡಿ. NT is population density at time t, N0 initial population density, E is base of natural log. ಎಷ್ಟಿರುತ್ತೆ ಇದು 2.71828 ವ್ಯಾಲ್ಯೂ ಇರುತ್ತೆ, 2.71828, ದಟ್ ಇಸ್ ದ ಬೇಸ್ ಆಫ್ ನ್ಯಾಚುರಲ್ ಲಾಗ್. ಆರ್ ವ್ಯಾಲ್ಯೂ ಏನಿರುತ್ತಲ್ಲ ಇದು ವೇರಿಯೇಷನ್ ಆಗುತ್ತೆ. ಆರ್ ವ್ಯಾಲ್ಯೂ ದಟ್ ಇಸ್ ದ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಅಂತ ಹೇಳ್ತೀವಿ. ಕೆಲವೊಂದು ಎಕ್ಸಾಂಪಲ್ ನೋಡಿ, ಆರ್ ವ್ಯಾಲ್ಯೂ ಇದೆ ಫಾರ್ ದಿ ಹ್ಯೂಮನ್ ಬೀಯಿಂಗ್. ಇನ್ 1981 ಆರ್ ವ್ಯಾಲ್ಯೂ ಹ್ಯೂಮನ್ ಪಾಪ್ಯುಲೇಷನ್ಗೆ, ಹ್ಯೂಮನ್ ಬೀಯಿಂಗ್ಗೆ ಆರ್ ವ್ಯಾಲ್ಯೂ ದಟ್ ಇಸ್ ದ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಎಷ್ಟಿತ್ತು, 0.0205 ಇತ್ತು. ಅದೇ ಇನ್ ದಿ ಇಯರ್ 2001 ಮೀನ್ಸ್ ಆಫ್ಟರ್ 20 ಇಯರ್ಸ್ ಇದರ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಕಡಿಮೆ ಆಗಿದೆ, ದಟ್ ಇಸ್ 0.0176 ಆಗಿದೆ. ಅದೇ ನಾರ್ವೆ ರ್ಯಾಟ್ಗೆ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಎಷ್ಟಿದೆ ನೋಡಿ, 0.015. ಬೀಟಲ್ಸ್ ಇನ್ಸೆಕ್ಟ್ ಕನ್ಸಿಡರ್ ಮಾಡಿದರೆ ಬಯೋಟಿಕ್ ಪೊಟೆನ್ಶಿಯಾಲಿಟಿ 0.12 ಇದೆ, ಇಟ್ ಇಸ್ 0.12. ದಟ್ಸ್ ಅಬೌಟ್ ದಿ ವೇರಿಯಸ್ ಬಯೋಟಿಕ್ ಪೊಟೆನ್ಶಿಯಾಲಿಟಿ. ಈಗ ನಾವು ಈ ಫಾರ್ಮುಲಾವನ್ನು ಕನ್ಸಿಡರ್ ಮಾಡೋಣ, ದಟ್ ಇಸ್ dn/dt ಈಸ್ ಈಕ್ವಲ್ ಟು RN. ಈ ಫಾರ್ಮುಲಾ ಕನ್ಸಿಡರ್ ಮಾಡಿದರೆ ಇದರ ಗ್ರಾಫ್ ಅನ್ನು ಯಾವ ರೀತಿ ಡ್ರಾ ಮಾಡ್ಬೋದು ನೋಡಿ. ಇಫ್ ವಿ ಕನ್ಸಿಡರ್ ಇನ್ y ಆಕ್ಸಿಸ್ n ವ್ಯಾಲ್ಯೂ ದಟ್ ಇಸ್ ಪಾಪ್ಯುಲೇಷನ್ ಡೆನ್ಸಿಟಿ ಅಂಡ್ x ಆಕ್ಸಿಸ್ ಅಲ್ಲಿ ಗಿವನ್ ಟೈಮ್ ಪೀರಿಯಡ್ ಕನ್ಸಿಡರ್ ಮಾಡಿದರೆ, ಇಫ್ ವಿ ಡ್ರಾ ಎ ಗ್ರಾಫ್ ದೆನ್ ದ ಕರ್ವ್ ವಿಲ್ ಬಿ ಆಬ್ಟೈನ್, ಇಟ್ ಇಸ್ ಎ ಜೆ ಸೇಪ್ಡ್ ಕರ್ವ್ ಆಗುತ್ತೆ. ದಟ್ ಇಸ್ ಕಂಟಿನ್ಯೂಯಸ್ ಗ್ರೋತ್ ಆಗ್ತಾ ಇದೆ. ಜೆ ಸೇಪ್ಡ್ ಅಂದ್ರೆ ಏನಾಗ್ತಾ ಇದೆ, ಕಂಟಿನ್ಯೂಯಸ್ ಗ್ರೋತ್ ಆಗ್ತಾ ಇದೆ ಆರ್ಗ್ಯಾನಿಸಮ್ಸ್. ಪಾಪ್ಯುಲೇಷನ್ ಡೆನ್ಸಿಟಿ ಕಂಟಿನ್ಯೂಯಸ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ದಟ್ ಇಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್, ಜಾಮೆಟ್ರಿಕ್ ಫ್ಯಾಷನ್ ಆಫ್ ಗ್ರೋತ್ ಅಂತ ಹೇಳ್ತೀವಿ. ಅಂಡ್ ಇದಕ್ಕೆ ಎಕ್ಸಾಂಪಲ್ಸ್ ಯಾವುದು, ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದೀಸ್ ಆರ್ ಮೈಕ್ರೋಬ್ಸ್. ಇನ್ ಎ ಗಿವನ್ ಫೇವರೇಬಲ್ ಕಂಡೀಷನ್, ಆಪ್ಟಿಮಮ್ ಕಂಡೀಷನ್ ಸಿಗ್ತಾ ಇದೆ, ಫೇವರೇಬಲ್ ಕಂಡೀಷನ್ ಸಿಗ್ತಾ ಇದೆ, ಪಾಪ್ಯುಲೇಷನ್ ಆಫ್ ಮೈಕ್ರೋಬ್ಸ್ ಅಂಡ್ ಪಾಪ್ಯುಲೇಷನ್ ಆಫ್ ಇನ್ಸೆಕ್ಟ್ಸ್ ಇಟ್ ವಿಲ್ ಎಕ್ಸ್ಪಾಂಡ್ಸ್ ಎನಾರ್ಮಸ್ಲಿ. ಸೊ ದೇ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ದಟ್ ಈಸ್ ಎ ಲಾಜಿಸ್ಟಿಕ್ ಗ್ರೋತ್.
ಲಾಜಿಸ್ಟಿಕ್ ಗ್ರೋತ್ ವಿಲ್ ಆಪರೇಟ್ಸ್ ವೆನ್ ದ ರಿಸೋರ್ಸಸ್ ಇನ್ ದಿ ಎನ್ವೈರನ್ಮೆಂಟ್ ಆರ್ ಲಿಮಿಟೆಡ್. ಯಾವಾಗ ಎನ್ವೈರನ್ಮೆಂಟ್ ಅಲ್ಲಿ ರಿಸೋರ್ಸಸ್ಗಳು ಲಿಮಿಟೆಡ್ ಇರುತ್ತಲ್ಲ ಅವಾಗ ಈ ಲಾಜಿಸ್ಟಿಕ್ ಗ್ರೋತ್ ಆಪರೇಟ್ ಮಾಡುತ್ತೆ. ಅಂಡ್ ದಿಸ್ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್ ಇದೆಯಲ್ಲ, ಇಟ್ ಇಸ್ ಮೋರ್ ರಿಯಾಲಿಸ್ಟಿಕ್ ಗ್ರೋತ್ ಮಾಡೆಲ್ ಅಂತ ಹೇಳ್ತೀವಿ. ಲಾಜಿಸ್ಟಿಕ್ ಗ್ರೋತ್ ಈಸ್ ದಿ ಮೋರ್ ರಿಯಾಲಿಸ್ಟಿಕ್ ಗ್ರೋತ್ ಮಾಡೆಲ್. ಎಂತಕ್ಕಂದ್ರೆ ಇನ್ ಎನಿ ಟೈಮ್ ನೇಚರ್ ಅಲ್ಲಿ ರಿಸೋರ್ಸಸ್ ಎಂದು ಅನ್ಲಿಮಿಟೆಡ್ ಇರೋದೇ ಇಲ್ಲ. ನೇಚರ್ ಅಲ್ಲಿ ಇನ್ ಜನರಲಿ ರಿಸೋರ್ಸಸ್ ಆರ್ ಆಲ್ವೇಸ್ ಲಿಮಿಟೆಡ್. ಈ ರೀತಿ ಇಲ್ಲ ಕಿ ರಿಸೋರ್ಸಸ್ ಕಂಪ್ಲೀಟ್ ಅನ್ಲಿಮಿಟೆಡ್ ಆಗಿದೆ ಅಂತ ನಾವು ಹೇಳಿಕ್ ಆಗೋದೇ ಇಲ್ಲ. ಬಿಕಾಸ್ ದ ರಿಸೋರ್ಸಸ್ ಆರ್ ಲಿಮಿಟೆಡ್ ಇರುತ್ತೆ. ಸೊ ಹಾಗಾದ್ರೆ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್ ಅನ್ನ ನಾವು ಯಾವ ರೀತಿ ರೀಪ್ರೆಸೆಂಟ್ ಮಾಡಬಹುದು ನೋಡಿ. ಇದನ್ನ dn by dt ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ ನಾನು ಬರಿತಾ ಇದ್ದೀನಿ. dn by dt is equal to rn k minus n divided by n. dn by dt is equal to rn k minus n divided by n, or dn by dt is equal to ಇದನ್ನೇ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ದಟ್ ಈಸ್ ಇದು k minus n divided by n ಏನಿದೆ, ಇಲ್ಲಿ ಎನ್ವೈರನ್ಮೆಂಟಲ್ ರೆಸಿಸ್ಟೆನ್ಸ್ ಇದೆ. ನಾವು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಲ್ಲಿ ಎನ್ವೈರನ್ಮೆಂಟಲ್ ರೆಸಿಸ್ಟೆನ್ಸ್ ನಾವು ಅಲ್ಲಿ ಅಪ್ಲೈ ಮಾಡಿರಲಿಲ್ಲ. ಎಂತಕ್ಕೆ? ಬಿಕಾಸ್ ರಿಸೋರ್ಸಸ್ ಆರ್ ಅನ್ಲಿಮಿಟೆಡ್ ಇದೆ. ಸೊ ಅಲ್ಲಿ ಎನ್ವೈರನ್ಮೆಂಟಲ್ ನಿಂದ ಯಾವುದು ಬ್ಯಾರಿಯರ್ ಬರ್ತಾ ಇಲ್ಲ, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಅದನ್ನ ರೆಗ್ಯುಲೇಟ್ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ರಿಸೋರ್ಸಸ್ ಲಿಮಿಟೆಡ್ ಇರೋದ್ರಿಂದ ದ ಲಿಮಿಟೆಡ್ ಅವೈಲೇಬಿಲಿಟಿ ಆಫ್ ರಿಸೋರ್ಸಸ್ ಆಕ್ಟ್ ಆಸ್ ದ ಫ್ಯಾಕ್ಟರ್ ಟು ಗವರ್ನ್ ದಿ ಪಾಪ್ಯುಲೇಷನ್ ಡೆನ್ಸಿಟಿ. ಸೊ ಅಲ್ಲಿ ಎನ್ವೈರನ್ಮೆಂಟಲ್ ರೆಸಿಸ್ಟೆನ್ಸ್ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕಾಗಿದೆ. ಸೊ dn by dt ಈಸ್ ಈಕ್ವಲ್ ಟು rn, ಇಲ್ಲಿ ಎನ್ವೈರನ್ಮೆಂಟಲ್ ರೆಸಿಸ್ಟೆನ್ಸ್ ಅಪ್ಲೈ ಮಾಡಿದ್ವಿ, k minus n divided by n. ಆರ್ ಇದನ್ನ ಸಿಂಪ್ಲಿಫೈ ಮಾಡಿ ಯಾವ ರೀತಿ ಬರಿಬಹುದು, dn by dt ಈಸ್ ಈಕ್ವಲ್ ಟು rn 1 minus k divided by n ಅಂತ ಬರಿಬಹುದು. ಸೊ ಈ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ನಾವು ಗ್ರಾಫ್ ಡ್ರಾ ಮಾಡಿದ್ದೆ ಆದ್ರೆ y ಆಕ್ಸಿಸ್ ಅಲ್ಲಿ ಕನ್ಸಿಡರ್ ಮಾಡೋಣ ಪಾಪ್ಯುಲೇಷನ್ ಡೆನ್ಸಿಟಿ ಅಂಡ್ x ಆಕ್ಸಿಸ್ ಅಲ್ಲಿ ಕನ್ಸಿಡರ್ ಮಾಡೋಣ ಗಿವನ್ ಟೈಮ್ ಪೀರಿಯಡ್. ಸೊ ಅಲ್ಲಿಗೆ ನಮಗೆ ಒಂದು ಕರ್ವ್ ಸಿಗುತ್ತೆ, ದಟ್ ಇಸ್ ಎ ಸಿಗ್ಮಾಯ್ಡ್ ಗ್ರೋತ್ ಕರ್ವ್ ಆರ್ ಎಸ್ ಕರ್ವ್ ಸಿಗುತ್ತೆ. ಇಲ್ಲಿ ಏನಾಗುತ್ತೆ ನೋಡಿ, ನಮಗೆ 4 ಬೇರೆ ಬೇರೆ ಫೇಸ್ಗಳು ಸಿಗುತ್ತೆ. ಒಂದು ಇನಿಷಿಯಲ್ ಫೇಸ್ ಅಲ್ಲಿ ಗ್ರೋತ್ ರೇಟ್ ಇಸ್ ವೆರಿ ಸ್ಲೋ, ದಟ್ ಇಸ್ ಎ ಲ್ಯಾಗ್ ಫೇಸ್ ಅಂತ ಹೇಳ್ತೀವಿ. After that, growth rate will, for a particular period, growth rate will increases enormously. That is a log phase or acceleration phase ಅಂತ ಹೇಳ್ತೀವಿ. Then ನಂತರ growth rate ಸ್ವಲ್ಪ ಕಡಿಮೆ ಆಗುತ್ತೆ, that is a deceleration phase, and finally growth will reaches the optimum. ಅದಕ್ಕಿಂತಲೂ ಹೆಚ್ಚಿಗೆ growth rate ಆ ಪಾಪ್ಯುಲೇಷನ್ಗೆ ಆಗೋದೇ ಇಲ್ಲ. So that is the optimum growth rate ಅಂತ ಹೇಳ್ತೀವಿ. That is a equilibrium phase or asymptote ಅಂತ ಹೇಳ್ತೀವಿ. And in a particular point where the growth rate is maximum, beyond that growth rate will not increases. ಯಾಕಂದ್ರೆ ಅಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಕೆಲಸ ಮಾಡ್ತಾ ಇದೆ. ಸೊ ದಟ್ ಈಸ್ ದಿಸ್ ಪಾಯಿಂಟ್ ಈಸ್ ದ ರೀಪ್ರೆಸೆಂಟೇಷನ್ ಆಫ್ ಕ್ಯಾರಿಂಗ್ ಕೆಪಾಸಿಟಿ. ಅಂದ್ರೆ ಅಲ್ಲಿರುವ ಹ್ಯಾಬಿಟ್ಯಾಟ್ ಅಥವಾ ಇಕೋಸಿಸ್ಟಮ್ ಇದೆಯಲ್ಲ, ಅಷ್ಟೇ ಸ್ಪೀಸೀಸ್ಗೆ ಸರ್ವೈವ್ ಮಾಡಲಿಕ್ಕೆ ಅಲೋ ಮಾಡುತ್ತೆ. ದಟ್ ಈಸ್ ದಿ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಟ್ ಹ್ಯಾಬಿಟ್ಯಾಟ್ ಅಂತ ಹೇಳ್ಬೋದು. ಅಂಡ್ ಸಚ್ ಗ್ರೋತ್ ಕರ್ವ್ ಯಾವುದು ಎಸ್ ಶೇಪ್ಡ್ ಗ್ರೋತ್ ಕರ್ವ್ ಇದೆಯಲ್ಲ, ಸಚ್ ಗ್ರೋತ್ ಕರ್ವ್ ಈಸ್ ಆಲ್ಸೋ ನೌನ್ ಆಸ್ Wallah per logistic growth ಅಂತ ಹೇಳ್ತೀವಿ. Wallah per logistic growth. And this logistic growth curve or Wallah per logistic growth curve ಇದೆಯಲ್ಲ, usually it operates in the large sized organism like human beings ಆಯ್ತು, elephant ಆಯ್ತು, plants ಆಯ್ತು, or certain birds ಆಯ್ತು, ಅವುಗಳಲ್ಲಿ ಈ logistic growth curve ಯೂಶಲಿ ಆಪರೇಟ್ ಮಾಡುತ್ತೆ. ಅಗೇನ್ ಈ ಸ್ಪೀಸೀಸ್ ಇದೆಯಲ್ಲ, ಇದನ್ನ 2 ಪ್ರಕಾರಗಳಲ್ಲಿ ನಾವು ಡಿವೈಡ್ ಮಾಡಬಹುದು. The species can be categorized as R selected species and K selected species ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಇದೆ ಇದು, ಇದರ ಮೇಲೆ ಪದೇ ಪದೇ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. R selected species ಅಂದ್ರೆ ಏನು, ಹೈ ಅಂದ್ರೆ ಬಯೋಟಿಕ್ ಪೊಟೆನ್ಶಿಯಾಲಿಟಿ ಅಲ್ಲಿ ಆಪರೇಟ್ ಮಾಡ್ತಾ ಇದೆ, ನೋ ಎನ್ವೈರನ್ಮೆಂಟಲ್ ರೆಸಿಸ್ಟೆನ್ಸ್. ಸೊ R selected species ಅಂದ್ರೆ ಹೈ ಫರ್ಟಿಲಿಟಿ ಅಥವಾ ಹೈ ಫಿಕಂಡಿಟಿ ಇರುತ್ತೆ, ಅವುಗಳಲ್ಲಿ ಫರ್ಟಿಲಿಟಿ ಜಾಸ್ತಿ ಇರುತ್ತೆ, ಬಹಳ ಫಾಸ್ಟ್ ಆಗಿ ರೀಪ್ರೊಡ್ಯೂಸ್ ಮಾಡ್ತಿರುತ್ತೆ. ಅಂಡ್ ವಿದಿನ್ ಎ ಲೆಸ್ ಸ್ಪ್ಯಾನ್ ಆಫ್ ಟೈಮ್ ದ ಪಾಪ್ಯುಲೇಷನ್ ಸೈಜ್ ವಿಲ್ ಇನ್ಕ್ರೀಸಸ್ ಎನಾರ್ಮಸ್ಲಿ. ದಟ್ ಇಸ್ ಹೈ ಫರ್ಟಿಲಿಟಿ. ಸ್ಮಾಲ್ ಬಾಡಿ ಸೈಜ್ ಇದೆ, ಅರ್ಲಿ ಸೆಕ್ಶುವಲ್ ಮ್ಯಾಚುರಿಟಿ ಆಗುತ್ತೆ ಅವುಗಳ ಲೈಫಲ್ಲಿ, ಲೆಸ್ ಲೈಫ್ ಸ್ಪ್ಯಾನ್ ಇದೆ. ಬೆಸ್ಟ್ ಎಕ್ಸಾಂಪಲ್ ಯಾವ್ದು ನೋಡಿ, ಮೈಕ್ರೋಬ್ಸ್ ಆಯ್ತು, ರ್ಯಾಟ್ ಆಯ್ತು, ದೇ ಆರ್ ದಿ ಬೆಸ್ಟ್ ಎಕ್ಸಾಂಪಲ್. ಕೆ ಸೆಲೆಕ್ಟೆಡ್ ಸ್ಪೀಸೀಸ್ ಅಂದ್ರೆ ಏನು, ಅವುಗಳ ಪಾಪ್ಯುಲೇಷನ್ ಸೈಜ್ಗೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಪ್ಲೈ ಆಗ್ತಾ ಇದೆ ಅಥವಾ ಕ್ಯಾರಿಂಗ್ ಕೆಪಾಸಿಟಿಯಲ್ಲಿ ಕೆಲಸ ಮಾಡ್ತಾ ಇದೆ. ದಟ್ ಈಸ್ ಲೋ ಫರ್ಟಿಲಿಟಿ, ಅವುಗಳಲ್ಲಿ ಎಂಥ ಸ್ಪೀಸಿಗಳಲ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಇರುತ್ತೆ, ಲಾರ್ಜ್ ಬಾಡಿ ಸೈಜ್ ಇರುತ್ತೆ, ಸ್ಲೋ ಮ್ಯಾಚುರಿಟಿ, ಸ್ಲೋ ಸೆಕ್ಶುವಲ್ ಮ್ಯಾಚುರಿಟಿ ಅಂಡ್ ಲಾಂಗರ್ ಲೈಫ್ ಸ್ಪ್ಯಾನ್ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಫಾರ್ ದೀಸ್ ಆರ್ ಹ್ಯೂಮನ್, ಎಲಿಫೆಂಟ್, ಇವನ್ ಸರ್ಟನ್ ಬರ್ಡ್ಸ್,
ದೇ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಇಲ್ಲಿ ನೋಡಿ, ಇಲ್ಲಿ ಒಂದು ಗ್ರಾಫ್ ಕೊಟ್ಟಿದ್ದಾರೆ, NCERT ಅಲ್ಲಿ ಈ ಇಮೇಜ್ ಕೊಟ್ಟಿದ್ದಾರೆ. ಇಲ್ಲಿ ಜಾಮೆಟ್ರಿಕ್ ಗ್ರೋತ್ ಕರ್ವ್ ಅಂಡ್ ಮೀನ್ಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್ ಅಂಡ್ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಎರಡು ಒಂದೇ ಗ್ರಾಫ್ ಅಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿ ಇದಾಯ್ತು ಪಾಪ್ಯುಲೇಷನ್ ಡೆನ್ಸಿಟಿ, ದಟ್ ಇಸ್ ಎನ್ ವ್ಯಾಲ್ಯೂ, ಅಂಡ್ ಎಕ್ಸ್ ಎಕ್ಸಿಸ್ ಅಲ್ಲಿ ಟೈಮ್ ಪೀರಿಯಡ್ ಇದೆ. ಸೊ ಜೆ ಸೇಪ್ಡ್ ಗ್ರೋತ್ ಕರ್ವ್ ಬಂದಿದೆ ಬೈ ಯೂಸಿಂಗ್ ದ ಫಾರ್ಮುಲಾ dN/dt is equal to Rn. ದಟ್ ಇಸ್ ಎ ಜೆ ಸೇಪ್ಡ್ ಗ್ರೋತ್ ಕರ್ವ್, ಆರ್ ವಿ ಕ್ಯಾನ್ ಸೇ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್ ಅಂತ ಹೇಳ್ತೀವಿ. ಇದು ಜೆ ಸೇಪ್ಡ್ ಬಂದಿದೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್ ಇಂದ. ದೆನ್ ಇಲ್ಲಿ ಇದೆಯಲ್ಲ ಬ್ಲೂ ಕಲರ್ ಲೈನ್ ಇದೆಯಲ್ಲ, ಇದಕ್ಕೆ ಫಾರ್ಮುಲಾ ನಾವು ಯೂಸ್ ಮಾಡಿದೀವಿ dN/dt is equal to Rn k minus n divided by n. So k minus n divided by k, sorry k minus n divided by k value. ಸೊ ಈ ರೀತಿ ನಾ ಇಲ್ಲಿ ಫಾರ್ಮುಲಾ ಯೂಸ್ ಮಾಡಿದೀವಿ. ಹಾಗಾದ್ರೆ ಇಲ್ಲಿ ಏನು ಬರ್ತಾ ಇದೆ? ಸೊ ದಟ್ ಈಸ್ ಇಲ್ಲಿ ಎಸ್ ಸೇಪ್ಡ್ ಕರ್ವ್ ಬರ್ತಾ ಇದೆ. ಇದು ಎಸ್ ಸೇಪ್ಡ್, ಇಲ್ಲಿ ಎಸ್ ಸೇಪ್ಡ್ ಕರ್ವ್ ಬರ್ತಾ ಇದೆ. ಓಕೆ, ಈ ರೀತಿ ಬರ್ತಾ ಇದೆ ವ್ಯಾಲ್ಯೂ. ಸೊ ನೆಕ್ಸ್ಟ್ ಹಾಗಾದ್ರೆ ನೋಡಿ, ಇಲ್ಲಿ ನಾವು ಹೇಳ್ಬಹುದು ಡಿಫ್ರೆಂಟ್ ಗ್ರೋತ್ ಮಾಡೆಲ್ಸ್ ಅನ್ನ. ಸೊ ನೆಕ್ಸ್ಟ್ ನೋಡೋಣ, ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್, ದಟ್ ಇಸ್ ಎ ಪಾಪ್ಯುಲೇಷನ್ ಇಂಟರಾಕ್ಷನ್. ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂದ್ರೆ ಏನು ನೋಡಿ, ವಾಟ್ ಅಬೌಟ್ ದಿಸ್ ಪಾಪ್ಯುಲೇಷನ್ ಇಂಟರಾಕ್ಷನ್? ಇಂಟರಾಕ್ಷನ್ ಬಿಟ್ವೀನ್ ದಿ 2 or more ಸ್ಪೀಸೀಸ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಸ್ಪೀಸೀಸ್ ಆಫ್ ಎ ಪಾಪ್ಯುಲೇಷನ್ ಇಂಟ್ರಾಕ್ಟ್ ಮಾಡ್ತಾ ಇದ್ರೆ ಅದನ್ನ ಇಂಟರ್ ಸ್ಪೆಸಿಫಿಕ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಅಂಡ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಮೇ ಬಿ ಬೆನಿಫಿಷಿಯಲ್ ಆಗ್ಬೋದು, ಅಲ್ಲಿ ಎರಡು ಆರ್ಗಾನಿಸಮ್ಸ್ಗೆ ಬೆನಿಫಿಷಿಯಲ್ ಆಗ್ಬೋದು, ಆರ್ ಇಟ್ ಮೇ ಬಿ ಡೆಟ್ರಿಮೆಂಟಲ್ ಹಾರ್ಮ್ಫುಲ್ ಇಂಟ್ರಾಕ್ಷನ್ ಕೂಡ ಆಗ್ಬೋದು, ಆರ್ ಇಟ್ ಮೇ ಬಿ ನ್ಯೂಟ್ರಲ್. ಅಂದ್ರೆ ಯಾವುದೇ ಆರ್ಗಾನಿಸಮ್ಸ್ ಅಲ್ಲಿ ಇಂಟ್ರಾಕ್ಟಿವ್ ಆರ್ಗಾನಿಸಮ್ಸ್ ಇದೆಯಲ್ಲ, ಯಾವುದಕ್ಕೂ ಪ್ರಾಫಿಟ್ ಇಲ್ಲ ಲಾಸು ಇಲ್ಲ, ಈ ರೀತಿನೂ ಕೂಡ ಆಗ್ಬೋದು. ಸೊ ದ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಮೇ ಬಿ ಬೆನಿಫಿಷಿಯಲ್ ಆದರೆ ಪ್ಲಸ್ ಸೈನ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ, ಡೆಟ್ರಿಮೆಂಟಲ್ ಇದ್ರೆ ದಟ್ ಇಸ್ ಹಾರ್ಮ್ಫುಲ್ ಇದ್ರೆ ಮೈನಸ್ ಸೈನ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ, ನ್ಯೂಟ್ರಲ್ ಇದ್ರೆ ಅದನ್ನ ಜೀರೋ ಸಿಂಬಾಲ್ ಇಂದ ಜೀರೋ ಸೈನ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಯಾವ ರೀತಿ ಬೇರೆ ಬೇರೆ ಪ್ರಕಾರದ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಆಗುತ್ತೆ ನೋಡಿ. ಇಲ್ಲಿ ಸ್ಪೀಸೀಸ್ ಎ ಇದೆ, ಸ್ಪೀಸೀಸ್ ಬಿ, ಅಂಡ್ ನೇಮ್ ಆಫ್ ದಿ ಇಂಟ್ರಾಕ್ಷನ್, ಬೇರೆ ಬೇರೆ ತರದ ಇಂಟ್ರಾಕ್ಷನ್ ಹೆಸರುಗಳು ಕೂಡ ಇಲ್ಲಿ ಬರ್ತಿದ್ದೀನಿ ನಾನು. ಸ್ಪೀಸೀಸ್ ಎ ಇದೆ, ಪ್ಲಸ್ ಮೀನ್ಸ್ ಎರಡು ಮ್ಯೂಚುವಲ್ ಇಂಟ್ರಾಕ್ಷನ್ ಮಾಡ್ತಾ ಇದೆ, ಎರಡಕ್ಕೂ ಬೆನಿಫಿಟ್, ಪ್ಲಸ್ ಪ್ಲಸ್ ಅಂದ್ರೆ ಎ ಸ್ಪೀಸೀಸ್ಗೂ ಬೆನಿಫಿಟ್ ಆಗ್ತಾ ಇದೆ, ಬಿ ಸ್ಪೀಸೀಸ್ಗೂ ಬೆನಿಫಿಟ್ ಆಗ್ತಾ ಇದೆ, ದಟ್ ಇಸ್ ಮ್ಯೂಚುವಲಿಸಮ್ ಅಂತ ಹೇಳ್ತೀವಿ. ಇನ್ನೊಂದು ಬರುತ್ತೆ ಪ್ರೋಟೋ ಕೋಆಪರೇಷನ್. ಮ್ಯೂಚುವಲಿಸಮ್ ಇದು ಪರ್ಮನೆಂಟ್ ಆಬ್ಲಿಗೇಟರಿ ಇಂಟ್ರಾಕ್ಷನ್ ಇರುತ್ತೆ, ಪ್ರೋಟೋ ಕೋಆಪರೇಷನ್ ಇದು ಟೆಂಪ್ರರಿ ಫ್ಯಾಕಲ್ಟೇಟಿವ್ ಇಂಟ್ರಾಕ್ಷನ್ ಇರುತ್ತೆ, ಎರಡಕ್ಕೂ ಬೆನಿಫಿಟ್ ಆಗುತ್ತೆ ಬಟ್ ಟೆಂಪ್ರರಿ ಇರುತ್ತೆ. ದ ನೆಕ್ಸ್ಟ್ ಕಾಂಪಿಟೇಷನ್ ಅಂದ್ರೆ ಏನು? ಒನ್ ಆರ್ಗ್ಯಾನಿಸಮ್ ಎರಡು ಆರ್ಗ್ಯಾನಿಸಮ್ಗೆ ಬೆನಿಫಿಟ್ ಆಗ್ತಾ ಲಾಸ್ ಆಗ್ತಾ ಇದೆ. ಕಾಂಪಿಟೇಷನ್ ಅಲ್ಲಿ ಬೋತ್ ದಿ ಆರ್ಗ್ಯಾನಿಸಮ್ಸ್ ವಿಲ್ ಇನ್ವೆಸ್ಟ್ ದಿ ಎನರ್ಜಿ ಅಂಡ್ ಬೋತ್ ದೇ ವಿಲ್ ಗೆಟ್ ಹಾರ್ಮ್. ಪ್ರಿಡೇಷನ್ ಅಂದ್ರೆ ಒನ್ ಆರ್ಗ್ಯಾನಿಸಮ್ ವಿಲ್ ಗೆಟ್ ದಿ ಬೆನಿಫಿಟ್, ಅನದರ್ ಆರ್ಗ್ಯಾನಿಸಮ್ ವಿಲ್ ಹಾರ್ಮ್ಡ್. ಪ್ಯಾರಾಸೈಟಿಸಮ್ ಅಂದ್ರೆ ಒನ್ ಆರ್ಗ್ಯಾನಿಸಮ್ ವಿಲ್ ಗೆಟ್ ಬೆನಿಫಿಟ್, ಅನದರ್ ಈಸ್ ಹಾರ್ಮ್ಡ್. Commensalism, one will get the benefit, another is remains neutral. Then amensalism andre one will harmed and another one is remains neutral. ಒಂದಕ್ಕೆ ಹಾರ್ಮ್ ಆಗ್ತಾ ಇದೆ, ಒಂದು ರಿಮೇನ್ಸ್ ನ್ಯೂಟ್ರಲ್ ಇರುತ್ತೆ ಆ ಇಂಟ್ರಾಕ್ಷನ್ ಅಲ್ಲಿ. ಸೊ ಈ ಇಂಟ್ರಾಕ್ಷನ್ಗಳು ಯಾವುದು? ಮ್ಯೂಚುವಲಿಸಮ್, ಕಾಂಪಿಟೇಷನ್, ಪ್ರಿಡೇಷನ್, ಪ್ಯಾರಾಸೈಟಿಸಮ್, ಕಮೆನ್ಸಲಿಸಮ್, ಅಮೆನ್ಸಲಿಸಮ್ ಅಂಡ್ ಪ್ರೋಟೋ ಕೋಆಪರೇಷನ್, ಇವುಗಳನ್ನ ಒನ್ ಬೈ ಒನ್ ಡೀಟೇಲ್ ಅಲ್ಲಿ ನೋಡ್ತಾ ಹೋಗೋಣ ಇಲ್ಲಿ. ಸೊ ಫಸ್ಟ್ ಒನ್ ನೋಡಿ, ಮ್ಯೂಚುವಲಿಸಮ್ ಪ್ಲಸ್ ಪ್ಲಸ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಏನಿದು ಮ್ಯೂಚುವಲಿಸಮ್? ಯೂಶುವಲಿ ಇದು ಆಬ್ಲಿಗೇಟ್ ಇಂಟ್ರಾಕ್ಷನ್ ಇದೆ. ಇಲ್ಲಿ ಪ್ಲಸ್ ಪ್ಲಸ್ ಅಂದ್ರೆ ಎರಡು ಸ್ಪೀಸೀಸ್ ಇಂಟ್ರಾಕ್ಟ್ ಮಾಡ್ತಾ ಇದೆ, ಎರಡಕ್ಕೂ ಬೆನಿಫಿಟ್ ಆಗ್ತಾ ಇದೆ, ನೋ ಆರ್ಗ್ಯಾನಿಸಮ್ ಇಸ್ ಗೆಟಿಂಗ್ ಹಾರ್ಮ್. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮ್ಯೂಚುವಲ್ ಇಂಟ್ರಾಕ್ಷನ್ ಆರ್ ಸಿಂಬಯಾಟಿಕ್ ಅಸೋಸಿಯೇಷನ್ ಅಂತ ಹೇಳ್ತೀವಿ ಇದನ್ನು. ಅಂಡ್ ಇಟ್ ಇಸ್ ಆಬ್ಲಿಗೇಟರಿ ಅಂದ್ರೆ ಪರ್ಮನೆಂಟ್ ಇಂಟ್ರಾಕ್ಷನ್ ಇದೆ. ಒಂದು ಸಲ ಎರಡು ಆರ್ಗ್ಯಾನಿಸಮ್ಗಳು ಅಸೋಸಿಯೇಷನ್ ಅಲ್ಲಿ ಬಂದ್ರೆ ಅವು ಲೈಫ್ ಲಾಂಗ್ ಅಸೋಸಿಯೇಷನ್ ಅಲ್ಲಿ ಇರುತ್ತೆ. So best example, lichen. Lichen is the association of algae and fungi. Both they are get benefit with each other. Mycorrhizae, it is the association of fungi and roots of higher plants. Both the organisms will get the benefit. And nitrogen fixing bacteria and higher plants. Just like rhizobium bacteria with leguminous plants. ಅವು ಒಂದಕ್ಕೊಂದು ಎರಡು ಅಸೋಸಿಯೇಟ್ ಅಲ್ಲೇ ಇರುತ್ತೆ. So they are the best example for mutual association. ಅಷ್ಟೇ ಅಲ್ಲ, ಕೆಲವೊಂದು ಬರ್ಡ್ಸ್ ಅಥವಾ ಕೆಲವೊಂದು ಪ್ಲಾಂಟ್ಸ್ ಬರ್ಡ್ಸ್ಗೆ ಅಥವಾ ಅನಿಮಲ್ಸ್ಗೆ ಅಸೋಸಿಯೇಟ್ ಆಗಿರುತ್ತೆ. ಫಾರ್ ಸೀಡ್ ಡಿಸ್ಪರ್ಸಲ್ ಆರ್ ಪೋಲನ್ ಡಿಸ್ಪರ್ಸಲ್ ವಿತ್ ದಿ ಹೆಲ್ಪ್ ಆಫ್ ಅನಿಮಲ್ಸ್ ಇಂದನೇ ಅದು ಆಗ್ತಾ ಇರುತ್ತೆ. ಸೊ ಡಿಸ್ಪರ್ಸಲ್ ಆಫ್ ಸೀಡ್ ವಿತ್ ದಿ ಹೆಲ್ಪ್ ಆಫ್ ಅನಿಮಲ್ಸ್, ಅದನ್ನ ಝೂ ಕೋರಿ ಕೂಡ ಅಂತ ಹೇಳ್ಬೋದು. ಸೊ ದಟ್ ಈಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮ್ಯೂಚುವಲಿಸಮ್ ಅಂತ ಹೇಳ್ತೀವಿ. ಅಂಡ್ ಸಮ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಆರ್ ಕೋ ಇವಾಲ್ವ್ಡ್.
ಕೆಲವೊಂದು ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಕೋ ಇವಾಲ್ವ್ ಆಗಿರುತ್ತೆ, ಒಂದಕ್ಕೊಂದು ಅದು ಇವಾಲ್ವ್ ಆಗಿದೆ ಅಂದ್ರೆ ಇದ್ರ ಜೊತೆಗೆ ಇದು ಕೂಡ ಇವಾಲ್ವ್ ಆಗಿರುತ್ತೆ. ಅಂಡ್ ದೇ ಆಲ್ಸೋ ಶೋ ದಿ ಮ್ಯೂಚುವಲಿಸಮ್, ಮ್ಯೂಚುವಲ್ ಇಂಟ್ರಾಕ್ಷನ್ ತೋರಿಸ್ತಾ ಇರುತ್ತೆ. ದೇ ಆರ್ ದಿ ಕೋ ಇವಾಲ್ವ್. ಬೆಸ್ಟ್ ಎಕ್ಸಾಂಪಲ್ ಯಾವ್ದು ನೋಡಿ, ಆರ್ಕಿಡ್ಸ್, ದಟ್ ಇಸ್ ಸೈಂಟಿಫಿಕ್ ನೇಮ್ ಇಸ್ ಓಫ್ರಾಯ್. ಆರ್ಕಿಡ್ ಫ್ಲವರ್ಸ್ ಆರ್ ಅಸೋಸಿಯೇಟೆಡ್ ಕೋ ಇವಾಲ್ವ್ ವಿತ್ ದಿ ಬಿ ಇನ್ಸೆಕ್ಟ್ ಆರ್ ಕೋಲ್ಪಾ ಇನ್ಸೆಕ್ಟ್ ಜೊತೆ ಅಸೋಸಿಯೇಟ್ ಆಗುತ್ತೆ. ಬಿಕಾಸ್ ಇಲ್ಲಿ ಆರ್ಕಿಡ್ ಫ್ಲವರ್ಸ್ ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಆಗಬೇಕು, ಒಂದು ಫ್ಲವರ್ ಇಂದ ಇನ್ನೊಂದು ಫ್ಲವರ್ಗೆ ಟ್ರಾನ್ಸ್ಫರ್ ಆಗಬೇಕು ಅಂದ್ರೆ ಅಲ್ಲಿ ಬಿ ಇನ್ಸೆಕ್ಟ್ ಇರಲೇಬೇಕು. ಅದರ್ ದನ್ ಬಿ ಇನ್ಸೆಕ್ಟ್ ಆರ್ ಕೋಲ್ಪಾ ಇನ್ಸೆಕ್ಟ್ ಬೇರೆ ಯಾವುದೇ ಇನ್ಸೆಕ್ಟ್ ಅಲ್ಲಿ ಪೋಲನ್ಸ್ ಅನ್ನ ಟ್ರಾನ್ಸ್ಫರ್ ಮಾಡೋದೇ ಇಲ್ಲ. ಇಫ್ ಅಲ್ಲಿ ಪೋಲನ್ ಟ್ರಾನ್ಸ್ಫರ್ ಆಗಲಿಲ್ಲ ಅಲ್ಲಿ ಕ್ರಾಸ್ ಪಾಲಿನೇಷನ್ ಆಗೋದಿಲ್ಲ, ಪ್ಲಾಂಟ್ ಸರ್ವೈವಲ್ ಆಗೋದಿಲ್ಲ. ಸೊ therefore both these are co-associated. ಯಾವ ರೀತಿ? ಯೂಶಲಿ ಒನ್ ಆಫ್ ದಿ ಮೇಲ್ ಹನಿ ಬಿ ಇದೆ ಅಲ್ಲ, ಆಫ್ ಕೋಲ್ಪಾ ಇನ್ಸೆಕ್ಟ್ ಆರ್ ಬಿ ಇನ್ಸೆಕ್ಟ್ ಇದೆ. ಸೊ ಇನ್ ದ್ಯಾಟ್ ದ ಮೇಲ್ ಹನಿ ಬಿ ಆರ್ ಅಲ್ಲಿ ಅದು ಸುಡೋ ಕಾಪುಲೇಷನ್ ಮಾಡುತ್ತೆ. ಯಾವ ರೀತಿ ಮಾಡುತ್ತೆ ನೋಡಿ, ಒನ್ ಆಫ್ ದಿ ಪೆಟಲ್ ಆಫ್ ಆರ್ಕಿಡ್ ಫ್ಲವರ್ ನ ಪೆಟಲ್ ಇದೆ, ಒನ್ ಆಫ್ ದಿ ಪೆಟಲ್ ಇಟ್ ರಿಸೆಂಬಲ್ಸ್ ಲೈಕ್ ಎ ಇನ್ ಸೈಜ್ ಆರ್ ಇಟ್ಸ್ ಬಾಡಿ ಮಾರ್ಕಿಂಗ್ಸ್ ಇಟ್ ರಿಸೆಂಬಲ್ಸ್ ಲೈಕ್ ಎ ಫೀಮೇಲ್ ಹನಿ ಬಿ. ಒನ್ ಆಫ್ ದಿ ಪೆಟಲ್ ಆಫ್ orchid resembles like a in body size or in its color a marking it resembles like a female honey bee. ಸೊ ಆ ಪೆಟಲ್ ಅನ್ನ ಫಿಮೇಲ್ ಹನಿ ಬಿ ಇದೆ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಅದರ ಜೊತೆಗೆ ಮೇಲ್ ಹನಿ ಬಿ ಬಂದು ಅದರ ಜೊತೆ ಕಾಪುಲೇಟ್ ಮಾಡುತ್ತೆ. ಕಾಪುಲೇಟ್ ಮಾಡಿ ಅಲ್ಲಿಂದ ಹೋಗುವಾಗ ಅಲ್ಲಿರೋ ಪೋಲನ್ ಗ್ರೇನ್ಸ್ ಅನ್ನ ಕ್ಯಾರಿ ಮಾಡಿ ಬೇರೆ ಫ್ಲವರ್ಗೆ ಟ್ರಾನ್ಸ್ಫರ್ ಮಾಡ್ತಿರುತ್ತೆ. ಸೊ ಅಲ್ಲಿ ಕಾಪುಲೇಷನ್ ಆಗ್ತಾ ಇದೆ, ಬಟ್ ಅದು ರಿಯಲ್ ಕಾಪುಲೇಷನ್ ಅಲ್ಲ, ಅದನ್ನ ಸುಡೋ ಕಾಪುಲೇಷನ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅದರಿಂದ ಏನಾಗ್ತಾ ಇದೆ, ಮೇಲ್ ಹನಿ ಬಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ, ಅಲ್ಲಿ ಫ್ಲವರ್ಗೆ ಕ್ರಾಸ್ ಪಾಲಿನೇಷನ್ ಆಗ್ತಾ ಇದೆ. ಬೋತ್ ದೇ ಆರ್ ಗೆಟಿಂಗ್ ಬೆನಿಫಿಟ್ ವಿತ್ ಈಚ್ ಅದರ್. ಸೇಮ್ ಕೇಸ್ ಫಿಗ್ ಆರ್ ಫೈಕಸ್, ಹತ್ತಿ ಹಣ್ಣು ಅಂತ ಹೇಳ್ತೀವಿ, ಅಂಜೀರ್ ಅಂತ ಹೇಳ್ತಾರೆ. ಫಿಗ್ ಆರ್ ಫೈಕಸ್ ಫ್ರೂಟ್ ಇದೆಯಲ್ಲ, ಫೈಕಸ್ ಪ್ಲಾಂಟ್ಸ್ ಅಂಡ್ ಅಸೋಸಿಯೇಷನ್ ವಿತ್ ಬ್ಲಾಸ್ಟೋಫಾಗಾ ಆರ್ ವಾಸ್ಪ್ ಇನ್ಸೆಕ್ಟ್. ಇಲ್ಲೇನಾಗುತ್ತಂದ್ರೆ ಯೂಶಲಿ ಅಂಜೀರ್ ಫ್ರೂಟ್ ಅಲ್ಲಿ ಫ್ರೂಟ್ ಒಳಗಡೆ ಅಥವಾ ಅದು ಕಂಪ್ಲೀಟ್ ಇನ್ಫ್ಲೋರೆನ್ಸ್ ಹೈಪಂಥೋಡಿಯಂ ಇನ್ಫ್ಲೋರೆನ್ಸ್ ಅಂತೀವಿ, ಅದರ ಒಳಗಡೆನೆ ಫ್ಲವರ್ ಇದೆ, ಅದು ಕೂಡ ಕ್ರಾಸ್ ಪಾಲಿನೇಷನ್ ಮಾಡ್ತಾ ಇದೆ ವಿತ್ ದಿ ಹೆಲ್ಪ್ ಆಫ್ ವಾಸ್ಪ್ ಇನ್ಸೆಕ್ಟ್. ಇಫ್ ದರ್ ಇಸ್ ನೋ ವಾಸ್ಪ್ ಇನ್ಸೆಕ್ಟ್ ಅಲ್ಲಿ ಕ್ರಾಸ್ ಪಾಲಿನೇಷನ್ ಆಗೋದೇ ಇಲ್ಲ. ಸೊ ವಾಸ್ಪ್ ಇನ್ಸೆಕ್ಟ್ ಇದೆ, ಅದಕ್ಕಾಗಿ ಅಲ್ಲಿ ಪಾಲಿನೇಷನ್ ಆಗ್ತಾ ಇರುತ್ತೆ. ಅಂಡ್ ಅದು ಕಂಪ್ಲೀಟ್ ಕ್ಲೋಸ್ಡ್ ಇದೆ. ಸೊ ಅಲ್ಲಿ ಕ್ರಾಸ್ ಪಾಲಿನೇಷನ್ ಮೆಕ್ಯಾನಿಸಮ್ ನಡೀತಾ ಇದೆಯಲ್ಲ, ಅದನ್ನ ಟ್ರ್ಯಾಪ್ ಡೋರ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಇದರ ಇಮೇಜಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇದು ಆರ್ಕಿಡ್ ಫ್ಲವರ್ ಇದೆ, ಇದು ಬ್ಲ್ಯಾಕ್ ಕಲರ್ ಇದೆಯಲ್ಲ, ಹಿಯರ್ ಇಟ್ ಇಸ್ ಎ ಬ್ಲ್ಯಾಕ್ ಕಲರ್. ಈ ಬ್ಲ್ಯಾಕ್ ಕಲರ್ ಇದೆ, ಇಟ್ ಇಸ್ ಒನ್ ಆಫ್ ದಿ ಪೆಟಲ್ ಆಫ್ ಆರ್ಕಿಡ್ ಫ್ಲವರ್ ವಿಚ್ ಎಕ್ಸಾಕ್ಟ್ಲಿ ರಿಸೆಂಬಲ್ಸ್ ದಿ ಫಿಮೇಲ್ ಹನಿ ಬಿ. ಅದು ಫಿಮೇಲ್ ಇನ್ಸೆಕ್ಟ್ ಇದೆ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಮೇಲ್ ಹನಿ ಬಿ ಅದರ ಜೊತೆ ಕಾಪುಲೇಟ್ ಮಾಡುತ್ತೆ. ಮತ್ತೆ ಇಲ್ಲಿ ನೋಡಿ, ಫಿಗ್ ಫ್ರೂಟ್, ಹತ್ತಿ ಹಣ್ಣು, ಅಂಜೀರ್ ಫ್ರೂಟ್ ಅಂತ ಹೇಳ್ತೀವಿ. ಸೊ ಅವುಗಳ ಒಳಗಡೆ ವಾಸ್ಪ್ ಇನ್ಸೆಕ್ಟ್ ಹೋಗುತ್ತೆ, ಅಲ್ಲಿ ಎಗ್ ಲೇಯಿಂಗ್ ಮಾಡುತ್ತೆ, ಮತ್ತೆ ಕ್ರಾಸ್ ಪಾಲಿನೇಷನ್ ಮಾಡುತ್ತೆ, ಬಂದಂತ ಯಂಗ್ ಒನ್ಸ್ಗಳು ಅದರಿಂದ ಡೆವಲಪ್ ಆಗಿ ಹೊರಗಡೆ ಬರ್ತಾ ಇರುತ್ತೆ. ಸೊ ಅಲ್ಲಿ ಕ್ರಾಸ್ ಪಾಲಿನೇಷನ್ ಆಗ್ತಾ ಇದೆ. ಸೊ ವಾಸ್ಪ್ ಇನ್ಸೆಕ್ಟ್ಗೆ ಅಲ್ಲಿ ಒಂದು ಸೆಟಲ್ಮೆಂಟ್ಗೆ ಒಂದು ಜಾಗ ಸಿಗ್ತಾ ಇದೆ. ದೆನ್ ಆರ್ ಎಗ್ ಲೇಯಿಂಗ್ ಸಲುವಾಗಿ ಒಂದು ಜಾಗ ಸಿಗ್ತಾ ಇದೆ. ಅಂಡ್ ಫಿಗ್ ಫ್ಲವರ್ಸ್ಗಳಿಗೆ ಅಲ್ಲಿ ಒಂದು ಕ್ರಾಸ್ ಪಾಲಿನೇಷನ್ ಚಾನ್ಸ್ ಸಿಗ್ತಾ ಇದೆ. ಸೊ ಈ ರೀತಿ ಎರಡೂ ಕೂಡ ಮ್ಯೂಚುವಲ್ ಅಸೋಸಿಯೇಷನ್ ಮಾಡ್ತಿರುತ್ತೆ. ನೆಕ್ಸ್ಟ್ ನೋಡೋಣ, ಪ್ರೋಟೋಕೋಆಪರೇಷನ್. ಪ್ರೋಟೋಕೋಆಪರೇಷನ್ ಈಸ್ ಎ ನಾನ್ ಆಬ್ಲಿಗೇಟರಿ, ಅಂದ್ರೆ ಇದು ಟೆಂಪರರಿ ಮೆಕ್ಯಾನಿಸಮ್ ಇದೆ. ಇಟ್ ಇಸ್ ಎ ನಾನ್ ಆಬ್ಲಿಗೇಟರಿ ಆರ್ ಟೆಂಪರರಿ, ಇಟ್ ಇಸ್ ಎ ಟೆಂಪರರಿ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಇದು ಕೂಡ ಮ್ಯೂಚುವಲ್ ಅಸೋಸಿಯೇಷನ್, ಎರಡು ಆರ್ಗಾನಿಸಮ್ಗೆ ಬೆನಿಫಿಟ್ ಇದೆ, ಬಟ್ ಇದು ಟೆಂಪರರಿ ಇದೆ. ಹೆಂಗಿದೆ ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡಿ. ಫಸ್ಟ್ ಒನ್, ಆಕ್ಸ್ಪೆಕ್ಕರ್ ಬರ್ಡ್ ಆನ್ ದಿ ರಿನೋಸಾರಸ್. ಈಗ ಇಲ್ಲಿ ರಿನೋಸೆರಸ್ ಇರುತ್ತೆ. ರಿನೋಸಾರಸ್ ಮೇಲೆ ಯೂಶಲಿ ಏನಾದರೂ ಫ್ಲೆಶ್ ಆರ್ ಮೀಟ್ ಎಲ್ಲ ಅದರ ಬಾಡಿ ಮೇಲೆ ಅಟ್ಯಾಚ್ ಆಗಿದ್ರೆ ಅಥವಾ ಯಾವುದಾದ್ರೂ ಮೈಕ್ರೋಬ್ ಇದ್ರೆ ಅದನ್ನ ಪಿಕ್ ಮಾಡಿ ಈ ಆಕ್ಸ್ಪೆಕ್ಕರ್ ಬರ್ಡ್ ಎಲ್ಲ ತಿನ್ನುತ್ತೆ. ಅಂದ್ರೆ ರಿನೋಸರ್ಸ್ ಬಾಡಿ ಕ್ಲೀನ್ ಆಗ್ತಾ ಇದೆ, ರಿನೋಸರ್ಸ್ ಬೆನಿಫಿಟ್ ಸಿಗ್ತಾ ಇದೆ. ಅದರ ಜೊತೆಗೆ ಫ್ರೀ ಆಗಿ ಈ ಬರ್ಡ್ಸ್ಗಳಿಗೆ ಡೈರೆಕ್ಟ್ ಆಗಿ ಫುಡ್ ಕೂಡ ಸಿಗ್ತಾ ಇದೆಯಲ್ಲ. ಸೊ ಬೋತ್ ದೇ ಆರ್ ಮ್ಯೂಚುವಲಿ ಅಸೋಸಿಯೇಟೆಡ್. ದೆನ್ ಇನ್ ದಿ ಮೌತ್ ಆಫ್ ಕ್ರೊಕೊಡೈಲ್ ದರ್ ಇಸ್ ಎ ಪ್ಲೋವರ್ ಬರ್ಡ್. ಫ್ಲೋವರ್ ಬರ್ಡ್ ಏನ್ ಮಾಡುತ್ತೆ, ಕ್ರೊಕೊಡೈಲ್ ಮೌತ್ ಅಲ್ಲಿ ಎಂಟರ್ ಆಗಿ ಅದರ ಹಲ್ಲುಗಳಲ್ಲಿ ಏನಾದರೂ ಫ್ಲೆಶ್ ಆರ್ ಮೀಟ್ಸ್ ಆರ್ ಎನಿ ಎಕ್ಟೋ ಪ್ಯಾರಾಸೈಟ್ಸ್ಗಳಿದ್ರೆ ಅದನ್ನ ಕ್ಲೀನ್ ಮಾಡ್ತಾ ಇರುತ್ತೆ. ಸೊ ಕ್ರೊಕೊಡೈಲ್ಗೆ ಮೌತ್ ಕ್ಲೀನಿಂಗ್ ಆಗ್ತಾ ಇದೆ, ಫ್ಲೋವರ್ ಬರ್ಡ್ಗೆ ಡೈರೆಕ್ಟ್ಲಿ ಫುಡ್ ಸಿಗ್ತಾ ಇದೆ. ಸೊ ದಟ್ ಈಸ್ ಆಲ್ಸೋ ಎ ಪ್ರೋಟೋಕೋಆಪರೇಷನ್. ಇಟ್ ಇಸ್ ಎ ಟೆಂಪರರಿ ಮ್ಯೂಚುವಲ್ ಅಸೋಸಿಯೇಷನ್ ಅಂತ ಹೇಳ್ಬೋದು. ದೆನ್ ಹರ್ಮಿಟ್ ಕ್ರಾಬ್ ವಿತ್ ದಿ ಸಿ ಅನಿಮೋನ್. ರೆಡ್ ಕಲರ್ ಇದೆಯಲ್ಲ, ಅದು ಹರ್ಮಿಟ್ ಕ್ರಾಬ್ ಇದೆ. ಓಕೆ, ಇನ್ ದಿಸ್ ಈ ರೆಡ್ ಕಲರ್ ಇದೆಯಲ್ಲ, ಅದು ಹರ್ಮಿಟ್ ಕ್ರಾಬ್, ಅದರ ಮೇಲೆ ಸಿ ಅನಿಮೋನ್ ಅಟ್ಯಾಚ್ ಆಗಿದೆ. ಎರಡಿಗೂ ಕೂಡ ಬೆನಿಫಿಟ್ ಆಗ್ತಾ ಇದೆ. ಸಿ ಅನಿಮೋನ್ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗೋದಿಲ್ಲ. ಈಗ ಅದು ಹರ್ಮಿಟ್ ಕ್ರಾಬ್ ಮೇಲೆ ಅಟ್ಯಾಚ್ ಆದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಸಿ ಅನಿಮೋನ್ ಫಾಸ್ಟ್ ಆಗಿ ಮೂವ್ ಆಗ್ಬೋದು. ಅಷ್ಟೇ ಅಲ್ಲ, ಈ ಸಿ ಅನಿಮೋನ್ ಅಲ್ಲಿ ಟಾಕ್ಸಿಕ್ ಟೆಂಟಾಕಲ್ಸ್ ಇರೋದ್ರಿಂದ
ಯಾವುದೇ ಪ್ರಿಡೇಟರ್ ಎನಿಮಲ್ ಹರ್ಮಿಟ್ ಕ್ರ್ಯಾಬ್ಗೆ ಡ್ಯಾಮೇಜ್ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಸೊ ಬೋತ್ ದೇ ಆರ್ ಗೆಟಿಂಗ್ ಬೆನಿಫಿಟ್ ವಿತ್ ಈಚ್ ಅದರ್. ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ರೋಟೋ ಕೋಆಪರೇಷನ್. ಬಟ್ ಈ ಅಸೋಸಿಯೇಷನ್ ಟೆಂಪರರಿ ಇರುತ್ತೆ, ನಾಟ್ ಪರ್ಮನೆಂಟ್. ನೆಕ್ಸ್ಟ್ ಕಮೆನ್ಸಲಿಸಮ್. ಕಮೆನ್ಸಲಿಸಮ್ ಅಲ್ಲಿ ಏನಾಗುತ್ತೆ, ಒನ್ ಆರ್ಗ್ಯಾನಿಸಮ್ ವಿಲ್ ಗೆಟ್ ದಿ ಬೆನಿಫಿಟ್ ಅಂಡ್ ಅನದರ್ ಆರ್ಗ್ಯಾನಿಸಮ್ ಈಸ್ ರಿಮೇನ್ಸ್ ನ್ಯೂಟ್ರಲ್. ಕೆಲವೊಂದು ಎಕ್ಸಾಂಪಲ್ ನೋಡಿ. ಒಂದು ಆರ್ಕಿಡ್ ಪ್ಲಾಂಟ್, ಆರ್ಕಿಡ್ ಆನ್ ಮ್ಯಾಂಗೋ ಪ್ಲಾಂಟ್. ಇಲ್ಲಿ ಇಮೇಜ್ ಅಲ್ಲಿ ನೋಡಿದ್ರೆ ಆರ್ಕಿಡ್ ಪ್ಲಾಂಟ್ಸ್ ಇದೆ ಒಂದು ಲಾರ್ಜ್ ಮ್ಯಾಂಗೋ ಟ್ರಂಕ್ ಮೇಲೆ. ಸೊ ಆರ್ಕಿಡ್ಸ್ ಆರ್ ದಿ ಎಫಿಫೈಟಿಕ್ ಪ್ಲಾಂಟ್ ಅಂತ ಹೇಳ್ತೀವಿ. ಎಫಿಫೈಟಿಕ್ ಅಂದ್ರೆ ಏನು, ದ ಪ್ಲಾಂಟ್ ವಿಚ್ ಗ್ರೋ ಆನ್ ದಿ ಅನದರ್ ಪ್ಲಾಂಟ್. ಬಟ್ ಆರ್ಕಿಡ್ ಪ್ಲಾಂಟ್ ಈಸ್ ನಾಟ್ ಎ ಪ್ಯಾರಾಸೈಟ್, ಅದು ಪ್ಯಾರಾಸೈಟ್ ಅಲ್ಲ. ಬಟ್ ಬೇರೆ ಪ್ಲಾಂಟ್ಸ್ ಮೇಲೆ ಜಸ್ಟ್ ಆಸ್ ಎ ಸಪೋರ್ಟ್ ಪರ್ಪಸ್ ಅದು ಗ್ರೋ ಆಗಿರುತ್ತೆ. ನೆಕ್ಸ್ಟ್ ಮ್ಯಾಂಗೋ ಪ್ಲಾಂಟ್ಗೆ ಅದರಿಂದ ಏನು ಲಾಸು ಇಲ್ಲ, ಬೆನಿಫಿಟು ಇಲ್ಲ. ಸೊ ದಟ್ ಈಸ್ ಎ ಕಮೆನ್ಸಲಿಸಮ್ ಅಂತ ಹೇಳ್ತೀವಿ. ದೆನ್ ಬಾರ್ನಾಕಲ್ಸ್ ಆರ್ ದಿ ಕ್ರಸ್ಟೇಷಿಯನ್ಸ್ ಆನ್ ದಿ ಬಾಡಿ ಆಫ್ ವೇಲ್. ಲಾರ್ಜ್ ಸೈಜ್ಡ್ ವೇಲ್ ಇದೆ, ಆ ವೇಲ್ ಬಾಡಿ ಮೇಲೆ ಈ ಕ್ರಸ್ಟೇಷಿಯನ್ಸ್ಗಳು ಅಥವಾ ಬಾರ್ನಾಕಲ್ಸ್ ಅಟ್ಯಾಚ್ಡ್ ಆಗಿರುತ್ತೆ. ಸೊ ವೇಲ್ ಫಾಸ್ಟ್ ಆಗಿ ಮೂವ್ ಆಗೋದ್ರಿಂದ ಅದರ ಜೊತೆಗೆ ಬಾರ್ನಾಕಲ್ಸ್ಗಳು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಾ ಇರುತ್ತೆ ಅಂಡ್ ಫ್ರೀ ಆಗಿ ಬಾರ್ನಾಕಲ್ಸ್ಗಳಿಗೆ ಫುಡ್ ಸಿಗ್ತಾ ಇದೆ. ಬಟ್ ಅದರಿಂದ ಈ ಬಾರ್ನಾಕಲ್ ಸೈಜ್ ಇಷ್ಟೊಂದು ಸ್ಮಾಲ್ ಇರುತ್ತಲ್ಲ, ಇಷ್ಟೊಂದು ಸ್ಮಾಲ್ ಇರುತ್ತೆ, ಅದರಿಂದ ವೇಲ್ಗೆ ಏನು ಲಾಸು ಇಲ್ಲ, ಏನು ಪ್ರಾಫಿಟ್ಟು ಇಲ್ಲ. ಸೊ ಇಟ್ ಈಸ್ ರಿಮೇನ್ಸ್ ನ್ಯೂಟ್ರಲ್ ಆಗಿರುತ್ತೆ. ಬಟ್ ಬಾರ್ನಾಕಲ್ಸ್ ವಿಲ್ ಗೆಟ್ ದಿ ಬೆನಿಫಿಟ್. ಮತ್ತೆ ಲಾರ್ಜ್ ಎನಿಮಲ್ ಎಸ್ ಎ ವೇಲ್ ಇರೋದ್ರಿಂದ ಬಾರ್ನಾಕಲ್ಸ್ಗಳ ಗೋಜಿಗೆ ಯಾರು ಹೋಗೋದೇ ಇಲ್ಲ, ಯಾವುದೇ ಬೇರೆ ಎನಿಮಲ್ಸ್ಗಳು ಹೋಗೋದೇ ಇಲ್ಲ. ದೆನ್ ಪೈಲಟ್ ಫಿಶ್ ವಿತ್ ಶಾರ್ಕ್. ಶಾರ್ಕ್ ಎಲ್ಲಿ ಮೂವ್ ಆಗುತ್ತಲ್ಲ, ಈ ಸಣ್ಣ ಸಣ್ಣ ಪೈಲಟ್ ಫಿಶ್ಗಳು ಅದರ ಜೊತೆಗೆ ಮೂವ್ ಆಗ್ತಾ ಇರುತ್ತೆ. ಸೊ ಅದರಿಂದ ಏನಿರುತ್ತೆ, ಈ ಹೈಲಿ ಡೇಂಜರಸ್ ಶಾರ್ಕ್ ಗೋಜಿಗೆ ಯಾರು ಹೋಗೋದಿಲ್ಲ, ಅದರ ಜೊತೆಗೆ ಪೈಲಟ್ ಫಿಶ್ಗಳು ಕೂಡ ಅದರಿಂದ ಬಚಾವಾಗ್ತಾ ಇರುತ್ತೆ. ಮತ್ತೆ ಶಾರ್ಕ್ ತಿಂದು ಒಗೆದಂತ ಏನಾದರೂ ಫ್ಲೆಶ್ ಮೀಟ್ ಇದ್ರೆ ಅದು ಸುಲಭವಾಗಿ ಪೈಲಟ್ ಫಿಶ್ಗಳಿಗೆ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ಪೈಲಟ್ ಫಿಶ್ಗಳಿಗೆ ಬೆನಿಫಿಟ್ ಆಗ್ತಾ ಇದೆ, ಬಟ್ ಶಾರ್ಕ್ಗೆ ಏನು ಹಾರ್ಮ್ ಇಲ್ಲ, ಏನು ಲಾಸ್ ಇಲ್ಲ. ಇಟ್ ಇಸ್ ರಿಮೇನ್ಸ್ ನ್ಯೂಟ್ರಲ್ ಇನ್ ದಿಸ್ ಇಂಟ್ರಾಕ್ಷನ್. ದೆನ್ ಕ್ಲೋನ್ ಫಿಶ್ ವಿತ್ ಸಿ ಎನಿಮೋನ್. ಇಲ್ಲೆಲ್ಲ ಸಿ ಎನಿಮೋನ್ಗಳ ಕಾಲನಿ ಇದೆ, ಅವುಗಳ ಮಧ್ಯದಲ್ಲಿ ಹೋಗಿ ಈ ಕ್ಲೋನ್ ಫಿಶ್ ಅಡಿಕೊಂಡು ಕೂಡ್ತಾ ಇರುತ್ತೆ, ಅಲ್ಲಿ ತಪ್ಪಿಸ್ಕೊಂಡು ಅಡಿಕೊಂಡು ಕೂಡ್ತಾ ಇರುತ್ತೆ. ಎಂತಕ್ಕೆ, ಯಾವುದಾದ್ರೂ ಪ್ರಿಡೇಟರ್ ಎನಿಮಲ್ ಈ ಕ್ಲೋನ್ ಫಿಶ್ಗೆ ಹಿಡಿಲಿಕ್ಕೆ ಬಂದರೆ ಓಡಿ ಹೋಗಿ ಇದು ಸಿ ಎನಿಮೋನ್ಗಳ ಟೆಂಟಾಕಲ್ಸ್ ಮಧ್ಯೆ ಹೋಗಿ ಅದು ಕೂಡಿರುತ್ತೆ, ಅಲ್ಲಿ ಮರೆ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ಏನಾಗುತ್ತೆ, ಈ ಟಾಕ್ಸಿಕ್ ಟೆಂಟಾಕಲ್ಸ್ಗಳು ಕ್ಲೋನ್ ಫಿಶ್ಗೆ ಹಾರ್ಮ್ ಮಾಡೋದಿಲ್ಲ, ಅವುಗಳಿಗೆ ಏನೂ ಹಾರ್ಮ್ ಮಾಡೋದಿಲ್ಲ. ಬಟ್ ಬೇರೆ ಪ್ರಿಡೇಟರ್ ಎನಿಮಲ್ಸ್ಗಳಿಗೆ ಅವು ಹಾರ್ಮ್ಫುಲ್ ಆಗಿರುತ್ತೆ, ಟಾಕ್ಸಿಕ್ ಟೆಂಟಾಕಲ್ಸ್ಗಳು. ಸೊ ಅದರಿಂದ ಏನಾಗುತ್ತೆ, ಕ್ಲೋನ್ ಫಿಶ್ಗೆ ಬೆನಿಫಿಟ್ ಆಗ್ತಾ ಇದೆ, ಬಟ್ ಸಿ ಎನಿಮೋನ್ಗೆ ಏನು ಬೆನಿಫಿಟ್ ಇಲ್ಲ, ಏನು ಹಾರ್ಮು ಇಲ್ಲ. ಸೊ ದಟ್ ಇಸ್ ಎ ರಿಮೇನ್ಸ್ ನ್ಯೂಟ್ರಲ್ ಇನ್ ದಿಸ್ ಇಂಟ್ರಾಕ್ಷನ್. ಸೊ ದೀಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕಮೆನ್ಸಲಿಸಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಟ್ರಾಕ್ಷನ್ ನೋಡಿ, ಕಾಂಪಿಟೇಷನ್. ಕಾಂಪಿಟೇಷನ್ ಎಲ್ಲ ಏನಾಗುತ್ತೆ, ಎರಡೂ ಆರ್ಗ್ಯಾನಿಸಮ್ಸ್ಗಳು ಕೂಡ ಹಾರ್ಮ್ ಆಗುತ್ತೆ. ನಿಮಗೆ ಅನಿಸ್ಬಹುದು ಏನೋ ಒಂದು ಕಾಂಪಿಟೇಷನ್ ನಡೀತಾ ಇದ್ರೆ ಆ ಕಾಂಪಿಟೇಷನ್ ಅಲ್ಲಿ ಫೈನಲ್ ಅಲ್ಲಿ ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಸೊ ಗೆದ್ದವರು ವಿನ್ನರು ಅಂತ ಹೇಳ್ಬೋದು, ಅವ್ರಿಗೆ ಬೆನಿಫಿಟ್ ಆಯ್ತು. ಇಲ್ಲ, ಇಲ್ಲಿ ನಾವು ಎಕಾಲಜಿಕಲಿ ಥಿಂಕ್ ಮಾಡ್ತಾ ಹೋದ್ರೆ ಎರಡು ಟೈಗರ್ಸ್ ಇದೆ. ಎರಡು ಟೈಗರ್ ಏನೋ ಒಂದು ರಿಸೋರ್ಸ್ಗಾಗಿ ಕಾಂಪಿಟೇಷನ್ ಮಾಡ್ತಾ ಇದ್ರೆ ಎರಡೂ ಕೂಡ ಜೋರಾಗಿ ಫೈಟ್ ಮಾಡ್ತಾ ಇದೆ. ಬಹಳ ಜೋರಾಗಿ ಫೈಟ್ ಮಾಡ್ತಾ ಇದ್ರೆ ಎರಡೂ ಕೂಡ ಬಹಳಷ್ಟು ಎನರ್ಜಿ ಇನ್ವೆಸ್ಟ್ ಮಾಡುತ್ತೆ. ಎರಡು ಟೈಗರ್ಸ್ಗಳಿಗೂ ಕೂಡ ಬಹಳಷ್ಟು ಬ್ಲೀಡಿಂಗ್ ಆಗ್ಬೋದು, ಡ್ಯಾಮೇಜ್ ಆಗ್ಬೋದು, ಇಂಜುರಿ ಆಗ್ಬೋದು. ಸೊ ಅಲ್ಲಿಗೆ ಎರಡು ಟೈಗರ್ಗಳಿಗೆ ಲಾಸ್ ಆಯ್ತಲ್ಲ. ಆ ಕಾಂಪಿಟೇಷನ್ ಅಲ್ಲಿ ಎರಡು ಆರ್ಗ್ಯಾನಿಸಮ್ಸ್ಗಳು ಇಂಜೂರ್ ಆಗ್ತಾ ಇದೆ. ಫೈನಲಿ ಯಾವುದೋ ಒಂದು ಅಲ್ಲಿಂದ ಎಲಿಮಿನೇಟ್ ಆಗ್ಬೋದು, ಒಂದು ಗೆಲ್ಬಹುದು. ಬಟ್ ಆ ಆಕ್ಚುಯಲ್ ಕಾಂಪಿಟೇಷನ್ ಪೀರಿಯಡ್ ಅಲ್ಲಿ ಎರಡು ಆರ್ಗ್ಯಾನಿಸಮ್ಗಳಿಗೂ ಡ್ಯಾಮೇಜ್ ಆಯ್ತಲ್ಲ, ಎರಡು ಆರ್ಗ್ಯಾನಿಸಮ್ಸ್ಗಳಿಗೆ ಇಂಜೂರಿ ಆಯ್ತಲ್ಲ. ಸೊ ದಟ್ ಈಸ್ ಹಾರ್ಮ್ ಟು ಬೋತ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಂಪಿಟೇಷನ್ ರಿಸಲ್ಟ್ಸ್ ಇನ್ ಎರಡು ಆರ್ಗ್ಯಾನಿಸಮ್ಗಳ ಮಧ್ಯೆ ಕಾಂಪಿಟೇಷನ್ ಆದ್ರೆ ಏನಾಗುತ್ತೆ ನೋಡಿ, ಇಟ್ ಮೇ ಬಿ ಕಾಂಪಿಟೇಷನ್ ಎಕ್ಸ್ಕ್ಲೂಷನ್ ಆಗ್ಬೋದು, ಆರ್ ಇಟ್ ಮೇ ಬಿ ಕಾಂಪಿಟೇಷನ್ ಕೋ ಎಕ್ಸಿಸ್ಟೆನ್ಸ್ ಆಗ್ಬೋದು. ಈ ಎರಡನ್ನು ಒನ್ ಬೈ ಒನ್ ಡೀಟೇಲ್ ಅಲ್ಲಿ ನೋಡೋಣ. ಕಾಂಪಿಟೇಷನ್ ಎಕ್ಸ್ಕ್ಲೂಷನ್ ವಾಸ್ ಫಸ್ಟ್ ಟೈಮ್ ಗಿವನ್ ಬೈ ಎ ಸೈಂಟಿಸ್ಟ್ ಗಾಜ್ ಸೈಂಟಿಸ್ಟ್ ಅನ್ನ ಈ ಕಾಂಪಿಟೇಷನ್ ಎಕ್ಸ್ಕ್ಲೂಷನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನ ಅವರೊಂದು ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, ಅದನ್ನ ಗಾಜ್ ಕಾಂಪಿಟೇಷನ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ಇದೆ, ಈ ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ. ಇದನ್ನ ನಾವು ಹೇಳ್ತೀವಿ ಗಾಜ್ ಕಾಂಪಿಟೇಷನ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಏನ್ ಹೇಳ್ತೆ ನೋಡಿ, ವಾಟ್ ಈಸ್ ಅಬೌಟ್ ದಿಸ್ ಗಾಜ್ ಕಾಂಪಿಟೇಷನ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್? ಇಫ್ ದೇರ್ ಆರ್ ಟೂ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಕಾಂಪಿಟಿಂಗ್ ಫಾರ್ ದಿ ಸೇಮ್ ರಿಸೋರ್ಸ್, two closely related species competing for the same resource cannot coexist indefinitely and competitively inferior one eliminate out. Two closely related species competing for the same resource.
ಎರಡು ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಇದೆ, ಒಂದೇ ರಿಸೋರ್ಸ್ಗಾಗಿ ಕಾಂಪೀಟ್ ಮಾಡ್ತಾ ಇದೆ. ದೇ ಕೆನ್ ನಾಟ್ ಕೋ ಎಕ್ಸಿಸ್ಟ್ ಇನ್ಡೆಫಿನೆಟ್ಲಿ. ಅವು ಒಟ್ಟಿಗೆ ಅಲ್ಲಿ ಬಾಳೋದಿಲ್ಲ, ಬದುಕೋದಿಲ್ಲ ಫಾರ್ ಲಾಂಗರ್ ಪೀರಿಯಡ್. ಆ್ಯಂಡ್ ಯಾವುದು ಕಾಂಪಿಟೇಟಿವ್ಲಿ ಇನ್ಫೀರಿಯರ್ ಇದೆಯಲ್ಲ ಆ ಕಾಂಪಿಟೇಷನ್ ಇಂದ ಅಲ್ಲಿಂದ ಎಲಿಮಿನೇಟ್ ಆಗುತ್ತೆ. ಸೊ ದಟ್ ಈಸ್ ಕಾಂಪಿಟೇಷನ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಗಿವನ್ ಬೈ ದಿ ಸೈಂಟಿಸ್ಟ್ ಗಾಸ್. ಬಹಳ ಇಂಪಾರ್ಟೆಂಟ್ ಇದೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವರು ಒಂದು ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ಕೂಡ ಕೊಟ್ಟಿದ್ದಾರೆ. ದ 2 ಪ್ಯಾರಾಮೀಸಿಯಂ ಸ್ಪೀಸೀಸ್ ಕಲ್ಚರ್ಡ್ ಆನ್ ದಿ ಸೇಮ್ ಮೀಡಿಯಂ. ಒಂದು ಕಲ್ಚರ್ ಮೀಡಿಯಂ ಅಲ್ಲಿ 2 ಪ್ಯಾರಾಮೀಸಿಯಂ ಸ್ಪೀಸೀಸ್ ಅನ್ನು ಕಲ್ಚರ್ ಮಾಡಿದರು. ಸೊ ಅಲ್ಲಿ ರಿಸಲ್ಟ್ ಏನಾಯ್ತು ನೋಡಿ, ಒಂದು ಕಾಂಪಿಟೇಷನ್, ಎರಡು ಇನಿಷಿಯಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ, ಎರಡರ ಮಧ್ಯೆ ಕಾಂಪಿಟೇಷನ್ ಶುರು ಆಯಿತು. ಅವಾಗ ದ ಸುಪೀರಿಯರ್ ಒನ್ ಪ್ಯಾರಾಮಿಸಿಯಂ ಅರೇಲಿಯಾ ಇದೆಯಲ್ಲ ಅದು ಸರ್ವೈವ್ ಆಯಿತು. ಆ್ಯಂಡ್ ಲೇಟರ್ ಆನ್ ಪ್ಯಾರಾಮಿಸಿಯಂ ಕೌಡಾಟಮ್ ದಟ್ ಇಸ್ ದ ಇನ್ಫೀರಿಯರ್ ಸ್ಪೀಸೀಸ್ ಇಟ್ ವಾಸ್ ಎಲಿಮಿನೇಟೆಡ್ ಫ್ರಾಮ್ ದಟ್ ಕಾಂಪಿಟೇಷನ್. ಅಂದರೆ ಎಲ್ಲ ಪ್ಯಾರಾಮಿಸಿಯಂ ಸ್ಪೀಸೀಸ್ಗಳು ಇಲ್ಲಿ ಸತ್ತು ಹೋದವು ಅಂತ. ಈ ರೀತಿ ಕಾಂಪಿಟೇಷನ್ ಆಗ್ತಿದೆ. ಅಷ್ಟೇ ಅಲ್ಲ, ದಟ್ ಇಸ್ ಕಾಂಪಿಟೇಷನ್ ಇನ್ ದಿ ಗ್ಯಾಲಪಗೋಸ್ ಐಲ್ಯಾಂಡ್, ಕಾಂಪಿಟೇಷನ್ ಬಿಟ್ವೀನ್ ದಿ ಗೋಟ್ಸ್ ಅಂಡ್ ಅಬಿಂಗ್ಡನ್ ಟಾರ್ಟೈಸ್. ಗೋಟ್ ಇದೆಯಲ್ಲ, ಮೇಕೆ ಅಂತ ಹೇಳ್ತೀವಿ. ಗೋಟ್ ಆರ್ ಲಾರ್ಜರ್ ಸೈಜ್ ಆ್ಯಂಡ್ ದೇ ಆರ್ ದಿ ಗ್ರೇಟ್ ಗ್ರೇಸರ್ಸ್, ಫಾಸ್ಟ್ ಆಗಿ ಗ್ರೇಸಿಂಗ್ ಮಾಡುತ್ತೆ. ಬಟ್ ಟಾರ್ಟೈಸ್ ಆರ್ ವೆರಿ ಸ್ಲೋ ಗ್ರೇಸರ್ಸ್. ಸೊ ಅಲ್ಲಿ ಏನಾಯಿತು, ದ ಕಾಂಪಿಟೇಟಿವ್ಲಿ ಇನ್ಫೀರಿಯರ್ ಟಾರ್ಟೈಸ್ ಇದೆಯಲ್ಲ ಅದು ಎಲಿಮಿನೇಟ್ ಆಯಿತು ಆ್ಯಂಡ್ ಗೋಟ್ ಅಲ್ಲಿ ಇವಾಲ್ವ್ ಆಯಿತು. ಈ ರೀತಿ ಹೇಳ್ಬೋದು. ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ನೋಡಿ, ಕಾಂಪಿಟೇಷನ್ ಕೋ ಎಕ್ಸಿಸ್ಟೆನ್ಸ್. ಇದು ಕಾಂಪಿಟೇಷನ್ ಎಕ್ಸ್ಕ್ಲೂಷನ್ ಆಯಿತು. ಓಕೆ, ನೆಕ್ಸ್ಟ್ ನಾವು ನೋಡಬೇಕಾಗಿದೆ ಕಾಂಪಿಟೇಷನ್ ಕೋ ಎಕ್ಸಿಸ್ಟೆನ್ಸ್. ಸೊ ಕಾಂಪಿಟೇಷನ್ ಕೋ ಎಕ್ಸಿಸ್ಟೆನ್ಸ್ ಅಂದರೆ ಏನು ನೋಡಿ, ರಿಸೋರ್ಸಸ್ ಪಾರ್ಟಿಷನಿಂಗ್. ಕಾಂಪಿಟೇಷನ್ ಕೋ ಎಕ್ಸಿಸ್ಟೆನ್ಸ್ ಅಲ್ಲಿ ಏನಾಗುತ್ತೆ, ಕೆಲವೊಂದು ಸಲ ಏನಾಗುತ್ತೆ, ಪ್ರತಿ ಸಲ ಕಾಂಪಿಟೇಷನ್ ಎಕ್ಸ್ಕ್ಲೂಷನ್ನೇ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಅಂದರೆ ಅಲ್ಲಿ ಸುಪೀರಿಯರ್ ಸರ್ವೈವ್ ಆಗಬೇಕು, ಇನ್ಫೀರಿಯರ್ ಅಲ್ಲಿಂದ ಸತ್ತು ಹೋಗಬೇಕು ಅಥವಾ ಆ ಜಾಗನ ಬಿಟ್ಟು ಹೋಗಬೇಕು, ಅದು ಪಲಾಯನ ಆಗಬೇಕು, ಈ ರೀತಿಯೇ ಅಂತ ಏನು ರೂಲ್ಸ್ ಇಲ್ಲ. ಇಟ್ ಮೇ ಬಿ ಕಾಂಪಿಟೇಷನ್ ಅಲ್ಲಿ ಕೆಲವೊಂದು ಸಲ ಆರ್ಗ್ಯಾನಿಸಮ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ರಿಸೋರ್ಸ್ ಅನ್ನ ಪಾರ್ಟಿಸಿಂಗ್ ಮಾಡುತ್ತೆ, ತನ್ನಷ್ಟಕ್ಕೆ ತಾನೇ ತಮ್ಮ ಬಿಹೇವಿಯರ್ ಅನ್ನ ಚೇಂಜ್ ಮಾಡಿಕೊಂಡು ಆ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗುತ್ತೆ. ಸೊ ದಟ್ ಇಸ್ ಎ ಕಾಂಪಿಟೇಷನ್ ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಏನಾಗ್ತಾ ಇದೆ, ರಿಸೋರ್ಸ್ ಪಾರ್ಟಿಷನಿಂಗ್ ಆರ್ ಶೇರಿಂಗ್ ಸಿಸ್ಟಮ್ ಅಂಡರ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅವು ಶೇರಿಂಗ್ ಸಿಸ್ಟಮ್ ಅಲ್ಲಿ ಬದುಕಲಿ ಶುರು ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಈಸ್ ಡಾರ್ವಿನ್ ಫಿಂಚಸ್ ಬರ್ಡ್ ಇನ್ ದಿ ಗ್ಯಾಲಪಗೋಸ್ ಐಲ್ಯಾಂಡ್. ಡಾರ್ವಿನ್ ಫಿಂಚಸ್ ಬರ್ಡ್ ಪ್ರಕಾರ ಏನಾಯಿತು, ಅಲ್ಲಿ ಯಾವಾಗ ಬರ್ಡ್ಸ್ ಮತ್ತೆ ಕಾಂಪಿಟೇಷನ್ ಶುರು ಆಯ್ತಲ್ಲ, ಬರ್ಡ್ಸ್ಗಳಲ್ಲಿ ಕೆಲವೊಂದು ಸೀಡ್ಸ್ ಗ್ರೇನ್ ತಿನ್ಲಿಕ್ಕೆ ಸ್ಟಾರ್ಟ್ ಆಯಿತು, ಕೆಲವೊಂದು ದೇ ಆರ್ ರಿಮೇನ್ಸ್ ಆನ್ ದಿ ಗ್ರೌಂಡ್, ಸಮ್ ವೇರ್ ಫ್ಯೂ ವೇರ್ ಆನ್ ದಿ ಟ್ರೀಸ್, ಕೆಲವೊಂದು ಫಿಶ್ ತಿನ್ಲಿಕ್ಕೆ ಶುರು ಮಾಡಿತು, ಕೆಲವೊಂದು ಬರ್ಡ್ಸ್ಗಳು ಫ್ರೂಟ್ ತಿನ್ಲಿಕ್ಕೆ ಶುರು ಮಾಡಿತು, ಕೆಲವೊಂದು ಬರ್ಡ್ಸ್ಗಳು ಇನ್ಸೆಕ್ಟ್ ತಿನ್ಲಿಕ್ಕೆ ಶುರು ಮಾಡಿತು, ಕೆಲವೊಂದು ಮೀಟ್ ಆ್ಯಂಡ್ ಫ್ಲೆಶ್ ತಿನ್ಲಿಕ್ಕೆ ಶುರು ಮಾಡಿತು. ಅವುಗಳ ಪ್ರಕಾರ ಅವುಗಳ ಬೀಕಲ್ಲಿ ವೇರಿಯೇಷನ್ಸ್ ಬರಲಿಕ್ಕೆ ಶುರು ಆಯಿತು. ಸೊ ಅಂದರೆ ಅವು ಬರ್ಡ್ಸ್ಗಳು ತಮ್ಮಲ್ಲೇ ಕಾಂಪಿಟೇಷನ್ ಅನ್ನು ಅವಾಯ್ಡ್ ಮಾಡಲಿಕ್ಕೆ ಬೇರೆ ಬೇರೆ ಥರದ ಬಿಹೇವಿಯರನ್ನು ಶುರು ಮಾಡಿ ಅದು ಬೇರೆ ಬೇರೆ ಕಂಡೀಷನ್ಸ್ಗೆ ಅಡಾಪ್ಟ್ ಮಾಡಲಿಕ್ಕೆ ಶುರು ಆಯಿತು. ಸೊ ದಟ್ ಈಸ್ ವಿ ಕ್ಯಾನ್ ಸೆ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕಾಂಪಿಟೇಷನ್ ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳ್ಬೋದು. ದೆನ್ ಕಾಂಪಿಟೇಷನ್ ರಿಲೀಸ್ ಅಂದರೆ ಏನಾಗುತ್ತೆ ನೋಡಿ. ವಾಟ್ ಅಬೌಟ್ ದಿಸ್ ಕಾಂಪಿಟೇಷನ್ ರಿಲೀಸ್? ಇದು ಒಂದು ಕೂಡ ಕಾನ್ಸೆಪ್ಟ್ ಇದೆ. ವಾಟ್ ಇಸ್ ದಿಸ್ ಕಾಂಪಿಟೇಷನ್ ರಿಲೀಸ್? ದಿಸ್ ಕಾನ್ಸೆಪ್ಟ್ ವಾಸ್ ಗಿವನ್ ಬೈ ಸೈಂಟಿಸ್ಟ್ ಕಾನೆಲ್ ಈ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ. ವಾಟ್ ಇಸ್ ದಿಸ್ ಕಾಂಪಿಟೇಷನ್ ರಿಲೀಸ್? ಇಟ್ ಈಸ್ ಪರ್ಫಾರ್ಮ್ಡ್, ಕಾಂಪಿಟೇಷನ್ ರಿಲೀಸ್ ಇದೆಯಲ್ಲ, ಇಟ್ ಈಸ್ ಪರ್ಫಾರ್ಮ್ಡ್ ಬೈ ಕಾನೆಲ್ ಇದನ್ನು ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಪರ್ಫಾರ್ಮ್ಡ್ ಎಕ್ಸ್ಪೆರಿಮೆಂಟ್ ಆನ್ 2 ಸ್ಪೀಸೀಸ್ ಆಫ್ ಬಾರ್ನಾಕಲ್ಸ್ ಇನ್ ರಾಕಿ ಕೋಸ್ಟ್ ಆಫ್ ಸ್ಕಾಟ್ಲ್ಯಾಂಡ್. ರಾಕಿ ಕೋಸ್ಟ್ ಆಫ್ ಸ್ಕಾಟ್ಲ್ಯಾಂಡ್ ಅಲ್ಲಿ 2 ಬಾರ್ನಾಕಲ್ ಸ್ಪೀಸೀಸ್ಗಳನ್ನ ತಗೊಂಡು ಅದನ್ನು ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಯಾರು? ಕಾನೆಲ್. ಏನಾಗುತ್ತೆ ನೋಡಿ, ಹಿ ರಿಮೂವ್ ದಿ ಸುಪೀರಿಯರ್ ಬಲಾನಸ್ ಸ್ಪೀಸೀಸ್ ಅನ್ನ ರಿಮೂವ್ ಮಾಡಿದ್ದಾರೆ. ಸೊ ಅಲ್ಲಿ 2 ಸ್ಪೀಸೀಸ್ ಆಫ್ ಬಾರ್ನಾಕಲ್ಸ್ ಇದೆ, ಒಂದು ಬಲಾನಸ್ ಅಂಡ್ ಕೆಥಾಮಲಸ್ ಇನ್ ದಿ ರಾಕಿ ಕೋಸ್ಟ್ ಆಫ್ ಸ್ಕಾಟ್ಲ್ಯಾಂಡ್ ಅಲ್ಲಿ. ಆಗ ಅವುಗಳಲ್ಲಿ ಲಾರ್ಜರ್ ಸೈಜ್ ಅಂಡ್ ಸುಪೀರಿಯರ್ ಬಲಾನಸ್ ಸ್ಪೀಸೀಸ್ ಅನ್ನ ಯಾವಾಗ ಅವ್ರು ರಿಮೂವ್ ಮಾಡಿದ್ರಲ್ಲ, ಸೊ ಇನ್ಫೀರಿಯರ್ ಸ್ಪೀಸೀಸ್ ಇದೆಯಲ್ಲ ದಟ್ ಇಸ್ ಎ ಕೆಥಾಮಲಸ್, ಅವುಗಳ ಪಾಪ್ಯುಲೇಷನ್ ಎನಾರ್ಮಸ್ ಆಗಿ ಇನ್ಕ್ರೀಸ್ ಆಯಿತು. ಎಂತಕ್ಕಂದ್ರೆ ಅಲ್ಲಿ ಕಾಂಪಿಟೇಷನೇ ಇಲ್ಲ. ಸೊ ಇವೇ ಅಲ್ಲಿ ಡಾಮಿನೇಟ್ ಆಗ್ಲಿಕ್ಕೆ ಶುರು ಆಯಿತು. ಸೊ ಇಮಿಡಿಯೇಟ್ಲಿ ಅವುಗಳ ಪಾಪ್ಯುಲೇಷನ್ ಹೆಚ್ಚಿಗೆ ಆಗುವುದನ್ನು ಅವರು ಕಂಡಿದ್ದಾರೆ. ಅಂಡ್ ದಟ್ ವಿ ಕ್ಯಾನ್ ಸೆ ಇಟ್ ಇಸ್ ಎ ಕಾಂಪಿಟೇಷನ್ ರಿಲೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ ಪ್ರಿಡೇಷನ್. ಪ್ರಿಡೇಷನ್ ಅಂದ್ರೆ ಏನು ನೋಡಿ. ವಾಟ್ ಅಬೌಟ್ ದಿಸ್ ಪ್ರಿಡೇಷನ್? ಪ್ರಿಡೇಷನ್ ಇಟ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ವಿತ್ ಎ ಸಿಂಬಾಲ್ ದಟ್ ಇಸ್ ಎ ಪ್ಲಸ್ ಅಂಡ್ ಮೈನಸ್. ಅಂದರೆ ಒಂದಿಗೆ ಬೆನಿಫಿಟ್ ಆಗ್ತಾ ಇದೆ, ಇನ್ನೊಂದಿಗೆ ಹಾರ್ಮ್ ಆಗ್ತಾ ಇದೆ. ದಟ್ ಇಸ್ ಎ ಪ್ರಿಡೇಷನ್ ಅಂಡ್ ಪ್ರೀ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ತಿನ್ನುವುದು ಮತ್ತೆ ಬೇರೆ ಒಂದು ಸ್ಮಾಲ್ ಆರ್ಗ್ಯಾನಿಸಮ್, ದಟ್ ಇಸ್ ಎ ಟೈಗರ್ ಅಂಡ್ ಡಿ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಕೆಲವೊಂದು ಎಕ್ಸಾಂಪಲ್ ನೋಡಿ. ಪ್ರಿಡೇಟರ್ ಆರ್ಗ್ಯಾನಿಸಮ್ ಅಂಡ್ ಪ್ರೀ ಆರ್ಗ್ಯಾನಿಸಮ್. ಪ್ರಿಡೇಟರ್ ಈಸ್ ಒನ್ ವಿಚ್ ಈಟ್ ದಿ ಅದರ್ ಆರ್ಗ್ಯಾನಿಸಮ್. Prey is nothing but organism one which is eaten by the predator. That is a prey species ಅಂತ ಹೇಳ್ತೀವಿ. ಕೆಲವೊಂದು ಉದಾಹರಣೆ ನೋಡಿ. ಟೈಗರ್ ಇಟ್ ಇಸ್ ಎ ಪ್ರಿಡೇಟರ್. ಡೀರ್ ಇಸ್ ದಿ ಪ್ರೇ ಸ್ಪೀಸೀಸ್. ಸ್ಪ್ಯಾರೋ ಗುಬ್ಬಚ್ಚಿ ಇಸ್ ದಿ ಪ್ರಿಡೇಟರ್. ಪ್ರೇ ಇಸ್ ದಿ
ದಟ್ ಇಸ್ ಸ್ಪ್ಯಾರೋ ಏನು ಮಾಡ್ತಾ ಇದೆ, ಸೀಡ್ ತಿಂತಾ ಇದೆ. ಸೀಡ್ಸ್ ಆರ್ ಆಲ್ಸೋ ಲಿವಿಂಗ್ ಆರ್ಗ್ಯಾನಿಸಮ್, ಅದರಲ್ಲಿ ಎಂಬ್ರಿಯೋ ಇರುತ್ತೆ, ಒಂದು ಪ್ಲಾಂಟ್ ರೀಪ್ರೆಸೆಂಟೇಟಿವ್ ಇರುತ್ತೆ. ಸೊ ಸೀಡ್ಸ್ ಆರ್ ದಿ ಪ್ರೇ ಅಂತ ಹೇಳ್ಬೋದು. ಹರ್ಬಿವೋರ್ ಎನಿಮಲ್ಸ್ ದೇ ಆರ್ ದಿ ಪ್ರಿಡೇಟರ್ಸ್ ಆ್ಯಂಡ್ ಪ್ಲಾಂಟ್ಸ್ ಆರ್ ದಿ ಪ್ರೇ ಸ್ಪೀಸೀಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ರೋಲ್ ಆಫ್ ಪ್ರಿಡೇಟರ್ಸ್. ಪ್ರಿಡೇಟರ್ ಮೇನ್ ರೋಲ್ ಏನಿದೆ, ಒಂದು ಬಯೋಡೈವರ್ಸಿಟಿ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರೇ ಸ್ಪೀಸೀಸನ್ನು ಒಂದು ಕಂಟ್ರೋಲಲ್ಲಿ ಇಡಲಿಕ್ಕೆ ಇದು ಪ್ರಿಡೇಟರ್ ಹೆಲ್ಪ್ ಮಾಡುತ್ತೆ. ಸೊ ಇಂಪಾರ್ಟೆಂಟ್ ರೋಲ್ ಆಫ್ ಪ್ರಿಡೇಟರ್ಸ್ ಇನ್ ದಿ ಡ್ಯೂರಿಂಗ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಏನೇನು ರೋಲ್ ಇದೆ ನೋಡಿ. ಒಂದು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ. ಒಂದು ಎಕ್ಸಾಂಪಲ್ ನೋಡಿ, ಅಲ್ಲಿ ಒಂದು ಫಾರೆಸ್ಟ್ ಇದೆ, ಫಾರೆಸ್ಟಲ್ಲಿ ಒಂದು ಟೈಗರ್ ಇದೆ, ಟೈಗರ್ ಇಸ್ ದಿ ಪ್ರಿಡೇಟರ್. ಆ ಟೈಗರ್ಗೆ ಹೆದರ್ಕೊಂಡು ಡೀರ್ ಪಾಪ್ಯುಲೇಷನ್, ಜಿಬ್ರಾ ಅಥವಾ ಬೇರೆ ಹರ್ಬಿವೋರಸ್ ಎನಿಮಲ್ಸ್ ಎಲ್ಲ ಅವುಗಳ ಪಾಪ್ಯುಲೇಷನ್ ಒಂದು ಕಂಟ್ರೋಲಲ್ಲಿರುತ್ತೆ. ಅಲ್ಲಿ ಡೀರ್, ಜಿಬ್ರಾ ಎಲ್ಲ ಪಾಪ್ಯುಲೇಷನ್ ಕಂಟ್ರೋಲ್ ಇದ್ದರೆ ಇವನ್ ಪ್ಲಾಂಟ್ಸ್ ಪಾಪ್ಯುಲೇಷನ್ ಕೂಡ ಒಂದು ಕಂಟ್ರೋಲಲ್ಲಿರುತ್ತೆ. ಅಲ್ಲಿ ಟೈಗರೇ ಇಲ್ಲ, ಹಾಗಾದರೆ ಎನಾರ್ಮಸ್ ಆಗಿ ಡೀರ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಎನಾರ್ಮಸ್ ಆಗಿ ಡೀರ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆದರೆ ಅಲ್ಲಿ ಪ್ಲಾಂಟ್ಸ್ ಪಾಪ್ಯುಲೇಷನ್ ಯಾ ಗ್ರಾಸ್ ಸ್ಪೀಸೀಸ್ ಬೇಗನೆ ಕಡಿಮೆ ಆಗುತ್ತೆ, ಅದು ಇಮಿಡಿಯೇಟ್ ಆಗಿ ಬ್ಯಾರನ್ ಲ್ಯಾಂಡ್ ಆಗುತ್ತೆ, ಅಲ್ಲಿ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ಲಿ ಆಗಿ ಆಗೋದೇ ಇಲ್ಲ. So predators, they helps in the equal distribution of energy in a given habitat or the given ecosystem. They keep the prey population under the control. Then maintain species diversity. ಅಷ್ಟೇ ಅಲ್ಲ, ಪ್ರಿಡೇಟರ್ ದೇ ಆಕ್ಟ್ ಆಸ್ ಎ ಬಯೋ ಕಂಟ್ರೋಲ್ ಏಜೆಂಟ್. ಕೆಲವೊಂದು ಸಲ ಪ್ರಿಡೇಟರ್ ಎನಿಮಲ್ಸ್ಗಳು ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ಕೂಡ ಕೆಲಸ ಮಾಡ್ತಿರುತ್ತೆ. ಕೆಲವೊಂದು ಇನ್ಸೆಕ್ಟ್ ಇರುತ್ತೆ, ದಟ್ ಇಸ್ ಯಾವುದಿದೆ, ಲೇಡಿ ಬರ್ಡ್ ಬೀಟಲ್, ಇಟ್ ವಿಲ್ ಹೆಲ್ಪ್ಸ್ ಟು ಕಂಟ್ರೋಲ್ ದಿ ಅಫಿಡ್. ಸೊ ಲೇಡಿ ಬರ್ಡ್ ಬೀಟಲ್ ಏನು ಮಾಡ್ತಾ ಇದೆ, ಅದು ಅಲ್ಲಿ ಪ್ರಿಡೇಟರ್ ಆಗಿ ಕೆಲಸ ಮಾಡ್ತಾ ಇದೆ. ಡ್ರ್ಯಾಗನ್ ಫ್ಲೈ, ಇಟ್ ಕಂಟ್ರೋಲ್ ದಿ ಮಾಸ್ಕಿಟೋಸ್. ಸೊ ಅಲ್ಲಿ ಡ್ರ್ಯಾಗನ್ ಫ್ಲೈ ಪ್ರಿಡೇಟರ್ ಆಗಿ ಕೆಲಸ ಮಾಡ್ತಾ ಇದೆ, ಮಾಸ್ಕಿಟೋ ದೇ ಆರ್ ದಿ ಪ್ರೇ. ಸೊ ಈ ರೀತಿ ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ಕೂಡ ಪ್ರಿಡೇಟರ್ಗಳು ಕೆಲಸ ಮಾಡ್ತಿರುತ್ತೆ. ನೆಕ್ಸ್ಟ್ ನೋಡಿ, ಇವನ್ ಇದು ಪ್ರೇ ಸ್ಪೀಸೀಸ್ ಇದೆಯಲ್ಲ, ಜಸ್ಟ್ ಟು ಎಸ್ಕೇಪ್ ದೆಮ್ಸೆಲ್ಸ್ ಫ್ರಮ್ ದಿ ಪ್ರಿಡೇಟರ್. ಪ್ರೇ ಸ್ಪೀಸೀಸ್ ಇದೆಯಲ್ಲ, ಜಸ್ಟ್ ಟು ಎಸ್ಕೇಪ್ ದೆಮ್ಸೆಲ್ಸ್ ಫ್ರಮ್ ದಿ ಪ್ರಿಡೇಟರ್, ದೇ ವಿಲ್ ಶೋ ಸಮ್ ಅಡಪ್ಟೇಷನ್ಸ್. ಕೆಲವೊಂದು ಕೆಮೋಫ್ಲೇಜ್ ತೋರಿಸ್ತಾ ಇರುತ್ತೆ, ಕೆಲವೊಂದು ಬಿಹೇವಿಯರಲ್ ಅಡಪ್ಟೇಷನ್ ತೋರಿಸ್ತಾ ಇರುತ್ತೆ. ಏನು ಎಕ್ಸಾಂಪಲ್ ನೋಡಿ, ಇಲ್ಲಿ ನೋಡಿ, ಅಡಪ್ಟೇಷನ್ಸ್ ಇನ್ ಪ್ರೇ ಆಸ್ ಎ ಸೆಲ್ಫ್ ಡಿಫೆನ್ಸ್. ಪ್ರಿಡೇಟರಿಂದ ತಪ್ಪಿಸ್ಕೊಳ್ಳಿಕ್ಕೆ, ಪ್ರಿಡೇಟರಿಂದ ಬಚಾವ್ ಆಗಲಿಕ್ಕೆ ಕೆಲವೊಂದು ಅಡಪ್ಟೇಷನ್ ತೋರಿಸ್ತಾ ಇರುತ್ತೆ. ಒಂದು ಪ್ರೇಯಿಂಗ್ ಮ್ಯಾಂಟಿಸ್ ಇದೆ. ಇಲ್ಲಿ ಪ್ರೇಯಿಂಗ್ ಮ್ಯಾಂಟಿಸ್ ಕಲರ್ ಏನಿರುತ್ತೆ, ಇಟ್ ಇಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ಲೈಕ್ ದಟ್ ಆಫ್ ದಿ ಗ್ರಾಸ್. ಆತ ಸರೌಂಡಿಂಗ್ ಪ್ಲಾಂಟ್ ಕಲರ್ ಇದೆಯಲ್ಲ, ಗ್ರೀನ್ ಕಲರ್, ಅದೇ ಥರ ಇರುತ್ತೆ. ಸೊ ಗ್ರಾಸ್ ಸೂಪರ್ ಕೂಡ ಆಗ್ಬೋದು ಎಕ್ಸಾಂಪಲ್, ಆರ್ ಇವನ್ ಪ್ರೇಯಿಂಗ್ ಮ್ಯಾಂಟಿಸ್, ದೇ ಆರ್ ದಿ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಅಷ್ಟೇ ಅಲ್ಲ, ಡೆಡ್ಲಿ ಬಟರ್ಫ್ಲೈ ಟು ಎಸ್ಕೇಪ್ ಇಟ್ ಸೆಲ್ಫ್ ಫ್ರಾಮ್ ದಿ ಪ್ರಿಡೇಟರ್. ಡೆಡ್ಲಿ ಬಟರ್ಫ್ಲೈ ಕಲರ್ ಇದೆಯಲ್ಲ, ಎಕ್ಸಾಕ್ಟ್ಲಿ ಇಟ್ ಇಸ್ ಸಿಮಿಲರ್ ಟು ಕಲರ್ ಲೈಕ್ ದಟ್ ಆಫ್ ದಿ ವುಡ್ ಕಲರ್. ಎ ಲಾಗ್ ಆಫ್ ವುಡ್ ಕಲರ್ ಇರುತ್ತೆ, ಸೇಮ್ ಅದೇ ಕಲರ್ ಇರುತ್ತೆ. ಅಂದರೆ ಇವು ಎರಡು ಕೆಮೋಫ್ಲೇಜ್ ತೋರಿಸ್ತಾ ಇದೆ. ದೆನ್ ಅಷ್ಟೇ ಅಲ್ಲ, ದಟ್ ಇಸ್ ಎ ಮೊನಾರ್ಕ್ ಬಟರ್ಫ್ಲೈ. ಮೊನಾರ್ಕ್ ಬಟರ್ಫ್ಲೈ ಇನ್ ಇಟ್ಸ್ ಬಾಡಿ ಇಟ್ ಕಂಟೈನ್ಸ್ ಎ ಟಾಕ್ಸಿಕ್ ಗ್ಲೈಕೋಸೈಡ್ಸ್. ಈಗ ಇದರ ಬಾಡಿಯಲ್ಲಿ ಟಾಕ್ಸಿಕ್ ಗ್ಲೈಕೋಸೈಡ್ಸ್ ಇರುತ್ತೆ. ಸೊ ಅದಕ್ಕಾಗಿ ಇದನ್ನು ಯಾವುದೇ ಪ್ರೆಡೇಟರ್ ತಿನ್ನೋದೇ ಇಲ್ಲ. ನಾವು ಕ್ವಶನ್ ಬರುತ್ತೆ, ಫ್ರಮ್ ವೇರ್ ದಿಸ್ ಟಾಕ್ಸಿಕ್ ಗ್ಲೈಕೋಸೈಡ್ಸ್ ಎಂಟರ್ಸ್ ಇನ್ ಟು ದಿ ಮೊನಾರ್ಕ್ ಬಟರ್ಫ್ಲೈ. ಇದು ಮೊನಾರ್ಕ್ ಬಟರ್ಫ್ಲೈ ಯಾವಾಗ ಲಾರ್ವಲ್ ಸ್ಟೇಜಲ್ಲಿ ಇದೆಯಲ್ಲ, ಡ್ಯೂರಿಂಗ್ ದಿ ಲಾರ್ವಲ್ ಸ್ಟೇಜ್ ಇಟ್ ವಿಲ್ ಫೀಡ್ಸ್ ಆನ್ ಸಮ್ ಟಾಕ್ಸಿಕ್ ಅಲ್ಕಲಾಯ್ಡ್ಸ್ ಆಫ್ ದಿ ಪ್ಲಾಂಟ್. ಕೆಲವೊಂದು ಪ್ಲಾಂಟ್ನ ಟಾಕ್ಸಿಕ್ ಅಲ್ಕಲಾಯ್ಡ್ಸ್ ಮೇಲೆ ಅದು ಫೀಡ್ ಮಾಡುತ್ತೆ. ಸೊ ಲಾರ್ವಲ್ ಸ್ಟೇಜಲ್ಲೇ ಆ ಟಾಕ್ಸಿಕ್ ಗ್ಲೈಕೋಲೈಡ್ಸ್ ಅದರ ಬಾಡಿಯಲ್ಲಿ ಎಂಟರ್ ಆಗುತ್ತೆ. ಅದರ ಬಾಡಿಗೆ ಅದು ಏನೂ ಹಾರ್ಮ್ ಆಗೋದಿಲ್ಲ. ಬಟ್ ಈ ಮೊನಾರ್ಕ್ ಬಟರ್ಫ್ಲೈಯನ್ನು ಯಾರಾದ್ರು ತಿಂದರೆ ಇನ್ ಅಡಲ್ಟ್ ಸ್ಟೇಜ್, ಆ ತಿನ್ನುವ ಪ್ರಿಡೇಟರ್ ಎನಿಮಲ್ಸ್ಗೆ ಅದು ಡ್ಯಾಮೇಜ್ ಆಗುತ್ತೆ, ಅದು ಹಾರ್ಮ್ಫುಲ್ ಆಗುತ್ತೆ. ಸೊ ದಟ್ ಈಸ್ ದೀಸ್ ಸಮ್ ಆರ್ಗ್ಯಾನಿಸಮ್ಸ್, ದೇ ವಿಲ್ ಶೋ ದಿ ಸೆಲ್ಫ್ ಡಿಫೆನ್ಸ್ ಮೆಕ್ಯಾನಿಸಮ್ ಟು ಎಸ್ಕೇಪ್ ದೆಮ್ಸೆಲ್ಸ್ ಫ್ರಮ್ ದಿ ಪ್ರಿಡೇಟರ್ ಆರ್ಗ್ಯಾನಿಸಮ್ಸ್. ನೆಕ್ಸ್ಟ್ ನೋಡಿ, ಪ್ಯಾರಾಸೈಟಿಸಮ್ ಅಂತ ಹೇಳ್ತೀವಿ. ಇವನ್ ಇನ್ ಪ್ಯಾರಾಸೈಟಿಸಮ್ ಅಲ್ಲೂ ಕೂಡ ಪ್ಲಸ್ ಮೈನಸ್ ಇಂಟ್ರಾಕ್ಷನ್ ಇರುತ್ತೆ. ದಟ್ ಇಸ್ ಒನ್ ವಿಲ್ ಗೆಟ್ ಬೆನಿಫಿಟ್ ಆ್ಯಂಡ್ ಅನದರ್ ವಿಲ್ ಹಾರ್ಮ್ಡ್. ಏನಿರುತ್ತೆ, ಪ್ಯಾರಾಸೈಟಿಕ್ ಆರ್ಗ್ಯಾನಿಸಮ್ ಇರುತ್ತೆ, ಅದು ಸ್ಮಾಲ್ ಸೈಜ್ ಇರುತ್ತೆ, ಆ್ಯಂಡ್ ಹೋಸ್ಟ್ ಆರ್ಗ್ಯಾನಿಸಮ್ ಇರುತ್ತಲ್ಲ, ಅದು ಲಾರ್ಜ್ ಸೈಜ್ ಇರುತ್ತೆ. ಯೂಶ್ವಲಿ ಪ್ಯಾರಾಸೈಟಿಕ್ ಆರ್ಗ್ಯಾನಿಸಮ್ ಇರುತ್ತಲ್ಲ, ಹೋಸ್ಟ್ ಆರ್ಗ್ಯಾನಿಸಮ್ ಇಂದ ಅದರ ಬ್ಲಡ್ ಸಕ್ ಮಾಡ್ತಿರುತ್ತೆ, ಫ್ಲೆಶ್ ಆರ್ ಮೀಟ್ ಸಕ್ ಮಾಡಿ ದ ಪ್ಯಾರಾಸೈಟ್ ದ ರೆಡ್ಯೂಸ್ ದಿ ಗ್ರೋತ್ ಆ್ಯಂಡ್ ಪಾಪ್ಯುಲೇಷನ್ ಸೈಜ್ ಆಫ್ ದಿ ಹೋಸ್ಟ್. ಬಿಕಾಸ್ ಪ್ಯಾರಾಸೈಟ್ ಏನು ಮಾಡುತ್ತೆ, ಐದರ್ ದೇ ಮೇ ಬಿ ಕಾಸಸ್ ದಿ ಡಿಸೀಸ್ ಆರ್ ಅದರ ಬಾಡಿ ಸೈಜನ್ನು ರೆಡ್ಯೂಸ್ ಮಾಡುತ್ತೆ, ಅವುಗಳಿಗೆ ಟಾರ್ಚರ್ ಕೊಟ್ಟು ಅವುಗಳ ಗ್ರೋತನ್ನು ರೆಡ್ಯೂಸ್ ಮಾಡುತ್ತೆ, ಅಥವಾ ಓವರ್ ಆಲ್ ಅವುಗಳ ಪಾಪ್ಯುಲೇಷನ್ ಸೈಜ್, ಹೋಸ್ಟ್ ಆರ್ಗ್ಯಾನಿಸಮ್ಸ್ನ ಪಾಪ್ಯುಲೇಷನ್ ಸೈಜನ್ನೇ ಡಿಕ್ರೀಸ್ ಮಾಡುತ್ತೆ. ಪ್ಯಾರಾಸೈಟ್ಸ್ ದೇ ಮೇ ಬಿ ಟೂ ಟೈಪ್ಸ್. ಒಂದು ಎಕ್ಟೋ ಪ್ಯಾರಾಸೈಟ್ ಇರ್ಬೋದು, ಎಂಡೋ ಪ್ಯಾರಾಸೈಟ್ ಇರ್ಬೋದು. ಪ್ಯಾರಾಸೈಟ್ಸ್ ಇದೆಯಲ್ಲ, ಅದು ಎರಡು ಟೈಪ್ಸ್ ಇರುತ್ತೆ, ಎಕ್ಟೋ ಪ್ಯಾರಾಸೈಟ್ಸ್ ಆರ್ ಎಂಡೋ ಪ್ಯಾರಾಸೈಟ್. ಎಕ್ಟೋ ಪ್ಯಾರಾಸೈಟ್ಸ್ಗೆ ಎಕ್ಸಾಂಪಲ್ ಯಾವುದಿರುತ್ತೆ, ಟಿಕ್ಸ್, ಲೀಚಸ್,
ದೇ ಆರ್ ದಿ ಬೆಸ್ಟ್ ಎಕ್ಸಾಂಪಲ್. ಎಂಡೋ ಪ್ಯಾರಾಸೈಟ್ಸ್ಗೆ ಕೆಲವೊಂದು ಮೈಕ್ರೋಸ್, ಬ್ಯಾಕ್ಟೀರಿಯಾ ಇದೆ, ಫಂಗಸ್ ಇದೆ, ಬಾಡಿಯ ಒಳಗಡೆ ಹೋಗಿ ಅದು ಡಿಸೀಸ್ ಕಾಸ್ ಮಾಡುತ್ತೆ. ಸೊ ದೇ ಆರ್ ದಿ ಎಂಡೋ ಪ್ಯಾರಾಸೈಟ್. ಇವನ್ ವರ್ಮ್ಸ್ ಆಲ್ಸೋ, ದೇ ಆರ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಂಡೋ ಪ್ಯಾರಾಸೈಟ್. ಇವನ್ ಪ್ಲಾಂಟ್ ಪ್ಯಾರಾಸೈಟ್ಸ್ ಕೂಡ ಬರುತ್ತೆ. ಒಂದಿದೆ ಎಕ್ಟೋ ಪ್ಯಾರಾಸೈಟ್ಸ್ಗೆ ಎಕ್ಸಾಂಪಲ್ ಹೇಳ್ತೀನಿ, ಕಸ್ಕುಟ. ಕಸ್ಕುಟ ಇದೆಯಲ್ಲ, ಕಸ್ಕುಟ ಇಟ್ ಇಸ್ ಎ ಪ್ಯಾರಾಸೈಟಿಕ್ ಪ್ಲಾಂಟ್. ಓಕೆ, ಕಸ್ಕುಟ ರಿಫ್ಲೆಕ್ಸಾ ಅಂತ ಹೇಳ್ತೀವಿ. ಇಟ್ ಇಸ್ ಎ ಕಸ್ಕುಟ, ಸಾರಿ ನಾನು ಸ್ಪೆಲ್ಲಿಂಗ್ ತಪ್ಪು ಬರ್ತಿದ್ದೀನಿ ಇಲ್ಲಿ. ಕಸ್ಕುಟ, ಕಸ್ಕುಟ ಇಟ್ ಇಸ್ ಎ ಟೋಟಲ್ ರೂಟ್ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಸ್ಯಾಂಡಲ್ವುಡ್ ಟ್ರೀ, ಚಂದನದ ಗಿಡ ಅಂತ ಹೇಳ್ತೀವಲ್ಲ, ಚಂದನ ಮರ. ಓಕೆ, ಸ್ಯಾಂಡಲ್ ಪ್ಲಾಂಟ್ ಇದೆ, ಸ್ಯಾಂಡಲ್ವುಡ್ ಪ್ಲಾಂಟ್. ಇಟ್ ಈಸ್ ಆಲ್ಸೋ ಎ ಪಾರ್ಸಿಯಲ್ ರೂಟ್ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಸಾರಿ, ಕಸ್ಕುಟ ಇದೆ ಸ್ಟೆಮ್ ಪ್ಯಾರಾಸೈಟ್, ಟೋಟಲ್ ಸ್ಟೆಮ್ ಪ್ಯಾರಾಸೈಟ್, ಅಂಡ್ ಸ್ಯಾಂಡಲ್ವುಡ್ ಪ್ಲಾಂಟ್ ಈಸ್ ಎ ಪಾರ್ಸಿಯಲ್ ರೂಟ್ ಪ್ಯಾರಾಸೈಟ್. ಆ ಲೈಫಲ್ಲಿ ಕೆಲವೊಂದು ಪೀರಿಯಡ್ ಮಾತ್ರ ಅದು ಬೇರೆ ಪ್ಲಾಂಟ್ಸ್ ಜೊತೆಗೆ ಬೇರೆ ಪ್ಲಾಂಟ್ ಹೆಲ್ಪಿಂದ ಅದರ ಹೆಲ್ಪ್ ಮುಖಾಂತರ ಅದು ಸರ್ವೈವ್ ಆಗ್ತಾ ಇರುತ್ತೆ. ಬಟ್ ಕಸ್ಕುಟ ಇದೆ ಅಲ್ಲ, ಇದು ಟೋಟಲ್ ಸ್ಟೆಮ್ ಪ್ಯಾರಾಸೈಟ್ ಇದೆ. ಲೈಫ್ ಲಾಂಗ್ ಅದರ ರೂಟ್ಗಳು ಬೇರೆ ಸ್ಟೆಮ್ ಇಂದಾನೆ ನ್ಯೂಟ್ರಿಯೆಂಟ್ ಸಕ್ ಮಾಡ್ತಾ ಇರುತ್ತೆ. ಸೊ ದೇ ಆರ್ ದಿ ಸಮ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ಎಕ್ಟೋ ಪ್ಯಾರಾಸೈಟ್ಸ್. ನೆಕ್ಸ್ಟ್ ನೋಡೋಣ, ಅಡಪ್ಟೇಷನ್ಸ್ ಇನ್ ದಿ ಪ್ಯಾರಾಸೈಟ್. ಪ್ಯಾರಾಸೈಟ್ಸ್ಗಳಲ್ಲಿ ಏನು ಅಡಪ್ಟೇಷನ್ ಆಗಿರುತ್ತೆ? ಒಂದು ಥಿಕ್ ವಾಲ್, ಅಂದರೆ ಹೋಸ್ಟ್ ಆರ್ಗ್ಯಾನಿಸಮ್ ಇಂದ ಸ್ವಂತಕ್ಕೆ ಬಚಾವಾಗಲಿಕ್ಕೆ, ಹೋಸ್ಟ್ ಆರ್ಗ್ಯಾನಿಸಮ್ ರಿಲೀಸ್ ಮಾಡುವಂಥ ಕೆಮಿಕಲ್ಸ್ಗಳಿಂದ ಬಚಾವಾಗಲಿಕ್ಕೆ ಒಂದು ಥಿಕ್ ವಾಲ್ ಅಥವಾ ಸಿಸ್ಟ್ ವಾಲ್ ಪ್ರೊಡ್ಯೂಸ್ ಮಾಡುತ್ತೆ. ದೆನ್ ದೇ ಹ್ಯಾವ್ ದಿ ಅಬಿಲಿಟಿ ಟು ಟಾಲರೇಟ್ ದಿ ಆ್ಯನರೋಬಿಕ್ ಕಂಡೀಷನ್. ಈಗ ಹೋಸ್ಟ್ ಆರ್ಗ್ಯಾನಿಸಮ್ ಬಾಡಿಯಲ್ಲಿ ಎಂಟರ್ ಆದಮೇಲೆ ಅಲ್ಲಿ ಆಲ್ವೇಸ್ ಆಕ್ಸಿಜನ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಸೊ ದೇ ಹ್ಯಾವ್ ದಿ ಅಬಿಲಿಟಿ ಟು ಟಾಲರೇಟ್ ದಿ ಆ್ಯನರೋಬಿಕ್ ಕಂಡೀಷನ್. ದೇ ವಿಲ್ ಶೋ ದಿ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ರೇಟ್ ಭಾಳ ಫಾಸ್ಟ್ ಇರುತ್ತೆ. ಅಡೇಜಿವ್ ಆರ್ಗನ್ಸ್ ಆರ್ ಪ್ರೆಸೆಂಟ್, ಅಂದರೆ ಬಾಡಿ ಮೇಲೆ ಅಟ್ಯಾಚ್ ಆಗಲಿಕ್ಕೆ ಅಡೇಜಿವ್ ಆರ್ಗನ್ಸ್ ಇರುತ್ತೆ. ಅಷ್ಟೇ ಅಲ್ಲ, ಅವುಗಳ ಬಾಡಿಯಿಂದ ಸ್ಯಾಪ್ ಅಥವಾ ಬ್ಲಡ್ ಸಕ್ ಮಾಡಲಿಕ್ಕೆ ಸಕರ್ಸ್ ಕೂಡ ಪ್ರೆಸೆಂಟ್ ಆಗಿರುತ್ತೆ. ಪ್ಲಸ್ ಅಂದರೆ ಪ್ಲಸ್ ಸರ್ಕಲ್, ಪ್ರೆಸೆಂಟ್ ಸಿಂಬಾಲ್. ಸೊ ಸಕರ್ಸ್ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ದ. ಇನ್ನೊಂದು ಸ್ಪೆಸಿಫಿಕ್ ಟೈಪ್ ಆಫ್ ಪ್ಯಾರಾಸೈಟಿಸಮ್ ಬರುತ್ತೆ. ಬಹಳ ಇಂಪಾರ್ಟೆಂಟ್ ಇದೆ, ಪದೇ ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕ್ವಶನ್ ಕೇಳ್ತಿರ್ತಾರೆ. ದರ್ ಇಸ್ ಎ ಬ್ರೂಡ್ ಪ್ಯಾರಾಸೈಟಿಸಮ್. ಬ್ರೂಡ್ ಪ್ಯಾರಾಸೈಟಿಸಮ್ಗೆ ಬೆಸ್ಟ್ ಎಕ್ಸಾಂಪಲ್ ಇದೆ, ದರ್ ಇಸ್ ಎ ಕೋಯಲ್, ಕೋಗಿಲೆ ಅಂತ ಹೇಳ್ತೀವಿ. ಕೋಯಲ್ lays eggs in the nest of crow. ಕೋಯಲ್ ಇಟ್ ವಿಲ್ ಲೇ ದಿ ಎಗ್ಸ್ ಇನ್ ದಿ ನೆಸ್ಟ್ ಆಫ್ ಕ್ರೋ. ಅಂದರೆ ಕೋಗಿಲೆ ಇದೆಯಲ್ಲ, ಅದು ಕಾಗೆಯ ಗೂಡಲ್ಲಿ ಹೋಗಿ ಎಗ್ ಲೇಯಿಂಗ್ ಮಾಡುತ್ತೆ. ದಟ್ ಇಸ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಬ್ರೂಡ್ ಪ್ಯಾರಾಸೈಟಿಸಮ್. ಹೇಗೆ ಇದು? ಯೂಶುವಲಿ ಕೋಗಿಲೆಗೆ ತನ್ನದೇ ಆದ ಗೂಡು ಕಟ್ಕೊಳ್ಳಿಕ್ಕೆ ಬರೋದಿಲ್ಲ. ಸೊ ಕಾಗೆ ಗೂಡು ಕಟ್ಟಿರುತ್ತೆ, ಅದರದ್ದೇ ಕಾಗೆ ಅಲ್ಲಿ ಎಗ್ ಲೇಯಿಂಗ್ ಮಾಡಿರುತ್ತೆ. ಸೊ ಕೋಗಿಲೆ ಟೈಮ್ ನೋಡಿಕೊಂಡು ಆ ಕಾಗೆಯ ಗೂಡಲ್ಲಿ ಹೋಗಿ ತಂದು ಕೂಡ ಎಗ್ ಲೇಯಿಂಗ್ ಮಾಡುತ್ತೆ. ಸೊ ಕಾಗೆ ಈಗ ಎಗ್ಗೆ ಹ್ಯಾಚಿಸ್ ಮಾಡುವಾಗ, ಕಾವು ಕೊಡುವಾಗ ತನ್ನ ಮೊಟ್ಟೆಯ ಜೊತೆಗೆ ಕೋಗಿಲೆಯ ಮೊಟ್ಟೆಗಳನ್ನು ಕೂಡ ಕಾವು ಕೊಡುತ್ತೆ. ಕಾಗೆ ಗೊತ್ತೇ ಆಗೋದಿಲ್ಲ ತನ್ನ ಮೊಟ್ಟೆ ಯಾವುದು, ಬೇರೆ ಮೊಟ್ಟೆ ಅದು ಗೊತ್ತೇ, ಎಲ್ಲ ಮೊಟ್ಟೆಗಳು ತಂದೆ ಅಂತ ತಿಳ್ಕೊಂಡು ಅದು ಕಾವು ಕೊಡುತ್ತೆ. ಮರಿಗಳು ಹೊರಗಡೆ ಬರುತ್ತೆ. ಸೊ ಕೋಗಿಲೆ ಮರಿಗಳು ದೊಡ್ಡದಾಗುತ್ತೆ. ಸೊ ಅಲ್ಲಿ ಏನಾಗ್ತಾ ಇದೆ, ಕಾಗೆ ಬೇರೆಯ ಮರಿಗಳನ್ನ ಡೆವಲಪ್ ಮಾಡಲಿಕ್ಕೆ ಅಲ್ಲಿ ಎನರ್ಜಿ ವೇಸ್ಟ್ ಮಾಡ್ತಾ ಇದೆ. ಸೊ ಕಾಗೆಗೆ ಹಾರ್ಮ್ ಆಗ್ತಾ ಇದೆ. ಕೋಗಿಲೆ ಆರಾಮಾಗಿ ತನ್ನ ಜಸ್ಟ್ ಎಗ್ ಲೇಯಿಂಗ್ ಮಾಡ್ತು, ಬಿಟ್ಬಿಟ್ಟು ಅದ್ರ ಮರಿಗಳು ತನ್ನಷ್ಟಕ್ಕೆ ತಾನೇ ಬೆಳವಣಿಗೆ ಆಗ್ತಾ ಇದೆ. ಸೊ ದಟ್ ಇಸ್ ಎ ಎಕ್ಸಾಂಪಲ್ ಫಾರ್ ಬ್ರೂಡ್ ಪ್ಯಾರಾಸೈಟಿಸಮ್ ಅಂತ ಹೇಳ್ತೀವಿ. ದಟ್ ವಿ ಕ್ಯಾನ್ ಸೇ ಬ್ರೂಡ್ ಪ್ಯಾರಾಸೈಟಿಸಮ್, ನೆಸ್ಟ್ ಪ್ಯಾರಾಸೈಟಿಸಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಅಮೆನ್ಸಲಿಸಮ್. ಒನ್ ಮೋರ್ ಇಂಟ್ರಾಕ್ಷನ್ ಇದೆ, ಅಮೆನ್ಸಲಿಸಮ್. ಅಮೆನ್ಸಲಿಸಮ್ ಅಲ್ಲಿ ಏನಾಗ್ತಾ ಇದೆ, ಒಂದಕ್ಕೆ ಹಾರ್ಮ್ ಆಗ್ತಾ ಇದೆ, ಇನ್ನೊಂದು ಆ ಇಂಟ್ರಾಕ್ಷನ್ ಅಲ್ಲಿ ರಿಮೇನ್ಸ್ ನ್ಯೂಟ್ರಲ್ ಆಗಿರುತ್ತೆ. ದಟ್ ಇಸ್ ಎ ಅಮೆನ್ಸಲಿಸಮ್ ಅಂತ ಹೇಳ್ತೀವಿ. ಹೆಂಗಾಗುತ್ತೆ ನೋಡಿ, ಒನ್ ಆರ್ಗ್ಯಾನಿಸಮ್ ಇನ್ಹಿಬಿಟ್ ದಿ ಗ್ರೋತ್ ಆಫ್ ಅನದರ್ ಆರ್ಗ್ಯಾನಿಸಮ್ ಬೈ ರಿಲೀಸಿಂಗ್ ದಿ ಕೆಮಿಕಲ್ಸ್ ಅನ್ನೋಯಿಂಗ್ಲಿ. ಗೊತ್ತಿಲ್ಲದೇನೆ ಕೆಲವೊಂದು ಆರ್ಗ್ಯಾನಿಸಮ್ಗಳು ಕೆಮಿಕಲ್ ರಿಲೀಸ್ ಮಾಡ್ತಾ ಇರುತ್ತೆ. ಅಂಡ್ ಬಿಕಾಸ್ ಆಫ್ ದಟ್ ಕೆಮಿಕಲ್ ಇಟ್ ವಿಲ್ ಹಾರ್ಮ್ಸ್ ಟು ದಿ ಅದರ್ ಆರ್ಗ್ಯಾನಿಸಮ್. ಅದು ಬೇಕಂತ ಇಲ್ಲ, ಅನ್ನೋಯಿಂಗ್ಲಿ ಕೆಮಿಕಲ್ ರಿಲೀಸ್ ಮಾಡ್ತಾ ಇದೆ, ಬಟ್ ಆ ಕೆಮಿಕಲ್ ಇಂದ ಬೇರೆ ಆರ್ಗ್ಯಾನಿಸಮ್ಸ್ಗಳಿಗೆ ಹಾರ್ಮ್ ಆಗ್ತಾ ಇದೆ. ಸೊ ದಟ್ ವಿ ಕ್ಯಾನ್ ಸೇ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಮೆನ್ಸಲಿಸಮ್ ಅಂತ ಹೇಳ್ತೀವಿ. ಯಾವ್ದು ಎಕ್ಸಾಂಪಲ್ ಇದೆ ನೋಡಿ, ಕೆಲವೊಂದು ಎಕ್ಸಾಂಪಲ್ ನಾನು ಬರ್ದಿದ್ದೀನಿ ಇಲ್ಲಿ. ಕನ್ವಲುಲಸ್ ವೀಡ್ ಪ್ಲಾಂಟ್ ಇದೆ. ಕನ್ವಲುಲಸ್ ಇಸ್ ಎ ಒನ್ ವೀಡ್ ಪ್ಲಾಂಟ್, ಇಟ್ ರಿಲೀಸ್ ಎ ಕೆಮಿಕಲ್. ಆ ಕನ್ವಲುಲಸ್ ವೀಡ್ ಪ್ಲಾಂಟ್ ಇದೆಯಲ್ಲ, ಕಳೆ ಅಂತ ಹೇಳ್ತೀವಿ ಹೊಲದಲ್ಲಿ. ಕನ್ವಲುಲಸ್ ವೀಡ್ ಪ್ಲಾಂಟ್ ಇಟ್ ವಿಲ್ ರಿಲೀಸ್ ದಿ ಕೆಮಿಕಲ್ ಅಂಡ್ ದಟ್ ಕೆಮಿಕಲ್ ಇನ್ಹಿಬಿಟ್ ದಿ ಗ್ರೋತ್ ಆಫ್ ವೀಟ್ ಕ್ರಾಪ್. ಗೋಧಿ ಬೆಳೆಯನ್ನ, ಅದು ಗೋಧಿ ಕ್ರಾಪ್ ಇರ್ತಲ್ಲ, ಗೋಧಿ ಗದ್ದೆ ಇರ್ತಲ್ಲ, ಅದು ಗೋಧಿ ಅಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಬಿಡೋದೇ ಇಲ್ಲ, because of this convolvulus plant. Then black walnut, it will also releases the chemical which inhibit the growth of apple plant, apple or even alfalfa.
ದ ನೆಕ್ಸ್ಟ್ ಪೆನಿಸಿಲಿಯಂ, ಇದು ಫಂಗಸ್ ಇದೆ. Penicillium, it will releases the chemical. Penicillium, it will releases the chemical which inhibit the growth of a bacteria, Staphylococcus. Staphylococcus bacteria na growth ಮಾಡ್ಲಿಕ್ಕೆ ಅಲೋನೇ ಮಾಡೋದಿಲ್ಲ. So these are the best example for amencillism. ಹೆಂಗ್ ನೋಡಿ, ಪೆನಿಸಿಲಿಯಂ ಅದು ಕೆಮಿಕಲ್ ರಿಲೀಸ್ ಮಾಡ್ತಾ ಇದೆ, ಅಂದ್ರೆ ಇದು ರಿಮೇನ್ಸ್ ನ್ಯೂಟ್ರಲ್ ಆಗಿದೆ. ಬಟ್ ಆ ಪೆನಿಸಿಲಿಯಂ ರಿಲೀಸ್ ಮಾಡೋ ಕೆಮಿಕಲ್ ಇಂದ ಸ್ಟ್ಯಾಫಿಲೋಕೋಕಸ್ಗೆ ಹಾರ್ಮ್ ಆಗ್ತಾ ಇದೆ. ಸೊ ದಟ್ ಈಸ್ ಮೈನಸ್ ಇಂಟ್ರಾಕ್ಷನ್ ಇದಕ್ಕಾಗ್ತಾ ಇದೆ. ಸೊ ದಟ್ ವಿ ಕ್ಯಾನ್ ಸೆಟ್ ಇದೆ ಅಮೆನ್ಸಲಿಸಮ್ ಅಂತ ಹೇಳ್ತೀವಿ. ಇಲ್ಲಿವರೆಗೆ ಏನೇನು ನಾವು ಚಾಪ್ಟರ್ ಡಿಸ್ಕಸ್ ಮಾಡಿದೀವಲ್ಲ ಆಸ್ ಪರ್ ದಿ NCERT ಆಯಿತು. ಸೊ ಇಲ್ಲೊಂದು ಕೆಲವೊಂದು ಕ್ವಿಕ್ ರಿಕ್ಯಾಪ್ ಆಗಿ ಕೆಲವೊಂದು ಕ್ವಶನ್ಸ್ ಅನ್ನು ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ. ದ ಸಾಲ್ಟ್ ಕಾನ್ಸಂಟ್ರೇಷನ್ ಆಫ್ ಸಿ ಮೇಜರ್ಡ್ ಇನ್ ಪಾರ್ಟ್ಸ್ ಪರ್ 1000 ಈಸ್. ಸಿ ಇದೆ, ಸಮುದ್ರದ ಸಾಲ್ಟ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಎಷ್ಟಿರುತ್ತೆ? ಯೂಶುವಲಿ ಇಟ್ ಈಸ್ ವೆರೀಸ್ ಬಿಟ್ವೀನ್ 30 to 35 ಪಾರ್ಟ್ಸ್ ಪರ್ 1000 ಇರುತ್ತೆ. Then lichens are association of, second question ಏನಿದೆ ನೋಡಿ, lichens are association of, ಯಾವ ಎರಡು ಆರ್ಗ್ಯಾನಿಸಮ್ಗಳ ಮಧ್ಯೆ ಅಸೋಸಿಯೇಷನ್ ಆಗಿ ಲೈಕೇನ್ಸ್ ಆಗಿ ಡೆವಲಪ್ ಆಗ್ತಾ ಇದೆ. Lichens are the association of, usually we can say that is a fungi and algae. Fungi plus algae ಎರಡು ಅಸೋಸಿಯೇಟ್ ಆಗಿ ಲೈಕೇನ್ಸ್ ಆಗಿರುತ್ತೆ. Then next ಹೇಳ್ತಿದ್ದಾರೆ ಡಿಫೈನ್ ಎಸ್ಟಿವೇಷನ್. ಎಸ್ಟಿವೇಷನ್ ಅಂದ್ರೆ ಏನು? Estivation is nothing but it is a summer sleep ಅಂತ ಹೇಳ್ತೀವಿ. Estivation is the best example for summer sleep. It is also known as a summer sleep ಅಂತ ಹೇಳ್ತೀವಿ. The organisms to escape themselves from the harsh environment, they remains inactive and they remains in the suspended stage during the summer condition, that we can summer sleep or estivation ಅಂತ ಹೇಳ್ತೀವಿ. Example for these are certain fishes and even snails also. They are the examples. Next, fourth question nodi, what is the high altitude sickness? Usually if the person of plain land move from plain land to the high mountain regions, then he will come across with the nausea, fatigueness, heart palpitation, and all these symptoms together known as altitude sickness or mountain sickness ಅಂತ ಹೇಳ್ತೀವಿ. What are its right its symptoms? ಏನ್ ಸಿಂಪ್ಟಮ್ ಇರುತ್ತೆ? ಒಂದು ಹಾರ್ಟ್ ಪಾಲ್ಪಿಟೇಷನ್ ಇರುತ್ತೆ, ನಾಸಿಯಾ ಇರುತ್ತೆ, or fatigueness irutte. So they are the symptoms of altitude sickness. Next question nodi, fifth question, name the association in which one species produces poisonous substances or change in environmental conditions that is harmful to other species. ಒಂದು ಪಾಯ್ಸನಸ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಅದು ಬೇರೆ ಆರ್ಗ್ಯಾನಿಸಮ್ಸ್ಗೆ ಹಾರ್ಮ್ಫುಲ್ ಆಗ್ತಾ ಇದೆ. ಸೊ ಅಲ್ಲಿ ಏನಾಗ್ತಾ ಇದೆ? ಯಾವ ಇಂಟ್ರಾಕ್ಷನ್ ಇದು? ದಟ್ ಇಸ್ ಎ -0 ಇಂಟ್ರಾಕ್ಷನ್ ಆಗ್ತಾ ಇದೆ. ಒಂದ್ಗೆ ಹಾರ್ಮ್ ಆಗ್ತಾ ಇದೆ, ಒಂದು ರಿಮೇನ್ಸ್ ನ್ಯೂಟ್ರಲ್ ಇದೆ, ಅಂಡ್ ದಟ್ ಇಂಟ್ರಾಕ್ಷನ್ ವಿ ಕ್ಯಾನ್ ಸೆಟ್ ಇದೆ ಅಮೆನ್ಸಲಿಸಮ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಅಮೆನ್ಸಲಿಸಮ್. ದಟ್ ಇಂಟ್ರಾಕ್ಷನ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಅಮೆನ್ಸಲಿಸಮ್ ಅಂತ ಹೇಳ್ತೀವಿ. ಸೊ ಇದು ಕ್ವಶನ್ ಆಯ್ತು. ನೆಕ್ಸ್ಟ್ ನೋಡೋಣ, ಕೆಲವೊಂದು ಅಡಿಷನಲ್ ಇನ್ಫಾರ್ಮೇಶನ್ ನೋಡೋಣ. ಸಮ್ ಆಫ್ ದಿ ಇಂಪಾರ್ಟೆಂಟ್ ಅಡಿಷನಲ್ ಇನ್ಫಾರ್ಮೇಶನ್ ಫಾರ್ ದಿಸ್ ಚಾಪ್ಟರ್ ಅದರ್ ದ್ಯಾನ್ ದಿ NCERT ಏನಿದೆ? ದ ಫಿಮೇಲ್ ಅನಾಫಿಲಸ್ ಮಾಸ್ಕಿಟೋ ಇಸ್ ನಾಟ್ ಎ ಪರ್ಫೆಕ್ಟ್ ಪ್ಯಾರಾಸೈಟ್. ಫಿಮೇಲ್ ಅನಾಫಿಲಸ್ ಮಾಸ್ಕಿಟೋ ನಮ್ಮ ಬಾಡಿ ಮೇಲೆ ಬರುತ್ತೆ, ಕೂಡಿರುತ್ತೆ, ನಮ್ಮ ಬಾಡಿಯಿಂದ ಬ್ಲಡ್ ಅನ್ನ ಸಕ್ ಮಾಡುತ್ತೆ. ಬಟ್ ಇವನ್ ದೋ ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಪ್ಯಾರಾಸೈಟ್. ಎಂತಕ್ಕೆ? ಬಿಕಾಸ್ ಒಂದು ಆರ್ಗ್ಯಾನಿಸಮ್ ಪ್ಯಾರಾಸೈಟ್ ಅಂತ ಹೇಳಬೇಕಂದ್ರೆ ಅದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಲಿಮಿಟೆಡ್ ಒಂದು ಟೈಮ್ ಪೀರಿಯಡ್ ವರೆಗೆ ಅಟ್ಲೀಸ್ಟ್ ಆದರೂ ನಮ್ಮ ಬಾಡಿ ಮೇಲೆ ಇರಬೇಕು. ಈ ಫಿಮೇಲ್ ಅನಾಫಿಲಸ್ ಮಾಸ್ಕಿಟೋ ಬಹಳ ಹೊತ್ತಿರೋದು, ಇವನ್ ಕೆಲವೊಂದು ಸಲ 1 ಸೆಕೆಂಡ್ 2 ಸೆಕೆಂಡ್ ಕೂಡ ನಮ್ಮ ಬಾಡಿ ಮೇಲೆ ಅದು ಇರೋದೇ ಇಲ್ಲ. ಅಷ್ಟೇ ಅಲ್ಲ, ಫಿಮೇಲ್ ಅನಾಫಿಲಸ್ ಮಾಸ್ಕಿಟೋಗೆ ಫುಡ್ ಅಂದರೆ ಅದು ನಮ್ಮ ಬ್ಲಡ್ಡೇ ಫುಡ್ ಆಗಬೇಕು ಅಂತೇನು ರೂಲ್ಸ್ ಅಲ್ಲ. ವೈ ದೇ ವಿಲ್ ಸಕ್ ದ ಬ್ಲಡ್ ಫ್ರಮ್ ಅವರ್ ಬಾಡಿ, ವಾಟ್ ಎವರ್ ದ ಹಿಮೋಗ್ಲೋಬಿನ್ ಪ್ರೆಸೆಂಟ್ ಇನ್ ಅವರ್ ಬ್ಲಡ್. ನಮ್ಮ ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಇದೆಯಲ್ಲ, ಈ ಹಿಮೋಗ್ಲೋಬಿನ್ ಇಂದ ಅವುಗಳಲ್ಲಿ ರೀಪ್ರೊಡಕ್ಷನ್ ಆಗ್ತಾ ಇರುತ್ತೆ, ರೀಪ್ರೊಡಕ್ಟಿವ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. Just for the reproductive development purpose they required the blood protein of our body. Otherwise a blood protein sigade idru kuda avugalige ಏನು ಪ್ರಾಬ್ಲಮ್ ಇಲ್ಲ. So therefore female Anopheles mosquito are not a perfect parasite. Next, hyper parasite andre ಏನು? The organisms which parasite on the other pathogenic organisms. ಒಂದು ಆರ್ಗ್ಯಾನಿಸಮ್ ಇದೆ, ಅದು ಬೇರೆ ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ ಮೇಲೆ ಪ್ಯಾರಾಸೈಟಿಸಮ್ ತೋರಿಸ್ತಾ ಇದೆ. ಸೊ ಅವುಗಳಿಗೆ ಹೈಪರ್ ಪ್ಯಾರಾಸೈಟಿಸಮ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏನು ನೋಡಿ ಇದಕ್ಕೆ? ದ ಎಕ್ಸಾಂಪಲ್ಸ್ ಆರ್, ಒಂದು ಬ್ಯಾಕ್ಟೀರಿಯೋಫೇಜ್. ಬ್ಯಾಕ್ಟೀರಿಯೋಫೇಜ್ ಅಂದರೆ ವೈರಸಸ್. ಬ್ಯಾಕ್ಟೀರಿಯೋಫೇಜಸ್ ಆರ್ ದಿ ಎಕ್ಸಾಂಪಲ್. ಏನು ಮಾಡುತ್ತೆ? ದಿ ಬ್ಯಾಕ್ಟೀರಿಯೋಫೇಜಸ್ ದ ಪ್ಯಾರಾಸೈಟ್ ಆನ್ ದಿ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ.
ಸೊ ದಟ್ ದೇ ಆರ್ ದಿ ಹೈಪರ್ ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ. ದೆನ್ ವೈಟಲ್ ಇಂಡೆಕ್ಸ್ ಅಂದ್ರೆ ಏನು? ವಾಟ್ ಅಬೌಟ್ ದಿಸ್ ವೈಟಲ್ ಇಂಡೆಕ್ಸ್? ಯೂಶುವಲಿ ಇಟ್ ಈಸ್ ಹೆಲ್ಪ್ಫುಲ್ ಟು ದಿ ಪಾಪ್ಯುಲೇಷನ್ ಡೆನ್ಸಿಟಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ ಎ ಪರ್ಸೆಂಟೇಜ್ ವೈಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಆರ್ ಪರ್ 100 ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ವಿ ಕ್ಯಾನ್ ಸೆಟ್ ಇದೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಹೇಳ್ಬೇಕು. ಡಿವೈಡ್ ಬೈ 100 ಮಾಡಬೇಕು ಅದರ ವ್ಯಾಲ್ಯೂವನ್ನು. ಸೊ ದಟ್ ಇಸ್ ಎ ವೈಟಲ್ ಇಂಡೆಕ್ಸ್ ಅಂತ ಹೇಳ್ತೀವಿ. ದೆನ್ ಕೆಲವೊಂದು ಟರ್ಮಿನಾಲಜೀಸ್ ಇದೆ ನೋಡಿ, ಟರ್ಮಿನಾಲಜೀಸ್ ವಿತ್ ರೆಸ್ಪೆಕ್ಟ್ ಟು ಪಾಪ್ಯುಲೇಷನ್. ಪಾಪ್ಯುಲೇಷನ್ಗೆ ಕೆಲವೊಂದು ಟರ್ಮಿನಾಲಜೀಸ್ ಇದೆ. ಏನಿದೆ? ಡೀಮ್. ಡೀಮ್ ಇಸ್ ನಥಿಂಗ್ ಬಟ್ ಲೋಕಲ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಒಂದು ಏರಿಯಾದಲ್ಲಿರುವಂಥ ಒಂದು ಲೋಕಲ್ ಪಾಪ್ಯುಲೇಷನ್, ದಟ್ ಇಸ್ ಎ ಪಾಪ್ಯುಲೇಷನ್ ಆಫ್ ಎ ಸ್ಪೆಸಿಫಿಕ್ ಏರಿಯಾ ಅಟ್ ಎ ಪರ್ಟಿಕ್ಯುಲರ್ ಟೈಮ್, ದಟ್ ವಿ ಕ್ಯಾನ್ ಸೆ ಡೀಮ್ ಅಂತ ಹೇಳ್ತೀವಿ. ದೆನ್ ಮೆಟಾ ಪಾಪ್ಯುಲೇಷನ್ ಅಂದರೆ ಹೋಲ್ ಸೆಟ್ ಆಫ್ ಲೋಕಲ್ ಪಾಪ್ಯುಲೇಷನ್ ಇಂಟರ್ ಕನೆಕ್ಟೆಡ್ ವಿತ್ ಈಚ್ ಅದರ್, ದ ಕಂಪ್ಲೀಟ್ ಸೆಟ್ ಆಫ್ ಲೋಕಲ್ ಪಾಪ್ಯುಲೇಷನ್ and all these different populations of a local area, they are interconnected with each other, that we can say is a meta population ಅಂತ ಹೇಳ್ತೀವಿ. ದೆನ್ ಅಷ್ಟೇ ಅಲ್ಲ, ಇಕೋಫೀನ್ ಅಥವಾ ಎಕ್ಯಾಡ್ ಅಂತ ಹೇಳ್ತೀವಿ. ಏನಿದು? ದರ್ ಇಸ್ ಎ ಫಿನೋಟೈಪಿಕ್ ವೇರಿಯೇಷನ್ ಇನ್ ಸ್ಪೀಸೀಸ್ ಡ್ಯೂ ಟು ದ ಚೇಂಜ್ ಇನ್ ಎನ್ವೈರನ್ಮೆಂಟ್. ಅಲ್ಲಿ ಎನ್ವೈರನ್ಮೆಂಟ್ ಚೇಂಜ್ ಆಗ್ತಾ ಇದೆ, ಅದರಿಂದ ಫಿನೋಟೈಪಿಕ್ ವೇರಿಯೇಷನ್ ಆಗ್ತಾ ಇದೆ. ಸೊ ದಟ್ ವಿ ಕ್ಯಾನ್ ಸೀಡ್ ಇದೆ ಇಕೋಫೀನ್ ಅಥವಾ ಎಕ್ಯಾಡ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ನೋಡಿ, ಇಂಡಿಯಾದಲ್ಲಿ ನಾವು ಹ್ಯೂಮನ್ ಬೀಂಗ್ಸ್ ಇದ್ದೇವೆ, ನಮ್ಮ ಸ್ಕಿನ್ ಕಲರೇ ಬೇರೆ. ಅದೇ ಯುರೋಪಿಯನ್ ಕಾಂಟಿನೆಂಟ್ ಅಥವಾ ನಾರ್ತ್ ಪೋಲಾರ್ ರೀಜನ್ ಕಡೆಗೆ ಹೋದರೆ ಅಲ್ಲಿ ಹ್ಯೂಮನ್ ಬೀಂಗ್ಸ್ ಇದ್ದಾರೆ, ಅಲ್ಲಿ ಹೋಮೋಸೇಪಿಯನ್ಸ್ ಇದ್ದಾರೆ, ಅವರ ಸ್ಕಿನ್ ಕಲರೇ ಬೇರೆ ಆಗುತ್ತೆ. ಅಷ್ಟೇ ಅಲ್ಲ, ನಾವೇ ಇಲ್ಲಿ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇದ್ದೀವಿ, ಕರ್ನಾಟಕದಿಂದ ಅಟ್ಲೀಸ್ಟ್ ಒಂದು 5-6 ವರ್ಷಕ್ಕೆ ನಾವು ಯುರೋಪಲ್ಲಿ ಹೋದರೆ ನಮ್ಮ ಬಾಡಿ ಸ್ಕಿನ್ ಕಲರ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಅಂದರೆ ಅಲ್ಲಿನೇ ಫಿನೋಟೈಪಿಕ್ ವೇರಿಯೇಷನ್ ಆಗ್ತಾ ಇದೆ, ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಆಗ್ತಾ ಇದೆ. ಸೊ ದಟ್ ಈಸ್ ಒನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಕೋಫೀನ್ ಆರ್ ಎಕ್ಯಾಡ್ ಅಂತ ಹೇಳ್ತೀವಿ. ಬಟ್ ಇದು ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಆಯಿತು. ಅಲ್ಲಿ ಏನಾಗ್ತಾ ಇದೆ, ಲಾಂಗ್ ಟರ್ಮ್ ಆ ಕಡೆನೇ ಶಿಫ್ಟ್ ಆದರೆ ಅಲ್ಲಿ ಕಂಪ್ಲೀಟ್ ಫಿನೋಟೈಪೇ ಚೇಂಜ್ ಆಗುತ್ತೆ, ಅದರಿಂದ ಹೊಸ ಸ್ಪೀಸೀಸ್ ಇವಾಲ್ವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ಆಕ್ಚುಲಿ ಇಕೋಫೀನ್ ಆರ್ ಎಕ್ಯಾಡ್ ಅಂತ ಹೇಳ್ತೀವಿ. ಇಕೋ ಟೈಪ್ ಅಂದ್ರೆ ಏನು? ಜೆನೆಟಿಕಲಿ ಅಡಪ್ಟೆಡ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಜೆನೆಟಿಕಲಿ ಅಡಪ್ಟೆಡ್ ಪಾಪ್ಯುಲೇಷನ್ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ ಇನ್ ದಿ ಹಿಮಾಲಯನ್ ಮೌಂಟನ್. The many different varieties of Rawalphiya plant or Sarpagandhi plant ಸಿಗ್ತಾ ಇರುತ್ತೆ. ಹಿಮಾಲಯನ್ ಫಾರೆಸ್ಟ್ ಅಲ್ಲಿ ಮೆನಿ ಡಿಫರೆಂಟ್ ವೆರೈಟೀಸ್ ಆಫ್ ರಾವಲ್ಪಿಯಾ ಪ್ಲಾಂಟ್ಸ್ ಆರ್ ಅವೈಲೇಬಲ್. ಅವು ಹೆಂಗಿದೆ? ಬೇರೆ ಬೇರೆ ವೆರೈಟೀಸ್ ಇದೆ, ವೇರಿಯಂಟ್ಸ್ ಬಹಳಷ್ಟು ಸಿಗುತ್ತೆ. ಎಂತಕ್ಕೆ? ಅದು ಒಂದು ಫಾರೆಸ್ಟ್ ಏರಿಯಾದಲ್ಲಿ ಅವು ಜೆನೆಟಿಕಲಿ ಅಡಪ್ಟೆಡ್ ಆಗಿದೆ, ಜೆನೆಟಿಕಲಿ ವೇರಿಯೇಷನ್ ತೋರಿಸ್ತಾ ಇದೆ, ಅದಕ್ಕಾಗಿ ಅವು ಬೇರೆ ಬೇರೆ ಸ್ಪೀಸೀಸ್ ಆಗಿ ಇವಾಲ್ವ್ ಆಗಿದೆ. ದಟ್ ಇಸ್ ಎ ಇಕೋ ಟೈಪ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಈಸ್ ಕೀಟೋನ್ ಸ್ಪೀಸೀಸ್. ಕೀಟೋನ್ ಸ್ಪೀಸೀಸ್ ಅಂದ್ರೆ ಏನು? ಆರ್ಗಾನಿಸಮ್ಸ್ ವಿಚ್ ರೆಗ್ಯುಲೇಟ್ ದಿ ಕಂಪ್ಲೀಟ್ ಬಯೋಟಿಕ್ ಕಮ್ಯುನಿಟಿ. ಯಾವುದು? ಬೆಸ್ಟ್ ಎಕ್ಸಾಂಪಲ್ ನೋಡಿ, ಟೈಗರ್ ಇದೆ. ಒಂದು ಫಾರೆಸ್ಟ್ ಅಲ್ಲಿ ಟೈಗರ್ ಇದೆ, ಆ ಟೈಗರ್ ಇಟ್ ಸೆಲ್ಫ್ ಇಸ್ ಒನ್ ಕೀ ಸ್ಟೋನ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಆ ಟೈಗರ್ ಏನಾಗಿದೆ? ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕಂಪ್ಲೀಟ್ ಫಾರೆಸ್ಟ್ ಬಯೋಡೈವರ್ಸಿಟಿಯನ್ನ ರೆಗ್ಯುಲೇಟ್ ಮಾಡ್ತಾ ಇದೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆ ಕಂಪ್ಲೀಟ್ ಫಾರೆಸ್ಟ್ ಬಯೋಡೈವರ್ಸಿಟಿಯನ್ನ ಟೈಗರ್ ರೆಗ್ಯುಲೇಟ್ ಮಾಡ್ತಾ ಇದೆ. ಸೊ ದಟ್ ಈಸ್ ಟೈಗರ್ ಇಟ್ ಸೆಲ್ಫ್ ಇಸ್ ಒನ್ ಕೀ ಸ್ಟೋನ್ ಸ್ಪೀಸೀಸ್. ಯೂಶುವಲಿ ಕೀ ಸ್ಟೋನ್ ಸ್ಪೀಸೀಸ್ ಇದೆಯಲ್ಲ, ದೀಸ್ ಆರ್ ದಿ ಆರ್ಗಾನಿಸಮ್ಸ್ ಆಫ್ ಹೈಯರ್ ಟ್ರಾಪಿಕ್ ಲೆವೆಲ್ ಇನ್ ದಿ ಫುಡ್ ಚೈನ್ ಆರ್ ಫುಡ್ ವೆಬ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇಕೋಟೋನ್ ಅಂದ್ರೆ ಏನು? ಟ್ರಾನ್ಸಿಷನ್ ಝೋನ್ ಆಫ್ ಟೂ ಇಕೋಸಿಸ್ಟಮ್ ವೇರ್ ದ ಪಾಪ್ಯುಲೇಷನ್ ಡೆನ್ಸಿಟಿ ಇಸ್ ವೆರಿ ಹೈ. ಎರಡು ಇಕೋಸಿಸ್ಟಮ್ ಇದೆ, ಅವುಗಳ ಎರಡು ಇಕೋಸಿಸ್ಟಮ್ಗಳ ನಡುವೆ ಒಂದು ಟ್ರಾನ್ಸಿಷನ್ ಝೋನ್ ಇದೆ, ಮಧ್ಯದಲ್ಲಿ ಒಂದು ಟ್ರಾನ್ಸಿಷನ್ ಝೋನ್ ಇದೆ. ಎರಡು ಇಕೋಸಿಸ್ಟಮ್ಗಳು ಅಥವಾ ಎರಡು ನಿಶ್ಗಳು ಓವರ್ಲ್ಯಾಪ್ ಆಗಿದೆ, ಅಲ್ಲಿ ಬಯೋಡೈವರ್ಸಿಟಿ ಸ್ವಲ್ಪ ಹೆಚ್ಚಿಗೆ ಕಾಣಿಸ್ತಾ ಇದೆ. ಸೊ ದಟ್ ವಿ ಕ್ಯಾನ್ ಸೆಟ್ ಇಸ್ ಇಕೋಟೋನ್ ಅಂತ ಹೇಳ್ತೀವಿ. ದಟ್ ಇಸ್ ಎ ಟ್ರಾನ್ಸಿಷನ್ ಝೋನ್ ಆಫ್ ಟೂ ಇಕೋಸಿಸ್ಟಮ್. ಅಂತ ಜಾಗದಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಬಹಳನೇ ಜಾಸ್ತಿ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್, ದ ಪಾಯಿಂಟ್ ವೇರ್ ದ ರಿವರ್ ಅಂಡ್ ಓಷಿಯನ್ಸ್ ಮೀಟ್, ಅದನ್ನ ಎಸ್ಚುರೀಸ್ ಅಂತ ಹೇಳ್ತೀವಿ. ರಿವರ್ ಸಮುದ್ರಕ್ಕೆ ಹೋಗಿ ಕೂಡುವ ಜಾಗ ಇರುತ್ತಲ್ಲ, ಅದನ್ನ ಎಸ್ಚುರೀಸ್ ಅಂತ ಹೇಳ್ತೀವಿ. ಅಲ್ಲಿ ಅಕ್ವಾಟಿಕ್ ಅನಿಮಲ್ಸ್ ಪಾಪ್ಯುಲೇಷನ್ ಬಹಳನೇ ಜಾಸ್ತಿ ಇರುತ್ತೆ. ಸಮುದ್ರದಿಂದಲೂ ಕೂಡ ಅಲ್ಲಿ ಅನಿಮಲ್ಸ್ ಬರ್ತಾ ಇರುತ್ತೆ, ಅಂಡ್ ರಿವರ್ಸ್ ಅನಿಮಲ್, ಫ್ರೆಶ್ ವಾಟರ್ ಅನಿಮಲ್ಸ್ ಕೂಡ ಅಲ್ಲಿ ಹೋಗಿ ಸೇರ್ತಾ ಇರುತ್ತೆ. ಸೊ ಅಂತ ಕಡೆಗೆ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ, ಅದು ಇಕೋಟೋನ್. ದಟ್ ಇಸ್ ದ ಟ್ರಾನ್ಸಿಷನ್ ಝೋನ್ ಆಫ್ ಟೂ ಇಕೋಸಿಸ್ಟಮ್ ವೇರ್ ದ ಪಾಪ್ಯುಲೇಷನ್ ಡೆನ್ಸಿಟಿ ಇಸ್ ವೆರಿ ಹೈ. ದ ನೆಕ್ಸ್ಟ್, ಎಡ್ಜ್ ಇಫೆಕ್ಟ್ ಅಂದ್ರೆ ಏನು ನೋಡಿ. ವಾಟ್ ಈಸ್ ಎಡ್ಜ್ ಇಫೆಕ್ಟ್? ದ ಹೈ ಬಯೋಡೈವರ್ಸಿಟಿ ಇನ್ ದಿ ಟ್ರಾನ್ಸಿಷನ್ ಝೋನ್. ಟ್ರಾನ್ಸಿಷನ್ ಝೋನ್ನಲ್ಲಿ ಬಯೋಡೈವರ್ಸಿಟಿ ಬಹಳ ಹೆಚ್ಚಿಗೆ ಇದೆ, ಬಿಕಾಸ್ ಎರಡು ಥರದ ಎನ್ವೈರನ್ಮೆಂಟ್ ಅಲ್ಲಿ ಸಿಗ್ತಾ ಇದೆ. ಸೊ ಅಂತ ಇಫೆಕ್ಟ್ ಅನ್ನ ಎಡ್ಜ್ ಇಫೆಕ್ಟ್ ಅಂತ ನಾವು ಹೇಳ್ತಿರ್ತೀವಿ. ಸೊ ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಚಾಪ್ಟರ್ ಇಲ್ಲಿಗೆ ಮುಗಿತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಎಕಾಲಜಿ ಚಾಪ್ಟರ್ ಇದೆ ಅಂತ ಇದನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಯು ಹ್ಯಾವ್ ಟು ಸಾಲ್ವ್ ಆಲ್ ದೀಸ್ ಕ್ವಶನ್ಸ್. ಇವುಗಳಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವ ಕಾನ್ಸೆಪ್ಟ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು? ಒಂದು ಲಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ನಾವು ಪಾಪ್ಯುಲೇಷನ್ ಇಂಟ್ರಾಕ್ಷನ್ ನೋಡಿದೀವಲ್ಲ,
ಅವುಗಳ ಎಲ್ಲ ಎಕ್ಸಾಂಪಲ್ಸ್ಗಳನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅವುಗಳ ಎಕ್ಸಾಂಪಲ್ ಮೇಲೆ ಯಾವ ರೀತಿ ಪ್ಲಸ್ ಆರ್ ಮೈನಸ್, ಪ್ಲಸ್ ಪ್ಲಸ್ ಯಾ ಮೈನಸ್ ಪ್ಲಸ್ ಈ ರೀತಿ ಇಂಟ್ರಾಕ್ಷನ್ ಆಗ್ತಾ ಇತ್ತಲ್ಲ, ಆರ್ ಮೈನಸ್ ಜೀರೋ, ಈ ಎಲ್ಲ ಇಂಟ್ರಾಕ್ಷನ್ಗಳನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅವುಗಳ ಮೇಲೆ ಡೈರೆಕ್ಟಾಗಿ ಎಕ್ಸಾಮ್ ಮೇಲೆ ಕ್ವಶನ್ಸ್ ಕೇಳ್ತಿರ್ತಾರೆ. ಡೈರೆಕ್ಟ್ ಕ್ವಶನ್ ಇರುತ್ತೆ, ಅವ್ರ ಮ್ಯಾಚ್ ದ ಫಾಲೋವಿಂಗ್ ಪ್ರಕಾರ ಥರದ ಕ್ವಶನ್ಸ್ಗಳು ಅಲ್ಲಿ ಕೇಳ್ತಿರ್ತಾರೆ. ಅಷ್ಟೇ ಅಲ್ಲ, ಇನಿಷಿಯಲಿ ಅಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕೊಟ್ಟಿದಾರಲ್ಲ, ಅವುಗಳನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ರಿಸ್ಪಾನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಟು ದಿ ಅಬಯೋಟಿಕ್ ಫ್ಯಾಕ್ಟರ್ ಅಂಡ್ ಅಡಪ್ಟೇಷನ್ಸ್ ಇದೆಯಲ್ಲ, ಈ ಕಾನ್ಸೆಪ್ಟ್, ಈ 4 ಕಾನ್ಸೆಪ್ಟ್ ಅನ್ನ ಈ ಚಾಪ್ಟರ್ ಇಂದ ಚೆನ್ನಾಗಿ ನೋಡ್ಕೊಳ್ಳಿ. ಯೂಶಲಿ ಪದೇ ಪದೇ ರಿಪೀಟೆಡ್ಲಿ ಅದೇ ಕಾನ್ಸೆಪ್ಟ್ ಇಂದ ಕ್ವಶನ್ಸ್ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಏಜ್ ಪಿರಾಮಿಡ್ ನೋಡ್ಕೊಳ್ಳೋದನ್ನ ಮರಿಬೇಡಿ. ಇವನ್ ಏಜ್ ಪಿರಾಮಿಡ್ ಮೇಲೂ ಕೂಡ ಕ್ವಶನ್ಸ್ ಬರ್ತಾ ಇರುತ್ತೆ. ಇದರ ಜೊತೆಗೆ ಈ ಚಾಪ್ಟರ್ ಇಲ್ಲಿಗೆ ಮುಗಿಯುತ್ತೆ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ನೊಂದಿಗೆ ನೋಡೋಣ. ಅಲ್ಲಿವರೆಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಕ್ವೆರೀಸ್ ಇದ್ದರೆ, ಡೌಟ್ ಇದ್ದರೆ ನೀವು ನನ್ನ ಜೊತೆಗೆ ಡಿಸ್ಕಸ್ ಮಾಡ್ಬೋದು ಯೂಟ್ಯೂಬ್ ಚಾನಲಲ್ಲಿ. ಅಲ್ಲಿ ಕಮೆಂಟ್ ಮಾಡ್ಬೋದು ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಭಾರತ್ ಮಾತಾ.